ಪ್ರಾರ್ಥನೆ ಮಾಡಿ ಆ ಸಪ್ತಶುದ್ಧಿಯಲ್ಲಿ ಆ ಖನನಂ ಹರಣಂ ಹೀಗೆ ಮಣ್ಣನ್ನೆಲ್ಲ ಕೊಂಡೋಗಿ ಹೊರಗ ದಾಹ ಹೋಮ ಎಲ್ಲ ಮಾಡು ಹಾಗೆ ಪೂರಣ ಒಳ್ಳೆಯ ಮಣ್ಣುಗಳನ್ನು ಒಳ್ಳೆ ತುಂಬಿಸಿದ್ವಿ ಅಲ್ವಾ. ಈಗ ವಿಪ್ರೋಚಿಷ್ಟ ಗೋವಿನ ವಿಪ್ರೋಚಿಷ್ಟ ಮಾಡಿ ದನವನ್ನು ತಂದು ಇಲ್ಲಿ ವಾಸ ಮಾಡಿಸುವುದಕ್ಕೆ ಅಲ್ಲಿ ವಿಪ್ರೋಚಿಷ್ಟದ ಒಂದು ಅದರಲ್ಲಿ ರೂಪಗಳು ಸದ್ಯೋಜಾತ ವಾಮದೇವ ಅಘೋರ ಹಾಗೆ ತತ್ಪುರುಷ ಈಶಾನ 5 ಮುಖಗಳು. ಆ ಮುಖಗಳಲ್ಲಿ ದೇವರನ್ನು ನೋಡುವುದು, ಅಲ್ಲಿ ಈಶ್ವರನಿಗೆ 5 ಮುಖ ಅಂತ ಬೇಕು. ಹಾಗೆ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಊರ್ಧ್ವಕ್ಕಿರುವ ಮುಖ ಇಂದ ಒಂದು ಸಂಕಲ್ಪ ಮಾಡಿಕೊಂಡು ಆ ಮಾಡಿ ಒಂದು ಆರಾಧನೆ ಎಲ್ಲ ಬ್ರಾಹ್ಮಣರು ಒಟ್ಟು ಮಾಡಿಕೊಳ್ಳಿ ಅಂತ ಹೇಳುದು ಆಯ್ತಾ. ಹಿರಣ್ಯ ಗರ್ಭಸ್ಥ ಹಿರಣ್ಯ ಗರ್ಭಸ್ಥ ಏವ ಬೀಜಂ ವಿವಾಸೋ ಅನಂತ ಪುಣ್ಯಬಲದ ಅದಶಾಂತಿಂ ಪ್ರಯಚ್ಛಮೇ. ಯಜಮಾನರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರ ಬೆಳಗುವ ಹಾಗೆ ಸಣ್ಣ ರೀತಿಯಲ್ಲಿ ಉಂಟಲ್ಲ, ಭಕ್ತಿಗೆ ಶ್ರದ್ಧೆಯಾಗಿ ಮಾಡಿದಂಥ ವಿಪ್ರೋಚಿಷ್ಟದಿಂದ ಸಂತುಷ್ಟವಾದಂಥ ಸದ್ಯೋಜಾತ ಸ್ವರೂಪಿ ಬ್ರಾಹ್ಮಣ, ಹಾಗೆ ವಾಮದೇವ ಸ್ವರೂಪಿ ಬ್ರಾಹ್ಮಣ, ಹಾಗೆ ಅಘೋರ ಸ್ವರೂಪಿ ಬ್ರಾಹ್ಮಣ, ಹಾಗೆ ತತ್ಪುರುಷ ಸ್ವರೂಪಿ ಬ್ರಾಹ್ಮಣ, ಈಶಾನ ಸ್ವರೂಪಿ ಬ್ರಾಹ್ಮಣರ ಮುಖಾಂತರವಾಗಿ ಪ್ರಾರ್ಥನೆ ಮಾಡಿದಾಗ ಈ ಸ್ಥಳ ಇನ್ನೂ ಸಹ ಬೆಳಗುವ ಹಾಗೆ. ಇನ್ನೆಲ್ಲ ತುಂಬ ಕೆಲಸ ಉಂಟು ಅಲ್ಲೋ, ಅದೆಲ್ಲ ಪೂರ್ಣ ಆಗ ಹಾಗೆ ಭಕ್ತವರ್ಗಕ್ಕೆ ರುದ್ರ ಅನುಗ್ರಹ ಮಾಡುವಾಗ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಗೆ ಸುಧಾಕರ್, ಒಂದು ಕೈಯಿಂದ ಆಗತಕ್ಕಂತಹ ಕೆಲಸ ಅಲ್ಲ ಇದು. ವಿಶೇಷವಾಗಿ ಕೈ ಕೂಡಿಕೊಂಡು ಇಷ್ಟು ವ್ಯವಸ್ಥೆ ಅಂತ ಆಗಿದೆ. ಇನ್ನು ಹೆಚ್ಚೇನು ಸಣ್ಣ ಪುಟ್ಟ ವ್ಯವಸ್ಥೆ ಎಲ್ಲ ಆಗಲಿಕ್ಕಿದೆ. ನಮ್ಮ ಪೃಥ್ವಿರಾಜ ಶೆಟ್ಟರ ಅಧ್ಯಕ್ಷತೆಯಲ್ಲಿ ಅದು ಆಗ್ತದೆ. ವಿಶೇಷವಾಗಿ ಧನ ಸಹಕಾರ ಎಲ್ಲವೂ ಕೂಡ ಹರಿದು ಬರ್ತಾ ಇದೆ. ಅದೇ ರೀತಿಯಲ್ಲಿ ನಾವು ಈಶ್ವರನನ್ನು ನೋಡುವಾಗ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಅಂತ ಆರಾಧನೆ ಮಾಡಿದರೂ ಕೂಡ ಬಿಂಬದಲ್ಲಿ ನೀವು ನೋಡಿರ್ಬೋದು ಬಿಂಬ ಲಕ್ಷಣವನ್ನ. ಬುಡದಲ್ಲಿ ಚೌಕಾಕಾರ ಇದೆ, ಮಧ್ಯದಲ್ಲಿ ಅಷ್ಟಪಟ್ಟಿ ಆಗಿದೆ, ಮೇಲೆ ಇಡೀ ಗೋಲಾಕಾರವಾಗಿದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ 3 ದೇವತೆಗಳನ್ನು ಒಂದೇ ಬಿಂಬದಲ್ಲಿ ನಾವು ಶಕ್ತಿಯನ್ನು ಆರಾಧನೆ ಮಾಡಿಕೊಳ್ಳುವಂಥ ಈಶ್ವರ ಲಿಂಗದಲ್ಲಿ ಮಾತ್ರ ನೋಡಿ. ನೀವು ಚೌಕಾಕಾರದಲ್ಲಿ ಏನಿದೆ ಅದಕ್ಕೆ ನಾವು ಬ್ರಹ್ಮಪೀಠ ಅಂತ ಹೇಳ್ತೇವೆ. ಅಷ್ಟಪಟ್ಟಿಯಲ್ಲಿ ಮಾಡತಕ್ಕಂತಹ ಪೀಠಕ್ಕೆ ವಿಷ್ಣು ಪೀಠ ಅಂತ. ಮೇಲೆ ಏನು ಲೋಕಕ್ಕೆ ನಾವು ಏನು ಭೂಮಿ ಗೋಲಾಕಾರ ಇದೆ ಅಂತ ಹೇಳುವಂತಹದ್ದು ನಿರಾಮಯವಾದಂತಹ ರೂಪವೇ ಈಶ್ವರನ ರೂಪ. ಅವನನ್ನ ಲಯಕರ್ತ ಅಂತ ಹೇಳ್ತೇವೆ. ವಿಶೇಷವಾಗಿ ಈಶ್ವರ ಸರ್ವವ್ಯಾಪಿಯಾದಂತಹ ಈಶ್ವರ ಭೂತಗಣಗಳ ಅಧಿಪತಿ. ವಿಶೇಷವಾಗಿ ಒಂದು ಗ್ರಾಮದಲ್ಲಿ ದೇವಸ್ಥಾನ ಇಲ್ಲದೆ ಇದ್ರೆ ನೀರು ಕುಡಿಲಿಕ್ಕಿಲ್ಲ ಅಂತ ಹಿಂದಿನವರು ಮಾಡಿ ಇಟ್ಟಿದ್ದಾರೆ ಒಂದು ಶಾಸ್ತ್ರ. ಎಷ್ಟೋ ವರ್ಷದಿಂದ ಅಜೀರ್ಣ ಹೊಂದಿದಂತಹ ಸಾನ್ನಿಧ್ಯ ಇವತ್ತು ಬೆಳಗ್ತಾ ಇದೆ. ಏನು ಬೆಳಗ್ಗೆಯಿಂದ ಹಿಡಿದು ಇನ್ನು ನಾಡಿದು ಬ್ರಹ್ಮಕಲಶದವರೆಗೆ ಆಗತಕ್ಕಂತಹ ಎಲ್ಲ ಸೇವೆಯೂ ಕೂಡ ಸಾಂಗವಾಗಿ ನೆರವೇರಲಿ. ಅದೇ ರೀತಿಯಲ್ಲಿ ಬರತಕ್ಕಂತಹ ವಿಘ್ನ ವಿಪತ್ತು ಆತಂಕವಾದನ್ನೆಲ್ಲ ಪರಿಹಾರ ಮಾಡಿಕೊಡ್ಲಿ. ಆ ಈಶ್ವರನ ಏನು ಸಾನ್ನಿಧ್ಯ ಅನ್ನುವಂತಹದ್ದು ಸಂಪೂರ್ಣವಾಗಿ ಐಕ್ಯವಾಗಿ ಏನು ಭಕ್ತರು ಬಂದು ಬೇಡ್ತಾರೋ ಆ ಎಲ್ಲ ಇಷ್ಟಾರ್ಥ ಸಿದ್ಧಿಸುವಂತಹ ಶಕ್ತಿ ಬಿಂಬದಲ್ಲಿ ಬಂದು ನಂಬಿರ್ತಕ್ಕಂತಹ ಎಲ್ಲ ಭಕ್ತರನ್ನ ಕಾಪಾಡ್ಲಿ ಅಂತ ನಿಮ್ಮಿಂದ ಆದರ ಆತಿಥ್ಯ ಪಡೆದಂತಹ ಬ್ರಾಹ್ಮಣರ ಆಶೀರ್ವಾದ ಮಾಡ್ತಾರೆ. ಈಗ ಎಲೆ ತೆಗೆದು ಒಂದು ಗೋಮಯ ಹಾಕುವ ವ್ಯವಸ್ಥೆ ಮಾಡಬೇಕು. ನಾವು ಹೇಳುವ ಯಾರು ಒಂಚೂರು ಹೊರಗಿಂದ ಹೇಳಿ ಗೋಮಯ ಒಂಚೂರು ಗೋಮಯ ಇದ್ರಾಗಿತ್ತಲ್ಲ ಇದ್ರಾಗಿತ್ತು
ದನಕರುನೆಲ್ಲ ಪೂಜೆ ಮಾಡ್ತಿತ್ತು ಒಂಚೂರು. ನೀವು ಯಾರು ಹಿಂಸರೆಲ್ಲ ಒಂಚೂರು ಇವ್ರು ಹೇಳ್ತಾರೆ ಅಲ್ಲ, ಇವರೇ ನಿರ್ದೇಶನ ಮಾಡ್ತಾರೆ. ಮಾಲೆ ಮಾಲೆ ಅರಶಿನ ಚೂರು ಮೂರು ಗೋಮಾಯ ದೇವಸ್ಥಾನ ಅಂತದ್ದು ಇಲ್ಲ ಇಲ್ಲ ಎಂತ ಹಾಕ್ತಾ ಇದ್ದೀರಾ ಮಾಧ್ಯ ಮಾಡಿ
ಇದಾದ್ಮೇಲೆ ನಾಗಿನಿ ಕಟ್ಟಬೇಕು. ಬನ್ನಿ
ನಿಂತ್ಕೊಳ್ಳಿ ಬದಿ ನಿಂತ್ಕೊಳ್ಳಿ. ಬರೋಣ. ಓಯ್.
ಪಿರಮಂಡ ತಿಕ್ಕುಡ ತಿಕ್ಕುಡು ಪಿರೋಡು ಬೇಡ ಹತ್ತು ಪಿರೋಡು ಬರುವಂತದ ತಿಕ್ಕೊಂತದ ಮಲ್ಲ ಬಾಕ್ಸ್ ಹಿಡಿತದ ಇಟ್ಟಿಚ್ಚಿ ಯಾಕಡೆ ಇತ್ತು ಮರೆ ಅಲ್ಲ ಹಾಕ್ತೀನಿ ಹೇಗೆ ಅದನ್ನು ಕಮ್ಮಿಯಲ್ಲಿ 3 ಜನ ಬೋರ್ಡು ಇದು ಕೂಡ ಗಿಡ ಎದ್ದೆ ಬಿಟ್ಟು ವೈರ್ಲೆಸ್ ಬರ್ದ ವೈರ್ಲೆಸ್ ಬರುವ ಮಾಡಿ ಆಯ್ತು ತುಂಬ ಸರ್ತ ಮತ್ತೆ ಬಿಡಿ ನಿಂದಿರು ಆಡಿ ಹೋಯ್ತು
ನಮ್ಮೊಂದಿಗಿದ್ದಾರೆ ನಮ್ಮೆಲ್ಲರ ಜನಪ್ರಿಯ ಯುವ ನಾಯಕರು, ಉಡುಪಿ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರ ಸನ್ಮಾನ್ಯ ಎಸ್.ಆರ್. ಗೌರವರನ್ನ ಅವರನ್ನ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಭರಶೆಟ್ಟಿ ವೇದಿಕೆ ಮೇಲೆ ಆಹ್ವಾನಿಸಿ ಅವರನ್ನ ಗೌರವಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರೊಂದಿಗೆ ಅಶೋಕ್ ಕುಮಾರ್ ಶೆಟ್ಟಿ ಅವರು, ಹಿರಿಯರು ಗಣೇಶ್ ಶೆಟ್ಟಿ ಹಾಗೂ ತಮ್ಮ ಅಗತ್ಯ ಬರಬೇಕು. ಅವರಿಗೆ ಮಹಿಳಾಕ್ಷತೆ ನಮ್ಮೆಲ್ಲ ಹಿರಿಯರು ನಮ್ಮೆಲ್ಲ
ಅಮ್ಮಿ ಕರಾವಳಿ ದೇಗುಲಗಳ ತವರು. ಇಲ್ಲಿನ ಅವಳಿ ಜಿಲ್ಲೆಗಳಲ್ಲಿನ ದೇವಾಲಯಗಳು ತಮ್ಮ ಅದ್ಭುತವೆನಿಸುವ ವಾಸ್ತುಶಿಲ್ಪ, ಕಾರಣಿಕವೇ ಮೊದಲಾದ ಕಾರಣಗಳಿಂದಾಗಿ ಪ್ರಸಿದ್ಧವಾಗಿವೆ. ಕೆಲವು ದೇವಾಲಯಗಳು ಧಾರ್ಮಿಕ ಶ್ರದ್ಧೆ, ನಂಬಿಕೆಗಳ ಜೊತೆಗೆ ಪ್ರವಾಸಿ ಆಕರ್ಷಣೆಗಳೂ ಆಗಿವೆ. ಹೀಗೆ ಕರ್ನಾಟಕದ ಕರಾವಳಿ ದೈವಸ್ಥಾನಗಳು, ದೇವಾಲಯಗಳ ಸುಂದರ ಬೀಡಾಗಿ ನಾಡನ್ನು ಪೊರೆಯುತ್ತಿವೆ. ದೇವಾಲಯಗಳ ಪುನರ್ ಪ್ರತಿಷ್ಠೆ, ಬ್ರಹ್ಮ ಕಲಶೋತ್ಸವದಂತಹ ಧಾರ್ಮಿಕ ಸುಕೃತಗಳಲ್ಲಿ ಊರಿಗೆ ಊರೇ ಪರಮ ಧಾರ್ಮಿಕ ಶ್ರದ್ಧೆಯಿಂದ ತೊಡಗಿಸಿಕೊಂಡು ಸಡಗರಿಸುವುದು ಕರಾವಳಿಯಲ್ಲಿ ಸಾಮಾನ್ಯವಾಗಿದೆ. ಹೀಗಿರುತ್ತಾ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕು ಬಿಲ್ಲಾಡಿ ಗ್ರಾಮದ ನೈಲಾಡಿ ಎಂಬ ಪುಟ್ಟ ಊರಿನಲ್ಲಿ ಸಾವಿರಾರು ವರ್ಷಗಳ ಪುರಾತನ ದೇವಾಲಯ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ. ಒಂದು ಕಾಲದಲ್ಲಿ ನಿತ್ಯ ಪೂಜೆ, ರಂಗಪೂಜೆ, ಶಿವರಾತ್ರಿ ಉತ್ಸವ, ರಥೋತ್ಸವಗಳಿಂದ ಸಡಗರಿಸುತ್ತಿದ್ದ ಈ ಶಿವ ಸಾನ್ನಿಧ್ಯ ಇಂದು ಕಾಲಗರ್ಭದೊಳಗೆ ಅಂತರ್ಗಾಮಿಯಾಗಿದೆ. ಆ ಕಾಲದಲ್ಲಿ ದೇವಸ್ಥಾನದ ಆವರಣದಲ್ಲಿ ಪ್ರಾಥಮಿಕ ಶಾಲೆಯೂ ಇದ್ದು ಅದೆಷ್ಟೋ ವಿದ್ಯಾರ್ಥಿಗಳು ಇಲ್ಲಿಂದಲೇ ವಿದ್ಯಾರ್ಜನೆ ಪಡೆದುಕೊಂಡಿದ್ದರು. ಬ್ರಾಹ್ಮಣರ ಅಗ್ರಹಾರದ ನಡುವೆ ವಿರಾಜಮಾನನಾಗಿದ್ದ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ಯಾವುದೋ ದುಷ್ಟಗ್ರಹದ ವಕ್ರದೃಷ್ಟಿಗೆ ಸಿಲುಕಿ ಹಂತ ಹಂತವಾಗಿ ನಾಶಗೊಳ್ಳಲಾರಂಭಿಸಿತು. ದೇವಾಲಯದ ಸುತ್ತ ಇದ್ದ ಬ್ರಾಹ್ಮಣ ಅಗ್ರಹಾರದ ಮನೆಗಳು ಒಂದೊಂದೇ ಬರಿದಾದವು. ದೇವಸ್ಥಾನವು ಒಂದು ದಿನ ಪ್ರಕೃತಿ ವಿಕೋಪಕ್ಕೆ ಹಂತ ಹಂತವಾಗಿ ಕುಸಿದು ಬೀಳಲಾರಂಭಿಸಿ ನೆಲಸಮವಾಗಿ ದೇವಾಲಯ ಇದ್ದ ಜಾಗದಲ್ಲಿ ದಟ್ಟ ಕಾಡು ಬೆಳೆಯಿತು. ದೇಗುಲ ಇತಿಹಾಸದ ಪುಟ ಸೇರಿತು. ಊರನ್ನು ಪೊರೆಯುತ್ತಿದ್ದ ಊರೊಡೆಯ ಕದ್ರಂಜೆ ಮಹಾಲಿಂಗೇಶ್ವರನನ್ನು ಮತ್ತೆ ಭವ್ಯ ದೇಗುಲದಲ್ಲಿ ಪ್ರತಿಷ್ಠಾಪಿಸಬೇಕು. ಅವನ ಅಂದ ಚಂದ ಕಂಡು ಪುನೀತರಾಗುವ ಮಹದಾಸೆ ಊರಿಗೆ ಇತ್ತಾದರೂ ಕಾಲ ಗರ್ಭದೊಳಗಿನ ಮಹಾಲಿಂಗೇಶ್ವರ ಕಣ್ಣು ತೆರೆಯಲಿಲ್ಲ. ದೇಗುಲ ಮತ್ತೆ ಪುನಶ್ಚೇತನಗೊಳ್ಳಲೇ ಇಲ್ಲವಲ್ಲ ಎನ್ನುವ ಕೊರಗು ಬಿಲ್ಲಾಡಿ ನೈಲಾಡಿಯ ಜನತೆಗೆ ನಿತ್ಯ ನಿರಂತರವಾಯಿತು. ತಮ್ಮ ವೈಯಕ್ತಿಕ ತಾಪತ್ರಯಗಳಿಗೆ ಊರೊಳಗೆ ಪಾಳು ಬಿದ್ದ ಈ ಶಿವಾಲಯವೂ ಕಾರಣವಾಗಿರಬಹುದೇ ಎನ್ನುವ ಸಣ್ಣ ಆತಂಕವು ಊರವರ ಮನಸ್ಸಿನಲ್ಲಿತ್ತು. ಇವೆಲ್ಲವುಗಳನ್ನು ಅರಿತೋ ಏನೋ ಇಸವಿ 2008ರಲ್ಲಿ ದೇಗುಲ ಪುನರ್ ನಿರ್ಮಾಣದ ಪ್ರಯತ್ನಗಳು ಚಿಗುರೊಡೆದವು. ಬೂದಾಡಿಯ ದಿವಂಗತ ಹರ್ಷವರ್ಧನ ಶೆಟ್ಟಿಯವರ ಮುಂದಾಳತ್ವದಲ್ಲಿ, ನಾಗರಾಜ ಉಡುಪ ಅವರ ಮಾರ್ಗದರ್ಶನದಲ್ಲಿ ದೇವಸ್ಥಾನದ ಬಗ್ಗೆ ಅಷ್ಟಮಂಗಳ ಪ್ರಶ್ನೆಯನ್ನೂ ನಡೆಸಲಾಯಿತಾದರೂ ಯಾಕೋ ಈ ಪ್ರಯತ್ನ ಫಲಗೊಳ್ಳಲಿಲ್ಲ. ದಿನಗಳು ಉರುಳುತ್ತಿದ್ದವು. ಮತ್ತೆ ಗ್ರಾಮಸ್ಥರಿಗೆ ನಿರಾಸೆ. ಕದ್ರಂಜೆಯ ಮಹಾಲಿಂಗೇಶ್ವರ ಎಂದು ಕಣ್ಣು ತೆರೆದಾನು, ಗುಡಿ ನಿರ್ಮಾಣದ ನಮ್ಮ ಸಂಕಲ್ಪ ಎಂದು ಸಿದ್ಧಿಸಿಕೊಂಡಾನು ಎನ್ನುವ ಊರ ಮಾತುಗಳು ಒಂದು ನಿರಾಸೆಯ ನಿಟ್ಟುಸಿರಿನೊಂದಿಗೆ ಕೊನೆಯಾಗುತ್ತಿದ್ದವು. ಸುತ್ತಮುತ್ತಲಿನ ಊರುಗಳಲ್ಲಿ ಧಾರ್ಮಿಕ ಸುಕೃತಗಳು ಸಂಪನ್ನಗೊಳ್ಳುವುದನ್ನು ಕಣ್ತುಂಬಿಸಿಕೊಂಡಾಗ ಆ ಖುಷಿ ಸಾರ್ಥಕ ಭಾವವನ್ನು ಮೀರಿ ನಮ್ಮೂರ ಪರಮ ಕಾರಣಿಕ ಕ್ಷೇತ್ರ ಪಾಳು ಬಿದ್ದ ಮರುಕ ಬಿಲ್ಲಾಡಿ ನೈಲಾಡಿಯ ಊರೆದೆಯನ್ನು ತೇವಗೊಳಿಸುತ್ತಿತ್ತು. ಅದೊಂದು ದಿನ ಊರಿನ ಇನ್ನೊಂದು ದೇವಸ್ಥಾನ ಅಭಿವೃದ್ಧಿಯಾಗದ ಕುರಿತು ಪ್ರಶ್ನೆ ಹಾಕಿದ ಸಂದರ್ಭ, ಈ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಆದರೆ ಮಾತ್ರವೇ ಊರಿನ ಉಳಿದ ದೇವಾಲಯಗಳು ಅಭಿವೃದ್ಧಿಯಾಗುತ್ತದೆ. ಕದ್ರಂಜೆಯ ಜೀರ್ಣೋದ್ಧಾರಕ್ಕೆ ಒಬ್ಬ ಚಿರ ಯುವಕ ಬರುತ್ತಾನೆ, ಅವನಿಂದಲೇ ದೇವಸ್ಥಾನ ಅಭಿವೃದ್ಧಿ ಕಾಣುತ್ತದೆ ಎಂಬ ಮಾತು ಕೇಳಿಬಂತು. ಕಾಕತಾಳೀಯವೆಂಬಂತೆ 5 ದಶಕಗಳಿಂದ ಅಜ್ಞಾತವಾಗಿದ್ದ ಶಿವಾಲಯ ನಿರ್ಮಾಣಕ್ಕೆ ಈ ಬಾರಿ ಹೊಸ ಹುರುಪಿನಿಂದ ಟೊಂಕ ಕಟ್ಟಿದ್ದು 2020ರ ಅವಧಿಯಲ್ಲಿ ಅಂದಿನ ಬಿಲ್ಲಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ ಎನ್ನುವ ನವೋತ್ಸಾಹಿ ಯುವಕ. ಅದು 2020. ಇಡೀ ವಿಶ್ವವೇ ಕೋವಿಡ್ ಎಂಬ ಮಹಾಮಾರಿಯಿಂದ ಪರಿತಪಿಸುತ್ತಿತ್ತು. ಲಾಕ್ಡೌನ್ ಕಾರಣದಿಂದ ಊರಿಗೆ ಊರೇ ಸ್ತಬ್ಧವಾಗಿತ್ತು.
ಆಗ ಅವರ ಸದಿಚ್ಛೆಗೆ, ಮಹತ್ವಾಕಾಂಕ್ಷೆಗೆ, ಪರಮ ಧಾರ್ಮಿಕ ಕೈಂಕರ್ಯಕ್ಕೆ ಅವರೊಡನೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯಲನುವಾದದ್ದು ನೈಲಾಡಿಯ ಬ್ರಾಹ್ಮರಿ ಯುವಕ ಮಂಡಲ ಎನ್ನುವ ಯುವ ಸಂಘಟನೆಯ ಕೆಚ್ಚೆದೆಯ ಯುವಕರು. ಅವರೊಂದಿಗೆ ಜೊತೆಯಾದವರು ಬಿಲ್ಲಾಡಿ ಫ್ರೆಂಡ್ಸ್, ಬಿಲ್ಲಾಡಿ ದಸರಾ, ಹಾಗೆಯೇ ಊರಿನ ಹಿರಿಯರು, ಸ್ತ್ರೀ ಶಕ್ತಿ ಸಂಘಗಳು, ಜೊತೆಗೆ ಬಿಲ್ಲಾಡಿ ನೈಲಾಡಿಯ ಸಹೃದಯಿ ಜನತೆ. ಮಹಾಲಿಂಗೇಶ್ವರನಿಗೆ ನಮಿಸಿ ಏಕೋ ದೃಢ ಸಂಕಲ್ಪದಿಂದ ದೇಗುಲದ ಆವಾರದಲ್ಲಿ ಆಳೆತ್ತರ ಬೆಳೆದು ಸಣ್ಣ ಕಾಡೆ ಆದಂತಿರುವ ಪೊದೆಗಳನ್ನು ಸವರಿ ಸತತ 3 ವಾರ ಸ್ವಚ್ಛಗೊಳಿಸುವುದರ ಮೂಲಕ ದೇಗುಲ ಅಭಿವೃದ್ಧಿಗೆ ಓಂಕಾರ
ಹಲೋ 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 ಮೈಕ್ ಟೆಸ್ಟ್. ಹಲೋ 1 2 3. ಹಲೋ ಟೆಸ್ಟಿಂಗ್. ಹಲೋ ಮೈಕ್ ಟೆಸ್ಟ್. ಹಲೋ. ಸೊ ಎಲ್ರಿಗೂ ಶುಭ ಸಂಜೆಯನ್ನು ಕೋರ್ತಾ ನಿಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಇವತ್ತಿನ ಸಭಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕದ್ರಂಜ ಮಹಾಲಿಂಗೇಶ್ವರ ದೇವಸ್ಥಾನ ನೈಲಾಡಿ ಬಿಲ್ಲಾಡಿ ಗ್ರಾಮದ ಒಂದು ಹೊಸ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ತಮ್ಮೆಲ್ಲರ ಸಹಕಾರದಿಂದ ಬ್ರಹ್ಮಕಲಶೋತ್ಸವ ಬಹಳ ಅದ್ಧೂರಿಯಾಗಿ ಸಾಗಿ ಬರ್ತಾ ಇದೆ. ಈ ದಿನದ ಕಾರ್ಯಕ್ರಮವನ್ನು ಆರಂಭಿಸುವ ಮೊದಲು ಈ ದೇವಸ್ಥಾನದ ಕುರಿತಾದ ಒಂದು ವಿಟಿಯನ್ನು ಪ್ಲೇ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಮೊದಲು ಆ ವಿಟಿ ಪ್ಲೇ ಮಾಡಿ ಆದಮೇಲೆ ಇವತ್ತು ಆಗಮಿಸಿರುವಂಥ ಅತಿಥಿಗಳನ್ನು ವೇದಿಕೆ ಮೇಲೆ ನಾನು ಬರಮಾಡಿಕೊಳ್ತೇನೆ. ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ನೇಲಾಡಿ ಬಿಲ್ಲಾಡಿ ಗ್ರಾಮ ಬ್ರಹ್ಮಾವರ ಶ್ರೀ ಕ್ಷೇತ್ರ ಕದ್ರಂಜೆಯ ಬ್ರಹ್ಮಕಲಶೋತ್ಸವದ
ಈ ದಿನದ ಸಭಾ ಕಾರ್ಯಕ್ರಮವನ್ನು ಸುಸ್ಥಿತಿಗೆ ತರ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥ ಅತಿಥಿ ಅಭ್ಯಾಗತರನ್ನು ವೇದಿಕೆ ಮೇಲೆ ನಾನು ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅಂಥೇಳಿ ನಾನು ಮಂದರ್ತಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಗಂಗಾಧರ್ ಶೆಟ್ಟಿಯವರಲ್ಲಿ ಬಹಳ ಪ್ರೀತಿಯಿಂದ ನಾನು ಕೇಳ್ಕೊಳ್ತಾ ಅವರನ್ನು ವೇದಿಕೆಯ ಮೇಲ್ಭಾಗಕ್ಕೆ ಪ್ರೀತಿಪೂರ್ವಕವಾಗಿ ನಾನು ಆಮಂತ್ರಿಸ್ತಾ ಇದ್ದೇನೆ. ಅವರನ್ನು ವೇದಿಕೆಯ ಮೇಲ್ಗಡೆ ನಮ್ಮ ಶ್ರೀ ಪೃಥ್ವಿರಾಜ್ ಶೆಟ್ಟರು, ಉಮೇಶ್ ಹೆಗಡೆ, ಅಶೋಕ್ ಕುಮಾರ್ ಶೆಟ್ಟರು ಎಲ್ಲರೂ ಸೇರಿ ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಜೊತೆಗೆ ಇಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಜೊತೆಗಿರ್ತಾರೆ ಶ್ರೀ ಉದಯ್ ಕುಮಾರ್ ಶೆಟ್ಟಿ, ಉದ್ಯಮಿಗಳು ಬೆಳಗಾಂ. ಅವರನ್ನು ಕೂಡ ನಾನು ಪ್ರೀತಿಯಿಂದ ವೇದಿಕೆಯ ಮೇಲ್ಭಾಗಕ್ಕೆ ಆತ್ಮೀಯವಾಗಿ ಆಮಂತ್ರಿಸ್ತಾ ಇದ್ದೇನೆ. ಹಾಗೆ ಅತಿಥಿ ಅಭ್ಯಾಗತರಾಗಿ ನಮ್ಮ ಜೊತೆಗೆ ಇಂದು ಪಾಲ್ಗೊಳ್ತಾ ಇರುವಂತಹ ಕೃಷ್ಣ ಪ್ರಸಾದ್ ಆಗ್ರೋ ಲಿಮಿಟೆಡ್ ವಂಡಾರ್ನ MD ಆಗಿರುವಂಥ ಶ್ರೀ ಸಂಪತ್ ಕುಮಾರ್ ಶೆಟ್ಟಿ ಸರ್, ತಮ್ಮನ್ನು ಕೂಡ ಬಹಳ ಪ್ರೀತಿಯಿಂದ ವೇದಿಕೆ ಮೇಲೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬೀಡಿನ ಮನೆಯ ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಮಳಹಳ್ಳಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಶ್ರೀ ರತ್ನಾಕರ್ ಶೆಟ್ಟಿ ಬೀಡಿನ ಮನೆಯವರನ್ನು ಕೂಡ ನಾನು ಪ್ರೀತಿಯಿಂದ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೀನಿ. ಗ್ರಾಮ ಪಂಚಾಯತ್ ಬಿಲ್ಲಾಡಿಯ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಸರಸ್ವತಿ ಬಾಯಿ ಅವರನ್ನು, ಗಣೇಶ್ ಕಾಂಪ್ಲೆಕ್ಸ್ ಜಾನುವಾರು ಕಟ್ಟಿ ಉದ್ಯಮಿಗಳಾಗಿರುವಂಥ ಶ್ರೀ ರತ್ನಾಕರ್ ಮರಕಾಲ್ ಅವರನ್ನು, ಡಾಕ್ಟರ್ ಸನ್ಮಾನ್ ಶೆಟ್ಟಿ ಅವರನ್ನು, ಬನ್ನೇರಳಕಟ್ಟೆ ಅಧ್ಯಕ್ಷರು ಇಂಜಿನಿಯರ್ ಅಸೋಸಿಯೇಷನ್ ಬ್ರಹ್ಮಾವರದ ಶ್ರೀ ಗಣೇಶ್ ಪ್ರಸಾದ್ ಶೆಟ್ಟಿ ಅವರನ್ನು, ಯಕ್ಷಕ್ರಪ ಕ್ಯಾಶೂಸ್ನ ಬಿಲ್ಲಾಡಿಯ ಶ್ರೀ ಪೃಥ್ವಿರಾಜ್ ಶೆಟ್ಟಿ ಅವರನ್ನು, ಹಾಗೆ ನಮ್ಮ ಕದ್ರಂಜ ಮಹಾಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ, ಸಂಚಾಲಕರಾದಂಥ ಉಮೇಶ್ ಹೆಗಡೆ, ಸಂಚಾಲಕರಾಗಿರುವ ಅಶೋಕ್ ಕುಮಾರ್ ಶೆಟ್ಟಿ, ಸಂಚಾಲಕರಾಗಿರುವ ಗಣೇಶ್ ಪ್ರಸಾದ್ ಕಾಂಚನ್, ಪ್ರಧಾನ ಕಾರ್ಯದರ್ಶಿ ಆಗಿರುವ ಸಜಿತ್ ಹೆಗಡೆ, ಉಪಾಧ್ಯಕ್ಷರುಗಳಾಗಿರುವಂಥ ಕರುಣಾಕರ್ ಶೆಟ್ಟಿ ನೈಲಾಡಿ, ಭರತ್ ಕುಮಾರ್ ಶೆಟ್ಟಿ ಬಿಲ್ಲಾಡಿ, ಭುಜಂಗ್ ಶೆಟ್ಟಿ ನೈಲಾಡಿ, ಪ್ರಿಯದರ್ಶನ್ ಶೆಟ್ಟಿ ಬಿಲ್ಲಾಡಿ, ಹಾಗೆ ಕಟ್ಟಡ ಸಮಿತಿ ಅಧ್ಯಕ್ಷರಾಗಿರುವಂಥ ಬಿಲ್ಲಾಡಿ ಚಂದ್ರಶೇಖರ್ ಶೆಟ್ಟಿ ಅವರು, ಹಾಗೆ ಪ್ರಭಾಕರ್ ಚಡಗರು ಮತ್ತು ಶ್ರೀಮತಿ ಗುಲಾಬಿ ಅವರು, ಇವರೆಲ್ಲರನ್ನೂ ಕೂಡ ನಾನು ಪ್ರೀತಿಯಿಂದ ಈ ವೇದಿಕೆ ಮೇಲೆ ಪ್ರೀತಿಯಿಂದ ಆಮಂತ್ರಿಸ್ತಾ ಇದ್ದೀನಿ. ತಾವೆಲ್ಲರೂ ವೇದಿಕೆಗೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಿಕೊಳ್ಬೇಕು ಅಂಥೇಳಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ದ್ರಂಬಿ ಮಹಾಲಿಂಗೇಶ್ವರ ದೇವಸ್ಥಾನ ಸ್ಥಳ. ನಮ್ಮ ಕರಾವಳಿ ಕಾರ್ಯಕ್ರಮಕ್ಕೆ ಬಂದ ಅತಿಥಿ ಅಭ್ಯಾಗತರುಗಳನ್ನು ಸ್ವಾಗತಿಸುವ ಜೊತೆಗೆ ಪ್ರಾಸ್ತಾವಿಕವಾಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅಧ್ಯಕ್ಷರಾಗಿರುವಂಥ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ ಅವರಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಕದ್ರಂಜೆಯ ಈ ಒಂದು ಬ್ರಹ್ಮಕಲಶೋತ್ಸವದ ಹೊತ್ತಿನಲ್ಲಿ ಈಗ ನಾವು ಪ್ರಥಮವಾಗಿ ಈ ಸ್ವಾಗತ ಭಾಷಣಕ್ಕಿಂತ ಮುಂಚೆ ಈ ದೇವಸ್ಥಾನದ ಒಂದು ವೀಟಿಯನ್ನು ಪ್ಲೇ ಮಾಡಲಿಕ್ಕಿದ್ದೇವೆ. ದಯಮಾಡಿ ವೀಟಿಯನ್ನು ಪ್ಲೇ ಮಾಡಬೇಕು. ಸ್ಟೇಜಿನ ಲೈಟನ್ನು ಸ್ವಲ್ಪ ಆಫ್ ಮಾಡಿ. ಆಸ್ತಿಕ ಬಂಧುಗಳೇ, ನಮ್ಮಿ ಕರಾವಳಿ ದೇಗುಲಗಳ ತವರು. ಇಲ್ಲಿನ ಅವಳಿ ಜಿಲ್ಲೆಗಳಲ್ಲಿ ನಮ್ಮಿ ಕರಾವಳಿ ದೇಗುಲಗಳ ತವರುವೆನಿಸುವ ಜಿಲ್ಲೆಯ ಕೆಲವು ದೇವಾಲಯಗಳು ಮೊದಲಾದ ಕಾರಣಗಳಿಂದಾಗಿ ಅದ್ಭುತವೆನಿಸುವ ವಾಸ್ತುಶಿಲ್ಪ, ಕೆಲವು ಕಾರಣಿಕವೇ ಮೊದಲಾದ ಕಾರಣಗಳಿಂದಾಗಿ ಪ್ರಸಿದ್ಧವಾಗಿವೆ. ಜೊತೆಗೆ ಕೆಲವು ಪ್ರವಾಸಿ ಆಕರ್ಷಣೆಗಳು ಆಗಿವೆ. ಹೀಗೆ ಕರ್ನಾಟಕದ ಕರಾವಳಿ ದೈವಸ್ಥಾನಗಳು, ದೇವಾಲಯಗಳ ಸುಂದರ ಬೀಡಾಗಿ ನಾಡನ್ನು ದೇವಾಲಯಗಳ ಪುನರ್ಪ್ರತಿಷ್ಠೆ, ದೇವಾಲಯಗಳ ಪುನರ್ಪ್ರತಿಷ್ಠೆ, ಬ್ರಹ್ಮಕಲಶೋತ್ಸವದಲ್ಲಿ ಧಾರ್ಮಿಕ ಸುಕೃತಗಳಲ್ಲಿ ಊರಿಗೆ ಊರೇ ಪರಮ ಧಾರ್ಮಿಕ ಶ್ರದ್ಧೆಯಿಂದ ತೊಡಗಿಸಿಕೊಂಡು ಸಡಗರಿಸುವುದು ಕರಾವಳಿಯಲ್ಲಿ ಸಾಮಾನ್ಯವಾಗಿದೆ. ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕು ಬಿಲ್ಲಾಡಿ ಗ್ರಾಮದ ನೈಲಾಡಿ ಎಂಬ ಸಾವಿರಾರು ವರ್ಷಗಳ ಪುರಾತನ ದೇವಾಲಯ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ.
ಆಯುಧ್ಯ ಪೂಜೆ, ರಂಗಪೂಜೆ, ಶಿವರಾತ್ರಿ ಉತ್ಸವ, ರಥೋತ್ಸವಗಳಿಂದ ಸಡಗರಿಸುತ್ತಿದ್ದ ಈ ಶಿವ ಸಾನ್ನಿಧ್ಯ ಇಂದು ಕಾಲಗರ್ಭದೊಳಗೆ ಅಂತರ್ಗಾಮಿಯಾಗಿದೆ. ಆ ಕಾಲದಲ್ಲಿ ದೇವಸ್ಥಾನದ ಆವರಣದಲ್ಲಿ ಪ್ರಾಥಮಿಕ ಶಾಲೆಯು ಇದ್ದು ಅದೆಷ್ಟೋ ವಿದ್ಯಾರ್ಥಿಗಳು ಇಲ್ಲಿಂದಲೇ ವಿದ್ಯಾರ್ಜನೆ ಪಡೆದುಕೊಂಡಿದ್ದರು. ಬ್ರಾಹ್ಮಣರ ಅಗ್ರಹಾರದ ನಡುವೆ ವಿರಾಜಮಾನನಾಗಿದ್ದ ಕದ್ರಂಜಿ ಮಹಾಲಿಂಗೇಶ್ವರ ದೇವಸ್ಥಾನ ಯಾವುದೋ ದುಷ್ಟಗ್ರಹದ ವಕ್ರದೃಷ್ಟಿಗೆ ಸಿಲುಕಿ ಹಂತ ಹಂತವಾಗಿ ನಾಶಗೊಳ್ಳಲಾರಂಭಿಸಿತು. ದೇವಾಲಯದ ಸುತ್ತ ಇದ್ದ ಬ್ರಾಹ್ಮಣ ಅಗ್ರಹಾರದ ಮನೆಗಳು ಒಂದೊಂದೇ ಬರಿದಾದವು. ದೇವಸ್ಥಾನದಲ್ಲಿ ಒಂದು ದಿನ ಪ್ರಕೃತಿ ವಿಕೋಪಕ್ಕೆ ಹಂತ ಹಂತವಾಗಿ ಕುಸಿದು ಬೀಳಲಾರಂಭಿಸಿ ನೆಲಸಮವಾಗಿ ದೇವಾಲಯ ಇದ್ದ ಜಾಗದಲ್ಲಿ ದಟ್ಟ ಕಾಡು ಬೆಳೆಯಿತು. ಇತಿಹಾಸದ ಪುಟ ಸೇರಿತು. ಊರನ್ನು ಪೊರೆಯುತ್ತಿದ್ದ ಊರೊಡೆಯ ಕದ್ರಂಜಿ ಮಹಾಲಿಂಗೇಶ್ವರನನ್ನು ಮತ್ತೆ ಭವ್ಯ ದೇಗುಲದಲ್ಲಿ ಪ್ರತಿಷ್ಠಾಪಿಸಬೇಕು. ಅವನ ಅಂದ ಚಂದ ಕಂಡು ಪುನೀತರಾಗುವ ಮಹದಾಸೆ ಊರಿಗೆ ಇತ್ತಾದರೂ ಕಾಲ ಗರ್ಭದೊಳಗಿನ ಮಹಾಲಿಂಗೇಶ್ವರ ಕಣ್ಣು ತೆರೆಯಲಿಲ್ಲ. ದೇಗುಲ ಮತ್ತೆ ಪುನಶ್ಚೇತನಗೊಳ್ಳಲೇ ಇಲ್ಲವಲ್ಲ ಎನ್ನುವ ಕೊರಗು ಬಿಲ್ಲಾಡಿ ನೈಲಾಡಿಯ ಜನತೆಗೆ ನಿತ್ಯ ನಿರಂತರವಾಯಿತು. ತಮ್ಮ ವೈಯಕ್ತಿಕ ತಾಪತ್ರಯಗಳಿಗೆ ಊರೊಳಗೆ ಪಾಳು ಬಿದ್ದ ಈ ಶಿವಾಲಯವೂ ಕಾರಣವಾಗಿರಬಹುದೇ ಎನ್ನುವ ಸಣ್ಣ ಆತಂಕವು ಊರವರ ಮನಸ್ಸಿನಲ್ಲಿತ್ತು. ಇವೆಲ್ಲವುಗಳನ್ನು ಅರಿತೋ ಏನೋ ಇಸವಿ 2008ರಲ್ಲಿ ದೇಗುಲ ಪುನರ್ ನಿರ್ಮಾಣದ ಪ್ರಯತ್ನಗಳು ಚಿಗುರೊಡೆದವು. ಬೂದಾಡಿಯ ದಿವಂಗತ ಹರ್ಷವರ್ಧನ ಶೆಟ್ಟಿಯವರ ಮುಂದಾಳತ್ವದಲ್ಲಿ, ನಾಗರಾಜ ಉಡುಪ ಅವರ ಮಾರ್ಗದರ್ಶನದಲ್ಲಿ ದೇವಸ್ಥಾನದ ಬಗ್ಗೆ ಅಷ್ಟಮಂಗಳ ಪ್ರಶ್ನೆಯನ್ನೂ ನಡೆಸಲಾಯಿತಾದರೂ ಯಾಕೋ ಈ ಪ್ರಯತ್ನ ಫಲಗೊಳ್ಳಲಿಲ್ಲ. ದಿನಗಳು ಉರುಳುತ್ತಿದ್ದವು. ಮತ್ತೆ ಗ್ರಾಮಸ್ಥರಿಗೆ ನಿರಾಸೆ. ಕದ್ರಂಜೆಯ ಮಹಾಲಿಂಗೇಶ್ವರ ಎಂದು ಕಣ್ಣು ತೆರೆದಾನು, ಗುಡಿ ನಿರ್ಮಾಣದ ನಮ್ಮ ಸಂಕಲ್ಪ ಎಂದು ಸಿದ್ಧಿಸಿಕೊಂಡಾನು ಎನ್ನುವ ಊರ ಮಾತುಗಳು ಒಂದು ನಿರಾಸೆಯ ನಿಟ್ಟುಸಿರಿನೊಂದಿಗೆ ಕೊನೆಯಾಗುತ್ತಿದ್ದವು. ಸುತ್ತಮುತ್ತಲಿನ ಊರುಗಳಲ್ಲಿ ಧಾರ್ಮಿಕ ಸುಕೃತಗಳು ಸಂಪನ್ನಗೊಳ್ಳುವುದನ್ನು ಕಣ್ತುಂಬಿಸಿಕೊಂಡಾಗ ಆ ಖುಷಿ ಸಾರ್ಥಕ ಭಾವವನ್ನು ಮೀರಿ ನಮ್ಮೂರ ಪರಮ ಕಾರಣಿಕ ಕ್ಷೇತ್ರ ಪಾಳುಬಿದ್ದ ಮರುಕ ಬಿಲ್ಲಾಡಿ ನೈಲಾಡಿಯ ಊರೆದೆಯನ್ನು ತೇವಗೊಳಿಸುತ್ತಿತ್ತು. ಅದೊಂದು ದಿನ ಊರಿನ ಇನ್ನೊಂದು ದೇವಸ್ಥಾನ ಅಭಿವೃದ್ಧಿಯಾಗದ ಕುರಿತು ಪ್ರಶ್ನೆ ಹಾಕಿದ ಸಂದರ್ಭ, ಈ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಆದರೆ ಮಾತ್ರವೇ ಊರಿನ ಉಳಿದ ದೇವಾಲಯಗಳು ಅಭಿವೃದ್ಧಿಯಾಗುತ್ತದೆ. ಕದ್ರಂಜೆಯ ಜೀರ್ಣೋದ್ಧಾರಕ್ಕೆ ಒಬ್ಬ ಚಿರ ಯುವಕ ಬರುತ್ತಾನೆ, ಅವನಿಂದಲೇ ದೇವಸ್ಥಾನ ಅಭಿವೃದ್ಧಿ ಕಾಣುತ್ತದೆ ಎಂಬ ಮಾತು ಕೇಳಿಬಂತು. ಕಾಕತಾಳೀಯವೆಂಬಂತೆ 5 ದಶಕಗಳಿಂದ ಅಜ್ಞಾತವಾಗಿದ್ದ ಶಿವಾಲಯ ನಿರ್ಮಾಣಕ್ಕೆ ಈ ಬಾರಿ ಹೊಸ ಹುರುಪಿನಿಂದ ಟೊಂಕ ಕಟ್ಟಿದ್ದು 2020ರ ಅವಧಿಯಲ್ಲಿ ಅಂದಿನ ಬಿಲ್ಲಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ ಎನ್ನುವ ನವೋತ್ಸಾಹಿ ಯುವಕ. ಅದು 2020. ಇಡೀ ವಿಶ್ವವೇ ಕೋವಿಡ್ ಎಂಬ ಮಹಾಮಾರಿಯಿಂದ ಪರಿತಪಿಸುತ್ತಿತ್ತು. ಲಾಕ್ಡೌನ್ ಕಾರಣದಿಂದ ಊರೇ ಸ್ತಬ್ಧವಾಗಿತ್ತು. ಆಗ ಅವರ ಸದಿಚ್ಛೆಗೆ, ಮಹತ್ವಾಕಾಂಕ್ಷೆಗೆ, ಪರಮ ಧಾರ್ಮಿಕ ಕೈಂಕರ್ಯಕ್ಕೆ ಅವರೊಡನೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯಲನುವಾದದ್ದು ನೈಲಾಡಿಯ ಬ್ರಾಹ್ಮರಿ ಯುವಕ ಮಂಡಲ ಎನ್ನುವ ಯುವ ಸಂಘಟನೆಯ ಕೆಚ್ಚೆದೆಯ ಯುವಕರು. ಅವರೊಂದಿಗೆ ಜೊತೆಯಾದವರು ಬಿಲ್ಲಾಡಿ ಫ್ರೆಂಡ್ಸ್, ಬಿಲ್ಲಾಡಿ ದಸರಾ, ಹಾಗೆಯೇ ಊರಿನ ಹಿರಿಯರು, ಸ್ತ್ರೀ ಶಕ್ತಿ ಸಂಘಗಳು, ಜೊತೆಗೆ ಬಿಲ್ಲಾಡಿ ನೈಲಾಡಿಯ ಸಹೃದಯಿ ಜನತೆ. ಮಹಾಲಿಂಗೇಶ್ವರನಿಗೆ ನಮಿಸಿ ಏಕೋ ದೃಢ ಸಂಕಲ್ಪದಿಂದ ದೇಗುಲದ ಆವಾರದಲ್ಲಿ ಆಳೆತ್ತರ ಬೆಳೆದು ಸಣ್ಣ ಕಾಡೆ ಆದಂತಿರುವ ಪೊದೆಗಳನ್ನು ಸವರಿ ಸತತ 3 ವಾರ ಸ್ವಚ್ಛಗೊಳಿಸುವುದರ ಮೂಲಕ ದೇಗುಲ ಅಭಿವೃದ್ಧಿಗೆ ಓಂಕಾರ ಹಾಡಲಾಯಿತು. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲದೆಡೆಗೆ ಬಿದಡುಂದ ಮಾಯ ಸನ್ನಿಧಿಗೆ ಕಾಪು. ನಾವೊಂದು ಬಗೆದರೆ ದೈವ ಬಗೆದದ್ದೇ ಮತ್ತೊಂದು.
ಪುನಃ ಬಂದ ಕೊರೋನಾ ಎರಡನೇ ಅಲೆಯ ಲಾಕ್ಡೌನ್ ದೇಗುಲ ನಿರ್ಮಾಣ ಪ್ರಯತ್ನವನ್ನು ತುಸು ಹಿಮ್ಮೆಟ್ಟಿಸಿತಾದರೂ 2021ರಲ್ಲಿ ಗ್ರಾಮದ ಹಿರಿಯರು ಸಂಘ ಸಂಸ್ಥೆಗಳ ಸಮ್ಮುಖದಲ್ಲಿ ಮಾಧವನ್ ಬೊದುವಾಳ್ ಅವರಿಂದ ಅಷ್ಟಮಂಗಲ ಚಿಂತನಾ ಕಾರ್ಯಕ್ರಮ ನಡೆಯಿತು. ಮುಂದಿನ 3.5 ವರ್ಷಗಳ ಅವಧಿಯಲ್ಲಿ ಕದ್ರಂಜೆ ಮಹಾಲಿಂಗೇಶ್ವರನ ದೇವಾಲಯ ನಿರ್ಮಾಣದ ಸಂಕಲ್ಪಕ್ಕೆ ಕಟಿಬದ್ಧವಾಯಿತು ಬಿಲ್ಲಾಡಿ ನೈಲಾಡಿ. ಅಂದಿನ ಆ ಅಷ್ಟಮಂಗಲಕ್ಕೆ ತೀರಾ ಅನಿರೀಕ್ಷಿತವಾಗಿ ಆಗಮಿಸಿದ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಅಯೋಧ್ಯೆಯಲ್ಲಿ ರಾಮಮಂದಿರದಂತೆ ಕದ್ರಂಜೆಯಲ್ಲಿ ಮಹಾಲಿಂಗೇಶ್ವರ ದೇಗುಲ ನಿರ್ಮಾಣವಾಗಲಿ ಎಂದು ಆಶೀರ್ವದಿಸಿ ಹರಸಿ ದೇಗುಲ ನಿರ್ಮಾಣಕ್ಕೆ ತಮ್ಮ ಹಿಡಿಯಲ್ಲಿದ್ದ ಮೂಲ ಧನವನ್ನು ನೀಡಿದರು. ಹೌದು, ನಮ್ಮ ಸಂಕಲ್ಪಕ್ಕೆ ಆನೆಬಲ ಬಂತು. ಆ ದಿನವೇ ದೇಗುಲ ನಿರ್ಮಾಣಕ್ಕೆ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಲಾಯಿತು. ಯುವ ಮುಂದಾಳು ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿಯವರನ್ನು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಿಸಿ ಅವರೊಂದಿಗೆ ಊರಿನ ಯುವಕರು, ಮಹಿಳೆಯರು, ಹಿರಿಯರನ್ನು ಒಳಗೊಂಡ ಸಮರ್ಥ ತಂಡವನ್ನು ರಚಿಸಿ ಜವಾಬ್ದಾರಿಗಳನ್ನು ಹಂಚಿ ಮುಂದಡಿ ಇಡಲಾಯಿತು. ನಂತರ ಮುಷ್ಟಿ ಕಾಣಿಕೆ, ಕಲಾ ಸಂಕೋಚ ಕಾರ್ಯಕ್ರಮ ನಡೆದು ಬಾಲಾಲಯ ರಚಿಸಿ ಜೀರ್ಣೋದ್ಧಾರಕ್ಕೆ ಸಂಕಲ್ಪಿಸಲಾಯಿತು. ಮುಂದೆ ಮಹಾಲಿಂಗೇಶ್ವರನೇ ಮುನ್ನಡೆಸಿದ. ಊರು ಬಣ್ಣಿಸಲಸದಳವಾದಂತಹ ಭಕ್ತಿ ಭಾವದಿಂದ ದೇಗುಲ ನಿರ್ಮಾಣ ಕೈಂಕರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿತು. 6 ದಶಕಗಳ ಕೊರಗು ಕೊನೆಗೂ ಮುಕ್ತಿ ಕಂಡಿತು. ಶಿವಕಾರಣಿಕ ಮತ್ತೊಮ್ಮೆ ಜನಜನಿತವಾಯಿತು. ಭಕ್ತಿಯ ಶಕ್ತಿ ಲೋಕಮುಖವಾಯಿತು. ಕದ್ರಂಜೆ ಮಹಾಲಿಂಗೇಶ್ವರ ಸರ್ವಾಂಗ ಸುಂದರವಾದ ಗೋಕಾಕ್ ಶಿಲೆಯಲ್ಲಿ ಶಿಲಾಮಯ ಭವ್ಯ ದೇಗುಲದ ಗರ್ಭಗುಡಿಯಲ್ಲಿ ಪ್ರಸನ್ನನಾಗಿ ನೆಲೆ ನಿಂತು ಭಕ್ತರನ್ನು ಹರಿಸಿ ನಗುವಂತಾಯಿತು. ಊರು ಖುಷಿಯ ಕಡಲಾಯಿತು. ಭಕ್ತ ಮಹಾಜನಗಳೇ, ನಾವು ನಿಮಿತ್ತ ಮಾತ್ರ. ನಮ್ಮನ್ನು ಈ ದೇವತಾ ಕಾರ್ಯದಲ್ಲಿ ಸರ್ವ ವಿಧದಲ್ಲೂ ಮುನ್ನಡೆಸಿದವರು ನೀವು. ನಿಮ್ಮ ಸಾಂದರ್ಭಿಕ ಸಲಹೆ ಸಹಕಾರದಿಂದಲೇ ಇವೆಲ್ಲವೂ ಸಾಧ್ಯವಾಗಿದ್ದು, ಹೂವೆತ್ತಿದಷ್ಟು ಹಗುರವಾಗಿದ್ದು. ಕದ್ರಂಜೆ ಮಹಾಲಿಂಗೇಶ್ವರ ಸದಾ ನಮ್ಮ ನೆತ್ತಿಕಾಯಲಿ. ನಮ್ಮ ಮಕ್ಕಳು ಅವನ ಕಾರಣಿಕದ ಕಥೆ ಹೇಳುವಂತಾಗಲಿ. ಊರು ಸುಖ ಶಾಂತಿ ಸಮೃದ್ಧಿಯಿಂದ ನಳನಳಿಸಲಿ. ಸರ್ವರಿಗೂ ಸನ್ಮಂಗಳವಾಗಲಿ. ಕದ್ರಂಜೆಯ ಸಂಪೂರ್ಣ ಇತಿಹಾಸವನ್ನು ನೀವೆಲ್ಲ ಗಮನಿಸಿದ್ದೀರಿ. ಇವತ್ತು 2ನೇ ದಿನದ ಶ್ರೀ ಕ್ಷೇತ್ರ ಕದ್ರಂಜೆಯ ಈ ಒಂದು ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಒಬ್ಬ ಉದ್ಯಮಿಯಾಗಿ ಮಂದಾರ್ತಿಯಲ್ಲಿ ಜನಿಸಿ ಇಲ್ಲಿಯೇ ಶಿಕ್ಷಣವನ್ನು ಪಡೆದು ಉದ್ಯೋಗಕ್ಕೋಸ್ಕರವಾಗಿ ದೂರದ ಬೆಳಗಾವಿಗೆ ಹೋಗಿ ಇಂದು ಈ ಭಾಗದಲ್ಲಿ ನಮ್ಮಂಥ ಯುವಕರು ಯಾವುದೇ ಒಳ್ಳೆಯ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ನಮ್ಮಂಥ ಯುವಕರನ್ನು ಸದಾ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತಹ ಒಬ್ಬ ಧೀಮಂತ ವ್ಯಕ್ತಿತ್ವ. ಅವರು ಮಾಡುವಂತಹ ಸಾಮಾಜಿಕ ಚಟುವಟಿಕೆಗಳಿಗೆ ಯಾವತ್ತೂ ಅವರು ಪ್ರಚಾರವನ್ನು ಬಯಸಿದವರಲ್ಲ. ಯಾವತ್ತಿದ್ರೂ ನಾನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬರಬೇಕು ಅಂದಾಗ ನನಗೆ ಬೇಡ ಮರೆಯ, ನಾನು ಬಂದು ದೇವಸ್ಥಾನಕ್ಕೆ ಹೋಗಿ ಬಂದು ಪ್ರಸಾದ ತಗೊಂಡು ಹೋಗ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದವರು. ಹಲವಾರು ನಾವು ಹಿಂದೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದಾಗಲೂ ಕೂಡ ನಮ್ಮ ಜೊತೆಗೆ ಗಟ್ಟಿಯಾಗಿ ನಿಂತವರು. ಬೆಳಗಾವಿನಲ್ಲಿ ಬಂಟರ ಸಂಘದ ಉಪಾಧ್ಯಕ್ಷರಾಗಿ ಊರಿನಲ್ಲಿ ಯಾರೇ ಕಷ್ಟ ಅಂತ ಬಂದರೂ ಕೂಡ ಅವ್ರ ಜೊತೆಗೆ ನಿಲ್ಲುವಂಥವರು. ಯಾವುದೇ ಸಂಘಟನೆ ಬಂದರೂ ಕೂಡ ಅವ್ರ ಜೊತೆಗೆ ಒಳ್ಳೆಯ ಕೆಲಸಗಳಿಗೆ ಧ್ವನಿಯಾಗುವಂತಹ, ಮೊನ್ನೆ ತಾನೇ ಶ್ರೀ ದುರ್ಗಾ ಪರಮೇಶ್ವರಿ ಮಂದಾರ್ತಿ ದೇವಸ್ಥಾನದ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಬಹಳ ಯಶಸ್ವಿಯಾಗಿ ಒಬ್ಬ ಶಾಲೆಯ ಹಳೆ ವಿದ್ಯಾರ್ಥಿ ಹೇಗೆ ಮಾದರಿಯಾಗಿ ಇರಬೇಕು ಅನ್ನುವುದನ್ನು ತೋರಿಸಿಕೊಟ್ಟಂತಹ ಧೀಮಂತ ವ್ಯಕ್ತಿತ್ವದ ವಾಮನ ಮೂರ್ತಿ ನಮ್ಮೆಲ್ಲರ ಪ್ರೀತಿಯ ಉದಯ್ ಕುಮಾರ್ ಶೆಟ್ಟರು ಈ ದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು, ಈ ದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಅವರಿಗೆ ನಮ್ಮ ಕದ್ರಂಜೆ ದೇವಸ್ಥಾನದ ಸಮಿತಿಯ ಪರವಾಗಿ, ಎಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ಹಾಕಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವರು
ಇನ್ನೋರವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಭಾಗದ ಸಹಕಾರಿ ರಂಗದ ಭೀಷ್ಮ ಅಂತ ಹೇಳಿದರೆ ತಪ್ಪಾಗಲಾರದು. ಸುಮಾರು 38 ವರ್ಷಗಳ ಕಾಲ ಮಂದರ್ತಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಇಂದು ಆ ಸಹಕಾರಿ ಸಂಘವನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ದು ಯಾವ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೂ ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲಿ ಬಿಲ್ಲಾಡಿ ಇರ್ಬೋದು, ಕಾಡೂರು ಇರ್ಬೋದು, ನಡೂರು ಇರ್ಬೋದು, ಶಿರೂರು ಇರ್ಬೋದು, ಹೆಗ್ಗುಂಜೆ ಇರ್ಬೋದು, ಎಲ್ಲ ಭಾಗಗಳಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ನ ರೀತಿಯ ಒಂದು ಕಲ್ಪನೆಯಲ್ಲಿ ಬ್ರ್ಯಾಂಚ್ಗಳನ್ನು ಮಾಡುವುದರ ಮೂಲಕ ಅದೆಷ್ಟೋ ಜನರಿಗೆ ಉದ್ಯೋಗದಾತರಾಗಿ, ಅದೆಷ್ಟೋ ರೈತರಿಗೆ ಸಹಕಾರಿಯಾಗಿ ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಮಂದಾರ್ತಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಗಂಗಾಧರ್ ಶೆಟ್ಟಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಹಾಗೆ ಉದಯ್ ಕುಮಾರ್ ಶೆಟ್ಟಿಗೆ ಈ ಸಂದರ್ಭದಲ್ಲಿ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಶ್ರೀ ಗಣೇಶ್ ಶೆಟ್ಟಿ ಅರಾಡಿ ಇವರು ನಮ್ಮ ಈ ದೇವಸ್ಥಾನದ ಬಹಳ ಉತ್ತಮ ಒಬ್ಬ ಕಾರ್ಯಕರ್ತ, ಒಬ್ಬ ಸಂಘಟಕ, ನಮ್ಮ ಚಪ್ಪರ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ಗಣೇಶ್ ಶೆಟ್ಟಿ ಅರಾಡಿ ಅವರು ಸುಮಾರು 1 ತಿಂಗಳಿಂದ ಕಾಲ ಅವರು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ತಮ್ಮೆಲ್ಲ ಕೆಲಸಗಳು ಮುಗಿಯುತ್ತಿ ಅವರು ಉದಯ್ ಕುಮಾರ್ ಶೆಟ್ಟಿಗೆ ಈ ಒಂದು ಶಾಲನ್ನು ಹೊದಿಸಿ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಗಂಗಾಧರ್ ಶೆಟ್ಟಿಗೆ ಬಾಲನಾಯ್ಕ್ ಹಾಡಿಮನೆ ಇವರು ಕೂಡ ಹಾಗೆ ನಮ್ಮ ಗ್ರಾಮದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿರಲಿ ಹಗಲು ರಾತ್ರಿ ನಮ್ಮೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಕೆಲಸ ಮಾಡುವಂಥ ಒಬ್ಬ ಮೇರು ವ್ಯಕ್ತಿತ್ವದ ಹಿರಿಯವರು. ಅವರು ನಮ್ಮ ಗಂಗಾಧರ್ ಶೆಟ್ಟಿಗೆ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ನಮ್ಮ ಮುಖ್ಯ ಅತಿಥಿ ನನ್ನ ಕಾಲೇಜು ದಿನಗಳ ಬಹಳ ಒಡನಾಡಿಯಾಗಿ ಕಲಿತದ್ದು ಡಿಪ್ಲೊಮಾ ಇಂಜಿನಿಯರ್ ಆದರೂ ಕೂಡ ಮೆಕ್ಯಾನಿಕ್ನಿಂದ ನೇರವಾಗಿ ನಾನು ಇಂಥ ಒಂದು ಕೆಲಸ ನನಗೆ ಬೇಡ, ಸಾವಿರಾರು ಜನರಿಗೆ ನಾನು ಕೆಲಸವನ್ನು ಕೊಡ್ತೇನೆ ಅನ್ನುವಂತಹ ಒಂದು ಮಹಾ ಸಂಕಲ್ಪದೊಂದಿಗೆ ಇಂದು ಕೃಷ್ಣ ಪ್ರಸಾದ್ ಕ್ಯಾಶ್ಯೂನ್ಸ್ ಮೂಲಕ ಸುಮಾರು 3,500 ಜನರಿಗೆ ಉದ್ಯೋಗವನ್ನು ಕೊಡಿಸಿ ಈ ಭಾಗದ ಹಳ್ಳಿಗಳಿಂದ ಮಹಿಳೆಯರಿರ್ಬೋದು, ಹಿರಿಯರಿರ್ಬೋದು, ಎಲ್ಲ ವರ್ಗದ ಜನರಿಗೆ ಕೆಲಸವನ್ನು ಕೊಟ್ಟು ಕೇವಲ ಕೆಲಸ ಅಲ್ಲ, ತಾನು ದುಡಿದ ಸಂಪಾದನೆಯಲ್ಲಿ ಒಂದಷ್ಟು ಸಮಾಜಕ್ಕೆ ಕೊಡಬೇಕು ಅನ್ನುವ ಹಂಬಲದೊಂದಿಗೆ ವರ್ಷಕ್ಕೆ 10 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಕೊಟ್ಟು ನಮ್ಮ ಬಿಲ್ಲಾಡಿ ಗ್ರಾಮದ 1-2 ವಿದ್ಯಾರ್ಥಿಗಳು ಕೂಡ ನಾನು ಹೇಳಿ ಕೊಟ್ಟಿದ್ದಾರೆ. ಸನ್ಮಾನ್ಯ ಯುವ ನಾಯಕ ಸಂಪತ್ ಕುಮಾರ್ ಶೆಟ್ಟಿ ಅವರನ್ನು ನಮ್ಮ ಎಲ್ಲ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ಸಮಿತಿಯ ಪರವಾಗಿ, ಬಿಲ್ಲಾಡಿ ನೈಲಾಡಿಯ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ನಮ್ಮ ಅಲಂಕಾರ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ರಮೇಶ್ ನಾಯ್ಕ್ ಗುಂಡಿಗೆದ್ದೆ ಇವರು ಶಾಲನ್ನು ಹೊದಿಸಿ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಸಂದೀಪ್ ಶೆಟ್ಟಿ ಶಿರಿಯಾರ ಅವರು ಕೂಡ ಹಾಗೆ ಒಬ್ಬ ಸಂಘಿಯಾಗಿ, ಯುವ ನಾಯಕನಾಗಿ, ಒಬ್ಬ ಉದ್ಯಮಿ, ಯಶಸ್ವಿ ಉದ್ಯಮಿಯಾಗಿ ಸಮಾಜದ ಕಟ್ಟಕಡೆಯ ಜನರೊಂದಿಗೆ ಇರ್ತಕ್ಕಂಥ ನಮ್ಮಂಥ ಯುವಕರೊಂದಿಗೆ ಸದಾ ಒಡನಾಡಿಯಾಗಿರ್ತಕ್ಕಂಥ ಮೊನ್ನೆ ತಾನೇ ಶಿರಿಯಾರದಲ್ಲಿ ನಡೆದ ಬೃಹತ್ ಹಿಂದೂ ಸಮಾಜೋತ್ಸವದ ಒಂದು ಮಾದರಿ ಹಿಂದೂ ಸಮಾಜೋತ್ಸವ ನಮ್ಮ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥ ಅದರ ರೂವಾರಿ ಕೂಡ ಆಗಿರ್ತಕ್ಕಂಥ ಸಂದೀಪ್ ಶೆಟ್ಟರನ್ನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಗ್ರಾಮದ ಅವರಿಗೆ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಗಣೇಶಾಚಾರ್ಯರು, ಬಿಲ್ಲಾಡಿ ಗಣೇಶಾಚಾರ್ಯರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಜೊತೆ ಗಟ್ಟಿಯಾಗಿ ನಿಲ್ಲುವಂತಹ ಒಬ್ಬ ಹಿರಿಯ, ಅವರು ಕೂಡ ಈ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಸದಾ ಚಿಂತನೆ ಇರುವವರು. ಅವರು ನಮ್ಮ ಸಂದೀಪ್ ಶೆಟ್ಟಿಗೆ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ದಿವಂಗತ ಸೀತಾರಾಮ್ ಶೆಟ್ಟರು, ನಮ್ಮ ಕದ್ರಂಜೆ ದೇವಸ್ಥಾನದ ಪ್ರಥಮ ಉಪಾಧ್ಯಕ್ಷರು,
ಈ ದೇವಸ್ಥಾನ ಆಗಬೇಕು ಅನ್ನುವಂಥ ಸಂಕಲ್ಪವನ್ನು ಹೊತ್ತವರು. ಇವತ್ತು ಅವರ ಕುಟುಂಬ ಕೂಡ ಹಾಗೆ ಇವತ್ತು ನಮ್ಮ ಜೊತೆಗೆ ಈ ದೇವಸ್ಥಾನ ನಿಲ್ಲುವ ಸಂದರ್ಭದಲ್ಲಿ ಒಂದು ಗಟ್ಟಿಯಾಗಿ ನಮಗೆ ಯಾವತ್ತು ದೇವಸ್ಥಾನಕ್ಕೆ ಆರ್ಥಿಕ ಅಡಚಣೆ ಬಂದಾಗ ಅವರ ಇಡೀ ಕುಟುಂಬ ನಮ್ಮ ಜೊತೆಗೆ ಗಟ್ಟಿಯಾಗಿ ನಿಂತಿದೆ. ಅವರ ಇಡೀ ಕುಟುಂಬದ ಒಬ್ಬ ಪ್ರತಿನಿಧಿಯಾಗಿ ನಮ್ಮ ಜೊತೆಗೆ ಇದ್ದಾರೆ. ಪೃಥ್ವಿರಾಜ್ ಶೆಟ್ಟಿ, ಸೀತಾರಾಮ್ ಶೆಟ್ಟರ ಪುತ್ರ, ಅವರನ್ನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದರೊಂದಿಗೆ ಅವರಿಗೆ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಮಧುರ ನೈಲಾಡಿ, ನಮ್ಮ ನೀರು ಸರಬರಾಜು ಸಮಿತಿಯ ಸಂಚಾಲಕರು ಮಧುರ ನೈಲಾಡಿ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಇನ್ನೋರವರು ನಿನ್ನೆ ವೇದಿಕೆಗೆ ಬಂದಿರಲಿಲ್ಲ. ಯಾವತ್ತೂ ಪ್ರಚಾರವನ್ನು ಬಯಸದ ನಮ್ಮ ಇನ್ನೊಂದು ಉಪಾಧ್ಯಕ್ಷರು, ನಾವು ಬಿಲ್ಲಾಡಿಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಲಿ ಒಂದು ನಮಗೆಲ್ಲರಿಗೂ ಹಿರಿಯ ಅಣ್ಣನಾಗಿ ನಾವು ತಪ್ಪು ಮಾಡಿದರೆ ಬೆಳಿಗ್ಗೆ 6:30ಗೆ ಫೋನ್ ಮಾಡಿ ಬೈಯುವಂತಹ ವ್ಯಕ್ತಿತ್ವ, ನೇರ ನಡೆನುಡಿಯ ವ್ಯಕ್ತಿತ್ವ ಇರ್ತಕ್ಕಂಥ. ಯಾಕಂದರೆ ನಾವೆಲ್ಲ ಸುಮಾರದಕ್ಕೆ ಯಾರೆಲ್ಲ ಬೈದ್ರೆಲ್ಲ ಕೇಳ್ತಿಲ್ಲ, ಆದರೆ ಪ್ರಿಯದರ್ಶನ್ ಶೆಟ್ಟರು ಬೈದರೆ ಯಾವತ್ತು ನಾವೆಲ್ಲ ಕೇಳ್ತೇವೆ. ಯಾಕಂದರೆ ಅವರೊಬ್ಬ ನೇರ ನಡೆನುಡಿಯ ಕ್ಲೀನ್ ಆರ್ಟ್ ವ್ಯಕ್ತಿತ್ವ. ನಮ್ಮ ಈ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ಹಲವಾರು ಜನ ಜವಾಬ್ದಾರಿ ತೆಗೆದುಕೊಂಡಲ್ಲಿ ಆ ಜವಾಬ್ದಾರಿತನವನ್ನು ನಿಭಾಯಿಸಿದಂತಹ ಒಬ್ಬ ವ್ಯಕ್ತಿತ್ವದಲ್ಲಿ ಪ್ರಿಯದರ್ಶನ್ ಶೆಟ್ಟರು ಕೂಡ ಒಬ್ಬರು. ಅವರಿಗೆ ನಮ್ಮ ಇನ್ನೋರ್ವ ನಮ್ಮೆಲ್ಲರ ಅಣ್ಣ ಆಗಿರ್ತಕ್ಕಂಥ ಶಶಿಧರ್ ಶೆಟ್ಟಿ ಸಳ್ಳಿಗೆದ್ದೆಯವರು, ಇವರು ಕೂಡ ಹಾಗೆ. ನಾವು ಯಾವುದೇ ಹೊತ್ತಿಗೆ ನಮಗೆ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಹೆದರಿಕೆ ಆದರೆ ಒಬ್ಬ ಉಪ್ಪಾಳ ಅಂತ ಬೇಕು. ಆ ಉಪ್ಪಾಳ ಯಾರು ಕೇಳಿದ್ರೆ ನಮ್ಮ ಶಶಿಯಣ್ಣ, ನೀವು ಎಂತ ಬೇಕಾದ್ರೆ ಮಾಡಿ, ಏನು ಬೇಕಾದ್ರೆ ಮಾಡಲಿ, ಎಂತ ಕಾಂಬ ಅಂತ ವ್ಯಕ್ತಿತ್ವ ಶಶಿಯಣ್ಣ ಇವತ್ತು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರವರು ನಮ್ಮ ಉಪಾಧ್ಯಕ್ಷರು, ನಾನು ನಿನ್ನೆ ಅವ್ರ ಬಗ್ಗೆ ಹೇಳಿದ್ದೇನೆ, ನಮ್ಮ ಜೊತೆಗೆ ಸದಾ ಇರ್ತಕ್ಕಂತಹ ನಮ್ಮ ಶ್ರೀ ನೈಲಾಡಿ ಚಿಕ್ಕಮ್ಮ ದೇವಸ್ಥಾನದ ಮುಕ್ತೇಶ್ವರರಾಗಿರ್ತಕ್ಕಂಥ ಭುಜಂಗ್ ಶೆಟ್ಟರು, ಇವರಿಗೂ ಕೂಡ ಹಾಗೆ ಇವರನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ರಾಘವೇಂದ್ರ ಪೂಜಾರಿ ನೈಲಾಡಿ ಅವರು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರವರು ಭರತ್ ಕುಮಾರ್ ಶೆಟ್ಟರು, ಅವರ ಬಗ್ಗೆ, ಅವರ ಕುಟುಂಬದ ಬಗ್ಗೆ ನಾನು ಸದಾ ಹೇಳಿದ್ದೇನೆ. ಅವರು ಕೂಡ ಹಾಗೆ ಅವರ ಇಡೀ ಕುಟುಂಬ ನಮ್ಮ ಜೊತೆಗೆ ಇವತ್ತು ಗಟ್ಟಿಯಾಗಿ ನಿಂತಿದೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ಇವರಿಗೆ ಮಾಲತಿ ಮಡಿವಾಳ, ಇವರು ಕೂಡ ಹಾಗೆ ತೆರೆಮರೆಯ ಕಾಯಿಗಳು. ನಾವೆಲ್ಲ ಇಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡಿದರೆ ಇವರೆಲ್ಲ ಅಲ್ಲಿ ಪಾತ್ರ ತೊಳೆಯೋದು, ದೇವಸ್ಥಾನ ಒರೆಸೋದು, ರಾತ್ರಿ 12 ಗಂಟೆ ಆದರೂ ಕೂಡ ಇವರೆಲ್ಲ ಮನೆಗೆ ಹೋಗುವುದಿಲ್ಲ. ಅಂಥ ಕಾರ್ಯಕರ್ತರು ಇವತ್ತು ಭರತ್ ಕುಮಾರ್ ಶೆಟ್ಟರಿಗೆ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರವರು ನಮ್ಮ ಗ್ರಾಮದ ಪ್ರಥಮ ಪ್ರಜೆ. ನಮ್ಮ ಗ್ರಾಮದಲ್ಲಿ ಯಾವುದೇ ಕೆಲಸ ಮಾಡಲಿ, ಅವರಾಗಲಿ ಅವ್ರ ಪತಿಯಾಗಲಿ ನಿಸ್ವಾರ್ಥ ಸೇವೆಯನ್ನು ಮಾಡುವವರು. ನಮ್ಮ ಗ್ರಾಮ ಪಂಚಾಯತ್ನ ನಾನು ಅಧ್ಯಕ್ಷನಾಗಿದ್ದಾಗ ಉಪಾಧ್ಯಕ್ಷನಾಗಿರ್ತಕ್ಕಂಥ ಒಬ್ಬ ಮಹಿಳೆ, ನಾವು ಯಾವುದೇ ಕೆಲಸವನ್ನು ಹೇಳಲಿ ಅದು ಗ್ರಾಮದಲ್ಲಿ ಅದನ್ನು ಯಥಾವತ್ತಾಗಿ ಮಾಡುವಂಥ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸರಸ್ವತಿ ಬಾಯಿ, ಇವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇವೆ. ಇವರಿಗೆ ನಮ್ಮ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರುಕ್ಮಿಣಿ ಶೆಟ್ಟಿಯವರು ವೇದಿಕೆಗೆ ಬಂದು ಅವರಿಗೆ ಶಾಲನ್ನು ಓದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರುಕ್ಮಿಣಿ ಶೆಟ್ಟಿ ಅವರು ಎಲ್ಲಿದ್ರು ಕೂಡ ಬರಬೇಕು. ಇವರು ಕೂಡ ಹಾಗೆ ನಮ್ಮ ಇಡೀ ಅರ್ಧ ಬಿಲ್ಲಾಡಿ ವಾರ್ಡನ್ನು ಮನೆ ಮನೆಗೆ ನಡ್ಕೊಂಡೋಗಿ ತಿರುಗಿ ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಹಿಡಿದು ಸಂಪೂರ್ಣವಾಗಿ ಅವರೆಲ್ಲ ಮನೆಗೆ ಹೋಗುವಾಗ ರಾತ್ರಿ 12 ಗಂಟೆಗೆ, 1 ತಿಂಗಳಿಂದ ಈಚೆಗೆ ನಮ್ಮ ಜೊತೆಗೆ ಇರ್ತಕ್ಕಂಥ ರುಕ್ಮಿಣಿ ಅಕ್ಕ ಬಂದು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಬಂದು ಹಾಲಿ ಅಧ್ಯಕ್ಷರಿಗೆ ಒಂದು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಗುಲಾಬಿ ಟೀಚರ್ ಬಗ್ಗೆ ನಾನು ನಿನ್ನೆ ಸವಿಸ್ತಾರವಾಗಿ ಹೇಳಿದೆ. ನಮ್ಮ ಜೊತೆಗೆ ಹಗಲು ರಾತ್ರಿ ಇರ್ತಕ್ಕಂಥ ಗುಲಾಬಿ ಟೀಚರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಸಚಿನ್ ನೈಲಾಡಿ ಇವರು ವೇದಿಕೆಗೆ ಬಂದು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರವರು ಕಟ್ಟಡ ಸಮಿತಿಯ ಅಧ್ಯಕ್ಷರು ಚಂದ್ರಶೇಖರ್ ಶೆಟ್ಟರು, ಅವರು ನಮ್ಮ ಜೊತೆಗೆ ಸದಾ ಇರ್ತಕ್ಕಂಥ ಒಬ್ಬ ಹಿರಿಯ ಜೀವಿ, ನಮ್ಮ ಕಟ್ಟಡ ಸಮಿತಿ ಅಧ್ಯಕ್ಷರು. ಎಲ್ಲ ಕಾರ್ಯಗಳಿಗೆ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಇನ್ನೋರು ವ್ಯಕ್ತಿ, ಅವರಿಗೆ ರಾಮನಾಯ್ಕ್ ಕೆಪ್ರಾಡಿ, ರಾಮನಾಯ್ಕ್ ಕುಪ್ಪನಕಲು, ಇವರು ಬಂದು
ಶಾಲನ್ನು ಹೊದಿಸಿ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇವರೆಲ್ಲ ಕಾರ್ಯಕರ್ತರು ಹಗಲು ರಾತ್ರಿ ನಮ್ಮ ಜೊತೆಗೆ ನಮ್ಮ ಊರಿನ ಯಾವುದೇ ಕಾರ್ಯಕ್ರಮ ಇರಲಿ ದುಡಿಯುವಂತಹ ವ್ಯಕ್ತಿಗಳು. ಅವರು ಚಂದ್ರಶೇಖರ್ ಶೆಟ್ಟರಿಗೆ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಬಂದಿರತಕ್ಕಂತಹ ಎಲ್ಲ ಊರ ಪರ ಊರ ನಮ್ಮ ಹಲವಾರು ದಾನಿಗಳು ಇವತ್ತು ನಮ್ಮ ಎದುರು ಕೂತಿದ್ದಾರೆ. ಅವರಿಂದ ಈ ದೇವಸ್ಥಾನ ಇವತ್ತು ತಲೆ ಎತ್ತಿ ನಿಂತಿದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷವಾಗ್ತದೆ. ಹಾಗೆ ಮತ್ತೊಮ್ಮೆ ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮದವರಿಗೂ ಪತ್ರಿಕಾ ಮಿತ್ರದವರು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಇವತ್ತು ನಮ್ಮ ಜೊತೆಗೆ ಇರ್ತಕ್ಕಂಥ ರತ್ನಾಕರ್ ಶೆಟ್ಟರು ದಯಮಾಡಿ ವೇದಿಕೆಗೆ ಬರಬೇಕು. ಅವ್ರ ಜೊತೆ ಕರುಣಾಕರ್ ಶೆಟ್ಟರು, ನಾನು ಅವರಿಬ್ಬರು ಪೂಜೆದಲ್ಲಿ ಸಂಕಲ್ಪದಲ್ಲಿದ್ದರು, ನಾನು ಅವ್ರನ್ನ ನೋಡಲಿಲ್ಲ. ರತ್ನಾಕರ್ ಶೆಟ್ಟರು ಈ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ರತ್ನಾಕರ್ ಶೆಟ್ಟರ ಬಗ್ಗೆ ನಾನು ಒಂದೆರಡು ಮಾತು ಹೇಳಲೇಬೇಕು. ಯಾಕಂದರೆ ನಾವು ಈ ದೇವಸ್ಥಾನದ ಅಷ್ಟಮಂಗಿಲದ ಹಾಕಿದ ದಿನದ ನಮ್ಮದು ರತ್ನಾಕರ್ ಶೆಟ್ಟರದ ಸ್ನೇಹತ್ವ ಬೆಳೆದದ್ದು. ಆ ದಿನದಿಂದ ಇಂದಿನವರೆಗೆ ರತ್ನಾಕರ್ ಶೆಟ್ಟರು ಈ ದೇವಸ್ಥಾನ ಹೇಗಾಗಬೇಕು, ಯಾವ ರೀತಿ ನಾವು ಕಲೆಕ್ಷನಿಗೆ ಹೋಗಬೇಕು, ಯಾವ ರೀತಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು, ನಮಗೆಲ್ಲರಿಗೂ ಕೂಡ ಸದಾ ಮಾರ್ಗದರ್ಶನವನ್ನು ಕೊಟ್ಟು ಯಾಕಂದರೆ ನಾವೆಲ್ಲ ಯುವಕ ತಂಡ, ಇವರೆಲ್ಲ 5-6 ಜನ ಹಿರಿಯವರು. ನಾವು ತಪ್ಪು ಮಾಡಿದ್ರು ಕೂಡ ಹೇಳಬೇಕು, ಬೈಬೇಕು ಅನ್ನೋದು ನಾವು ಮೀಟಿಂಗ್ನಲ್ಲಿ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ. ಅದೆಲ್ಲವನ್ನ ತಿದ್ದಿ ತೀಡಿ ನಮ್ಮನ್ನೆಲ್ಲ ಈ ಹಂತಕ್ಕೆ ಬಂದು ಮುಟ್ಟಿಸಿದಂತಹ ರತ್ನಾಕರ್ ಶೆಟ್ಟರಿಗೆ ಒಂದು ದೊಡ್ಡ ಚಪ್ಪಾಳೆ ಹಾಕಬೇಕು. ನಾವು ದೇವಸ್ಥಾನಕ್ಕೆ ಹಣ ಕಡಿಮೆ ಆದಾಗ ನೀವೆಂತ ಹೆದರಬೇಡಿ, ಪೇಮೆಂಟ್ ದುಡ್ಡಿಲ್ಲದೆ ನಾನು 1 ಲಕ್ಷ ಕೊಡ್ತೀನಿ ಅಂತ ಹೇಳಿ ಎಷ್ಟೊತ್ತಿಗೂ ಶನಿವಾರಕ್ಕೆ ಅವರು 1 ಲಕ್ಷ ಕೂಡ ಕೊಟ್ಟವರು. ಗಣೇಶಾಚಾರ್ಯರು ಶಾಲೆ ಕೊಟ್ಟರು, ಅವ್ರ ಬಗ್ಗೆ ಹೇಳಬೇಕು. ಅವರು ಕೂಡ ಹಾಗೆ ಯಾವತ್ತೂ ದುಡ್ಡಿಲ್ಲದೆ ಇದ್ದರೆ 1 ಲಕ್ಷ ನಾನು ಕೊಡ್ತೇನೆ ಅಂತ ಹೇಳಿ ನಮಗೆ ಹಣ ಕೊಟ್ಟವರು. ಪ್ರಿಯದರ್ಶನ್ ಶೆಟ್ಟರು ಮನೆಯವರ ಬಗ್ಗೆ ನಾನು ಹೇಳಿದೆ. ಇವತ್ತು ಪ್ರಫುಲ್ಲರಾಜ್ ಶೆಟ್ಟರು ಇರ್ಬೋದು, ಪ್ರಿಯದರ್ಶನ್ ಶೆಟ್ಟರು ಯಾರು ಕೂಡ ನಮಗೆ ಶನಿವಾರ ಕೆಲಸದಲ್ಲಿ ಪೇಮೆಂಟಿಗೆಲ್ಲ ತುಂಬ ತೊಂದರೆ ಆಗಿದೆ. ತೊಂದರೆ ಆದಾಗ ನಾವು ಒಂದೇ ಮಾಲಿಂಗೇಶ್ವರನ ಹತ್ರ ಕೇಳಬೇಕು, ಇಲ್ಲ ನಮ್ಮ ಸಮಿತಿಯ ಕೆಲವು 4-5 ಜನ ಪಿಲ್ಲರ್ಸ್ ಇದ್ದಾರೆ ಅವ್ರ ಹತ್ರ ಕೇಳಬೇಕು. ಇಲ್ಲದಿದ್ದರೆ ನಾವು ಸ್ವಲ್ಪ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಿ ಹಾಕಬೇಕು. ಇವರೆಲ್ಲ ಇರಲಿಕ್ಕೋಸ್ಕರವಾಗಿ ಇವತ್ತು ದೇವಸ್ಥಾನ ತಲೆ ಎತ್ತಿ ನಿಂತಿದೆ. ಭಾರ್ಗವ ಹೆಗ್ಡೆಯವರು ಯಾವತ್ತೂ ವೇದಿಕೆಗೆ ಬರುವುದಿಲ್ಲ, ಅವರು ಕೂಡ ಹಾಗೆ ದುಡ್ಡು ಕಮ್ಮಿ ಆದಾಗ ನಾವು ಫೋನ್ ಮಾಡಲಿಕ್ಕೆ ಇನ್ನೊಂದು ಜನ, ನಮಗೆ ಇಂಥ ಒಂದು 10-15 ಜನ ಇರಲಿಕ್ಕೋಸ್ಕರವಾಗಿ ನಾವು ಹೆದರಿಕೆ ಇಲ್ಲ. ನಮ್ಮ ಪ್ರಥಮತ್ವವಾಗಿ ಮತ್ತೊಂದು ವಿಷಯವನ್ನು ನಾನು ನಿನ್ನೆ ಬಿಟ್ಟೆ. ನಮ್ಮದು 19 ಲಕ್ಷ ಸಾಲ ಮಾಡಿ ನಾವು ದಿನ ಇಟ್ಟದ್ದು, ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. 19 ಲಕ್ಷ ನಮ್ಮ ಮೇಲೆ ಸಾಲ ಇದೆ. ಯಾವ ಬ್ಯಾಂಕನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೊಟ್ಟಿಲ್ಲ. ಒಂದು 5-6 ಜನ ಸಾಲವನ್ನು ಕೊಟ್ಟರು. ಆ ಸಾಲ ಕೊಟ್ಟವ್ರ ಹೆಸರನ್ನು ನಾನು ಹೇಳಲೇಬೇಕು. ಯಾಕಂದರೆ ಹೇಳದೇ ಇದ್ದರೆ ನಾವು ಅವರೆಲ್ಲ ವಾಟ್ಸಪ್ಪಿಗೆ ಹಾಕಲಿಕ್ಕೆ ನಮ್ಮನ್ನು ಹಾಕಬಾರ್ದಂತ ನಮ್ಮನ್ನೆಲ್ಲ ತಡೆ ಹಿಡಿದಿದ್ದಾರೆ. ನಮ್ಮ ಯಕ್ಷಿಕರಪ್ಪ ಕ್ಯಾಶ್ಯೂ ಇಂಡಸ್ಟ್ರೀಸ್ನ ಪ್ರಿಯದರ್ಶನ್ ಶೆಟ್ಟಿ ಇರ್ಬೋದು, ಪ್ರಫುಲ್ಲರಾಜ್ ಶೆಟ್ಟಿ, ಇವತ್ತು ಅವರೆಲ್ಲ ಇಡೀ ಆಡಳಿತ ವರ್ಗದವರು 3 ಲಕ್ಷ ರೂಪಾಯಿಯನ್ನು ನಮಗೆ 19 ಲಕ್ಷದಲ್ಲಿ ಕೊಟ್ಟರು. ಹಾಗೆ ಇನ್ನೊಂದು ನಮ್ಮ ಪಿಲ್ಲರ್ ನಮ್ಮ ಜೊತೆ ಸದಾ ಇರ್ತಕ್ಕಂಥ ಸಜಿತ್ ಹೆಗ್ಡೆ ಅವರು 5 ಲಕ್ಷ ರೂಪಾಯಿನ ನಾನು ಹಾಕ್ತೇನೆ ಅಂತ ಹೇಳಿದರು. ಹಾಗೆ ಇನ್ನೊಂದು ನಮ್ಮ ಭಾರ್ಗವ ಹೆಗ್ಡೆಯವರು ನೀವೇನು ಎದುರು ಬೇಡ, ನಾನು 2 ಲಕ್ಷ ಕೊಡ್ತೇನೆ ಅಂತ ಹೇಳಿದರು. ಅಶೋಕಣ್ಣ, ನಮ್ಮ ಹುಬ್ಬಳ್ಳಿ ಅಶೋಕಣ್ಣ, ನೀವೆಂತ ಹೆದರಬೇಡಿ ಮಕ್ಕಳೇ, ನಾನು ಗಣಪತಿ ಗುಡಿ ಕೊಟ್ಟಿಲ್ಲ, ಇದೊಂದು 2 ಲಕ್ಷ ಇರಲಿ ಮತ್ತೆಂತ ಕಾಮ ಅಂತ ಹೇಳಿದರು. ಹಾಗೆ ಇನ್ನೋರವರು ನಮಗೆ 2 ಲಕ್ಷ ಕೊಡ್ತಿದ್ರು. ನಮ್ಮ ಇವರು ವಿಶೇಷವಾಗಿ ಗಣೇಶ್ ಪ್ರಸಾದರು ಅವರು ವೇದಿಕೆ ಬೇಡ, ಪ್ರಚಾರ ಬೇಡ, ನಾವು ದುಡ್ಡು ಕೊಟ್ಟದ್ದು ಯಾರಿಗೆ ಹೇಳು ಬೇಡ ಅಂತ ಹೇಳಿದರು. 8 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ, 8 ಲಕ್ಷ. ಹಾಗೆ ಇನ್ನೊಂದು ನಮಗೆ ಸಾಲವನ್ನು ಕೊಟ್ಟವರು ರತ್ನಾಕರ್ ಶೆಟ್ಟರು. ಹಾಗೆ ಮತ್ತೆ ನಮಗೆ ಕರುಣಣ್ಣ ನಮಗೆ ಈ ದೇವಸ್ಥಾನದ ಆರಂಭದಿಂದಲೂ ನಾವು ಅವ್ರು 10 ಲಕ್ಷ ಕೊಡ್ತೀವಿ ಅಂತ ಹೇಳೋದು ನಮ್ಗೆ ಭಾರಿ ಖುಷಿ. ದುಡ್ಡು ಇಲ್ದಿರ್ ಕೂಡ ಅವ್ರದ್ದು 10 ಲಕ್ಷ ವಜಾ ವಾಪದಲ್ಲಿ ನಾವು ಕರುಣಣ್ಣನೇ ನಾವು ಎಷ್ಟೋ ಸಲ ಜ್ಯೋತಿಯಿಂದ ನಿಮ್ಮ 10 ಲಕ್ಷದಾಗ ಒಂದು 50 ಸಾವಿರ ಕೊಡಿ ಕರುಣಣ್ಣ ಅಂತ ಹೇಳಿದರು. ಅದೆಲ್ಲವನ್ನು ಕೊಟ್ಟು ಮತ್ತೆ 2 ಲಕ್ಷ ಸಾಲ ಬೇಚ್ಕೊಳ್ಳಿ ಅಂತೇಳಿ ಮತ್ತೆ 2 ಲಕ್ಷ ಸಾಲ ಕೊಟ್ಟರು. ಉಳಿದದ್ದು ಸ್ವಲ್ಪ ನಾನು ಹಾಕಿದೆ. ಮತ್ತೆ ಯಾರಾದರೂ ಬಿಟ್ಟು ಹೋಯ್ತಾ? ಇಲ್ಲಲ್ಲ, ಕಡೆಗೆ ಸಾಲ ಕೊಟ್ಟರಿದ್ದೆ ನಾನು. ಯಾಕಂದರೆ ನಾನು ಯಾವತ್ತೂ ಭಾಷಣದಲ್ಲಿ ಅಥವಾ ಎಲ್ಲೂ ಬರ್ಕೊಂಡು ನಾನು ಮಾತಾಡೋದಿಲ್ಲ, ನನ್ನ ಮನಸ್ಸಲ್ಲಿ ಇದ್ದದನ್ನ ಯಾವತ್ತೂ ಹೇಳೋದು. ಹೀಗೆ ಇಂಥವರೆಲ್ಲ ಸಾಲ ಕೊಟ್ಟು 19 ಲಕ್ಷ ನಾವು ಸಾಲ ಮಾಡ್ತು. ಸಾಲ ಮಾಡಿ ನನಗೆ ನಿನ್ನೆ ನಮ್ಮ ವಂಡಾರ ಬೈರು ನನಗೆ ಅವತ್ತೊಂದು ದಿವಸ ಫೋನ್ ಮಾಡ್ರು. ದಿನ ಇಟ್ಟು ನಾವು ಡೇಟ್ ಅನೌನ್ಸ್ ಘೋಷಣೆ ಮಾಡ್ತು. ವಂಡಾರ ಬೈರು ಫೋನ್ ಮಾಡಿ, ಅಲ್ಲ ಮಾರೆ ನಿನ್ನ ಎದಿ ವೈಲಿಗೆ ಮೆಚ್ಚಿದೆ ಮಾರೆ ಅಂತ ಹೇಳಿದೆ. ಎಂತ ಕೇಳ್ರಿ,
ನಾನಿನ್ನೆ ಬಂದಿದ್ದೀವಿ ಮರ ದೇವಸ್ಥಾನದಾಗ ಒಂದು ಅಕ್ಷರ ಕೆಲಸ ಇಲ್ಲ, ನೀವು ಹೆಂಗೆ ಪ್ರತಿಷ್ಠೆ ಮಾಡ್ತೀರಿ? ದುಡ್ಡಿಲ್ಲ ಇತ್ತು ಮರೆಯ, ಅಕೌಂಟಂಗೆ ಕೇಂದ್ರ ದುಡ್ಡಿಲ್ಲ ಅಂತ ಹೇಳ್ತಿದ್ದೆ. ಹೌದು ಮಾರ್ರೆ, ಅಕೌಂಟಂಗೆ ದುಡ್ಡಿಲ್ಲ, ಸ್ವಲ್ಪ ಸಾಲ ಮಾಡಿತ್ತು. ಸಾಲ ಕೊಡದೇ ಇದ್ರೆ ನಮ್ಮ ದೋಸ್ತಿಗಳು ಸ್ವಲ್ಪ ದಿನ ಬೈಯೂರ, ಆದರೆ ತಡ್ಕಂಬ ಶಕ್ತಿ ಇದ್ದಾರೆ. ಕೆಲವರು ಅದ್ರಂಗೆ ತಡ್ಕಂಬ ಶಕ್ತಿ ಇಲ್ದಿರೂ ನಮ್ಗೆ ಕೊಟ್ಟಿರ. ಅವರಿಗೆಲ್ಲ ಸಂಕಲ್ಪ ಐತಿ ಈ ದೇವಸ್ಥಾನ ಆಯ್ಕಂತ. ಅದಕ್ಕೆ ಸಾಲ ಮಾಡಿ ಮುಂದೆ ಅಡ್ಡಿಲ್ಲ, ನೀವು ಸಾಲ ಮಾಡಿ ಮುಂದವರು ಅಡ್ಡಿಲ್ಲ ಮರೆ, ನಾವು ನಿಮ್ಮನ್ನು ಬಿಟ್ಟಾಕೋದಿಲ್ಲ ಅಂತ ಹೇಳಿದ್ರು. ಬೈರು ಕೂಡ ನಮ್ಮ ಜೊತೆಗೆ ಹೆಚ್ಚು ಕಮ್ಮಿ ಯಾರು ನಾನಿದ್ದೆ ಅಂತೇಳಿ ಅವರು ಒಂದು ಧೈರ್ಯ ಕೊಟ್ಟಿರ. ಹೀಗೆಲ್ಲ ಇದೆಲ್ಲ ವ್ಯವಸ್ಥೆ ಮಾಡಿ ನಾವು ಈ ದೇವಸ್ಥಾನವನ್ನು ಈ ಮಟ್ಟಕ್ಕೆ ನಿಲ್ಲಿಸಿದ್ದು. ಒಂದು ಖುಷಿ ಅಂದರೆ ಇವತ್ತು ಈ ಸಭೆ ಹೇಳಲೇಬೇಕು. ಬೆಳಿಗ್ಗೆ ನಮ್ಮ ಗಣೇಶ್ ಮಾಸ್ಟ್ರು ಬಂದು ಹೇಳಿದರು, ಅಲ್ಲ ಮರೆಯ ಇದೆಲ್ಲ ಸಮ ನಾವು ಈ ದೇವಸ್ಥಾನ ಪ್ರತಿಷ್ಠೆ ಮಾಡ್ತಾ ಇತ್ತು, ಆದರೆ ಸುತ್ತಬೋಳಿ ಮಾಡ್ಮೇಲೆ ಮೊಡ್ಲಾಕಿದ್ಕೊಂಡ್ರೆ ಭಾರಿ ಬೇಜಾರತ್ತ. ಇದಕ್ಕೊಂದು ಎಂತಾರು ಐಡಿಯಾ ಮಾಡ್ಕಲ್ಲ, ಎಂತ ಮಾಡ್ಲಕ್ಕ ಗಣೇಶ್ ಮಾಸ್ಟರ್ ಕೇಂಡೆ. ಆಗ ನವೀನಣ್ಣ ಮತ್ತು ಗಣೇಶ್ ಅಣ್ಣ ನಮ್ಮ ಉಮ್ಮನತ ಅಣ್ಣ ಎಲ್ಲ ಇದ್ದೀರು. ಅವ್ರು ಹೇಳ್ರು ಇದಕ್ಕೆ ಎಂತ ಇಲ್ಲ, ಗಣೇಶ್ ಮಾಸ್ಟರ್ ಹೇಳ್ರು ಬಾದ್ನಿ ನಾನೊಂದು 10,000 ರೂಪಾಯಿ ಕೊಡ್ತಿ, ಸುತ್ತಬೋಳಿಗೆ ದುಡ್ಡಿಗೆ ಕೊಡು ಬೇಡ, ಅನೌನ್ಸ್ ಮಾಡುವ ಎಂತ ಹತ್ತು ಕಾಂಬ ಅಂದೇಳಿ ಹೇಳ್ರು. ಅವರೊಂದು 10,000 ರೂಪಾಯಿ ಹೇಳಿ ಕೊಟ್ಟಿದ ತಕ್ಷಣ ಇವತ್ತು 1 ಗಂಟೆಗೆ ಕಡೆಗೆಲ್ಲ ಮಧ್ಯಾಹ್ನ ಜನವಾರ 1 ಗಂಟೆಗೆ 3,75,000 ಸುತ್ತಬೋಳಿಗೆ ಒಟ್ಟಾಯ್ತು. ಅವ್ರು ಯಾರ ಹತ್ರ ನಾವು ದುಡ್ಡು ಕೊಡೋದು ಬೇಡ ಅಂದಿತ್ತು, ಆದರೆ ನಾವು ಅವರೆಲ್ಲ ದುಡ್ಡು ಕೊಟ್ಟವ್ರೆ, ಯಾವುದೋ ದೇವಸ್ಥಾನಕ್ಕೆ ಹಣವನ್ನು ಕೊಟ್ಟವ್ರೆ. ಆದರೆ ಸುತ್ತಬೋಳಿ ಫಿನಿಶ್ ಆಗಬೇಕಾದ್ರೆ ನಮ್ಗೆ ಇನ್ನೂ ಒಂದು 30 ರಿಂದ 35 ಲಕ್ಷ ರೂಪಾಯಿ ನಮಗೆ ಬೇಕು. ಅದಕ್ಕೆ 1 ಗಂಟೆಯಲ್ಲಿ 3,75,000 ಅವ್ರು ಕೊಟ್ಟಿದ್ದ ತಕ್ಷಣ ನಮ್ಮ ಬಿಲ್ಲಾಡಿ ನೈಲಾಡಿಂಗೆ ಪಾಪದಾರ ಸುಮಾರು ಜನ ಅವ್ರದ್ದು ಎಲ್ಲ ಅನೌನ್ಸ್ ಮಾಡ್ರು. ಈ ಸಭೆ ಮುಗಿದ್ರೊಳಗೆ ಆ ಅನೌನ್ಸ್ ಮಾಡಿದ ಹೆಸರನ್ನು ನಾವು ಓದಿ ಹೇಳುತ್ತೆ, ಅದು ಪಟ್ಟಿ ನಮ್ಮ ಅಲ್ಲಿ ಸೇವಾ ಕೌಂಟರ್ ಸಮಿತಿಯಿಂದ ತರಬೇಕು. ಯಾಕಂದರೆ ನಮ್ಮ ಸಂಕಲ್ಪ ಇತ್ತು, ನಾಡ್ದು 23ನೇ ತಾರೀಕು ನಮ್ಮ ಕದ್ರಂಜ ಮಹಾಲಿಂಗೇಶ್ವರನ ದೀಪ ಹಬ್ಬದ್ರೊಳಗೆ ಅವ್ರು ಯಾರು ಈಗ ದುಡ್ಡು ಕೊಡೋದು ಬೇಡ. ಅವ್ರಿಗೆ ಹೇಳಿತ್ತು, ನೀವು ಇವತ್ತು ಅನೌನ್ಸ್ ಮಾಡಿದ್ರೆ ಯಾರು ದುಡ್ಡು ಕೊಡೋದು ಬೇಡ, ಸುತ್ತಬೋಳಿ ಕೆಲಸ ಹರ್ಕೊಂಡು ನಿಮ್ಮ ಫೋನ್ ನಂಬರ್ ಬರ್ಕೊಂಡಿತ್ತು. ದುಡ್ಡು ಇಲ್ದ್ರು ಕೂಡ ಕೇಮ್ಗೆ ನಮ್ಗೆ ಹ್ಯಾಂಗೂ ಧೈರ್ಯ ಬಂದಿತ್ತು, ಅಭ್ಯಾಸವೂ ಆಯ್ತು. ಇನ್ನು ಹೆಚ್ಚಿಕೊಂಡ್ರೆಲ್ಲ ಬಡು ಚಾನ್ಸ್ ಇತ್ತು. ಆದರೂ ಕೂಡ ಆ ಕದ್ರಂಜ ಮಹಾಲಿಂಗೇಶ್ವರನ ಸುತ್ತಬೋಳಿ ಆಗುವ ತನಕ ನಾವು ಈ ಒಂದು ನಮ್ಮ ಪ್ರಯತ್ನ ನಿಲ್ಲಿಸುವ ಪ್ರಶ್ನೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ವಂದಿಸ್ತಾ ಉದ್ಘಾಟನಾ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕಿದ್ದೇವೆ. ಉದಯ್ ಕುಮಾರ್ ಶೆಟ್ರು ಅವರ ಅಭಯ ಹಸ್ತದಿಂದ ಅವ್ರ ಜೊತೆಗೆ ಎಲ್ಲ ಹಿರಿಯರು ಸೇರಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದ. ಪೃಥ್ವಿರಾಜ್ ಶೆಟ್ರಿಗೂ ನಾವು ಪ್ರೀತಿಯಿಂದ ಗೌರವದಿಂದ ಸ್ವಾಗತವನ್ನು ಕೋರಬೇಕು. ಅವರಿಗೆ ಸಂತೋಷ್ ಮರಕಾಲ ಬೂದಾಡಿ ಅವರು ಪ್ರೀತಿಯಿಂದ ಶಾಲು ಓದಿಸಿ ಅವ್ರನ್ನ ವೆಲ್ಕಮ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಬಂಧುಗಳ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ನನ್ನ ಅತಿಥಿ ಅಭ್ಯಾಗತರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಉದ್ಯಮಿಗಳು ಬೆಳಗಾವ್ ಅವ್ರ ಜೊತೆಗೆ ಎಲ್ಲ ಅತಿಥಿ ಅಭ್ಯಾಗತರು ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಗಮಯ ಎನ್ನುವಂತೆ ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ ಕೊಂಡೊಯ್ತದೆ ಜ್ಯೋತಿ. ಹಾಗಾಗಿ ಪ್ರೀತಿಯಿಂದ ಕದ್ರಂಜ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಈ ಶುಭ ಸಂದರ್ಭದಲ್ಲಿ ದೀಪವನ್ನು ಬೆಳಗಿಸುವುದರ ಮೂಲಕ ಇವತ್ತಿನ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಳ್ಬೇಕು ಅಂತ ಹೇಳಿ ನಾನು ಎಲ್ಲ ಅತಿಥಿ ಅಭ್ಯಾಗತರಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ವರ್ಷಗಳ ಹಿಂದೆ ಮಣ್ಣಲ್ಲಿ ಮಣ್ಣಾಗಿರುವಂಥ ಒಂದು ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸಿ ಊರಿನ ಸಮಸ್ತ ಜನರ ಬೆಂಬಲದೊಂದಿಗೆ ಈ ಊರಿಗೆ ಒಳ್ಳೆಯದಾಗುವಂತೆ ಬಹಳ ಅದ್ಭುತವಾದಂಥ ಕೆಲಸಕ್ಕೆ ಕೈ ಹಾಕಿರುವಂಥ ಈ ಊರಿನ ಸಮಸ್ತ ಜನರ ಪರವಾಗಿ ಪ್ರೀತಿಯಿಂದ ಈ ದಿನದ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಶ್ರೀ ಉದಯ್ ಕುಮಾರ್ ಶೆಟ್ರು ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅತಿಥಿಗಳ ಸಾಲಿನಲ್ಲಿರುವಂಥ ನಮ್ಮವರೇ ಆದಂಥ ಕೃಷ್ಣ ಪ್ರಸಾದ್ ಆಗ್ರೋ ಲಿಮಿಟೆಡ್ನ MD ಆಗಿರುವಂಥ ಶ್ರೀ ಸಂಪತ್ ಕುಮಾರ್ ಶೆಟ್ಟಿ ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಹೇಳಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ.
ಕದರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ಇದರ ಬ್ರಹ್ಮ ಕಲಶೋತ್ಸವ ಇದರ 2ನೇ ದಿನದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳೇ ಹಾಗೂ ನೆರೆದಿರ್ತಕ್ಕಂಥ ನಮ್ಮ ಊರಿನ ಎಲ್ಲ ಹಿರಿಯ ಕಿರಿಯ ಸ್ನೇಹಿತರೇ, ಬಂಧು ಮಿತ್ರರೇ, ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಹೆಚ್ಚು ಮಾತಾಡುವಂಥ ಸಮಯನೂ ಕೂಡ ಇದಲ್ಲ. ಒಂದೆರಡು ಅನಿಸಿಕೆಗಳನ್ನ ಹೇಳಿ ಹೋಗ್ಬೇಕಂತ ಬಯಸ್ತೇನೆ. ಒಂದು, ಕಜರಂದೆ ಮಹಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಈಗಷ್ಟೇ ಒಂದು ಸುಂದರವಾದ ಒಂದು ವಿಟಿಯನ್ನು ಪ್ರಸಾರ ಮಾಡಿದರು. ಆ ವಿಟಿಯನ್ನು ನೋಡಿದಾಗ ಎಲ್ರಿಗೂ ಒಮ್ಮೆ ರೋಮಾಂಚನ ಆದಂಥದ್ದು ಸತ್ಯ ವಿಚಾರ. ಆ ಅದ್ಭುತವಾದಂಥ ವಿಟಿ ಮಾಡಿದ ಎಲ್ರಿಗೂ ಕೂಡ ಒಂದು ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ನಾನು ಬಯಸ್ತೇನೆ. ಅದರಲ್ಲಿ ಒಂದೆರಡು ವಿಚಾರಗಳನ್ನ ಪ್ರಸ್ತಾಪನೆ ಇಟ್ಟರು. ಅದರಲ್ಲಿ ಒಂದು, ದೇವಸ್ಥಾನದ ವಠಾರದಲ್ಲೇ ಶಾಲೆ ಇತ್ತು ಅಂತ ಹೇಳಿದರು. ಅಲ್ಲೇ ವಿದ್ಯಾಭ್ಯಾಸ ಮಾಡಿದ ಒಂದಷ್ಟು ಜನರ ವಿಡಿಯೋಗಳನ್ನೂ ಕೂಡ ನಾನು 2-3 ದಿನದ ಹಿಂದೆ ಪೃಥ್ವಿರಾಜ್ ಶೆಟ್ಟರು ನಾನು ಕಳಿಸ್ಕೊಟ್ಟಿದ್ರು. ಬಹಳ ಖುಷಿಯಾಯಿತು ವಿಚಾರಗಳನ್ನ ಕೇಳಿ. ಅಂಥ ಒಂದು ದೇವಸ್ಥಾನ ಇವತ್ತು ಪುನರ್ ಪ್ರತಿಷ್ಠೆಗೊಂಡು ಇಡೀ ಊರಿಗೆ ಮತ್ತೆ ಆಶೀರ್ವಾದವನ್ನು ಮಾಡುವಂಥ ಮಹಾಲಿಂಗೇಶ್ವರನ ರೂಪದಲ್ಲಿ ಮತ್ತೆ ಈ ರೀತಿಯಲ್ಲಿ ಡೆವಲಪ್ ಆಗಿರುವಂಥದ್ದು ಎಲ್ರಿಗೂ ಸಂತೋಷ ತಂದಂಥ ವಿಚಾರ. ಅದರ ಜೊತೆಗೆ ಹಗಲು ರಾತ್ರಿ ಎಂದೇ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಂದು ವಿಚಾರವನ್ನು ನಾನು ಹೇಳಲೇಬೇಕು ಅಂದ್ಕೊತೀನಿ. ನಾವೆಲ್ಲರೂ ಕೂಡ ಹೈಸ್ಕೂಲ್ ಓದ್ತಿದ್ದಾಗ, PUC ಓದ್ತಿದ್ದಾಗ ನಮಗೆಲ್ಲರೂ ಕೂಡ ಕ್ರಿಕೆಟ್ ಅಂದರೆ ಬಹಳ ಇಷ್ಟವಾದಂಥ ಒಂದು ಕ್ರೀಡೆ. ಸಚಿನ್ ತೆಂಡೂಲ್ಕರ್ ಆಡ್ಲಿಕ್ಕೆ ಬರ್ತಾ ಇದ್ರು, ಸೌರವ್ ಗಂಗೂಲಿ ಅವರು ಆಡ್ಲಿಕ್ಕೆ ಬರ್ತಾರೆ ಅಂತೇಳಿ ಹೇಳಿದಾಗ ನಮ್ಗೆಲ್ರಿಗೂ ರೋಮಾಂಚನ ಆಗ್ತಾ ಇತ್ತು. ಯಾಕಂದ್ರೆ ಅವರೆಲ್ಲರೂ ಕೂಡ ಭಾರತ ತಂಡದ ನಾಯಕರಾಗಿದ್ದವರು. ಇಲ್ಲಿ ಇಷ್ಟು ಒಂದು ಸುಂದರವಾದ ದೇವಸ್ಥಾನ ಇಲ್ಲಿ ರೆಡಿ ಆಗಿದೆ ಅಂತೇಳಿ ಹೇಳಿದರೆ ಇದರ ನಾಯಕತ್ವ ಅನ್ನುವಂಥದ್ದು ಒಂದು ವಿಚಾರ ಬರುತ್ತೆ. ಪ್ರಾಯಶಃ ನಾನು ಪೃಥ್ವಿರಾಜ್ ಶೆಟ್ಟರನ್ನ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಪೃಥ್ವಿರಾಜ್ ಶೆಟ್ಟರ ಏನು ವಿಚಾರ ಇತ್ತು, ಅವರ ಹತ್ರ ಇದ್ದಂಥ ಒಂದು ಬದ್ಧತೆ, ಅವರ ಹತ್ರ ಇದ್ದಂಥ ಒಂದು ಸಂಕಲ್ಪದ ಪರವಾಗಿ ಒಂದು ಎಲ್ಲರನ್ನೂ ಒಂದು ಟೀಮ್ ಆಗಿ ತಗೊಂಡು ಹೋಗುವಂಥ ಒಂದು ಅವರ ಒಂದು ಸಾಮರ್ಥ್ಯ, ಅದು ಲೀಡರ್ಶಿಪ್ ಅಂತ ನಾವು ಹೇಳ್ಬೋದು. ಅವರ ಹತ್ರ ಇರುವಂಥ ಒಂದು ಆ ಲೀಡರ್ಶಿಪ್ ಕೆಪಾಸಿಟಿ ಅನ್ನುವಂಥದ್ದು ಈ ದೇವಸ್ಥಾನದ ಜೀರ್ಣೋದ್ಧಾರದ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. 2-3 ದಿನ ಹಿಂದಷ್ಟೇ ನನ್ನ ಆಫೀಸಿಗೆ ಬಂದಿದ್ರು. ಅದಕ್ಕೂ ಮುಂಚೆ ಒಂದ್ಸರಿ ಬಂದಿದ್ರು, ಮಾತಾಡ್ಕೊಂಡು ಹೋಗಿದ್ರು. ಅದಾದ ಮೇಲೆ ಮೊನ್ನೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದಿದ್ರು. ನನಗೆ ಖುಷಿ ಆಯಿತು. ಅಂತೂ ಎಲ್ಲ ಡೊನೇಷನ್ ಎಲ್ಲ ಕೊಟ್ಟಾಗಿದೆ, ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದರು ಅಲ್ಲ ಅಂತ ಹೇಳಿ ಇನ್ವಿಟೇಷನ್ ಕೊಟ್ಟು ನೆಕ್ಸ್ಟ್ ಹೇಳಿದ್ದು ನೀವು ಬನ್ನಿ ಅಂತ ಹೇಳಿದ್ದಲ್ಲ, ಹಣ ಕಡಿಮೆ ಆಗತ್ತೆ, ಪುನಃ ನಿಮ್ಮ ಹತ್ರ ಬರ್ತೇನೆ ಅಂತ ಹೇಳಿ ಒಂದು ಮಾತು ಹೇಳಿ ಹೋದರು. ಸೊ ಅಂದರೆ ಅವರಿಗೆ ಆ ದೇವಸ್ಥಾನದ ಬಗ್ಗೆ ಇದ್ದಂಥ ಬದ್ಧತೆ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಹಗಲು ರಾತ್ರಿ ನಾವು ಸುಮಾರು ಒಂದು 15 ದಿನದ ಹಿಂದೆ ಒಂದು ಕೋಟದ ಒಂದು ಕಾರ್ಯಕ್ರಮದಲ್ಲಿ ಇದ್ವಿ. ಅದನ್ನು ಮುಗಿಯುವಾಗ ರಾತ್ರಿ 10:30 ಆಗಿತ್ತು. ಅದಾದ ಮೇಲೆ ನಾನು ಹೇಳಿದೆ ನನಗೆ ಕೊಲ್ಲೂರಿಗೆ ಹೋಗ್ಬೇಕಂತ ಅನಿಸ್ತಾ ಇದೆ ಅಂತ ಹೇಳಿದೆ. ರಾತ್ರಿ ಅವ್ರು ಹೇಳಿದ್ರು ಬೆಳಿಗ್ಗೆ 3 ಗಂಟೆಗೆ ಹೊರಟು ಬಿಡುವ ಅಂತಂದರು. ಬೆಳಿಗ್ಗೆ 3 ಗಂಟೆಗೆ ನಾನು ಪೃಥ್ವಿರಾಜ್ ಶೆಟ್ಟರು ಮತ್ತು ನನ್ನ ಸ್ನೇಹಿತರು ಹರೀಶ್ ಶೆಟ್ಟರು 3 ಜನ ಕೊಲ್ಲೂರಿನ ದೇವಸ್ಥಾನಕ್ಕೆ ಹೋದ್ವಿ. ಬೆಳಿಗ್ಗೆ 5 ಗಂಟೆಗೆ ದರ್ಶನ ಮಾಡಿಕೊಂಡ್ವಿ. ಬರುವಾಗಲೂ ಕೂಡ ಕಾರಲ್ಲಿ ಅವ್ರು ಹೇಳ್ತಾ ಇದ್ದಿದ್ದು ಕಜರಂದೆ ದೇವಸ್ಥಾನದ ಬಗ್ಗೆ. ಈ ದೇವಸ್ಥಾನದ ಬಗ್ಗೆ ಅವರಿಗಿರುವಂಥ ಆಸಕ್ತಿ ನನಗೆ ಬಹಳ ಖುಷಿ ಕೊಡ್ತು. ಪೃಥ್ವಿರಾಜ್ ಶೆಟ್ಟರ ಇಡೀ ಊರಿನ ಪ್ರತಿನಿಧಿಯಾಗಿ ಇವತ್ತು ನೀವು ದೇವಸ್ಥಾನವನ್ನು ಡೆವಲಪ್ ಮಾಡಿದಿರಿ. ಆ ದೇವರು ನಿಮಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ಈ ಊರಿನ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಆಗತ್ತೆ. ಆ ದೇವಸ್ಥಾನ ಆದಾಗ ನಾವೆಲ್ಲರೂ ಕೂಡ ಹೋಗಿ ಭಕ್ತಿಯಿಂದ ಆ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟು ಒಂದು ಪಾಸಿಟಿವ್ ವೈಬ್, ಅಂದರೆ ನಾವೇನು ಕೆಲಸ ಮಾಡ್ಲಿಕ್ಕೆ ಹೊರಟಿದ್ವಿ ಅದಕ್ಕೊಂದು ಆಶೀರ್ವಾದವನ್ನು ದೇವರ ಹತ್ರ ಕೇಳಿಕೊಂಡು ನಮ್ಮ ಕೆಲಸದಲ್ಲಿ ನಾವು ದೇವರನ್ನ ನೋಡಬೇಕು ಅನ್ನುವಂಥದ್ದು ನನ್ನ ಒಂದು ವಿಚಾರ. ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ದೇವರು ಮೆಚ್ಚುವ ಹಾಗೆ ಆ ಕೆಲಸವನ್ನು ಮಾಡಬೇಕು, ದೇವರ ಪ್ರತಿರೂಪವನ್ನು ಆ ಕೆಲಸದಲ್ಲಿ ನೋಡಬೇಕು ಅನ್ನುವಂಥದ್ದು ನನ್ನ ಮೊದಲಿಂದನೂ ನಾನು ಮಾಡ್ಕೊಂಡು ಬಂದಂಥ ವಿಚಾರ. ಇವತ್ತು ಬೆಳಿಗ್ಗೆ ಒಂದು ಇನ್ಸಿಡೆಂಟ್ ನಡೀತು. ಸುಮಾರು 10 ದಿನದ ಹಿಂದೆ ನಂದು ಕೋಟದಲ್ಲಿ ಒಂದು ಸ್ಟೀಲ್ ಪ್ಲ್ಯಾಂಟ್ನ ನಾನು ರೆಡಿ ಮಾಡ್ತಾ ಇದ್ದೆ. ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಅದರ ಪಕ್ಕದಲ್ಲೇ ಒಂದು ಮನೆ ಇತ್ತು. ಮನೆ ಯಜಮಾನ್ರ ಹೆಸರು ವಿದ್ಯಾಧರ್ ಶೆಟ್ಟರು ಅಂತ ಹೇಳಿ. ಅವರು ಫೋನ್ ಮಾಡಿದರು, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕುಂಟು, ನಾನು ಬರ್ತೇನೆ ನಿಮ್ಮ ಕಚೇರಿಗೆ ಅಂತ ಹೇಳಿದರು. ಆಯಿತು ಬನ್ನಿ ವಿದ್ಯಣ್ಣ ಅಂತ ಹೇಳಿದೆ. ತುಂಬ ಸೀನಿಯರ್, ಸುಮಾರು ಒಂದು 65 ವರ್ಷ ಪ್ರಾಯದಂಥ ಒಬ್ಬ ವ್ಯಕ್ತಿ. ಇವತ್ತು ಬೆಳಿಗ್ಗೆ ನನ್ನ ಕಚೇರಿಗೆ ಬಂದರು. ಒಬ್ಬಳು ಹುಡುಗಿನ ಕರ್ಕೊಂಡು ಬಂದಿದ್ರು.
ಅವಳ ಜೊತೆಗೆ ಅವಳ ತಮ್ಮನನ್ನು ಕೂಡ ಕರ್ಕೊಂಡು ಬಂದಿದ್ರು. ಆ ಹುಡುಗಿ ಹೆಸರು ಹರ್ಷಿಲಾ ಅಂತ ಒಬ್ಳು ಹುಡುಗಿ ಹೆಸರು. ಸುಮಾರು 19 ವರ್ಷ ಪ್ರಾಯದ ಹುಡುಗಿ. ಅವಳ ತಮ್ಮ ITI ಓದ್ತಾ ಇದ್ದ, ಅರ್ಧಕ್ಕೆ ಡಿಸ್ಕಂಟಿನ್ಯೂ ಮಾಡಿ ಈಗ ಊರಲ್ಲಿ ತೋಟದ ಕೆಲಸ ಮಾಡ್ತಾ ಇದ್ದ. ನನಗೆ ವಿದ್ಯಣ್ಣ ಆ ಹುಡುಗಿಯನ್ನು ಇಂಟ್ರೊಡ್ಯೂಸ್ ಮಾಡಿದರು. ಸುಮಾರು 10 ವರ್ಷದ ಹಿಂದೆ ಆ ಹುಡುಗಿಯ ತಾಯಿ ತೀರ್ಕೊಳ್ತಾರೆ. ಅದಾದ ಮೇಲೆ ಅವಳ ತಾಯಿ ಮನೆ ಬಂದು ಕುಂದಾಪುರದ ಹತ್ರ ಒಂದು ಚಿಕ್ಕ ಹಳ್ಳಿ, ತಂದೆ ಮನೆ ಬಂದುಬಿಟ್ಟು ಸಿರ್ಸಿ. ಆ 10 ವರ್ಷದ ಹಿಂದೆ ಅವಳ ತಾಯಿ ತೀರ್ಕೊಳ್ತಾರೆ. ಅದಾದ ಮೇಲೆ ಕಳೆದ ವರ್ಷ ಆ ಹುಡುಗಿಯ ತಂದೆ ಕೂಡ ತೀರ್ಕೊಳ್ತಾರೆ. ಆ ಹುಡುಗಿಯ ತಾಯಿ ಮನೆಯಲ್ಲಿ ಒಂದಷ್ಟು ಸಣ್ಣ ಭೂಮಿ ಇರುತ್ತೆ. ತಾಯಿ ತೀರ್ಕೊಂಡ ನಂತರ ಆ ಭೂಮಿ ಕೂಡ ಅವಳ ಕೈಯಿಂದ ಮಿಸ್ ಆಗೋಗತ್ತೆ. ಆ ಹುಡುಗಿ BCA ಎಜುಕೇಷನ್ನ ಕೋಟೇಶ್ವರದ ಒಂದು ಕಾಲೇಜಲ್ಲಿ ಮಾಡ್ತಾಳೆ. MCAಗೆ ಗೌರ್ಮೆಂಟ್ ಸೀಟಿಗೆ ಅಪ್ಲೈ ಮಾಡ್ತಾಳೆ. ದೇವರ ದಯದಿಂದ ಬೆಂಗಳೂರಲ್ಲಿ ಅವಳಿಗೆ ಸೀಟ್ ಸಿಗತ್ತೆ. ಈ ಎಲ್ಲ ಪ್ರೋಸೆಸ್ ಮಧ್ಯದಲ್ಲಿ ಅವಳ ತಂದೆ ತೀರ್ಕೊಂಡು ಬಿಡ್ತಾರೆ. ಆ ಹುಡುಗಿ ಅನಾಥಲಾಗ್ತಾಳೆ. ಆ ಹುಡುಗಿಯ ತಮ್ಮ ITI ಮಾಡ್ತಿದ್ದಂಥ ಹುಡುಗ ಕಾಲೇಜನ್ನು ಡಿಸ್ಕಂಟಿನ್ಯೂ ಮಾಡಿ ತೋಟದ ಕೆಲಸಕ್ಕೆ ಅವನು ಸಿರ್ಸಿಗೆ ಹೋಗ್ಬಿಡ್ತಾನೆ. ಆ ಹುಡುಗಿನ ಇವತ್ತು ಕರ್ಕೊಂಡು ಬಂದರು. ಅವಳ ಎಲ್ಲ ವಿಚಾರಗಳನ್ನ ನನ್ನ ಎದುರುಗಡೆ ಮಾತಾಡಿದರು. ಕೊನೆಗೆ ಅವಳ ಎಜುಕೇಷನ್ಗೆ ಏನಾದರೂ ಸಹಾಯ ಮಾಡ್ಬೋದಾ ಅಂತ ಕೇಳಿದರು. ಇವತ್ತು ಅವಳ ಸಂಪೂರ್ಣ ಎಜುಕೇಷನ್ ಸುಮಾರು 1,05,000 ಅನ್ನುವಂಥದ್ದು ಅವಳ ಫೀಸ್ ಆಗಿತ್ತು. ಆಲ್ರೆಡಿ ಅವಳ ಆ ಕಡೆ ಈ ಕಡೆ ರಿಲೇಟಿವ್ಸ್ ಅವ್ರ ಹತ್ರ ಸಾಲ ಮಾಡಿ ಫೀಸನ್ನು ಕಟ್ಟಿದ್ಲು. ಅವಳು ಹೇಳಿದ್ಲು, ಈ ವರ್ಷದ ಫೀಸ್ ಕಟ್ಟಾಗಿದೆ, ಮುಂದಿನ ವರ್ಷದ ಫೀಸಿಗೆ ಏನಾದರೂ ಸಹಾಯ ಮಾಡ್ಬೋದಾ ಸರ್ ಅಂತ ಕೇಳಿದ್ಲು. ಅವಳನ್ನು ಕೃಷ್ಣಪ್ರಸಾದ್ ಫೌಂಡೇಶನ್ನ ಅಂಡರಲ್ಲಿ ಅವಳ ಸಂಪೂರ್ಣ ಎಜುಕೇಷನ್ನ ಇವತ್ತು ನಾವು ಸ್ಪಾನ್ಸರ್ ಆಗಿ ತಗೊಂಡ್ವಿ. ಇವತ್ತು ಆ ಹುಡುಗಿಯನ್ನು ಸಂಪೂರ್ಣವಾಗಿ ದತ್ತು ತಗೊಂಡು ಅವಳ ಮುಂದಿನ ವರ್ಷದ ಸಂಪೂರ್ಣ ಫೀಸಿನ ಜೊತೆಗೆ ಸುಮಾರು 30,000 ರೂಪಾಯಿಯನ್ನು ಅವಳಿಗೆ ಚೆಕ್ ಮುಖಾಂತರ ಇವತ್ತು ನಾನು ಕೊಟ್ಟೆ. ಯಾಕೆ ನಾನು ಹೇಳಿದೆ ಅಂತಲೇ ಹೇಳಿದರೆ, ನಾವು ದೇವರನ್ನು ಕೆಲಸದಲ್ಲಿ ನೋಡಿದಾಗ ಆ ಹುಡುಗಿ ಹೋಗುವಾಗ ಒಂದು ಮಾತು ಹೇಳಿ ಹೋದ್ಲು, ನಿಮ್ಮಲ್ಲಿ ನಾನು ದೇವರನ್ನು ನೋಡಿದೆ ಅಂತಲೇ ಹೇಳಿದ್ಲು. ಅದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ನಾನು ಏನಾದರೂ ಸಣ್ಣ ಸಹಾಯವನ್ನು ಈ ಸಮಾಜಕ್ಕೆ ಮಾಡಿದ್ದಿದ್ದರೆ ಅದಕ್ಕೆಲ್ಲವೂ ಕಾರಣ ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬ ಎಂಪ್ಲಾಯಿನ ಶ್ರಮ, ಅವನ ಬೆವರು ಕೂಡ ಅದರಲ್ಲಿ ಇದೆ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವರೆಲ್ಲರಿಗೂ ಕೂಡ ಆ ಪುಣ್ಯದಲ್ಲಿ ಒಂದು ಭಾಗ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಈ ಪುಣ್ಯ ಭೂಮಿಯಲ್ಲಿ ನಿಂತು ನಾನು ಹೇಳ್ತಾ ಇದ್ದೇನೆ ವಿಚಾರನ. ಮುಂದೂ ಕೂಡ ಈ ಊರಿನ ಎಲ್ಲ ಒಳ್ಳೆಯ ಕೆಲಸದಲ್ಲೂ ಕೂಡ ನಾನು ಭಾಗಿಯಾಗ್ತೇನೆ ಅಂತ ಹೇಳ್ತಾ, ಪೃಥ್ವಿರಾಜ್ ಶೆಟ್ಟರು ಹೇಳಿದ ಹಾಗೆ ಏನಾದರೂ ಹಣದ ಅಡಚಣೆಗಳು ನಿಮಗಾದರೆ ಮುಂದಿನ ದಿನದಲ್ಲಿ ನಿಮ್ಮ ಜೊತೆ ನಾನು ಇದ್ದೇನೆ ಅಂತ ಹೇಳುವಂಥ ವಿಚಾರವನ್ನು ಕೂಡ ನಿಮ್ಮ ಜೊತೆ ಹೇಳ್ತಾ, ನಾನು 2 ಅವಕಾಶ ಕೊಟ್ಟಿದ್ದಕ್ಕೆ ನಾನು 2 ಮಾತನ್ನ ಮುಗಿಸ್ತಾ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ನಮ್ಮ ಸಂಪಾ ಶೆಟ್ಟರಿಗೆ ನಾನು ಮೊನ್ನೆ ಕಾಗದ ಕೊಡೋದವ್ರು ಹೇಳಿದರು. ನಾನು ಯಾಕೆ ಹೇಳಿದೆ ಕೇಳಿದರೆ, ಈಗಾಗಲೇ ನಮಗೆ 75,000 ಕೊಟ್ಟು ನಾನು 1 ಲಕ್ಷ ಕೊಡ್ತೆ ಅಂತ ಹೇಳಿದರು. ನಾನು ಹೇಳಿದೆ 1 ಲಕ್ಷ ಕೊಟ್ಟರೆ ಸಾಕತ್ತಿಲ್ಲ, ಹೆಚ್ಚು ಕಮ್ಮಿ ಯಾರೇ ಹಿಂಗೆ ಒಂದು 25 ಜನಕ್ಕೆ ಹೇಳಿ ಇಟ್ಟಿದ್ದೆ. ಯಾಕಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡುವಾಗ ಮೊನ್ನೆ ಉದಯ ನನಗೂ ಹೇಳಿದೆ, ಹೆಚ್ಚು ಕಮ್ಮಿ ಯಾರೇ ಅಲ್ಲ ಇಷ್ಟು ಅವ್ರು ಹೇಳ್ರು ನಾನು ಕೊಡ್ತೇವೆ ಮಾರೆ, ಸ್ವಲ್ಪ ಕೊಡ್ತೀವಿ, ಬೇಜಾರು ಮಾಡ್ಕೊಂಬೇಡ ಅಂದರೆ ಹೆಚ್ಚು ಕಮ್ಮಿ ಯಾರು ನೀವೆಲ್ಲ ಇದ್ರಿ ಅಲ್ಲ ಸಾಕಂತ. ಯಾಕಂದರೆ ಈ ಥರ ಧೈರ್ಯದ ವ್ಯಕ್ತಿಗಳೆಲ್ಲ ಇರಲಿಕ್ಕೋಸ್ಕರವಾಗಿ ಇವತ್ತು ಕದ್ರಂಜೆ ಮಹಾಲಿಂಗೇಶ್ವರ ನೆಲೆಸಿದ್ದೇನೆ ಅಂತ ನಾವು ಗಟ್ಟಿಯಾಗಿ ಹೇಳ್ಬೋದು. ಈಗ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಂದು 2008ರಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕೆಂಬಂಥ ಸಂಕಲ್ಪವನ್ನು ಹೊತ್ತವರು ದಿವಂಗತ ಹರ್ಷ ಶೆಟ್ಟರು. ಪಿಲ್ಲಾಡಿ ಹರ್ಷ ಶೆಟ್ಟರು ಅಂದರೆ ನಮ್ಮ ಈ ಗ್ರಾಮಕ್ಕೆ ಒಬ್ಬ ಜನಜನಿತ ವ್ಯಕ್ತಿ. ಅವರು ಈ ದೇವಸ್ಥಾನ ಆಗಬೇಕನ್ನುವಂಥ ಸಂಕಲ್ಪವನ್ನು ತೊಟ್ಟು ಅಂದು 2008ರಲ್ಲಿ ಅಷ್ಟಮಂಗಲವನ್ನು ಹಾಕಿದರು. ನಾವೇನಾದರೂ ಇವತ್ತು ಈ ದೇವಸ್ಥಾನವನ್ನು ನಾವು ಮಾಡಬೇಕಾಗಿದ್ದರೆ ಅದಕ್ಕೆ ಪ್ರೇರಣೆ ಯಾರು ಕೇಳಿದರೆ ದಿವಂಗತ ಹರ್ಷ ಶೆಟ್ಟರು. ಅವರಿಗೊಂದು ದೊಡ್ಡ ಚಪ್ಪಾಳೆ ಹಾಕಬೇಕು. ಅವರ ಪುತ್ರ ಮಿಥುನ್ ಶೆಟ್ಟಿ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರು ಆಗ ಪೂಜೆಯಲ್ಲಿ ಕುಳಿತುಕೊಂಡಿದ್ದರು, ಅದಕ್ಕೆ ಕರೀಲಿಲ್ಲ. ಈಗ ಪೂಜೆದ ಕಾರ್ಯಕ್ರಮ ಮುಗಿದಿದೆ. ಮಿಥುನ್ ಶೆಟ್ಟರು ವೇದಿಕೆಯ ಮೇಲೆ ಬರಲೇಬೇಕು. ಅವರ ಕುಟುಂಬ ಹರ್ಷ ಶೆಟ್ಟರ ಧರ್ಮಪತ್ನಿ ಇರ್ಬೋದು, ಅವರ ಮಗಳಿರ್ಬೋದು, ಅವರ ಮಗ ಮಿಥುನ್ ಶೆಟ್ಟಿ ಇರ್ಬೋದು, ಎಲ್ಲ ಮಾಲತೆಕ್ಕ ಮೈಥಿಲಿ ಅವರೆಲ್ಲ ಸೇರಿ ಇವತ್ತು ಸುಂದರವಾದ ಗಣಪತಿ ಗುಡಿ, 5 ಲಕ್ಷ ವೆಚ್ಚದ ಗಣಪತಿ ಗುಡಿಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಇಡೀ ಗ್ರಾಮಸ್ಥರ ಪರವಾಗಿ ಅವರಿಗೊಂದು ದೊಡ್ಡ ಚಪ್ಪಾಳೆಯನ್ನು ನಾವು ಹಾಕಲೇಬೇಕು. ಅವರಿಗೆ ಶಾಲು ಹೊದಿಸಿ ಗೌರವಾರ್ಪಣೆ ಮಾಡಬೇಕಾಗಿ ಸುರೇಶ್ ಶೆಟ್ಟರು, ನೈಲಾಡಿ ಸುರೇಶ್ ಶೆಟ್ಟರು ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರು ಕೂಡ ಹಾಗೆ ನಮಗೆ ಈ ದೇವಸ್ಥಾನದ ಬಗ್ಗೆ ಸದಾ ನಮಗೆ
ಒಬ್ಬ ಗಟ್ಟಿ ಧ್ವನಿಯಾಗಿ ಇರ್ತಕ್ಕಂಥವರು ಬೆಂಗಳೂರಿನಲ್ಲಿದ್ದರೂ ಕೂಡ ನೀವೆಲ್ಲ ಊರು ಬದಿಯಂಗೆ ದೇವಸ್ಥಾನ ಮಾಡೋತ್ತಿಗೆ ನಮ್ಮದು 1 ಲಕ್ಷ ಇರಲಿ ಅಂತಕ್ಕಂಥ ಹೇಳಿ ನಮ್ಮನ್ನೆಲ್ಲ ಹುರಿದೀಪಿಸಿದಂಥ ವ್ಯಕ್ತಿ ನೈಲಾಡಿ ಸುರೇಶ್ ಶೆಟ್ಟರು ಬಹಳ ದೊಡ್ಡ ಉದ್ಯಮಿಯಾಗಿ ಬೆಂಗಳೂರಿನಲ್ಲಿ ಹೊರಹೊಮ್ಮುತ್ತಿದ್ದಾರೆ. ಅವರು ಈ ಒಂದು ಶಾಲನ್ನು ಓದಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಇನ್ನೋರ್ವ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಉದ್ಯಮಿಗಳು ಶಿರಿಯಾರ ಮೇಲ್ಮನೆ ಶ್ರೀ ಸಂದೀಪ್ ಶೆಟ್ಟರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತೇಳಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಅತ್ಯಂತ ವಿಜೃಂಭಣೆಯಿಂದ ಮರುನಿರ್ಮಾಣಗೊಂಡಂಥ ಶ್ರೀ ಕ್ಷೇತ್ರ ಕದ್ರಂಜ ಮಹಾಲಿಂಗೇಶ್ವರ ದೇವರಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ ಹಾಗೆ ಆಗಮಿಸಿರುವ ಎಲ್ಲ ಶ್ರೀ ಮಹಾಲಿಂಗೇಶ್ವರನ ಭಕ್ತರೇ, ಸುಮಾರು ಈವಾಗಲೇ ವಿಟಿಯಲ್ಲಿ ತೋರಿಸಿದರು 50-60 ವರ್ಷಗಳ ಹಿಂದೆ ಸಂಪೂರ್ಣ ಶಿಥಿಲಗೊಂಡಂಥ ದೇವಸ್ಥಾನ ಇವತ್ತು ಅತ್ಯಂತ ಒಂದು ವ್ಯವಸ್ಥಿತವಾಗಿ ವಿಜೃಂಭಣೆಯಿಂದ ಮತ್ತೆ ತಲೆ ಎತ್ತಿ ನಿಂತಿದೆ. ನಾವು ಇತಿಹಾಸವನ್ನು ಗಮನಿಸಿದರೆ ನಮಗೆ ತಿಳಿತದೆ. ಬಹುಶಃ ವಿಧಿಯ ಆಟನೋ ಅಥವಾ ಒಂದು ಕಾಲಚಕ್ರದ ಮಹಿಮೆಯೇನೋ ಗೊತ್ತಿಲ್ಲ, ಅತ್ಯಂತ ಬಹಳ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಭಾಳಷ್ಟು ಕಾರಣಿಕವಾದ ದೇವಸ್ಥಾನಗಳು ಅನೇಕ ಮನೆತನ ಆಗಿರ್ಬೋದು ಅಥವಾ ಭಕ್ತಾದಿಗಳಿಂದ ಪೂಜಿಸ್ಕೊಂಡು ಬಂದಂಥದ್ದು ಕಾಲಕ್ರಮೇಣ ಶಿಥಿಲಾವಸ್ಥೆಗೆ ಹೋಗುವಂಥದ್ದು, ನಂತರ ಯಾವುದೋ ಒಂದು ರೂಪದಲ್ಲಿ ಯಾರೋ ಒಬ್ಬರ ಒಂದು ಉಪಸ್ಥಿತಿ ಅಥವಾ ಅವರ ಒಂದು ಮೇಲ್ವಿಚಾರಣೆಯಲ್ಲಿ ಮರುನಿರ್ಮಾಣಗೊಳ್ಳುವಂಥದ್ದು. ಈಗ ನಾವು ಅಯೋಧ್ಯ ದೇವಸ್ಥಾನವನ್ನು ನೋಡಿದರೂ ಕೂಡ ಅನೇಕ ರಾಜ ಮಹಾರಾಜರುಗಳಿಂದ, ವಿಕ್ರಮಾದಿತ್ಯ ರಾಜರಿಂದ ಹಿಡಿದು ಅನೇಕ ಮಹಾರಾಜರಿಂದ ಜೀರ್ಣೋದ್ಧಾರಗೊಂಡು ಪೂಜಿಸಲ್ಪಟ್ಟು ಬಂದಂಥ ಅಯೋಧ್ಯೆ ಗುಡಿ ಕೂಡ 500 ವರ್ಷಗಳ ಹಿಂದೆ ಯಾರದ್ದೋ ಒಂದು ಆಕ್ರಮಣಕ್ಕೆ ಸಂಪೂರ್ಣ ಶಿಥಿಲವಾದರೂ ಕೂಡ ಅದರ ಮರುನಿರ್ಮಾಣಕ್ಕೆ ಸುಮಾರು 500 ವರ್ಷಗಳ ಸತತ ಹೋರಾಟ, ಹಾಗೆ ಒಂದು ಕಾನೂನು ಮುಖಾಂತರ ಆಗಿರ್ಬೋದು ಅಥವಾ ಒಂದು ಹೋರಾಟದ ಮುಖಾಂತರ ದೇವಸ್ಥಾನ ಅನೇಕ ಮಹಾಪುರುಷರ ಅಥವಾ ದಾರ್ಶನಿಕರ ಜನನದೊಂದಿಗೆ ಆ ಒಂದು ದೇವಸ್ಥಾನ ಪುನಃ ಮರುನಿರ್ಮಾಣಗೊಂಡು ನಿಂತಿರುವಂಥ ನಾವು ನೋಡಿದ್ದೇವೆ. ಅದೇ ರೀತಿ ಈ ಒಂದು ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ಕೂಡ ಸುಮಾರು 50-60 ವರ್ಷಗಳನ್ನು ಹಿಂದೆ ಸಂಪೂರ್ಣ ಶಿಥಿಲಗೊಂಡಿದ್ದರೂ ಕೂಡ ಇವತ್ತು ನಮ್ಮೆಲ್ಲರ ಮುಂದೆ ಒಂದು ಉತ್ತಮ ನಾಯಕನಾಗಿ ರೂಪುಗೊಂಡಿರುವಂಥ ಪೃಥ್ವಿರಾಜ್ ಶೆಟ್ಟರ ಒಂದು ಮುಖಂಡತ್ವದಲ್ಲಿ ಅನೇಕ ಹಿರಿಯರ ಹಾಗೆ ಸರ್ವರ ಒಂದು ಸಹಭಾಗಿತ್ವದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಈ ದೇವಸ್ಥಾನ ಮರುನಿರ್ಮಾಣಗೊಂಡು ಇವತ್ತು ನಿಂತಿದೆ. ದೇವಸ್ಥಾನ ಊರ ನೋಡುವ ಮುನ್ನ ಊರ ದೇವಸ್ಥಾನವನ್ನು ನೋಡುವಂಥ ಹಿರಿಯರು ಹೇಳ್ತಾರೆ. ಯಾಕಂದರೆ ದೇವಸ್ಥಾನ ಆ ಊರಿನಲ್ಲಿ, ಹಾಗೆ ಒಂದು ಶಾಲೆ ಅಥವಾ ಒಂದು ಆಸ್ಪತ್ರೆ ಆ ಊರಿನಲ್ಲಿ ವ್ಯವಸ್ಥಿತವಾಗಿ ಅತ್ಯಂತ ಒಂದು ಉತ್ತಮ ರೀತಿಯಲ್ಲಿ ನಿರ್ಮಾಣ ಆಗಿದ್ದರೆ ಅದು ಆ ಇಡೀ ಊರಿಗೆ ಒಂದು ಕಳೆಯನ್ನು ಕೊಡುವಂಥದ್ದು. ಆ ಊರು ಆರೋಗ್ಯಪೂರ್ಣ ಅಂತ ನಾವು ಹೇಳ್ಬೋದು. ಆರೋಗ್ಯ ಅಂದರೆ ದೇಹದ ಆರೋಗ್ಯ ಮಾತ್ರ ಅಲ್ಲ, ನಮ್ಮ ಬೌದ್ಧಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು ಅಥವಾ ಆರ್ಥಿಕವಾಗಿ ಕೂಡ ಸದೃಢವಾಗುವಂಥದ್ದು ಆ ಊರು. ಹೇಗೆಂದರೆ ಆ ಊರಿನ ದೇವಸ್ಥಾನಗಳು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಪುನಃ ನಿರ್ಮಾಣವಾದಾಗ, ಶಿಥಿಲಾವಸ್ಥೆಯಿಂದ ಉನ್ನತ ಮಟ್ಟಕ್ಕೆ ಏರಿದಾಗ ಅಂಥ ಒಂದು ದೇವಸ್ಥಾನವನ್ನು ಸರ್ವರ ಒಂದು ಸಹಕಾರದೊಂದಿಗೆ ಪೃಥ್ವಿರಾಜ ಶೆಟ್ಟರು ಹಾಗೂ ಇತರರೆಲ್ಲರೂ ಸೇರಿಕೊಂಡು ಮಾಡಿದ್ದಾರೆ. ಅವರಿಗೆ ಶ್ರೀ ಮಹಾಲಿಂಗೇಶ್ವರನು ಇನ್ನೂ ಅವರ ಇಷ್ಟಾರ್ಥಗಳನ್ನು ಪೂರೈಸಲಿ, ಇನ್ನೂ ಈ ದೇವಸ್ಥಾನ ಹಾಗೆ ಈ ಒಂದು ನಮ್ಮ ಗ್ರಾಮವು ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳ್ತಾ ಈ ದೇವಸ್ಥಾನವನ್ನು ನಿರ್ಮಾಣಕ್ಕೆ ಸಹಕಾರಿಗಳಾದ ಕಾರಣಕರ್ತರಾದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ, ಅಭಿನಂದನೆಗಳನ್ನು ಅರ್ಪಿಸ್ತಾ ಈ ಒಂದು ಅವಕಾಶಕ್ಕಾಗಿ ನಮಿಸ್ತೇನೆ. ಸಂದೀಪ್ ಶೆಟ್ಟಿ ಅವರನ್ನು ಅಭಿನಂದಿಸ್ಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇನ್ನೋರ್ವ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಎಸ್ ರತ್ನಾಕರ್ ಶೆಟ್ಟರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತೇಳಿ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಕದ್ರಂಜೆ ಮಹಾಲಿಂಗೇಶ್ವರ ದೇವರನ್ನು ಹಾಗೂ ನಮ್ಮ ನೈಲಾಡಿ ಚಿಕ್ಕಮ್ಮ ದೇವಿಯನ್ನು ಸ್ಮರಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಅತಿಥಿ ಗಣ್ಯರೇ, ಸಭೆಯಲ್ಲಿ ಉಪಸ್ಥಿತರಿರುವ ಊರ ಪರವೂರ ಭಕ್ತಾಭಿಮಾನಿಗಳೇ, ಗ್ರಾಮಸ್ಥರೇ, ಯುವಕ ಮಂಡಲದವರೇ ಹಾಗೂ ಬೇರೆ ಬೇರೆ ಸ್ತ್ರೀ ಶಕ್ತಿಯ ಸಂಘಟನೆಗಳೇ, ನಾನು ಇಲ್ಲಿ
ಕದ್ರಂಜೆ ಮಹಾಲಿಂಗೇಶ್ವರ ದೇವರ ಒಂದು ಕಾರ್ಣಿಕತೆಯ ಬಗ್ಗೆ 2 ಮಾತು ಹೇಳ್ತೇನೆ. ಹಾಗೆ ನಮ್ಮ ಪೃಥ್ವಿರಾಜ್ ಶೆಟ್ಟಿಯವರ ಬಗ್ಗೆ 2 ಮಾತು ಹೇಳ್ತೇನೆ. ಮತ್ತು ಬೇರೆ ಎಲ್ಲ ವಿಷಯವನ್ನು ತಾವು ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ನಾನು ದೇವರಲ್ಲಿ ನಂಬಿಕೆ ಇಟ್ಟವ. ಹಾಗಾಗಿ ನನ್ನ ವಂಶಸ್ಥರು ಸಹ ಈ ದೇವರನ್ನು ಪೂಜೆ ಮಾಡಿಕೊಂಡು ಬಂದವರು. ಹಾಗಾಗಿ ಈ ಕದ್ರಂಜೆ ಮಹಾಲಿಂಗೇಶ್ವರ ದೇವರು ನಾನು ಕೇಳಿ ತಿಳಿದುಕೊಂಡಂತೆ ಭಯಂಕರ ಕಾರ್ಣಿಕವಾದ ಸ್ಥಳ. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ದೇವಸ್ಥಾನದಲ್ಲಿ ಏನು ಕಾರ್ಣಿಕ ಶಕ್ತಿ ಇದೆ ಅಂತ ಜನರು ಕೇಳ್ತಾರೆ, ಅದಕ್ಕೆ ಹೆಚ್ಚು ಕಿವಿಗೊಡ್ತಾರೆ, ಅವರು ಮನ ಪರಿವರ್ತನೆ ಮಾಡಿಕೊಳ್ತಾರೆ. ಕಾರ್ಣಿಕ ಸ್ಥಳ ಅಂದರೆ 1,000-100 ಕಿಲೋಮೀಟರ್ ದೂರ ಹೋಗ್ತಾರೆ. ಆದರೆ ನಮ್ಮ ನೈಲಾಡಿ ಬಿಲ್ಲಾಡಿ ಗ್ರಾಮದಲ್ಲಿರುವಂಥ ಕದ್ರಂಜೆ ಮಹಾಲಿಂಗೇಶ್ವರನ ಶಕ್ತಿ ಯಾರಿಗೂ ಗೊತ್ತಿಲ್ಲ. ನಾನು ಇದರ ಬಗ್ಗೆ ಭಾಳಷ್ಟು ಹಿರಿಯವರ ಹತ್ತಿರ ಮತ್ತು ಅಷ್ಟಮಂಗಲದ ಹಾಕಿದವರ ಹತ್ತಿರ ಆರೂಢ ಪ್ರಶ್ನೆಯಲ್ಲಿ ನಮ್ಮ ಸ್ವತಃ ನಾನೇ ತಿಳಿದುಕೊಂಡಂತೆ ಹಾಗೂ ಜ್ಯೋತಿಷ್ಯ ಮೂಲಕ ಹಾಗೂ ಕೆಲವು ಪ್ರಖ್ಯಾತ ನಾಗದೇವರ ದರ್ಶನದಲ್ಲಿ ಕೇಳಿ ತಿಳಿದುಕೊಂಡಂತೆ ಈ ಸನ್ನಿಧಾನದಲ್ಲಿ ಸಂತಾನ ಇಲ್ಲದವರಿಗೆ ಬಂದು ಪ್ರಾರ್ಥಿಸಿದರೆ ಸಂತಾನ ಪ್ರಾಪ್ತಿ ಆಗ್ತದೆ ಅಂತ ಒಂದು. 2ನೇದಾಗಿ ನಮಗೆ ಏನು ಕಷ್ಟ ಕಾರ್ಪಣ್ಯ ಬರ್ತದೆ ಮಧ್ಯೆ ನಮಗೆ ಅನಿರೀಕ್ಷಿತವಾಗಿ, ಆವಾಗ ಬಂದು ಈ ದೇವಸ್ಥಾನದಲ್ಲಿ ಬೇಡಿಕೊಂಡ್ರೆ ಖಂಡಿತ ನಿಮ್ಮ ಕಷ್ಟ ಕಾರ್ಪಣ್ಯ ದೂರ ಆಗ್ತದೆ ಅಂತ ಹೇಳುವುದನ್ನು ನಾನು ಕೇಳಿದ್ದೇನೆ. ಹಾಗೆ ಈ ಹಿಂದೆ 500 ವರ್ಷದ ಇತಿಹಾಸ ಇರುವ ದೇವಸ್ಥಾನ ವಿಜಯನಗರ ಅರಸರ ಅಂದರೆ ಬಾರ್ಕೂರು ಅರಸರ ಆಡಳಿತದಲ್ಲಿ ಇರುವಂತಹ ದೇವಸ್ಥಾನ. ನಾವು ಈ ಯಾವುದು ಇದರಲ್ಲಿ ಬರೆದಿರುವಂಥ ದಾಖಲೆಯ ಪ್ರಕಾರ ಬಾರ್ಕೂರು ಸಂಸ್ಥಾನದಲ್ಲಿ ಇದಕ್ಕೂ ಬಹಳ ಸಂಬಂಧ ಇದೆ, ವಿಜಯನಗರ ಅರಸರ ಕಾಲದಲ್ಲಿ ಅಂತ ಒಂದು. ಹಾಗೆ ಈ ಊರಿನಲ್ಲಿ ಏನೇ ಕಾರ್ಯಕ್ರಮ ಆದರೂ ಸಹ ಅಷ್ಟಮಂಗಲದಲ್ಲಿ ತಿಳಿಸಿದಂತೆ ಇಲ್ಲಿ ಒಂದು ಪೂಜೆ ಏನಾದರೂ ಕೊಡಬೇಕಾಗ್ತದೆ, ಕೊಡುವ ಸಂಪ್ರದಾಯ ಇದೆ. ಹಾಗೆ ನಮ್ಮ ನೈಲಾಡಿ ಚಿಕ್ಕಮ್ಮ ದೇವಸ್ಥಾನದಲ್ಲಿ ಹಾಲು ಹಬ್ಬ ಆಗುವಾಗ ಇಲ್ಲಿ ಪೂಜೆ ಕೊಡುವ ಕ್ರಮ ಇದೆ ಅಂತ ನಾವು ತಿಳಿದುಕೊಂಡಂಥ ವಿಷಯ. ಹಾಗೆ ಇಲ್ಲಿ ಮೊದಲು ಕಂಬಳ ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಆಗ್ತಾ ಉಂಟು. ಇಲ್ಲಿ ಮುಖ್ಯವಾಗಿ ನಾವು ಈಶ್ವರನನ್ನು ಈ ಮಾಲಿಂಗೇಶ್ವರನ ಮುಖ್ಯವಾಗಿ ಇಲ್ಲಿ ಆರಾಧನೆ ಮಾಡ್ತಿದ್ದಾರೆ. ಎಲ್ಲ ಗ್ರಾಮದವರಿಗೂ ಬಹಳ ಇದು ಒಂದು ಪಾವಿತ್ರತೆ ಕ್ಷೇತ್ರ, 500 ವರ್ಷದಿಂದ ಇದೆ ಅಂತ ನಾವು ತಿಳಿದುಕೊಂಡ ಪ್ರಕಾರ ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೇನೆ. ಹಾಗೆ 60 ವರ್ಷದಿಂದ ಈ ದೇವಸ್ಥಾನ ಪಾಳು ಬಿತ್ತು. ಆವಾಗ ನಮ್ಮ ಹರ್ಷಣ್ಣ ಇದರ ಬಗ್ಗೆ ಪುನರ್ ಪ್ರತಿಷ್ಠಾಪನೆ ಬಗ್ಗೆ ಹೋರಾಟ ಮಾಡಿದರು. ಆವಾಗ ಹರ್ಷಣ್ಣ ಪುನರ್ ಪ್ರತಿಷ್ಠಾಪನೆ ಬಗ್ಗೆ ಅಷ್ಟಮಂಗಲ ಹಾಕುವಾಗ ನಮಗೆ ಗೊತ್ತಿರಲಿಲ್ಲ, ನಮಗೆ ಈ ಮಹಾಲಿಂಗೇಶ್ವರ ದೇವರ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ. ಯಾಕಂದ್ರೆ ನಮ್ಮ ಹಿರಿಯರು ಹೆಚ್ಚು ಹೇಳಲಿಲ್ಲ, ಆವಾಗ ಗೊತ್ತಿರಲಿಲ್ಲ. ಹಾಗಾಗಿ ನಾವು ಈ ಕಡೆ ಹೆಚ್ಚು ಗಮನ ಕೊಡಲಿಲ್ಲ. ಮಹಾಲಿಂಗೇಶ್ವರ ಸ್ವಲ್ಪ ಸಪರೇಟ್ ಉಂಟಂತ ನಾವು ನಮ್ಮ ದೇವಸ್ಥಾನ ಮತ್ತು ಚಿತ್ತೇರಿ ನಾಗ ಸ್ವಾಮಿ ಇದೆಲ್ಲ ಉಂಟಲ್ಲ ನಮ್ಮ ಇದಕ್ಕೆ ಸಂಬಂಧಪಟ್ಟಂತೆ ಆ ಕಡೆ ಸ್ವಲ್ಪ ಇರ್ತಿತ್ತು. ಹಾಗಾಗಿ ಈ ಕಡೆ ಸ್ವಲ್ಪ ಸ್ವಲ್ಪ ಕಡಿಮೆ ಇದ್ದಿತ್ತು ನಮ್ಮದು. ಹಾಗೆ ನೆಕ್ಸ್ಟ್ ಬೇರೆ ಬೇರೆ ಕಡೆ ನಾವು ಹೋದಾಗ ನಮಗೆ ಕಷ್ಟ ಬರುವುದು, ಸಮಸ್ಯೆ ಬರುವುದು. ಎಲ್ಲಿ ಹೋಗಿ ಕೇಳಿದ್ರು ಅಲ್ಲಿ ಕೇಳಿದರೆ ನಿಮ್ಮ ಒಂದು ಈಶ್ವರ ಭೂಗತ ಆಗಿದ್ದಾನೆ, ಪಾಳು ಬಿದ್ದಿದೆ, ಅಲ್ಲಿ ಅವನ ಈಶ್ವರನ ಕೋಪ ಉಂಟು ಅಂತ. ಇದು ಸ್ವತಃ ನನಗೂ ಹಾಗೂ ಬಂದು ನನ್ನ ಕುಟುಂಬದವ್ರಿಗೆ ಬಂದಿದೆ, ಮತ್ತು ತುಂಬ ಜನರಿಗೆ ಬಂದಿದೆ. ಎಲ್ಲ ಹೇಳುವುದಿಲ್ಲ. ನಮಗೇನಂತ ಹೇಳಿದರೆ ದೇವರ ಬಗ್ಗೆ ಹಾಳು ಬಿದ್ದ ದೇವಸ್ಥಾನ ನಮಗೆ ಸರಿ ಮಾಡಬೇಕಂತಲ್ಲಿ ಯಾರೂ ಎಣಿಸುವುದಿಲ್ಲ. ನಮಗೆ ಒಂದು ಆರಾಮಾಗಿ ಖರ್ಚಿಗೆ ದುಡ್ಡಿದ್ದರೆ ಯಾವುದು ಬೇಡ. ಖರ್ಚಿಗೆ ದುಡ್ಡಿಲ್ಲದೆ ನಮಗೇನಾದರೂ ಕೋಲಿಲ್ಲದ ಪೆಟ್ಟು ಆ ದೇವರು ಕೊಟ್ಟಾಗ ನಮಗೆ ಡಾಕ್ಟ್ರಲ್ಲಿ ಹೋದಾಗ ನಿನಗೆ ಕಾಯಿಲೆ ಇಲ್ಲ, ಹಾಗಾದರೆ ಕಾಯಿಲೆ ಎಲ್ಲಿದಂತ ಈ ರೀತಿ ಪ್ರಶ್ನೆ ಬರ್ತದೆ. ಆದ್ದರಿಂದ ನಾವು ಈ ಅಭಿವೃದ್ಧಿ ಈ ಜೀರ್ಣೋದ್ಧಾರದ ಇದಂತೂ ಪುನರ್ಸ್ಥಾಪನೆ ಮಾಡುವ ಬಗ್ಗೆ ನಮ್ಮ ಪೃಥ್ವಿರಾಜ್ ಶೆಟ್ಟರ ನೇತೃತ್ವದಲ್ಲಿ ಒಂದು ಅಷ್ಟಮಂಗಲ ಪ್ರಶ್ನೆ ಇಟ್ಟಿತ್ತು. ಆವಾಗ ನಮ್ಮ ಇಲ್ಲಿರುವವರು ನನಗೆ ಫೋನ್ ಮಾಡಿದರು, ನೈಲಾಡಿಯಲ್ಲಿರೋರು, ಬನ್ನಿ ಮರ್ರೆ ನಮ್ಮ ಪ್ರತಿಯೊಣ್ಣ ಇದು ಅಷ್ಟಮಂಗಲ ಇಡ್ತಿದ್ದಾರೆ, ನೀವು ಬನ್ನಿ ಅಂತ. ಯಾಕಂದರೆ ಪೃಥ್ವಿರಾಜರು ನಾವು ಆಗ ಸ್ವಲ್ಪ ಈಗ ಪರಿಚಯ ಹೊರತು ಇಷ್ಟು ಆತ್ಮೀಯತೆ ಇರಲಿಲ್ಲ, ಅವರು ನಮ್ಮವರೇ. ನಂತರ ನಾವು ಭುಜಂಗಣ್ಣ ಕರುಣಣ್ಣ ಎಲ್ಲ ಬಂತು. ಬರುವಾಗ ನಾವು ಸ್ಪಷ್ಟವಾಗಿ ನನಗದ್ರ ಬಗ್ಗೆ ನನಗೆ ದೇವರ ಬಗ್ಗೆ ಸ್ವಲ್ಪ ನಂಬಿಕೆ ಜಾಸ್ತಿ ಇರೋದ್ರಿಂದ ನಾನು ಕೂಲಂಕುಷವಾಗಿ ಅಂತ ತಿಳ್ಕೊಂಡೆ. ಆವಾಗ ಎಲ್ಲ ಒಂದು ತೀರ್ಮಾನ ಆಯಿತು, ಏನು ಸಮಸ್ಯೆ ಅಂತೇಳಿ ನಮ್ಗೆ ಗೊತ್ತಾಯಿತು. ಪೃಥ್ವಿರಾಜ್ ಶೆಟ್ಟರನ್ನ ನಾವು ಅಧ್ಯಕ್ಷರು ಮಾಡ್ತು. ಆದರೆ ಇದಕ್ಕಿಂತ ಮೊದಲೇ ಮತ್ತೊಂದುಂಟು, ಹೆಚ್ಚಿನವರಿಗೆ ಗೊತ್ತಿಲ್ಲ, ಇದು ನನಗೆ ಸ್ವಂತ ತಿಳ್ಕೊಂಡಂಥ ವಿಷಯ, ಕಿವಿಯಾರ ಕೇಳಿದ ವಿಷಯ, ಸತ್ಯವಾದ ವಿಷಯ. ಇದು ಸುಮಾರು 10 ವರ್ಷ ಆಗಿರ್ಬೋದು. 10 ವರ್ಷ ಈಗ ನಾವು
ಇದಕ್ಕೆ ಶುರು ಮಾಡಿ 4 ವರ್ಷ ಆಯಿತು. ಅದಕ್ಕಿಂತ ಒಂದು 4 ವರ್ಷದ ಹಿಂದೆ ಈ ದೇವಸ್ಥಾನ ಮುಟ್ಟಕ್ಕೆ ಇದು ಬರ್ತದೆ, ಯಾವುದು ಹೋದ ಮುಟ್ಟಕ್ಕೆ ಹೋದಾಗ ಉದ್ಧಾರ ಆಗ್ತಿಲ್ಲ ಮರ್ರೆ ಅಡ್ಡಪೆಟ್ಟು ಬರ್ತದೆ. ಆಗ ವಸಂತ ಅಕ್ಕನು ಹೋದೇ ಹೇಳ್ರಿ, ವಸಂತ ಅಕ್ಕ ಕಂಡ್ರಿ ಈಗ ಅಂತೇಳಿ ಇವರ ಅಮ್ಮ ಪೃಥ್ವಿರಾಜ್ ಶೆಟ್ಟರ ಅಮ್ಮ. ಕಡೆಗೆ ನಮಗೊಂದಲ್ಲಿ ಎಲ್ಲಿ ಜ್ಯೋತಿ ತಗೊಂಡ್ರು ಅಲ್ಲೊಂದು ದೇವಸ್ಥಾನ ಆಳು ಬೀತಲ್ಲ ನಿಮ್ಮೂರಾಗೆ, ಅದ್ರ ಮಾಡ್ಲಿಕ್ಕೆ ಅಲ್ಲಲ್ಲ ಹಿಂಗೆಲ್ಲ ಇತ್ತು ಮಾರ್ರೆ, ಪರಿಸ್ಥಿತಿ ಎಲ್ಲ ಹಿಂಗಿತ್ತು, ಮಾಡೋಕೆಲ್ಲ ಹೊರಟಿರು ಆರು ಅದು ಏನೋ ಇದಾತಿಲ್ಲ, ಒಂದೊಂದು ವಿಘ್ನ ಬರ್ತಾ ಉಂಟಂತೇಳಿ. ಆವಾಗ ಅವ್ರು ಹೇಳ್ತಾರೆ, ನೀವು ನಂಬಿ ಬಿಟ್ಟರು ಬಿಡಿ, ಜ್ಯೋತಿಷನ ಎಷ್ಟು ನಂಬ್ತಾರೆ ನಾನು ನಂಬ್ತೇನೆ, ಒಬ್ಬ ಯುವಕ ಬರ್ತಾನೆ ಆ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಖಂಡಿತ ಮಾಡ್ತಾನೆ ಅಂತೇಳಿ ಹೇಳಿ. ನಾಮ ಕೇಳೋದು ನಿಮಗೆ ಪುನಃ ಆವಾಗ ಯಾರು 10 ವರ್ಷದಿಂದ ಹುಡುಗ ಯಾರು ಯುವಕ ಯಾರು ಅಂತ ಕೆಲವರು ನಾನು ಫೋನ್ ಮಾಡೋದು. ನಮ್ಮ ಪೈಕರ್ಲೆಗೆಲ್ಲ ಬಾಂಬೆಯೆಲ್ಲ ಹೈದ್ರಾಬಾದ್ಗೆಲ್ಲ ಹೋಟ್ಲಿತ್ತು, ಮತ್ತು ಭುಜಂಗಣ್ಣ ಹತ್ರ ಕೇಮ್ ಯಾರು ಮಾರ್ರೆ ಅಂದ್ರೆ ನಾನು ಭುಜಂಗಣ್ಣ ಹತ್ರ ಡಿಸ್ಕಸ್ ಮಾಡಿದ್ದೆ, ನಾನು ಕರುಣಣ್ಣ ಹತ್ರ ಸಹ ಡಿಸ್ಕಸ್ ಮಾಡಿದ್ದೆ ಮಾರ್ರೆ ದೇವಸ್ಥಾನದ ಬಗ್ಗೆ. ಹಿಂಗೆ ಯಾರು ನಿಮ್ಮ ಪೈಕಿ ಯಾರಿದೆ ನಿಮ್ಮ ನನಗೊಂದು ಯುವಕ ಅಂತೇಳಿ, ನಾನು ಕರುಣಣ್ಣ ಸ್ವಲ್ಪ ಇದ್ದಿದ್ದವರಲ್ವಾ ಅವ್ರ ಬಗ್ಗೆ ಒಂದು ಅವ್ರು ಯುವಕ ಅಲ್ಲ. ನನ್ನ ಪೈಕಿ ಅಂತ ಹೇಳಿದ್ರೆ ಅವ್ರು ಏನೋ ಕೊಡೂರು ಬಿಟ್ಟರೆ ದೇವಸ್ಥಾನ ಕೊಟ್ಟು ಅಷ್ಟು ಕೊಡುತ್ತಾ ಇರಲಿಲ್ಲ. ಇದನ್ನು ಸ್ವಲ್ಪ ನಾನು ಆಲೋಚನೆ ಮಾಡಿದೆ. ಇದ್ದಕ್ಕಿದ್ದಂಗೆ ನೋಡಿ ನಮ್ಮ ಪೃಥ್ವಿರಾಜ್ ಶೆಟ್ಟಿ, ಅದಕ್ಕೆ ನಾನು ಮೊನ್ನೆ ಒಂದು ಸಂದರ್ಶನದಲ್ಲಿ ಹೇಳಿದ್ದೇನೆ, ಪಬ್ಲಿಕ್ ಟಿ ವಿ ಮತ್ತು ಸುವರ್ಣ ನ್ಯೂಸ್ ಚಾನಲ್ ನಾನು ಹೇಳಿದ್ದೇನೆ, ಇದು ಪ್ರಾಮಾಣಿಕ ಸತ್ಯ ವಿಷಯ. ನಮಗೆ ಸಾಮಾನ್ಯ ಒಬ್ಬ ವ್ಯಕ್ತಿಯನ್ನು ನೋಡಿದರೆ ನಮ್ಮ ಕೂಡಲೇ ಗೊತ್ತಾಗ್ತದೆ ಹೇಗೆ ಅಂತೇಳಿ, ಸಾಮಾನ್ಯವಾಗಿ. ನಾನೇನು ಈ ಸತ್ಯ ಹರಿಶ್ಚಂದ್ರ ಅಲ್ಲ. ಮಹಾಲಿಂಗೇಶ್ವರನ ಮಗ ಮಹಾಗಣಪತಿ, ಆ ಮಹಾಗಣಪತಿ ಅಂದರೆ ಇಡುಗುಂಜಿ ಮಹಾಗಣಪತಿ, ಇವರು ಇಡುಗುಂಜ ಮಹಾಗಣಪತಿ ಹಾಗೇ ಇದ್ದಾರೆ ಅಂತ ನಾನು ಆ ದಿನ ಹೇಳಿದ್ದೇನೆ ಅವರಿಗೆ. ಅವರ ರೂಪಲ್ಲ ಅದೇ ರೀತಿ ಉಂಟು ನೋಡಿ, ಅವರು ಮಾತಾಡ್ತಾರೆ ನಮ್ಮ ಜೊತೆ ಸಲಿಗೆಯಿಂದ ಇದ್ದಾರೆ ಅಂತ ಹೇಳಿದ್ರು ಅವರ ಇದನ್ನು ನೋಡಿ. ಆದರೆ ನಮ್ಮ ವಸಂತ್ಯಕ್ಕನ ಹೊಟ್ಟೆಯಲ್ಲಿ ಇಂತಹ ಗಣಪತಿ ಮಗು ಹುಟ್ಟಿದೆ ಅಂತ ಹೇಳಿದರೆ ಅವರಿಗೂ ಸಹ ಬಹಳ ಪುಣ್ಯ ಮಾಡಿದ್ದಾರೆ ಆ ವಸಂತ್ಯಕ್ಕ. ಇದು ಖಂಡಿತ. ಈ ಕೆಲಸ, ಈ ಜೀರ್ಣೋದ್ಧಾರ ಕೆಲಸ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಫಾಸ್ಟಲ್ಲಿ. ನಾನು ಅವ್ರು ಒಟ್ಟು ಹೋಗೋದು, ಪೃಥ್ವಿರೇ ದುಡ್ಡು ಅಂತ ಮಾಡೋದು, ದುಡ್ಡು ಯಾರು ಕೊಡ್ತೇನೆ, ಕಾಲು ಹಿಡಿದವ್ರು ಒಟ್ಟಿಲ್ಲ ಮರ್ರೆ, ನಾವು ದೇವರಿಗೆ ಅಂತ ಮರ್ರೆ, ನಮಗೆ ನಿಮ್ಗೆ ಈ ರೀತಿ ಪ್ರಶ್ನೆ. ಮತ್ತು ಕೆಲವು ಟೀಕೆ ಮಾಡ್ತಾರೆ, ಅದು ಮಾಡ್ತಾರೆ, ಅದು ಮಾಡಲಿ ಮಾರ್ರೆ, ಅವ್ರಿಗೆ ಮತ್ತೆ ಕೋಸ್ಬಿಲ್ಲ ಮಾಡ್ತಾರೆ, ಅದು ಅವ್ರಿಗೋಸ್ಕರ ನಮಗೆ ನೀವೇನು ಮೈಗೆ ಹಚ್ಕೊಂತೀರ, ಈ ರೀತಿ ಭಾವನೆಯಲ್ಲಿ ಹೋಗ್ತಾರೆ. ಯಾವುದೇ ಒಂದು ವ್ಯಕ್ತಿಯನ್ನು ವಿರೋಧ ಕಟ್ಟಿಕೊಳ್ಳೋದಿಲ್ಲ, ಸಾರ್ವತ್ರಿಕವಾಗಿ ಅವರೊಂದು ಸೇವೆ ಮಾಡ್ತಾರೆ. ಹಾಗೆ ನಮ್ಮ ಪೃಥ್ವಿರಾಜ್ ಶೆಟ್ಟಿ ಬಗ್ಗೆ ನಾನು ಎಷ್ಟು ಹೇಳಿದರೂ ಸಾಲ, ಇದನ್ನು ಮಾಡಲಿಕ್ಕೆ ಯಾರು ಎಷ್ಟೇ ಹಣ ಇದ್ದರೂ ಒಬ್ಬನ ದೇವಸ್ಥಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಶಬರಿಮಲೆಗೆ ಚಿನ್ನದ ಹೊದಿಕೆ ಹಾಕರು, ಕಡೆಗಲ್ಲಿ ಚಿನ್ನ ಕದ್ದರು, ಅದಕ್ಕೆ ಚಿನ್ನದ ಹೊದಿಕೆ ಹಾಕ್ತಾರೋ ಇಲ್ಲಿ ಹೊರಗಡೆ ಹೋಗ್ಕೊಂಡಿದ್ರು, ಹೊರದೇಶದಲ್ಲಿ ಹೋಗಿ ಹೋಗ್ಕೊಂಡಿದ್ರು. ಪೃಥ್ವಿರಾಜ್ ಶೆಟ್ಟರು ಹಾಗಲ್ಲ, ಪ್ರತಿಯೊಬ್ಬರ ಕತ್ರ ಕಾಡಿ ಬೇಡಿ ಎಲ್ಲೆಲ್ಲಿ ಏನು ಅವರು ಅಪವಾದ ತಗೊಂಡಿದ್ದಾರೆ, ಅಯ್ಯೋ ಏನು ಮರ ಅಂತೇಳಿ ಹೇಳಿ. ಆದರೆ ದೇವಸ್ಥಾನವರು ಮಾಡಿದ್ದಾರಲ್ಲ, ಇದು ಅವರ ಪೂರ್ವಜನ್ಮದ ಪುಣ್ಯ ಹಾಗೂ ಅವರ ಅಮ್ಮ ವಸಂತಕ್ಕರು ಮಾಡಿದ ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬರ್ತೇನೆ. ಕೇವಲ ಅವರ ತಂದೆ ಮತ್ತು ತಾಯಿ ಏನು ಪುಣ್ಯ ಮಾಡಿದ್ದಾರೆ ಅದು ಈಗ ಕಲಿಯುಗದಲ್ಲಿ ಈ ಕಾಲದಲ್ಲಿ ನಮಗೆ ಪ್ರತ್ಯಕ್ಷ ಗಣಪತಿಯನ್ನಾಗಿ ನಮ್ಮ ಪೃಥ್ವಿರಾಜ್ ಶೆಟ್ಟರನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನೋಡಿ ಪೃಥ್ವಿರಾಜ್ ಶೆಟ್ಟಿ ಪರ್ಸನಾಲಿಟಿ ನೋಡಿ, ನೀವು ತಮಾಷೆ ಅಂತ ತಿಳ್ಕೊಳ್ಬೇಡಿ. ಅವರ ಕೈ ಬೆರಳು ನೋಡಿ, ಗಿಡ್ಡ ಕೈ ಬೆರಳು, ಗಿಡ್ಡ ಕೈ ಬೆರಳಿರೋರು ಯಾವಾಗಲೂ ಸಹ ಒಂದು ವ್ಯಕ್ತಿ ಹಾಗೆ ಆಗ್ತಾರೆ. ನಮ್ಮ ಹಾಲಾಡಿ ಶ್ರೀನಿವಾಸಣ್ಣ ಕೈ ಬೆರಳು ಹಾಗೆ ಗಿಡ್ಡ ನೋಡಿ ನೀವು. ಇದು ತಿಳಿದವ್ರಿಗೆ ಮಾತ್ರ ಗೊತ್ತಿದೆ. ಹಾಗಾಗಿ ನಾನು ಹೆಚ್ಚು ಹೇಳಲಿಕ್ಕಿಲ್ಲ, ಇನ್ನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಹಾಗೆ ಇದಕ್ಕೊಂದು ಚಿತ್ತೇರಿ ಅಂತೇಳಿ ಒಂದು ಇಷ್ಟು ಅಷ್ಟಮಂಗಲದಲ್ಲಿ ಬಂದಿದೆ, ಅದೊಂದು ತಮ್ಮ ಗಮನಕ್ಕೆ ತರ್ತೇನೆ. ಅದನ್ನು ನಮ್ಮ ಅಷ್ಟಮಂಗಲದಲ್ಲಿ ಚಿತ್ತೇರಿ ಅಂತ ಬಂದಿದೆ ಒಂದು. ನಾನು ಅದ್ರ ಕಾಪಿ ಯಾವುದೋ ಒಂದು ಕೇಳಿದ್ರು ನಮ್ಮ ನಾನು ಅದ್ರ ಕಾಪಿ ಒಂದು ಬೇಕಂತೇಳಿ ನಾನು ಇವ್ರ ಹತ್ರ ಸಜಿತಣ್ಣ ಹತ್ರ ಮತ್ತು ಇವ್ರ ಹತ್ರ ಪೃಥ್ವಿ ಹತ್ರ ಕೇಳಿದೆ, ಪೃಥ್ವಿರಾಜರ ಹತ್ರ. ಆವಾಗ ಸಜಿತಣ್ಣ ನಮ್ಗೆ ಅವ್ರು ಎಡಗೈ. ಸಜಿತಣ್ಣ ಬಗ್ಗೆ ಹೇಳಲೇಬೇಕಾಗ್ತದೆ. ಪೈಸಾ ಲೆಕ್ಕ ಉಂಟು ಅವ್ರದ್ದು. ಅವ್ರ ಬಗ್ಗೆ ಒಂದು ಮಾತು ಕಡೆ ಹೇಳ್ತೇನೆ. ನಮ್ಮ ಚಿತ್ತೇರಿ ಅಂತೇಳಿ ಉಂಟು, ಇದರಲ್ಲಿ ನಿಜವಾಗಿ ಬಂತು. ಅಷ್ಟಮಂಗಲ ಹಾಕುವಾಗಲೇ ಚಿತ್ತೇರಿ ಅಡ್ಡು ಬಂದಿದೆ. ಭುಜಂಗಣ್ಣ ನಾನು ಹೀಗೆ ಚಿತ್ತೇರಿ ಮತ್ಕೊಂಡು ನೀವು ಮಾಡ್ಕೊಂಡು ನಾನು ರೊಟ್ಟೆ ಕೂತಿದ್ದೆ. ಭುಜಂಗಣ್ಣ ನೀವು ನಿಂತು ಹೇಳಿ, ನಾನು 2 ಸಲ ತಣ್ಣಿ ನೀವು ಮಾಡ್ಕೊಂಡು ಯಾಕೆ ಮತ್ತೆ ಸ್ವಲ್ಪ ರಗಳೆ ಅಂತಂತ ನಮ್ಮ ಭುಜಂಗಣ್ಣ ಇದ್ದಾರಲ್ಲ. ಮೊನ್ನೆ ಸ್ವಾಮಿ ಇಲ್ಲಿ ಒಂದು ಸ್ವಾಮಿ ಉಂಟು, ಸ್ವಾಮಿ ಮನೆ ಅದನ್ನು ಪುನರ್ ಪ್ರತಿಷ್ಠಾಪನೆ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದೇವೆ.
ನಾವು ಭುಜಂಗಣ್ಣ, ಕರುಣಣ್ಣ, ನಮ್ಮ ಕುಟುಂಬದವರೆಲ್ಲ ಸೇರಿ ಅದು ಹಾಳು ಬಿದ್ದದ್ದು 1000 ವರ್ಷದಿಂದ 100 ವರ್ಷ ಹಿಂದಿಂದು. ಈಗ ಸ್ವಾಮಿ ಮೊನ್ನೆ ಮಾಡಿತ್ತು, ಆವಾಗ ನಾನು ಸಂಕಲ್ಪ ಕುಳಿತಿದ್ದು ನಾನೇ. ಆವಾಗ ಒಂದು ಆರೂಢ ಬಂತು. ಆರೂಢ ಪ್ರಶ್ನೆಯಲ್ಲಿ ಚಿತ್ತೇರಿ ಈಶ್ವರ ದೇವರು ಅಡ್ಡು ಬರ್ತಾ ಉಂಟಂತ. ಈಶ್ವರ ದೇವ್ರು ನಾವು ಮಾಡ್ತಾ ಇತ್ತು, ಅದ್ರ ಬಗ್ಗೆ ಏನಿಲ್ಲ, ಅದಕ್ಕೆ ಕ್ಷಮೆ ಕೊಡ್ಕಂತ. ಕಡೆಗೆ ಒಂದು ದೇವಿ ಅಡ್ಡು ಬರ್ತಾ ಉಂಟು ಮತ್ತು ಚಿತ್ತೇರಿ ಅಡ್ಡು ಬರ್ತಾ ಉಂಟು ಅಂತ ಇಲ್ಲಿ ನಾವು ಅಷ್ಟಮಂಗಲದಲ್ಲಿ ಕೇಳಿದ್ದೇವೆ, ಚಿತ್ತೇರಿ ಅಡ್ಡು ಬರ್ತಾ ಉಂಟು ಅಂತೇಳಿ. ಆವಾಗ ನಾವು ಏನು ಮಾಡಲಿಕ್ಕೂ ಅಸಹಾಯಕರು, ಯಾಕಂದರೆ ಈ ದೇವಸ್ಥಾನ ಕೊಟ್ಟುವುದೇ ಕಷ್ಟ ಇತ್ತು ನಮ್ಮ ಪೃಥ್ವಿರಾಜ್ ಶೆಟ್ಟರಿಗೆ. ನಾವು ಇದೊಂದು ನಾವು ಮಾಡಿ ಅಂತ ಹೇಳಿ ಅವ್ರು ಯಾವ ಬಾಯಿ ಹೇಳೋದು ನಾವು. ಆವಾಗ ನಾವು ಒಂದು ಚಿಂತನೆ ಮಾಡ್ತೀವಿ. ಕರುಣಣ್ಣ ಅಂತ ಹೇಳಿದ್ವಿ, ಮೆಲ್ಲ ಕರೆದು, ಕರುಣಣ್ಣ ಸ್ವಲ್ಪ ಹಾಕು ಮತ್ತು ಭುಜಂಗಣ್ಣ ಅಂತ ಸ್ವಲ್ಪ ಒಟ್ಟು ಮಾಡಿಸು ಮತ್ತು ನಾವು ಹಾಕು, ನಾವು 3 ಜನ ಪ್ರಸಾದ ಹಿಡಿದು ಮಾಡು ಬಿಡು ಅಂತೇಳಿ ನಾವು 3 ಜನ ಒಟ್ಟಾಗಿ ಪ್ರಸಾದ ಹಿಡಿದೇ ಬಿಡ್ತೀವಿ. 2 ವರ್ಷಗಳು ನಾವು ಖಂಡಿತ ಮಾಡ್ತೇವೆ ಅಂತ ಹೇಳಿ ಮಹಾಲಿಂಗೇಶ್ವರ ಅನುಗ್ರಹದಿಂದ ನಾವು 2 ವರ್ಷದಲ್ಲಿ ಖಂಡಿತ ಮಾಡ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೇನೆ. ಒಂದು 25 ಲಕ್ಷ ರೂಪಾಯಿ ಖರ್ಚಾಗ್ಬೋದು. ಹಾಗೆ ನಮ್ಮ ಸಜಿತಣ್ಣ ಇವರು ರೈಟ್ ಹ್ಯಾಂಡ್, ಅವ್ರು ಲೆಫ್ಟ್ ಹ್ಯಾಂಡ್, ಪೈಸೆ ಲೆಕ್ಕ. ಅವ್ರು ಇವ್ರಾಗೆ ಫೋನ್, ಇವ್ರಿಗೆ ಹತ್ರ ಫೋನ್ ಕೇಳಿದ್ರೆ ಫೋನ್ ಮಾಡೋದೇ ಇಲ್ಲ ಇವ್ರು, ಕಾಡಿಗೆ ಒಂದು ಮೆಸೇಜ್ ಹಾಕೋದು ಯಾರು ನಮ್ಮ ಪೃಥ್ವಿರಾಜರಿಗೆ. ಹಾಗೆ ನಮ್ಮ ಸಜಿತಣ್ಣಗೆ ಪೈಸೆ ಲೆಕ್ಕ ಇಡ್ತಾರೆ. ಈ ರೀತಿ ಲೆಕ್ಕ ಇಡುವ ಒಂದು ಟ್ರಸ್ಟ್ ಉಂಟು ಜನರಿಗೆ. ಮತ್ತೊಂದು ಇರ್ತದೆ, ನಾವು ದುಡ್ಡು ಕೊಟ್ಟವರಿಗೆ ಅದು ಸರಿಯಾಗಿ ಅದು ಯಾವುದಕ್ಕೆ ತಗೊಂಡಿದ್ದಾರೆ ಅದಕ್ಕೆ ಉಪಯೋಗ ಆಗ್ತದಾ, ಅದು ಲೆಕ್ಕಪತ್ರ ಸರಿಯಾಗಿ ಇಡ್ತಾರಾ, ಅದಕ್ಕೆ ಕಮಿಟಿ ಇದೆ. ಈ ರೀತಿ ಜನ ಸ್ವಾಭಾವಿಕವಾಗಿ ಕ್ವಶನ್ ಮಾಡ್ತಾರೆ. ಅವರು ನನ್ನ ಹತ್ರ ಹೇಳ್ತಿದ್ರು, ಮಾರ 5 ರೂಪಾಯಿ ಕೊಟ್ಟರು ಕೇಂದ್ರ ರತ್ನಣ್ಣ, 5 ಲಕ್ಷ ಕೊಟ್ಟರು ಕೇಂದ್ರ, ನಾನು ಎಂತ ಮಾಡುವುದು. ಅವ್ರು 2 ಸ್ಟಾಫನ್ನು ಹಾಕೊಂಡಿರಿ, 2 ಸ್ಟಾಫ್, ಅವ್ರ ಸ್ಟಾಫನ್ನು ತಗೊಂಡು ಇಲ್ಲಿ ಆಫೀಸರ್ ಕೂರಿಸಿದ್ದಾರೆ. ಅವರು ಸೋಮವಾರ ಒಂದೇ ದಿನ ಅವ್ರ ಆಫೀಸಿಗೆ ಹೋಗೋದು. ಒಬ್ಬ ಆರ್ಥಿಕ ಮಂತ್ರಿಯಾಗಿ ಅವರು ಕೆಲಸ ಮಾಡ್ತಿದ್ದಾರೆ, ಪ್ರಧಾನಮಂತ್ರಿಯಾಗಿ ನಮ್ಮ ಪೃಥ್ವಿರಾಜರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಮಹಾಲಿಂಗೇಶ್ವರನು ಪೃಥ್ವಿರಾಜರಿಗೆ, ಅವರ ಕುಟುಂಬಕ್ಕೆ, ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವಂತಾಗಲಿ ಅಂತ ನಾನು ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ಹಾಗೆ ನಮ್ಮ ಸಜಿತಣ್ಣನಿಗೆ ಅವರಿಗೂ ಕೂಡ ಇನ್ನೂ ಹೆಚ್ಚಿನ ಕೆಲಸ ಮಾಡುವ ಹುಮ್ಮಸ್ಸು ಆ ದೇವರು ಕೊಡಲಿ ಅಂತ, ಅವರು ಮಾಡುವ ವ್ಯವಹಾರದಲ್ಲಿ ಕೂಡ ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಮಹಾಲಿಂಗೇಶ್ವರ ದೇವರಲ್ಲಿ ಬೇಡಿಕೊಳ್ಳುತ್ತಾ, ಹಾಗೆ ನೀವೆಲ್ಲ ಬಂದಿದ್ದೀರಿ, ನಿಮಗೆಲ್ಲರಿಗೂ ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಸದಾ ಇರಲಿ. ಆಯುರಾರೋಗ್ಯ ಐಶ್ವರ್ಯ ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಕೊಡಲಿ. ದೇಣಿಗೆ ತುಂಬ ಜನ ಕೊಟ್ಟಿದ್ದೀರಿ. ಅವರ ಕುಟುಂಬಕ್ಕೂ ಇಡೀ ಗ್ರಾಮದ ಜನತೆಗೂ ನೇಲಾಡಿ ಬಿಲ್ಲಾಡಿ 2 ಗ್ರಾಮದ ಜನತೆಗೂ ಹಾಗೂ ಸರ್ವ ಭಕ್ತಾದಿಗಳಿಗೂ, ಊರ ಪರವೂರ ದಾನಿಗಳಿಗೂ, ಊರ ಪರವೂರ ಭಕ್ತಾದಿಗಳಿಗೂ ಎಲ್ಲರಿಗೂ ಮಹಾಲಿಂಗೇಶ್ವರ ದೇವರು ಅನುಗ್ರಹಿಸಲಿ. ಇನ್ನೂ ಹೆಚ್ಚು ಈ ಸ್ಥಾನ, ಇದರ ಶಕ್ತಿ ಇನ್ನೂ ಹೆಚ್ಚು ಪಸರಿಸಲಿ. ಈಗಾಗಲೇ ಅದು ನಾವು ಒಂದು ಬೇರೆ ಕಡೆ ತಿಳಿದು ಬಂದಂತೆ ಇದು ಪ್ರಖ್ಯಾತ ದೇವಸ್ಥಾನ ಆಗ್ತದೆ ಅಂತಲೇ ಹೇಳಿ ಒಬ್ಬರು ಹೇಳಿದ್ದಾರೆ ಈವಾಗಲೇ ಮೊನ್ನೆ. ಆದ್ದರಿಂದ ಈ ಬಗ್ಗೆ ಯಾರು ಅನುಮಾನ ಬೇಡ. ನೀವು ಎಲ್ಲೋ ಕಾಶಿರಾಮೇಶ್ವರಕ್ಕೆ ಹೋಗಿ, ಅದೇನು ಯಾರು ಆಗಂತ ಹೇಳುವುದಿಲ್ಲ, ನಿಮ್ಮ ಭಕ್ತಿ. ಆದರೆ ನಮ್ಮ ಕದರಂಜೆ ಮಹಾಲಿಂಗೇಶ್ವರನನ್ನು ಮೊದಲು ಪ್ರಾರ್ಥನೆ ಮಾಡಿಕೊಳ್ಳಿ, ಇದರ ಅಭಿವೃದ್ಧಿಗೆ ನೀವು ಸಹಕಾರ ಕೊಡಿ ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮಹಾಲಿಂಗೇಶ್ವರ. ರತ್ನಾಕರ್ ಶೆಟ್ರು ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಇನ್ನೋರ್ವ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ನಮ್ಮ ಜೀರ್ಣೋದ್ಧಾರ ಸಮಿತಿ ಉಪಾಧ್ಯಕ್ಷರು ಭರತ್ ಕುಮಾರ್ ಶೆಟ್ರು ಈ ಸಭೆಯನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಆಡಬೇಕು ಅಂಥೇಳಿ ನಾನು ಪ್ರೀತಿಪೂರ್ವಕವಾಗಿ ಅವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಮಹನೀಯರೇ, ಮಹಾಲಿಂಗೇಶ್ವರನ ಸದ್ಭಕ್ತರೇ, ಇದೊಂದು ಭಾವನಾತ್ಮಕ ಕ್ಷಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಮಹಾಲಿಂಗೇಶ್ವರ ಸನ್ನಿಧಾನದಲ್ಲಿ ವೇದಿಕೆಯಲ್ಲಿ ಮಿತ್ತು ಮಾತಾಡುವುದು, ಗೌರವ ಸ್ವೀಕರಿಸುವುದು ನಿಜವಾಗಿಯೂ ಮಹಾಲಿಂಗೇಶ್ವರನ ಒಂದು ದಯೆ ಅನ್ನುವ ಒಂದು ಭಾವನಾತ್ಮಕ ಮಾತನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ರತ್ನಣ್ಣ ಈಗ ಎಲ್ಲದನ್ನು ಸವಿಸ್ತರವಾಗಿ ಹೇಳಿದರು. ಬಹುಶಃ ಭಾಳಷ್ಟು ಹೇಳುವಾಗ ಅವರು ಉದ್ವೇಗಕ್ಕೆ ಒಳಗಾಗಿದ್ದರು, ಭಾಳಷ್ಟು ಹೇಳಿದರು. ಪುನಃ ಅವರು ಹೇಳಿದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅವರು ಹೇಳಿದ ಎಲ್ಲ ವಿಚಾರಗಳಿಗೂ ನಾನು ಸಮ್ಮತಿ ಸೂಚಿಸ್ತೇನೆ. ಪೃಥ್ವಿರಾಜ್ ಶೆಟ್ಟಿ ಮತ್ತು ಅವರ ತಂಡ, ನಾನು ಸಹ ಅದರಲ್ಲಿದ್ದಿರ್ಬೋದು, ಮತ್ತು ಆ ಹಣಕಾಸಿನ ವ್ಯವಹಾರ ನಿರ್ವಹಿಸಿದ ಸಜಿತ್ ಹೆಗಡೆ ಇರ್ಬೋದು, ಎಲ್ಲ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿ ಆಗಿರುವುದರಿಂದ ಬಹುಶಃ ಇವತ್ತಿಲ್ಲಿ ಈ ಭವ್ಯವಾದ ಮಹಾಲಿಂಗೇಶ್ವರನ ಸನ್ನಿಧಾನ ನಮ್ಮ ಕಣ್ಮುಂದಿದೆ. ನನಗೆ ಇನ್ನೂ ನೆನಪಿದೆ, ಆವಾಗ ಹರ್ಷಣ್ಣ ನಮಗಿನ್ನೂ ನಂಟರಾಗಿರಲಿಲ್ಲ, ನಮಗೆ ಭಾಳ ಆತ್ಮೀಯರಾಗಿದೆ. ಬಿಲ್ಲಾಡಿ ಮನೆ ಕುಟುಂಬಕ್ಕೆ ಭಾಳ ಆತ್ಮೀಯರಾದ ಹರ್ಷಣ್ಣ ಗಣೇಶ್ ಮಾಸ್ಟರ್ ಒಟ್ಟಿಗೆ, ಇವತ್ತು ಗಣೇಶ್ ಮಾಸ್ಟರ್ ಇದ್ದಾರೆ, ಗಣೇಶ್ ಮಾಸ್ಟರ್ ನನ್ನ ಆಫೀಸಿಗೆ ಬಂದಾಗ ಹೇಳಿದರು, ಭರತ್, ಇದು ಬಿಲ್ಲಾಡಿ ಮನೆಗೆ ಸಂಬಂಧಪಟ್ಟ
ಒಂದು ದೇವಸ್ಥಾನ, ನಾವು ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿದಾಗ ನಾನು ಎಲ್ಲ ನಮ್ಮ ಯಾವ ಕುಟುಂಬದವ್ರನ್ನ ಕೇಳಿದೆ, ಎಲ್ಲ ಕುಟುಂಬದವರ ಪರವಾಗಿ ನಾನು ಆಯ್ತು ಹರ್ಷಣ್ಣ, ನಾನು ನಿಮ್ಮ ಜೊತೆಗೆ ಇದ್ದೇನೆ ಅಂತ ಹೇಳಿದೆ. ಬಟ್ ಆದರೆ ಕಾರಣಾಂತರಗಳಿಂದ ಅದು ಆಗಿಲ್ಲ, ಅದಕ್ಕೆ ಯೋಗ ಬಂದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಆ ಯೋಗ ಭಾಗ್ಯವನ್ನು ಪೃಥ್ವಿರಾಜನ ಅಧ್ಯಕ್ಷತೆಯಿಂದ ಪ್ರಾರಂಭವಾಗಿ ಇವತ್ತು ಭವ್ಯವಾದ ಒಂದು ಮಹಾಲಿಂಗೇಶ್ವರ ಸನ್ನಿಧಾನ ನಮ್ಮ ಕಣ್ಮುಂದಿದೆ. ಬಹುಶಃ ಪ್ರಾರಂಭ ದಿನಗಳಲ್ಲಿ ಇದು ಬಂದಾಗ ಒಂಥರ ಋಣಾತ್ಮಕ ಭಾವನೆಗಳು ನಮ್ಮ ಬರ್ತಿತ್ತು, ಅಂದರೆ ನೆಗೆಟಿವಿಟಿ ಭಾಳಷ್ಟು ಇದ್ದಿತ್ತಿಲ್ಲ. ಆ್ಯಕ್ಚುಲಿ ಏನೋ ಒಂಥರ ಏನು ಪಾಸಿಟಿವಿಟಿ ಇರಲಿಲ್ಲ. ಆದರೆ ಕಟ್ಟಡ ಆಗ್ತಾ 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 ಬಹುಶಃ ಇವತ್ತು ಈ ಒಂದು ಕ್ಷೇತ್ರ ಬಂದ ತಕ್ಷಣ ಒಂದು ಪಾಸಿಟಿವಿಟಿ, ಧನಾತ್ಮಕ ಒಂದು ಭಾವನೆಗಳು ಇವತ್ತು ನಮ್ಮ ಮುಂದಿದೆ. ಅದರಲ್ಲೂ ಜಾಸ್ತಿ ಹೇಳ್ತೇನೆ ಒಂದು ಮಾತು, ನನ್ನ ಅನುಭವ. ಬೆಳಿಗ್ಗೆ ಶಿವಲಿಂಗನ ಇವತ್ತು ಕೊನೆಯ ಅವಕಾಶ, ಒಂದು ಶಿವಲಿಂಗನ ಮುಟ್ಟಬಹುದು ನೀವು ಅಂತೇಳಿ ಒಂದು ಅರ್ಚಕರು ಹೇಳಿದಾಗ, ಶಿವಲಿಂಗವನ್ನು ಮತ್ತು ಎಲ್ಲ ವಿಗ್ರಹಗಳು ಮುಟ್ಟಿದಾಗ ಬಹುಶಃ ಆದ ಅನುಭವ ಅದು ಅವಿಸ್ಮರಣೀಯ. ಬಹುಶಃ ಅದು ಏಕೋ ನಮಗೆಲ್ಲೂ ಶಿವಲಿಂಗನ ಮುಟ್ಟುವ ಅವಕಾಶ ಇಲ್ಲ, ಗೋಕರ್ಣದಲ್ಲಿ ಹೊರತುಪಡಿಸಿ ಬೇರೆ ಎಲ್ಲೂ ಶಿವಲಿಂಗವನ್ನು ಮುಟ್ಟುವ ಅವಕಾಶ ನಮಗಿಲ್ಲ. ಆದರೆ ಇವತ್ತು ಅರ್ಚಕರು ನಮಗೆ ಆ ಒಂದು ಮುಟ್ಟುವ ಅವಕಾಶವನ್ನು ಮಾಡಿಕೊಟ್ಟು ನಮ್ಮನ್ನು ಬಹುಶಃ ಭಕ್ತಿಯ ಅತ್ಯಂತ ಗರಿಷ್ಠ ಮಟ್ಟಕ್ಕೆ ನಮ್ಮನ್ನು ತಗೊಂಡೋಗಿ ನಾವು ಪಾವನರಾಗುವಂತೆ ಮಾಡಿದ್ದಾರೆ. ಅದೆಲ್ಲದಕ್ಕೂ ಕಾರಣ ಈ ಒಂದು ಜೀರ್ಣೋದ್ಧಾರ ಸಮಿತಿಯಲ್ಲಿ ಶ್ರಮಿಸಿದ ಪ್ರತಿಯೊಬ್ಬ ಕಾರ್ಯಕರ್ತರು ಮತ್ತು ಇದಕ್ಕೆ ಸಹಾಯ ಮಾಡಿದ ಎಲ್ಲ ದಾನಿಗಳು, ಚಿಂತಕರು ಇವರಿಗೆ ಸೇರುತ್ತೆ. ವಿಚಾರಗಳನ್ನು ಮುಂದುವರಿಸ್ತಾ ಹೋದಾಗ ಪೃಥ್ವಿರಾಜ್ ಇದನ್ನು ಕೈಗೆತ್ತಿಕೊಂಡಾಗ ಯಾಕೋ ಹೇಗಾಗುತ್ತೆ ಅನ್ನೋ ಚಿಂತೆ. ಅವನು ಬಹುಶಃ ಅವನನ್ನು ನೋಡಿರ್ಬೋದು, ಯಾವುದೇ ಒಂದು ಟಿ ವಿ ಇರ್ಬೋದು ಅಥವಾ ಪೇಪರ್ ಇರ್ಬೋದು, ಮಾಧ್ಯಮ ಇರ್ಬೋದು, ಯಾವಾಗಲೂ ರಾಜಕೀಯವಾಗಿ ಭಾಳಷ್ಟು ಬ್ಯುಸಿಯಾಗಿರೋ ಈ ವ್ಯಕ್ತಿ ತನ್ನ ಸಮಯವನ್ನು ದೇವಸ್ಥಾನಕ್ಕೂ ಸಮೇತ ಇಷ್ಟು ಕೊಟ್ಟು ಈ ಒಂದು ದೇವಸ್ಥಾನ ಈ ಮಟ್ಟಕ್ಕೆ ತಂದು ನಿಲ್ಲಿಸ್ತಾನಂತ ಹೇಳಿದರೆ ಅದು ಬಹುಶಃ ಅವನ ಶಕ್ತಿ ಅಲ್ಲ, ಆ ಮಹಾಲಿಂಗೇಶ್ವರನ ಶಕ್ತಿ ಅಂತ ನಾನು ಹೇಳ್ತೇನೆ. ನನ್ನ ಹತ್ರ ಭಾಳಷ್ಟು ಸಲ ಫೋನ್ ಮಾಡಿ ಕೇಳ್ತೇನೆ, ಭರತಣ್ಣ ಬನ್ನಿ ಮೀಟಿಂಗ್ ಬನ್ನಿ ಅಂತ ಹೇಳಿದಾಗ ಬಹುಶಃ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರವು ಮತ್ತು ನನ್ನ ವ್ಯವಹಾರದ ಒಂದು ಜೀರ್ಣೋದ್ಧಾರ ಎರಡೂ ಸಮಾನಾಂತರವಾಗಿ ನಡೀತಿರೋದ್ರಿಂದ ಬಹುಶಃ ನಾನು ಜಾಸ್ತಿಯಾಗಿ ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಗಿರಲಿಲ್ಲ. ನಮಗೇನೋ ನಮ್ಮ ಮನೆತನಕ್ಕೆ, ಬಿಲ್ಲಾಡಿ ಮನೆತನಕ್ಕೆ ಒಂದು ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟ. ಆದರೆ ನಾನೆಷ್ಟು ಈ ಒಂದು ಧರ್ಮ ಕಾರ್ಯದಲ್ಲಿ ಭಾಗಿಯಾಗಿದ್ದೇನೆ ಅನ್ನೋದಕ್ಕೆ ನಾನಂತೂ ನನಗೆ ಸಮಾಧಾನ ಇಲ್ಲ. ಆದರೆ ಒಂದಂತೂ ಸತ್ಯ, ಇವತ್ತು ಆ ಶಿವಲಿಂಗವನ್ನು ಸ್ಪರ್ಶ ಮಾಡಿದ ಕ್ಷಣ ಈ ಒಂದು ದೇವಸ್ಥಾನಕ್ಕೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳಬೇಕು. ಈ ಒಂದು ದೇವಸ್ಥಾನದ ಮುಂದಿನ ಬಹುಶಃ ದೇವಸ್ಥಾನ ಮಾಡುವುದು ಆಗಿದೆ, ಎಲ್ಲ ದಾನಿಗಳಿಂದ ಸಹಕಾರದಿಂದ ಕಾರ್ಯಕರ್ತರ ಸಹಾಯದಿಂದ ಈ ಒಂದು ದೇವಸ್ಥಾನ ಆಗಿದೆ. ಆದರೆ ಮುಂದೆ ದೇವಸ್ಥಾನವನ್ನು ಇದೇ ಶ್ರದ್ಧಾಭಕ್ತಿಯ ಕೇಂದ್ರವಾಗಿ ನಡೆಸ್ಕೊಂಡು ಹೋಗುವುದು ಅಷ್ಟು ಸುಲಭ ಮಾತಲ್ಲ. ಈ ಒಂದು ದೇವಸ್ಥಾನವನ್ನು ಇನ್ನು ಮುಂದೆ ಎಲ್ಲ ಉಳಿದ ಕಾರ್ಯಗಳನ್ನು ಮುಗಿಸಿ ಇದೊಂದು ಶ್ರದ್ಧಾಭಕ್ತಿಯ ಕೇಂದ್ರ. ಬಿಲ್ಲಾಡಿ ನೈಲಾಡಿ ಗ್ರಾಮಕ್ಕೆ ಮಹಾಲಿಂಗೇಶ್ವರನ ಕೊರತೆ ಇತ್ತು. ನಾವಲ್ಲಿ ಪಕ್ಕದ ಇದೇ ಗ್ರಾಮದಲ್ಲಿರುವ ಅರ್ಭಕ ತಾರಕೇಶ ದೇವಸ್ಥಾನ ನಾವು ಬಿಲ್ಲಾಡಿ ಮನೆತನದವರು ನೈಲಾಡಿ ಮನೆತನವರು ಒಟ್ಟುಗೂಡಿ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಆದರೆ ಮಹಾಲಿಂಗೇಶ್ವರ ಸನ್ನಿಧಾನವನ್ನು ಸಹ ಇವತ್ತು ಸೇವೆ ಮಾಡುವ ನಮ್ಮ ಭಾಗ್ಯವನ್ನು ಕೊಟ್ಟ ಮಹಾಲಿಂಗೇಶ್ವರ ಅನ್ನುವ ಹೆಮ್ಮೆ ನಮಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರವನ್ನು ಒಂದು ಉತ್ತಮ ಕ್ಷೇತ್ರವನ್ನಾಗಿ ಮಾಡಿ ಅಥವಾ ಸದ್ಭಕ್ತಿಯಿಂದ ಜನ ಬರುವ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡುವಲ್ಲಿ ನಾವು ಸಂಪೂರ್ಣವಾಗಿ ಇದರಲ್ಲಿ ತೊಡಗಿಸಿಕೊಳ್ತೇವೆ ಅಂತ ಹೇಳುವ ಮಾತನ್ನು ಮಹಾಲಿಂಗೇಶ್ವರನ ಒಂದು ಆಶೀರ್ವಾದವನ್ನು ಬೇಡ್ತಾ ನಮಗೆ ಆ ಸದ್ಬುದ್ಧಿಯನ್ನು ಕೊಡು, ನಮ್ಗೆ ಆ ಯೋಗ್ಯತೆಯನ್ನು ಕೊಡು, ಅಥವಾ ನಮ್ಗೆ ಆ ಒಂದು ಶಕ್ತಿಯನ್ನು ಕೊಡು ಅನ್ನುವ ಒಂದು ಮಾತನ್ನು ಹೇಳ್ತಾ ಇವತ್ತು ಇಲ್ಲಿ ದುಡಿದ ಕಾರ್ಯಕರ್ತರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸಲೇಬೇಕು. ನಾವು ಬಹುಶಃ ಉಪಾಧ್ಯಕ್ಷನಾಗಿ ಅಥವಾ ಯಾವುದೇ ಒಂದು ಗೌರವವನ್ನು ಕೊಟ್ಟು ವೇದಿಕೆಯಲ್ಲಿ ಕೂತಿರ್ಬೋದು, ಬಟ್ ನಾವು ಅದಕ್ಕೆ ಅರ್ಹರಲ್ಲ. ಇಲ್ಲಿ ಬಂದು ಕೆಲಸ ಮಾಡಿದವರು ಇಲ್ಲಿ ದಿನನಿತ್ಯ ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಬಿಟ್ಟು ಇಲ್ಲಿ ಯಾರು ಉದ್ಯೋಗ ಕೆಲಸ ಮಾಡಿದ್ದಾರೆ, ಯಾವುದೇ ರೀತಿಯ ಸ್ವಾರ್ಥಗಳಲ್ಲಿ ಕೆಲಸ ಮಾಡಿದ್ದಾರೆ, ಎಲ್ಲ ಸಂಪೂರ್ಣ ಈ ಗೌರವವನ್ನು ಆ ಒಂದು ಟೀಮಿಗೆ ನಾನು ಇದನ್ನು ಅರ್ಪಿಸ್ತೇನೆ. ಅವರು ಅದಕ್ಕೆ ಯೋಗ್ಯವಾದವರು ಅಂತ ಹೇಳುವ ಮಾತನ್ನು ಹೇಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಜೊತೆಗಾಗಿ ಈ ಒಂದು ಸನ್ನಿಧಾನವನ್ನು ಭಕ್ತಿಪೂರ್ವಕವಾಗಿ ನಂಬಿ ಮುಂದೋದಾಗ ನಮಗೆಲ್ಲರಿಗೂ ಎಲ್ಲ ವಿಚಾರಗಳಲ್ಲಿಯೂ ಬಹುಶಃ ನಮಗೆ ದೇವರು ಮಾರ್ಗದರ್ಶನ ಮಾಡ್ತಾನೆ, ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಯುವ ಒಂದು ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ ಅಂತ ಹೇಳ್ತಾ, ತಮಗೆಲ್ಲರಿಗೂ ನಮ್ಮ ಬಿಲ್ಲಾಡಿ ಮನೆತನ ಕೊಟ್ಟ ಗೌರವಕ್ಕೆ ತಮಗೆಲ್ಲರೂ ಆಭಾರಿ ಆಗ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೇನೆ. ನಮಸ್ಕಾರ.
ಭರತ್ ಕುಮಾರ್ ಶೆಟ್ಟಿಗೆ ಅಭಿನಂದನೆಗಳನ್ನು ಹೇಳ್ತಾ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂಥ ಮಂದರ್ತಿಯ ಶ್ರೀ ಗಂಗಾಧರ್ ಶೆಟ್ಟಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತೇಳಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಾಗೆಯೇ ನೆರೆದಿರುವಂತಹ ಎಲ್ಲ ಭಕ್ತಾಭಿಮಾನಿಗಳೇ, ಬಹುಶಃ ಇವತ್ತು ನನಗೆ ಒಂದು ಆಕಸ್ಮಿಕವಾಗಿ ಅಥವಾ ಪ್ರಮೋಷನ್ ಆಗಿ ಒಂದು ಪೀಠ ಕೊಟ್ಟಿದ್ದಾರೆ. ಖಂಡಿತ ಇದೊಂದು ವಿಶೇಷ ಅಂತ ಭಾವಿಸ್ತೇನೆ. ಯಾಕಂದರೆ ನಾನು ಉಡುಪಿಯಲ್ಲಿದ್ದೆ, ಮೊಬೈಲನ್ನು ಕಾರಲ್ಲಿ ಅಂದರೆ ನೆನಪಿಲ್ಲದೆ ಇಟ್ಟು ಬೇರೆ ನನ್ನ ವ್ಯವಹಾರಕ್ಕೆ ಹೋಗಿದ್ದೆ. ಬಂದು ನೋಡ್ತೇನೆ 5-6 ಮಿಸ್ ಕಾಲ್ ಇದೆ. ಎಂತಪ್ಪ ಇವರು ಈ ರೀತಿ ಮಿಸ್ ಕಾಲ್ ಇಟ್ಟಿದ್ದಾರೆ ಅಂತ ಪೃಥ್ವಿರಾಜ್ ಶೆಟ್ಟರ ಕಾಲ್ ಮಾಡಿದೆ. ಆಗ ಹೇಳಿದರು, ನೀವು 7:30 ಗಂಟೆಗೆ ಕದ್ರಂಜಿ ದೇವಸ್ಥಾನದಲ್ಲಿ ಇರಬೇಕು. ಅಯ್ಯೋ ಮರೆ, ನಂದು ನಾಳೆಗೆ ಪ್ರೋಗ್ರಾಮ್ ಇಟ್ಟಿದ್ದಾರೆ, ನನ್ನ ಏನು ಸರದಿ ನಾಳೆ ಇರುವಾಗ ನನ್ನ ಇವತ್ತೇ ಯಾಕೆ ಕರಿತಿದ್ದೆ, ಅದೆಲ್ಲ ಏನು ಕೇಳಬೇಡಿ, ನೀವು 7:30 ಇಲ್ಲಿ ಇರಬೇಕು. ಬಹುಶಃ ಇದೊಂದು ನನಗೆ ಪ್ರಮೋಷನ್ ಅಂತ ಹೇಳ್ತೇನೆ. ಯಾಕಂದ್ರೆ ನಾಳೆದ್ದು ಇವತ್ತೇ ಕೊಟ್ಟಿದ್ದಾರೆ ನನಗೆ. ಆದ್ದರಿಂದ ಬಹುಶಃ ಈ ಒಂದು ಕ್ಷೇತ್ರ ನಾನು ಮೊನ್ನೆ ಬಂದಿದ್ದೆ, ಬಂದು ನೋಡಿದಾಗ ಬಹಳ ಖುಷಿಯಾಯಿತು. ಯಾಕಂತ ಹೇಳಿದ್ರೆ ಈ ಗುಡ್ಡಗಾಡು ಪ್ರದೇಶದಲ್ಲಿ ಇಷ್ಟೊಂದು ಸೌಂದರ್ಯವಾದ ಒಂದು ದೇವಸ್ಥಾನದ ಒಂದು ಪರಿಕಲ್ಪನೆಯನ್ನು ಮಾಡಿದಂಥ ಈ ಊರಿನ ಮಹಾ ಜನತೆಗಳೇ, ಹಾಗೆ ಇಲ್ಲಿನ ಎಲ್ಲ ಕಾರ್ಯಕರ್ತರೇ, ಈ ಒಂದು ಕಾರ್ಯಕರ್ತರ ಅಥವಾ ಭಕ್ತಾಭಿಮಾನಿಗಳ ನೇತೃತ್ವ ವಹಿಸಿದಂಥ ನನ್ನ ಆತ್ಮೀಯ ಮಿತ್ರನಾದಂಥ ಹಾಗೂ ನಮ್ಮ ಮಂದಾತಿ ಸೇವಾ ಸಹಕಾರಿ ಸಂಘದ ನಿರ್ದೇಶಕರು, ಅವರಿಗೆ ಅನಂತ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಅವರ ಈ ಹೋರಾಟಕ್ಕೆ ಇನ್ನೂ ಹೆಚ್ಚಿನ ಬೆಂಬಲ ಸಿಗಲಿ. ನಾನು ಯಾವಾಗಲೂ ಅವರಿಗೆ ಫೋನ್ ಮಾಡಿದಾಗ ಕೇಳೋದು, ಎಲ್ಲಿ ಪ್ರತಿಭಟನೆ ನಡೀತಾ ಉಂಟಂತ. ಅಂದರೆ ಎಲ್ಲಿಯಾದರೂ ಇವರು ಪ್ರತಿಭಟನೆ ಇವರು ಗೌಜಿಲ್ದಿದ್ರೆ ಅವರಿಗೆ ನಿದ್ರೆ ಬರುವುದಿಲ್ಲ. ಅದಕ್ಕೆ ನಾನು ಫೋನ್ ಮಾಡಿದಾಗ ಕೇಳೋದು, ಎಲ್ಲಿ ಪ್ರತಿಭಟನೆ ಅಂತ ನನ್ನ ಆತ್ಮೀಯ ಪೃಥ್ವಿರಾಜ್ ಶೆಟ್ಟರಿಗೆ ಇನ್ನೂ ಹೆಚ್ಚಿನ ಒಂದು ಧೈರ್ಯ, ಸಾಹಸ ಎಲ್ಲ ಆ ದೇವರು ಕರುಣಿಸಲಿ. ನಿಮ್ಮೆಲ್ಲರ ಸಹಕಾರ ಅವರಿಗಿರಲಿ. ಹಾಗೆ ಇವರೊಂದಿಗೆ ಕೈ ಜೋಡಿಸಿದಂಥ ನಮ್ಮ ಎಲ್ಲ ನೈಲಾಡಿ ಬಿಲ್ಲಾಡಿ ಕಾರ್ಯಕರ್ತರು ಅಥವಾ ಆಸುಪಾಸಿನ ಎಲ್ಲ ಗ್ರಾಮಸ್ಥರು ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಇನ್ನೂ ಹೆಚ್ಚಿನ ಈ ಕ್ಷೇತ್ರ ಅಭಿವೃದ್ಧಿ ಕಾಣಲಿ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟು ಇಂದಿನ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಂಥ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಬಂಧುಗಳೇ, ಇದೊಂದು ಅವಿಸ್ಮರಣೀಯ ಕ್ಷಣ. ಕದ್ರಂಜೆ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರದ ಕಾರ್ಯಕ್ರಮ. ಈ ದಿನದ ಸಭಾ ಕಾರ್ಯಕ್ರಮವನ್ನು ಎಲ್ಲ ಅತಿಥಿ ಅಭ್ಯಾಗತರ ಮಾತುಗಳೊಂದಿಗೆ ನಾನು ಮುಗಿಸ್ತಾ ಇದ್ದೀನಿ. ಮುಗಿಸುವ ಮುಂಚೆ ಈ ಸುಂದರ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂತಹ, ಇಲ್ಲಿ ತನಕ ಹೆಜ್ಜೆ ಹಾಕಿ ನಮ್ಮ ಕಾರ್ಯಕ್ರಮವನ್ನು ಭಾಗವಹಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ನಾನು ಕರುಣಾಕರ್ ಶೆಟ್ಟರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಎಲ್ಲ ಅತಿಥಿಗಳು ಪ್ರೀತಿಯಿಂದ ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮೊಂದಿಗೆ ಬೆಂಬಲವಾಗಿ ನಿಂತಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕದ್ರಂಜ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಹಾಗೆ ಈ ಎಲ್ಲ ಸಮಸ್ತ ಜನರ ಪರವಾಗಿ ಪ್ರೀತಿಯ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, ಈ ಕಾರ್ಯಕ್ರಮದ ನಂತರ ಭರತನಾಟ್ಯ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತದೆ. ಕಲಾರಾಧ್ಯ ತಂಡ ಬಿಲ್ಲಾಡಿಯ ಮಕ್ಕಳು ಇಲ್ಲಿ ಭರತನಾಟ್ಯವನ್ನು ಗೈತಾರೆ. ಅದಾದ ನಂತರ ಜಂಕಾರ್ ಮೆಲೋಡಿಸ್ ಭಟ್ಕಳ ಇವರಿಂದ ಸಂಗೀತ ಭಾವಭಕ್ತಿ ಎನ್ನುವ ಲೈವ್ ಆರ್ಕೆಸ್ಟ್ರಾ ಈ ವೇದಿಕೆಯಲ್ಲಿ ನಡೀತದೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕು. ನಿಮ್ಮೆಲ್ಲರ ಉಪಸ್ಥಿತಿಯನ್ನು ನಾವು ಪ್ರೀತಿಯಿಂದ ಬಯಸ್ತಾ ಇದ್ದೀವಿ. ಇಂದು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿದಂಥ ಮಂದರ್ತಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಶ್ರೀ ಗಂಗಾಧರ್ ಶೆಟ್ಟಿ ಅವರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಶ್ರೀ ಉದಯ್ ಕುಮಾರ್ ಶೆಟ್ರು, ಉದ್ಯಮಿಗಳು ಬೆಳಗಾಂ, ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಸರ್. ನಮ್ಮ ಜೊತೆಗಿದ್ದು ಕಾರ್ಯಕ್ರಮದ ಹಿತನುಡಿಯನ್ನು ಆಡಿ ಉಪಸ್ಥಿತರಿರುವಂಥ ಶ್ರೀ ಸಂಪತ್ ಕುಮಾರ್ ಶೆಟ್ಟಿ, MD ಕೃಷ್ಣಪ್ರಸಾದ್ ಆಗ್ರೋ ಲಿಮಿಟೆಡ್ ವಂಡಾರ್, ಇವರಿಗೂ ಕೂಡ ಧನ್ಯವಾದಗಳು ಸರ್. ಶಿರಿಯಾರ ಮೇಲ್ಮನೆ ಉದ್ಯಮಿಗಳಾದ ಸಂದೀಪ್ ಶೆಟ್ಟಿ ಅವರಿಗೂ ಕೂಡ ಅಭಿನಂದನೆಗಳು. ಹಾಗೆ ರತ್ನಾಕರ್ ಶೆಟ್ರು ಅವರಿಗೂ ಕೂಡ ಪ್ರೀತಿಯ ಅಭಿನಂದನೆಗಳು. ಭರತ್ ಕುಮಾರ್ ಶೆಟ್ಟಿ ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿದಂಥ ಯಕ್ಷಕರಪ್ಪ ಕ್ಯಾಶ್ ಇಂಡಸ್ಟ್ರಿನ ಪೃಥ್ವಿರಾಜ್ ಶೆಟ್ರು, ಹಾಗೆ ಬನ್ನೇಳ್ಕಟ್ಟೆಯ ಇಂಜಿನಿಯರ್ ಅಸೋಸಿಯೇಷನ್ ಬ್ರಹ್ಮರದ ಅಧ್ಯಕ್ಷರಾಗಿರುವಂಥ ಗಣೇಶ್ ಪ್ರಸಾದ್ ಶೆಟ್ಟಿ, ಹಾಗೆ
ಗಣೇಶ್ ಕಾಂಪ್ಲೆಕ್ಸ್ ಜಾನರಕಟ್ಟೆಯ ಶ್ರೀ ರತ್ನಾಕರ್ ಮರಕಾಲ್ ಅವರು, ಹಾಗೆ ಶ್ರೀಮತಿ ಸರಸ್ವತಿ ಬಾಯಿ ಅವರು, ಹಾಗೆ ರತ್ನಾಕರ್ ಶೆಟ್ಟಿ ಬೀಡಿನ ಮನೆಯವರು, ಶ್ರೀ ರತ್ನಾಕರ್ ಶೆಟ್ಟಿ ಸುಳಗುದ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ದಿನದ ಸಭಾ ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಗಿಸ್ತಾ ಇದ್ದೇವೆ ಅಧ್ಯಕ್ಷರ ಅನುಮತಿಯೊಂದಿಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಮುಂದಿನ ಕಾರ್ಯಕ್ರಮ 5,000ಕ್ಕಿಂತ ಹೆಚ್ಚಿನ ದೇಣಿಗೆಯನ್ನು ನೀಡಿರುವಂಥ ಎಲ್ಲ ಭಕ್ತಾದಿಮಾನಿಗಳಿಗೆ ಆ ದೇವಸ್ಥಾನದ ಎದುರುಗಡೆ ಇರುವಂತಹ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸಲಾಗುವುದು. ದಯಮಾಡಿ ತಾವಲ್ಲಿ ಉಪಸ್ಥಿತರಿರಬೇಕು ಅಂತೇಳಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದ ಮುಂದಿನ ಹಂತ ಭರತನಾಟ್ಯ ಕಲಾರಾಧ್ಯ ತಂಡ ಬಿಲ್ಲಾಡಿ, ನಾಗರಾಜ ಅಡಿಗರ ಮಗಳು ಸಮನ್ವಿತ ಅಡಿಗ, ರವಿ ಆಚಾರ್ಯರ ಮಗಳು ಅನ್ವಿ ಆಚಾರ್ಯ, ಗಣೇಶ್ ಆಚಾರ್ಯರ ಮಗಳು ಶ್ರೀನಿಧಿ ಮತ್ತು ಪ್ರನಿಧಿ ಇವರೆಲ್ಲರೂ ಕೂಡ ಜೊತೆಯಾಗಿ ನೃತ್ಯವನ್ನು ಪ್ರದರ್ಶಿಸ್ತಾರೆ. ದಯವಿಟ್ಟು ತಾವೆಲ್ಲರೂ ಇದಕ್ಕೆ ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ನಾಗರಾಜ್ ಮೆಂಡನ್ ಮತ್ತು ಜ್ಯೋತಿ ಅವರನ್ನ ಅಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ದಯಮಾಡಿ ಆಗಮಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಲೋ ಮೈಕ್ ಟೆಸ್ಟ್. ಹಲೋ ಮೈಕ್ ಟೆಸ್ಟ್. ಸೊ ಪ್ರೀತಿಯಿಂದ ಮೊದಲ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಭರತನಾಟ್ಯ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತದೆ. ಸೊ ಒಂದು 20 ಮಿನಿಟ್ಸ್ ಆದಮೇಲೆ ಭರತನಾಟ್ಯ ಶುರು ಮಾಡ್ತಾರಂತೆ. ಜನ ಇಲ್ಲ ಯಾರು ನೋಡಲಿಕ್ಕೆ, ಊಟ ಮಾಡಿ ಎಲ್ಲ ಬರ್ತಾ ಇದ್ದಾರೆ. ಅಷ್ಟರೊಳಗೆ ಅವರು ಮ್ಯೂಸಿಕ್ ಸೆಟ್ ಮಾಡ್ತಾರೆ, ಮ್ಯೂಸಿಷಿಯನ್ಸ್. ಲೈವ್ ಆರ್ಕೆಸ್ಟ್ರಾ ಇದೆ ನಿಮ್ಮ ಕಾರ್ಯಕ್ರಮ ಮುಗಿದ ಮೇಲೆ. ಹಾಗಾಗಿ ದಯಮಾಡಿ ಎಲ್ಲರೂ ತಮ್ಮೊಟ್ಟಿಗೆ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಶಾಲೋದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತೇನೆ.
ದಯಮಾಡಿ 5,000ಕ್ಕಿಂತ ಹೆಚ್ಚಿಗೆ ದೇಣಿಗೆಯನ್ನು ನೀಡಿದಂಥ ಎಲ್ಲ ಭಕ್ತಾಭಿಮಾನಿಗಳು ದಯವಿಟ್ಟು ದೇವಸ್ಥಾನದ ಎದುರುಗಡೆ ಇರುವಂಥ ಸ್ಟೇಜ್ ಹತ್ರ ಹೋಗಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಅವರ ಗೌರವದ ಸನ್ಮಾನವನ್ನು ಸ್ವೀಕರಿಸಿಕೊಳ್ಬೇಕು. ಯಾರು ಸ್ವೀಕರಿಸಿಕೊಂಡಿಲ್ಲ ಅವ್ರು ದಯಮಾಡಿ ತೆರಳಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.
ಮತ್ತೆ ಗ್ಯಾರಂಟಿ ಒಂದು ಕ್ಲಿಪ್ ಚೇಂಜ್ ಮಾಡಿ. ಸೂಪರ್ ಉಂಟು ಇನ್ನೆಂತ.
ಇಂತಹ ಕಪಿಲ ಕೃಪಾಕರ ಸುಮುಖ ಲಂಬೋದರ ಏಕದಂತ ಮೂಷಿಕ ವಾಹನ ಮಹಾಗಣಪತಿಯ ಚರಣ ಅಡಿದಾವರೆಗಳಲ್ಲಿ ನತಮಸ್ತಕನಾಗಿ ನಮಸ್ಕರಿಸುತ್ತ ಸಕಲ ಕಲೆಗಳಿಗೆ ಅಧಿದೇವತೆಯಾಗಿರುವಂತಹ ಹಂಸವಾಹಿನಿ ವೀಣಾಪಾಣಿ ವಾಗ್ದೇವಿ ಶೃಂಗೇರಿ ಪುರವಾಸಿನಿ ಶ್ರೀ ಶಾರದಾ ಮಾತೆಯ ಚರಣ ಅಡಿದಾವರೆಗಳಲ್ಲಿ ನತಮಸ್ತಕನಾಗಿ ನಮಸ್ಕರಿಸುತ್ತ ಕದ್ರಂಜೆಯ ಶ್ರೀ ಮಹಾಲಿಂಗೇಶ್ವರ ದೇವರ ಚರಣ ಅಡಿದಾವರೆಗಳಲ್ಲಿ ನಮಸ್ಕರಿಸುತ್ತ ಸುತ್ತಲಿನ ಪರಿಸರದಲ್ಲಿ ತಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಪೂಜಿಸಲ್ಪಡುವ ಸಕಲ ಪರಿವಾರ ದೇವತೆಗಳನ್ನು ನಮಸ್ಕರಿಸುತ್ತ ಇಂದಿನ ಕಾರ್ಯಕ್ರಮದ ಸಂಘಟಕರ ಅನುಮತಿಯನ್ನು ಪಡೆಯುತ್ತಾ ಶ್ರೀ ಕ್ಷೇತ್ರ ಕದ್ರಂಜೆಯಲ್ಲಿ ನಡೀತಾ ಇರುವಂತಹ ಬ್ರಹ್ಮ ಕಲಶೋತ್ಸವದ ಕಾರ್ಯಕ್ರಮವನ್ನ ಈಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸೊ ಬಂಧುಗಳೇ, ದೇವನೆಲ್ಲಿಹನೆಂದು ಹುಡುಕುತಿಹೆಯೇ ಕಯ್ಯ, ದೇವನೆಲ್ಲೆಡೆ ಇಹನು ನೀನು ಮರೆತಿಹೆಯ. ಭೂಮಿ ಆಕಾಶದಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ಗಿಡಗಳಲ್ಲಿ ಮರಗಳಲ್ಲಿ ದೇವನಿಹನು ಅಂತ ಹೇಳಿದ್ದಾರೆ. ಅಂತಹ ದೇವರ ಸನ್ನಿಧಾನದಲ್ಲಿ ನಾವಿದ್ದೇವೆ. ಶ್ರೀ ಕ್ಷೇತ್ರ ಕದ್ರಂಜೆಯಲ್ಲಿದ್ದೇವೆ. ಶ್ರೀದೇವರ ದರ್ಶನವನ್ನ ಪಡೆದು ಮಹಾಲಿಂಗೇಶ್ವರನ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗಿದ್ದೇವೆ. ಬಂಧುಗಳೇ, ಈ ಒಂದು ಶ್ರೀ ಕ್ಷೇತ್ರಕ್ಕೆ ಬಂದು ಶ್ರೀದೇವರ ಸೇವೆಯಲ್ಲಿ ಭಾಗವಹಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಿದ ಎಲ್ಲ ಇಷ್ಟಾಪ್ತ ಬಂಧು ಮಿತ್ರರ ಹಾಗೂ ಆಸ್ತಿಕ ಬಾಂಧವರ ಸದ್ಭಕ್ತರ ಮನದ ಅಭಿಷ್ಟವನ್ನ ಶ್ರೀ ಮಹಾಲಿಂಗೇಶ್ವರ ಪೂರೈಸಲಿ ಎಂದು ಆತನಲ್ಲಿ ಪ್ರಾರ್ಥಿಸುತ್ತಾ ಬಂದಿರುವ ತಮ್ಮೆಲ್ಲರ ಕುಟುಂಬಕ್ಕೂ ಕೂಡ ಆ ಮಹಾಲಿಂಗೇಶ್ವರನ ಅನುಗ್ರಹದ ಜೊತೆಗೆ ತೇಜ ಓಜ ತುಷ್ಟಿ ಪುಷ್ಟಿ ಶಾಂತಿ ಕಾಂತಿ ಆಯುರ ಆರೋಗ್ಯ ಸಕಲಷ್ಟೈಶ್ವರ್ಯವನ್ನು ದಯಪಾಲಿಸಿ ಸಕಲಿಷ್ಟಾರ್ಥವನ್ನು ಸಿದ್ಧಿಸಿ ಸನ್ಮಂಗಲವನ್ನುಂಟು ಮಾಡಲಿ ಎಂಬ ಪ್ರಾರ್ಥನೆಯನ್ನ ಶ್ರೀ ಮಹಾಲಿಂಗೇಶ್ವರನ ಚರಣ ಸನ್ನಿಧಾನದಲ್ಲಿ ನತಮಸ್ತಕನಾಗಿ ನಮಸ್ಕರಿಸಿ ಸಮರ್ಪಿಸುತ್ತಾ ಇಂದಿನ ದಿನದ ಸುಸಂಜೆಯ ಸುಂದರವಾದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಕೈ ಬೀಸಿ ಕರೀತಾ ಇದೆ ಪ್ರತಿಭೆಗಳ ಕಣಜ, ಸರ್ವಶ್ರೇಷ್ಠ ಕಲಾವಿದರ ಜೇನುಗೂಡು, ದ ರಿಯಲ್ ಎಂಟರ್ಟೈನರ್ ಝೇಂಕಾರ್ ಮೆಲೋಡಿ ಆರ್ಕೆಸ್ಟ್ರಾ. ಝೇಂಕಾರ್ ಮೆಲೋಡಿ ಆರ್ಕೆಸ್ಟ್ರಾ. ಹಲವು ವೈಶಿಷ್ಟ್ಯದೊಳಗೊಂಡ ಅದ್ಭುರಿ ವೈವಿಧ್ಯಮಯ ರಚನಾತ್ಮಕ ರಸ ಮಂಜರಿ ನಿಮ್ಮ ಮುಂದೆ ಝೇಂಕಾರ್ ಮೆಲೋಡಿ ಆರ್ಕೆಸ್ಟ್ರಾ ಭಟ್ಕಳ. ಲೈವ್ ನಲ್ಲಿ ಯಾವುದೇ ಕಂಪ್ಯೂಟರ್ ಆಧಾರಿತ ಮ್ಯೂಸಿಕ್ ಅನ್ನ ಬಳಸದೆ ಪಕ್ಕಾ ಮ್ಯಾನ್ಯುವಲ್ ರಸಮಂಜರಿ ನಿಮ್ಮ ಮುಂದೆ ನೀಡುತ್ತಾ ಸತತ 3 ಗಂಟೆಗಳ ಕಾಲ ಲಾಸ್ಯ ಭರಿತ ವೈವಿಧ್ಯಮಯ ರಚನಾತ್ಮಕ ಅದ್ಭುರಿ ರಸಮಂಜರಿ ನಿಮ್ಮ ಮುಂದೆ ಝೇಂಕಾರ್ ಮೆಲೋಡಿ ಆರ್ಕೆಸ್ಟ್ರಾ. ಧನ್ಯವಾದಗಳು. ಒಂದು ಕಲ್ಲಿಗೆ ನಾವು ಸಂಸ್ಕಾರವನ್ನು ಕೊಟ್ಟಾಗ ಆ ಕಲ್ಲು ಸುಂದರವಾದ ಮೂರ್ತಿಯಾಗಿ ನಿರ್ಮಾಣವಾಗುತ್ತೆ. ಒಂದು ಕಬ್ಬಿಗೆ ನಾವು ಸಂಸ್ಕಾರವನ್ನು ಕೊಟ್ಟಾಗ ಆ ಕಬ್ಬು ಸಿಹಿಯಾದ ಸಕ್ಕರೆ ಅಥವಾ ಬೆಲ್ಲವಾಗಿ ಪರಿವರ್ತಿತವಾಗತ್ತೆ. ಅಂತೆಯೇ ಒಬ್ಬ ವ್ಯಕ್ತಿಗೆ ಚಿಕ್ಕಂದಿನಿಂದ ಉತ್ತಮವಾದ ಸಂಸ್ಕಾರವನ್ನು ಕೊಟ್ಟಾಗ ನಾಸ್ತಿಕನಿದ್ದವನು ಆಸ್ತಿಕನೇ ಆಗಲಿಕ್ಕೆ ಸಾಧ್ಯವಾಗತ್ತೆ. ಈ ಸಂಸ್ಕಾರ ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ನೆಡಲಿಕ್ಕೆ ಸಹಕಾರಿಯಾಗೋದು ದೇವರ ನಾಮ ಸಂಕೀರ್ತನೆಯಿಂದ ಮಾತ್ರ ಸಾಧ್ಯ ಬಂಧುಗಳೇ. ಹಾಗಾಗಿ ಸಕಲ ಕಲೆಗಳಿಗೆ ಅಧಿಪನಾಗಿರುವಂತಹ ಕಪಿಲ ಕೃಪಾಕರ ಸುಮುಖ ಲಂಬೋದರ ಏಕದಂತ ಮೂಷಿಕ ವಾಹನ ಮಹಾಗಣಪತಿಯ ಆಶೀರ್ವಾದವನ್ನು ಬೇಡುತ್ತಾ ನೆರೆದಿರುವಂತಹ ಸದ್ಭಕ್ತರ ಮನದ ಅಭಿಷ್ಟವನ್ನು ಪೂರೈಸಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ನಮ್ಮ ಕಾರ್ಯಕ್ರಮ ಸುಲಲಿತವಾಗಿ ಅತ್ಯಂತ ಸುಂದರವಾಗಿ ಸುಸಂಪನ್ನವಾಗಲಿ ಎಂದು ದೇವರಲ್ಲಿ ಬೇಡುತ್ತಾ ಮಹಾಲಿಂಗೇಶ್ವರನಲ್ಲಿ ಅರಿಕೆಯನ್ನು ಮಾಡುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಭಕ್ತಿ ಗೀತೆಯ ಮೂಲಕ ಪ್ರಾರಂಭಿಸ್ತಾ ಇದ್ದೇವೆ. ಮಹಾಗಣಪತಿಯ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲರಲ್ಲಿ ಭಕ್ತಿಯ ಸಂಚಾರವನ್ನು ಉಂಟು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪ್ರಬುದ್ಧತೆಯನ್ನು ಮೆರೆದಿರುವಂತಹ ಹಲವು ದೇಶಗಳನ್ನು ಹಲವು ಬಾರಿ ಸುತ್ತಿ ಬಂದಿರುವಂತಹ ಪ್ರಬುದ್ಧ ಗಾಯಕ, ಸಂಗೀತ ನಿರ್ದೇಶಕ, ಸಂಗೀತ ಸಂಯೋಜಕ, ಬಹುಮುಖ ಪ್ರತಿಭೆಯ ಕಲಾವಿದ. ಈಗ ನಿಮ್ಮೆಲ್ಲರ ಗಟ್ಟಿ ಕೈ ಚಪ್ಪಾಳೆ ಇದಕ್ಕೆ ವೇದಿಕೆಯಲ್ಲಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮಲ್ಟಿ ಟ್ಯಾಲೆಂಟೆಡ್ ಸಿಂಗರ್ ದಟ್ ಈಸ್ ನಾನ್ ಅದರ್ ದ್ಯಾನ್ ಸಂದೇಶ್ ಬಾಬಣ್ಣ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು.
वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा सर्वकार्येषु सर्वदा सर्वकार्येषु सर्वदा। देव श्री गणेश 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 देव श्री गणेश। ज्वाला से जलती है आंखों में जिसके भी दिल में तेरा नाम है, परवाही क्या उसका आरंभ कैसा है और कैसा परिणाम है। धरती अंबर सितारे जिसकी नजरें उतारे, कर भी उससे डरावे जिसकी रखवाली यारे, करता साया तेरा है देव श्री गणेश 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 देव श्री गणेश। गणपति बप्पा मंगल मूर्ति। हो तेरी भक्ति का वरदान है, जो कमाए वो धनवान है, बिन किनारे की कश्ती है वो देवा तुझसे वो अनजान है। जो तुम शख्स सवारी तेरी सर पे है पहरेदारी तेरी, बाप की याद अलग हो कभी ज्योति नहारी तेरी, अपनी तकदीर का वो खुद सिकंदर हुआ रे, भूल गए जहाँ रे जिसके सीने यहाँ रे, साथ पाया तेरा हे देव श्री गणेश 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 देव श्री गणेश। तेरा जिए उसे अमृत का है मोह क्या, उसके विष का प्यारा पिए, तेरी महिमा की छाया तले काल के रथ का भैया चले, एक चिंगार परिशोध से वही रावण के लंका चले, शत्रुओं की कतारे एक अकेले से हारे, गणपति पर्वत हुआ रे शोक बन के जहाँ रे, नाम आया तेरा है देव श्री गणेश 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 देव श्री
ಎಲ್ರು ಮಂಗಳ ಮೂರ್ತಿ तमेव माता पिता तमेव तमेव बन्धु सखा तमेव 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 सर्वं मम देव अच्युतं केशवं रामनारायण कृष्णदामोदरं वासुदेवं हरि श्रीधरं माधवं गोपिकावल्लभं जानकीनायकं रामचन्द्रं भजे हरे राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे हरे ಧನ್ಯವಾದಗಳು. ಈಗಾಗಲೇ ಮಹಾಗಣಪತಿಯ ಪ್ರಾರ್ಥನೆಯೊಂದಿಗೆ ಶುಭ ಚಾಲನೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಸಂದೇಶ ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತೆ. ಬಂದಿರುವಂತಹ ಎಲ್ಲ ಭಕ್ತ ಮಹಾಶಯರಿಗೆ ನಮ್ಮ ಕದ್ರಂಜೆ ಶ್ರೀ ಕ್ಷೇತ್ರದ ಮಹಾಲಿಂಗೇಶ್ವರನ ಕೃಪಾಶೀರ್ವಾದ ಲಭಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈಗ ಶಿವನ ಒಂದು ಭಕ್ತಿಗೀತೆಯ ಮೂಲಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕದ್ರಂಜೆ ಶ್ರೀ ಕ್ಷೇತ್ರ ಶಿವನ ಕ್ಷೇತ್ರ. ಮೊನ್ನೆಯಷ್ಟೇ ಶಿವರಾತ್ರಿಯನ್ನು ಮುಗಿಸಿ ಆ ಶಿವನ ಕೃಪೆಗೆ ಆಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗಿದ್ದೇವೆ. ಅಂತಹ ಪರಶಿವನ ನೆಲೆಸಿರುವಂತಹ ಈ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಒಂದು ಶಿವನ ಭಕ್ತಿಗೀತೆಯ ಮೂಲಕ ಕಾರ್ಯಕ್ರಮ ಮುಂದುವರಿಯುತ್ತೆ. ಆ ಗೀತೆ ಕೂಡ ಬ್ರಹ್ಮಕಲಶ ಟೈಟಲಿನ ಸಾಂಗ್. ಅದು ಬಹಳ ಸುಂದರವಾದಂತಹ ಗೀತೆ. ತಾವೆಲ್ಲರೂ ಕೂಡ ಕಾಂತಾರ ಚಿತ್ರದಲ್ಲಿ ಲಕ್ಷ ವ್ಯೂಸನ್ನು ಕಂಡಂತಹ ಒಂದು ಗೀತೆ ಅಂತ ಹೇಳಬಹುದು. ಆ ಗೀತೆ ಬ್ರಹ್ಮಕಲಶ ಗೀತೆಯೊಂದಿಗೆ ಇವತ್ತಿನ ಈ ಬ್ರಹ್ಮಕಲಶ ಕಾರ್ಯಕ್ರಮದಲ್ಲಿ ಹಾಡಿ ನಿಮ್ಮನ್ನು ರಂಜಿಸುವಂತಹ ಒಂದು ಪ್ರಯತ್ನ ನಮ್ಮದು ಬಂಧುಗಳೇ. ಹಾಗಾಗಿ ಈ ಸುಂದರ ಗೀತೆ ಈಗ ನಾವು ಕೇಳಿ ಧನ್ಯರಾಗೋಣ, ಕೃತಾರ್ಥರಾಗೋಣ. ಗೀತೆಯನ್ನು ಹಾಡಿ ನಿಮಗೆ ರಂಜಿಸಲಿಕ್ಕೆ ಕರಾವಳಿಯ ಖ್ಯಾತ ಗಾಯಕರು ಅಲ್ಲದೆ ಅನೇಕಾನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ಅತ್ಯುತ್ತಮವಾದಂತಹ ಪ್ರಶಸ್ತಿಗಳನ್ನು ಪಡೆದಿರುವಂತಹ ನೂರಾರು ವೇದಿಕೆಗಳಲ್ಲಿ ಗೌರವಕ್ಕೆ ಪಾತ್ರರಾಗಿರುವಂತಹ ಅನೇಕ ಖ್ಯಾತನಾಮ ಚಲನಚಿತ್ರ ಗಾಯಕ ಗಾಯಕಿಯರ ಹಿನ್ನೆಲೆಯ ಜೊತೆಗೆ ಅವರೊಂದಿಗೆ ಸ್ಪಂದಿಸಿ ಸಹಕರಿಸಿ ಅವರ ಜೊತೆಗಾರರಾಗಿ ಹಾಡಿ ತಮ್ಮ ಕೀರ್ತಿ ಪತಾಕೆಯನ್ನು ಕರಾವಳಿಯಾದ್ಯಂತ ಹಾರಿಸುತ್ತಾ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ಪ್ರಬುದ್ಧ ಸ್ಟೈಲಿಶ್ ಗಾಯಕರು ಮಿಲನ್ ಮಂಗಳೂರು ಅವರಿಗೆ ನಿಮ್ಮ ಗಟ್ಟಿ ಗೈ ಚಪ್ಪಾಳೆಯೊಂದಿಗೆ ವೇದಿಕೆಯಲ್ಲಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಬರಲಿ ನಿಮ್ಮ ಜೋರಾದ ಚಪ್ಪಾಳೆ ಮಿಲನ್ ಅವರಿಗೆ. ಥ್ಯಾಂಕ್ ಯು. ತದರೀನಾ ತದನಾ ನಾನಾ ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಪಾಲಿಯು, ಗೊತ್ತಿರುವುದೊಂದೇ ದೈವ ಪಾಲಿಯು. ಉಳ್ಳಾಯ ನಿನ್ನ ನಿಲ ತಡೆದು ಬಿದಡೊಂದ ಮಾಯೋ
ಗೊತ್ತಿಜ್ಜಿ ಶಿವನೇ ಭಕ್ತಿದಾರಿಯು. ಹಿಡಿದು ಬಿಂಬ ಮಾಡುತ್ತಾ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಒಂದಾಗಿಸುತ್ತಲಿ ಪರಶಿವ ಶಕ್ತಿಯ ಮಂತ್ರ ಘೋಷದಿ ಮೆರೆದು ಭಕ್ತಿಯ ದೇಹ ಶುದ್ಧಿರಣೆ ನಭುಯ ಮನಃಶಾಂತಿರಣೆ ನಭುಯ ದೇಹಾಲಯವೇ ದೇವಾಲಯವು ಲೋಕಾನುಗ್ರಹವೇ ದೈವಾನುಗ್ರಹವು ಪ್ರಣವ ಸ್ವರೂಪ ತೇಜೋಮಯವು ಪುಣ್ಯ ಸಂಚಯವೇ ಪರಮ ಸುಖವು ಯತ್ರ ಶ್ರದ್ಧಾ ಚ ಭಕ್ತಿ ತತ್ರ ಲಭತೆ ಜಯಂತಿಂ ದೈವಾ ಚಿತ್ತಂ ಗೊತ್ತಿಜ್ಜಿ ಶಿವನೇ ಭಕ್ತಿದಾರಿಯು. ಗಣಪತಿಯ ಭಕ್ತಿಗೀತೆ ಆಯಿತು. ಕದ್ರಂಜೆಯ ಮಹಾಲಿಂಗೇಶ್ವರನ ಶಿವನ ಒಂದು ಭಕ್ತಿಗೀತೆ ಆಯಿತು. ಈಗ ಇನ್ನೊಂದು ಭಕ್ತಿಗೀತೆಯನ್ನು ಕೇಳಬೇಕಾಗಿದೆ. ಅದೇ ನಿಮ್ಮೆಲ್ಲರನ್ನ ಕಾಯ್ತಾ ಇರುವಂತಹ ಭಾರತಾಂಬೆಯ ದೇವಿಯ ಒಂದು ಗೀತೆ. ಕಾರಣ ಇಷ್ಟೇ ಬಂಧುಗಳೇ, ಭಾರತಾಂಬೆಯ ಅಥವಾ ದೇಶಭಕ್ತಿಯ ಗೀತೆಯನ್ನು ಹಾಡುವ ಮೂಲಕ ರಾಷ್ಟ್ರ ಪ್ರೇಮವನ್ನು ಆ ಮೂಲಕ ಮೆರೆಯಬೇಕಾಗಿದೆ, ದೇಶ ಪ್ರೇಮವನ್ನು ಹೆಚ್ಚಿಸ್ಕೋಬೇಕಾಗಿದೆ.
ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ಒಂದು ಗೀತೆಯನ್ನು ದೇಶಕ್ಕೋಸ್ಕರ ಸಮರ್ಪಿಸ್ತೇವೆ, ದೇಶಕ್ಕೋಸ್ಕರ ಮೀಸಲಾಗಿಡ್ತೇವೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಆ ಪದ್ಧತಿಯನ್ನು ಚಾಚು ತಪ್ಪದೆ ಪಾಲಿಸ್ತಾ ಬಂದಿದ್ದೇವೆ. ಇವತ್ತು ಕೂಡ ಈ ಕ್ಷೇತ್ರದಲ್ಲಿ ಒಂದು ಭಾರತಾಂಬೆಗೆ ಸಂಬಂಧಿಸಿದಂತಹ ಅಥವಾ ದೇಶಕ್ಕೆ ಸಂಬಂಧಿಸಿದಂತಹ ಅಥವಾ ರಾಷ್ಟ್ರ ಪ್ರೇಮವನ್ನು, ರಾಷ್ಟ್ರಭಕ್ತಿಯನ್ನು ಹೆಚ್ಚಿಸುವಂತಹ ಒಂದು ಗೀತೆಯ ಮೂಲಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಆ ಮೂಲಕ ನಾವು ರಾಷ್ಟ್ರ ಪ್ರೇಮವನ್ನು ಮೆರೆಯೋಣ. ನಮ್ಮ ಗಡಿಯಲ್ಲಿ ಈ ದೇಶದ ಮಣ್ಣಿನ ಕಣಗಳನ್ನ ಕಾಯ್ತಾ ಇರುವಂತಹ ಸೈನಿಕರನ್ನ ಆ ಮೂಲಕ ನೆನಪಿಸಿಕೊಳ್ಳೋಣ. ಸೈನಿಕರಿಗೋಸ್ಕರ ಒಂದು ಗೀತೆಯನ್ನು ಡೆಡಿಕೇಟ್ ಮಾಡೋಣ ಅನ್ನುವಂಥ ಮಾತನ್ನ ಹೇಳ್ತಾ ದೇಶಭಕ್ತಿ ಗೀತೆಯ ಮೂಲಕ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇನೆ. ಯಾಕಂದ್ರೆ ಬಂಧುಗಳೇ, ಮೈ ಕೊರೆಯುವ ಚಳಿಯಲ್ಲಿ ಧಾರಾಕಾರವಾಗಿ ಸುರಿಯುವ ಮಳೆಯನ್ನು ಕೂಡ ಲೆಕ್ಕಿಸದೆ, ಧಗಧಗನೆ ಉರಿಯುವ ಉರಿ ಬಿಸಿಲನ್ನು ಕೂಡ ಲೆಕ್ಕಿಸದೆ ವಿರೋಧಿಗಳ ಗುಂಡಿಗೆ ಎದೆ ಕೊಟ್ಟು ತಮ್ಮ ಪ್ರಾಣವನ್ನ ಕೊಡ್ತಾರಲ್ಲ ಬಂಧುಗಳೇ, ಆ ಸೈನಿಕರಿಗೋಸ್ಕರ ನಾವು ಒಂದು ಗೀತೆಯನ್ನು ಹಾಡಬೇಕಾಗಿದೆ. ಆ ಮೂಲಕ ರಾಷ್ಟ್ರ ಪ್ರೇಮವನ್ನು, ರಾಷ್ಟ್ರಭಕ್ತಿಯನ್ನು ಮೆರೆಯಬೇಕಾಗಿದೆ ಬಂಧುಗಳೇ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಒಕ್ಕೊರಲಿನಿಂದ ಗಟ್ಟಿಯಾಗಿ ಘೋಷವನ್ನ ಮಾಡೋಣ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ವಂದೇ ವಂದೇ. ಬನ್ನಿ ಈ ಗೀತೆಯನ್ನ ಕೇಳೋಣ, ಧನ್ಯರಾಗೋಣ, ಕೃತಾರ್ಥರಾಗೋಣ. ಆ ಮೂಲಕ ರಾಷ್ಟ್ರಭಕ್ತಿಯನ್ನು ಹೆಚ್ಚಿಸಿಕೊಳ್ಳೋಣ. ಇದು ಸುಂದರವಾದ ಗೀತೆ. ಸಂದೇಶ್ ಜಿ, ಮಿಲನ್ ಜಿ ಹಾಗೂ ಸಂಗಡಿಗರೊಂದಿಗೆ ಈ ಒಂದು ಗೀತೆ ತಮ್ಮ ಮೂಲಕ ಅದೇ ಜೊತೆಯಾಗಿ ಭಾರತಾಂಬೆಯ ಜೊತೆ ಕನ್ನಡಾಂಬೆಯನ್ನು ಕೂಡ ನೆನಪಿಸಿಕೊಳ್ಳೋಣ. ಕನ್ನಡ ಮಾತೆಗೆ, ಭುವನೇಶ್ವರಿಗೆ ನಮಸ್ಕರಿಸೋಣ ಅನ್ನುವಂಥ ಮಾತನ್ನ ಹೇಳ್ತಾ ಈಗ ತಮ್ಮ ಮುಂದೆ ಭಟ್ಕಳದ ಝೇಂಕಾರ್ ಮೆಲೋಡೀಸ್. ಥ್ಯಾಂಕ್ ಯು. ಬರ್ಲಿ ಚಪ್ಪಾಳೆ, come on. सुनो गौर से दुनिया वालों, बुरी नजर ना हम पे डालो। सुनो गौर से दुनिया वालों, बुरी नजर ना हम पे डालो। चाहे जितना जोर लगा सबसे आगे होंगे हिंदुस्तानी, हिंदुस्तानी। सुनो गौर से दुनिया वालों, बुरी नजर ना हम पे डालो। सबसे आगे जोर लगा दो, सबसे आगे होंगे हिंदुस्तानी, हिंदुस्तानी। हमने कहा है तुम भी कहो, हमने कहा है जो तुम भी कहो। आओ हम मिलजुल के बोले अब तो यारा, अपना जहां है सबसे प्यारा। आओ हम मिलजुल के बोले अब तो यारा, अपना जहां है सबसे प्यारा। हमने कहा है जो तुम भी कहो। सुनो गौर से दुनिया वालों, बुरी नजर ना हम पे डालो। चाहे जितना जोर लगा लो सबसे आगे होंगे हिंदुस्तानी, हिंदुस्तानी, हिंदुस्तानी। ಬರ್ಲಿ ಚಪ್ಪಾಳೆ ಎಲ್ಲ, come on ಎಲ್ರು, everybody come on. Hey, hey. जय हो, 1 2 3 जय हो, जय हो, जय हो। आजा आजा जिंद शामियाने के तले, आजा सरी वाले नीले आसमान के तले। जय हो, जय हो। आजा आजा जिंद शामियाने के तले, आजा सरी वाले नीले आसमान के तले। जय हो, 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 जय हो।
ಓ ಮೂಡಣ ಸೂರ್ಯನೇ ಅರಿಶಿನ ಭಂಡಾರ, ಪಡುವಣ ಸೂರ್ಯನೇ ಕುಂಕುಮ ಭಂಡಾರ. ಕಾಮನ ಬಿಲ್ಲು ರಂಗೋಲಿ ಹಾಸಿದೆ, ಮಣ್ಣಿನ ವಾಸನೆ ಶ್ರೀಗಂಧದಂತಿದೆ. ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು, ಕನಸು ಕಾಲದಾಗಿ ಕರುನಾಳಲ್ಲೇ ಮತ್ತೆ ಹುಟ್ಟಬೇಕು ನಾನು. ಬಿಸೋ ಗಾಳಿ ಚಾರ ಬೀಸಿದೆ, ಆರೋ ಅಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುವ ಕರುನಾಡೆ ಕೈ ಚಾಚಿದೆ ನೋಡೆ, ಹಸಿರುಗಳೇ ಅಘೋರಣದೆಡೆ. ಬಿಸು ಗಾಳಿ ಚಮರ ಬೀಸಿದೆ, ಹಾರೋ ಅಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುದ ಜಯ ಹೋ. ಧನ್ಯವಾದಗಳು. ಈಗಾಗಲೇ ದೇಶಭಕ್ತಿ ಗೀತೆಯನ್ನು ಕೂಡ ನಾವು ಕೇಳಿ ರಾಷ್ಟ್ರ ಪ್ರೇಮವನ್ನು ಮೆರೆಯುವಂತಹ ಒಂದು ಗೀತೆಯನ್ನು ಕೇಳಿ ಧನ್ಯರಾಗಿದ್ದೇವೆ. ಈಗ ಶಿವನಿಗೆ ಪ್ರೀತಿ ಪಾತ್ರವಾದಂತಹ ನೃತ್ಯ ಯಾವುದು ಅಂತ ಹೇಳಿದ್ರೆ ಅದು ಭರತನಾಟ್ಯ ಮಾತ್ರ. ಶಿವನಿಗೆ ಹೇಗೆ ನಾವು ರುದ್ರ ಅಂತ ಕರಿತೇವೋ, ಹೇಗೆ ಮಹಾಲಿಂಗೇಶ್ವರ ಅಂತ ಕರಿತೇವೋ, ಹೇಗೆ ಜಗದೀಶ್ವರ ಅಂತ ಕರಿತೇವೋ, ಹೇಗೆ ಪರಮೇಶ್ವರ ಅಂತ ಕರಿತೇವೋ, ಹಾಗೆ ನಟರಾಜ ಅಂತ ಕರಿತೇವೆ ಅಲ್ವಾ. ಸೊ ನಾಟ್ಯದ ಅಧಿದೇವತೆಯಾಗಿರುವವನು ನಟರಾಜ. ಪಂಚಮ ವೇದವನ್ನ ಅಭ್ಯಸಿಸಿ ಇವತ್ತು ತಮ್ಮ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಟ್ಟು ನೃತ್ಯವನ್ನ ಮಾಡುವ ಮೂಲಕ ನಮ್ಮನ್ನ ರಂಜಿಸಲಿಕ್ಕೆ ನಟರಾಜನ ಭಕ್ತಿಯನ್ನ ಮಾಡುತ್ತಾ ನೃತ್ಯದ ಮೂಲಕ ಅರಳುತ್ತಿರುವ ಕುಸುಮಗಳು ವೇದಿಕೆ ಮೇಲೆ ಬಂದು ನೃತ್ಯವನ್ನ ಮಾಡಲಿಕ್ಕಿದ್ದಾರೆ. ನಾಗರಾಜ್ ಅಡಿಗ ಇವರ ಮಗಳಾಗಿರುವಂತಹ ಸಮನ್ವಿತ ಅಡಿಗ, ಹಾಗೆ ರವಿ ಆಚಾರ್ಯ ಇವರ ಮಗಳಾಗಿರುವಂತಹ ಅನ್ವಿ ಆರ್ ಆಚಾರ್ಯ ಇವರು ಈಗ ವೇದಿಕೆಯಲ್ಲಿ ತಮ್ಮ ನೃತ್ಯ ಬಂಧವನ್ನ ಪ್ರದರ್ಶಿಸಲಿಕ್ಕಿದ್ದಾರೆ. ಈ ಪಂಚಮ ವೇದಗಳಲ್ಲಿ ಒಂದಾಗಿರುವಂತಹ ಭರತನಾಟ್ಯ ಶಾಸ್ತ್ರೀಯ ನೃತ್ಯವನ್ನ ಈಗ ವೇದಿಕೆ ಮೇಲೆ ಅನಾವರಣಗೊಳಿಸಲಿಕ್ಕೆ ತಮ್ಮ ನೃತ್ಯ ಬಂಧದ ಮೂಲಕ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಈ ನೃತ್ಯ ಪ್ರತಿಭೆಗಳಿಗೆ ನಿಮ್ಮ ಆಶೀರ್ವಾದ ಸಿಗಲಿ ಅನ್ನುವಂಥ ಆಶಾಭಾವನೆ ವ್ಯಕ್ತಪಡಿಸುತ್ತಾ ಜೋರಾದ ಕೈ ಚಪ್ಪಾಳೆಯ ಮೂಲಕ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು, ಆಶೀರ್ವದಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ನಾಗರಾಜ್ ಅಡಿಗ ಅವರ ಸುಪುತ್ರಿ ಸಮನ್ವಿತ ಅಡಿಗ ಹಾಗೂ ರವಿ ಆಚಾರ್ಯ ಅವರ ಸುಪುತ್ರಿ ಆಗಿರುವಂತಹ ಅನ್ವಿ ಆರ್ ಆಚಾರ್ಯ ಈಗ ವೇದಿಕೆಯಲ್ಲಿ ಭರತನಾಟ್ಯದ ಮೂಲಕ ಮುಂದಿನ ದಿನಗಳಲ್ಲಿ ಜೂನಿಯರ್ ಸೀನಿಯರ್ ವಿದ್ವತ್ ಪರೀಕ್ಷೆಯನ್ನ ಮುಗಿಸಿ ಮುಂದಿನ ದಿನಗಳಲ್ಲಿ ರಂಗ ಪ್ರವೇಶವನ್ನ ಇವರದು ನೋಡುವಂತ ಭಾಗ್ಯ ನಮ್ಮದಾಗ್ಲಿ. ಆ ಮಟ್ಟಿಗೆ ನಮ್ಮ ಕದ್ರಂಜೆಯ ಮಹಾಲಿಂಗೇಶ್ವರನ ಆಶೀರ್ವಾದ ಈ ಮಕ್ಕಳಿಗೆ ಸಿಗಲಿ ಅಂತ ಆಶಿಸೋಣ. ನಿಮ್ಮ ಚಪ್ಪಾಳೆಯ ಮೂಲಕ ಈಗ ನೃತ್ಯ ಪ್ರತಿಭೆಗಳು ವೇದಿಕೆಯಲ್ಲಿ ಸಮನ್ವಿತ ಅಂಡ್ ಅನ್ವಿ. गजाननयुतं गणेश्वरं गजाननयुतं गणेश्वरं गजाननयुतं गणेश्वरं गजाननयुतं गणेश्वरं गजाननयुतं गणेश्वरं गजाननयुतं गणेश्वरं
सूरेश्वरं गजाननयुतं गणेश्वरं भजामि सततं सूरेश्वरं गजाननयुतं गणेश्वरं भजामि सततं सूरेश्वरं गजाननयुतम् भजामि सततं गजाननयुतं गणेश्वरं भजामि सततं सूरेश्वरं गजाननयुतं गणेश्वरं तक्क धिम्मे तरगिडदग तक्क धिम्मे तरगिडदग धित्तं तकिट्ट धिन्न धित्तं तकिट्ट धिन्न अजेन्द्र पूजित विघ्नेश्वरो अजेन्द्र पूजित विघ्नेश्वरो गणादिसन्मुत पद पद्मकरं गणादिसन्मुत पद पद्मकरं कुञ्जरभञ्जन चतुरधरकरं कुञ्जरभञ्जन चतुरधरकरं कुञ्जरभञ्जन चतुरधरकरं कुञ्जरभञ्जन चतुरधरकरं गुरुगुहाग्रजं प्रणवाकारं गजाननयुतं भजामि सततं कुञ्जरभञ्जन चतुरधरकरं गुरुगुहाग्रजं प्रणवाकारं गजाननयुतं गणेश्वरं भजामि सततं सूरेश्वरं गजाननयुतं गणेश्वरं गजाननयुतं गणेश्वरं गजाननयुतं गणेश्वरं ತುಂಬ ಧನ್ಯವಾದಗಳು. ದಯವಿಟ್ಟು ನೃತ್ಯ ಪ್ರತಿಭೆಗಳು ಇಲ್ಲಿ ವೇದಿಕೆ ಮೇಲೆ ಇರಬೇಕು. ಯಾಕಂತಂದ್ರೆ ನಟರಾಜನಿಗೆ ಪ್ರೀತಿ ಪಾತ್ರವಾದಂತಹ ಬಹಳ ಸುಂದರವಾದ ಎರಡು ನೃತ್ಯ ಇವತ್ತಿನ ಈ ವೇದಿಕೆ ಮೇಲೆ ಬಿತ್ತರವಾಗಲಿಕ್ಕಿದೆ. ಮೊದಲ ನೃತ್ಯವನ್ನು ಮಾಡಿದಂತಹ ಸಮನ್ವಿತ ಹಾಗೂ ಅನ್ವಿ ಅವರಿಗೆ ದಿನನಿತ್ಯವೂ ಕೂಡ ಈ ಭರತನಾಟ್ಯ ನೃತ್ಯ ಪ್ರೇಮಿಗಳ ಆರಾಧ್ಯ ದೇವರಾಗಿರುವಂತಹ ನಟರಾಜನ ದರ್ಶನ ಆಗಲಿ, ಹಾಗೆ ಅವರಿಗೆ ಭಕ್ತಿಯಿಂದ ಪುಷ್ಪವನ್ನ ಅದಕ್ಕೆ ಎರಚುವಂತಹ ಅವಕಾಶ ಸಿಗಲಿ ಅನ್ನುವಂತಹ ಸದ್ಭಾವನೆಯೊಂದಿಗೆ ಆಡಳಿತ ಮಂಡಳಿಯವರು ಶಿವಲಿಂಗವನ್ನೇ ನೀಡ್ತಾ ಇದ್ದಾರೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಹೇಳ್ತಾ ನೃತ್ಯ ಪ್ರತಿಭೆಗಳು ಪ್ರತಿನಿತ್ಯವೂ ಕೂಡ ಈ ನಟರಾಜನಿಗೆ ಪುಷ್ಪವನ್ನ ಸಮರ್ಪಿಸಬೇಕು ಅಂತ ವಿನಂತಿಸುತ್ತಾ ಈ ನಟರಾಜನ ಆತ್ಮಲಿಂಗವನ್ನ ಅಂದ್ರೆ ಬ್ರಹ್ಮಲಿಂಗವನ್ನ ನಿಮಗೆ ನೀಡ್ತಾ ಇದ್ದೇವೆ. ದೊಡ್ಡ ಚಪ್ಪಾಳೆ ಬರಲಿ ಮಕ್ಕಳಿಗೆ. ಓಕೆ, ಈಗ ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಾಗೂ ಮುಂದಿನ ನೃತ್ಯ ಶ್ರೀನಿಧಿ ಹಾಗೂ ಸನ್ನಿಧಿ ಇವರಿಂದ. ಗಣೇಶ್ ಶೆಟ್ಟರ ಮಕ್ಕಳು ಇವರು, ಶ್ರೀನಿಧಿ ಹಾಗೂ ಸನ್ನಿಧಿ ಶೆಟ್ಟಿ. ಸೊ ಅವರಿಬ್ಬರಿಗೂ ಕೂಡ ಈಗ ವೇದಿಕೆ ಮೇಲೆ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇನೆ. ಮತ್ತೊಂದು ಕೊನೆಯ ಭರತನಾಟ್ಯದ ಮೂಲಕ ತಮ್ಮ ಮುಂದೆ. ಥ್ಯಾಂಕ್ ಯು. देवी अम्बा जगज्जननी करुणेयिंदेम्मनुने पोरेये कल्याणी भवानी मृदुपाणि देवी
ಜಗಜ್ಜನನಿ ಕರುಣೆಯಿಂದೆಮ್ಮನುನೆ ಪೊರೆ ಕಲ್ಯಾಣಿ ಭವಾನಿ ಮೃದು ಪಾಣಿ ದೇವಿ ಅಂಬಾ ಜಗಜ್ಜನನಿ ಕರುಣೆಯಿಂದೆಮ್ಮನುನೆ ಪೊರೆ ಕಲ್ಯಾಣಿ ಭವಾನಿ ಮೃದು ಪಾಣಿ ದೇವಿ ಧಿರಿಗಿಡ ತಕ್ಕ ಧಿರಿಗಿಡ ತಕ್ಕ ತಕ್ಕ ಧಿರಿಗಿಡ ತಕ್ಕ ಧಿರಿಗಿಡ ತಕ್ಕ ತಕ್ಕ ಧಿರಿಗಿಡ ತಕ್ಕ ಧಿರಿಗಿಡ ತಕ್ಕ ತಕ್ಕ ಧಳ್ಳಂಗು ತದ್ದಿಂಗಿಣ್ಣತು ತಾ ಹತ್ತ ಝಂ ತಡ್ಡಿ ಝಕ್ಕ ತಡ್ಡಿ ಝಣ್ಣ ಝಣ್ಣ ಕುಕ್ಕುಂದಡ್ಡಿ ತಕ್ಕುಂದಡ್ಡಿ ಕಿಟ್ಟ ತಕ್ಕ ತಕ್ಕ ತದ್ದಿಂಗಿಣ್ಣತು ತಾ ಹತ್ತ ಝಂ ತಡ್ಡಿ ತಾ ತದ್ದಿಂಗಿಣ್ಣತುಂ ಗಿಣ್ಣತುಂ ತತ್ತ ಹತ್ತ ಝಂ ತಡ್ಡಿ ತೈ ತದ್ದಿಂಗಿಣ್ಣತುಂ ಗಿಣ್ಣತುಂ ತದ್ದಿಂಗಿಣ್ಣತುಂ ಗಿಣ್ಣತುಂ ತಾ ತದ್ದಿಂಗಿಣ್ಣತುಂ ತಗದಿಂಗಿಣ್ಣತುಂ ಗಿಣ್ಣತುಂ ಗಿಣ್ಣತುಂ ತೈ ತದ್ದಿಂಗಿಣ್ಣತುಂ ತಗದಿಂಗಿಣ್ಣತುಂ ತಗದಿಂಗಿಣ್ಣತುಂ ಗಿಣ್ಣತುಂ 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 ಪರ್ವತ ರಾಜಕುಮಾರಿ ಪರ್ವತ ರಾಜಕುಮಾರಿ ಕಾತ್ಯಾಯನಿ ನಮೋಸ್ತುತೆ ಮುನಿ ಮಾನಸ ಸಂಚಾರಿಣಿ ಸಲಹುದೆಮ್ಮ ನೀ ಜನನಿ ಪರ್ವತ ರಾಜಕುಮಾರಿ ಕಾತ್ಯಾಯಿನಿ ನಮೋಸ್ತುತೆ ಮುನಿ ಮಾನಸ ಸಂಚಾರಿಣಿ ಸಲಹುದೆಮ್ಮ ನೀ ಜನನಿ ತಕ್ಕ ತಕ್ಕ ಧಿರಿಗಿಡ ತಕ್ಕ ಧಿರಿಗಿಡ ತಕ್ಕ 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 ಧಿರಿಗಿಡ ತಕ್ಕ ಧಿರಿಗಿಡ ತಕ್ಕ 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 ಧಳ್ಳಂಗುತು ತದ್ದಿಂಗಿಣ್ಣತು ತತ್ತ ಢಿಂಗು ತಗ ತಾ ತಡಿ ತಕ್ಕ ಧಣ್ಣ ತಕ್ಕ ಜುಣ್ಣು ತಕ್ಕ ತತ್ತ ಢಿಂಗುತ ತಡಿ ತಕ್ಕ ತಕ್ಕ ಢಿಂಗುತೆ ಧಣ್ಣ ತಕ್ಕ ತಟ್ಟಿತ ಧಣ್ಣತ ಜುಣ್ಣುತ ಧಿಮಿತ ತದ್ದಿಂ ಗಿಣ್ಣತುಂ ತಡ್ಡಿತ ಧಣ್ಣತ ಜುಣ್ಣುತ ಧಿಮಿತ ತದ್ದಿಂ ಗಿಣ್ಣತುಂ ತದ್ದಿಂ ಗಿಣ್ಣತುಂ ತಟ್ಟಿತ ಧಣ್ಣತ ಜುಣ್ಣುತ ಧಿಮಿತ ತದ್ದಿಂ ಗಿಣ್ಣತುಂ ತದ್ದಿಂ ಗಿಣ್ಣತುಂ ತದ್ದಿಂ ಗಿಣ್ಣತುಂ ವೀಣಾ ಪುಸ್ತಕದಾರಿಣಿ ಅಂಬಾ ವೀಣಾ ಪುಸ್ತಕದಾರಿಣಿ ವಾಣಿ ಸಕಲ ವಿದ್ಯಾಧಿಕಾರಿಣಿ ಶ್ರುತಿಗತಿಗಳ ಜ್ಞಾನವೀಯೆ ಕಮಲನಯನೆ ಬ್ರಹ್ಮಜಾಯೆ ವೀಣಾ ಪುಸ್ತಕದಾರಿಣಿ ವಾಣಿ ಸಕಲ ವೇದ್ಯಾಧಿಕಾರಿಣಿ ಶ್ರುತಿಗತಿಗಳ ಜ್ಞಾನವೀಯೆ ಕಮಲನಯನೆ ಬ್ರಹ್ಮಜಾಯೆ ಧಿರಿಗಿಡ ತಕ್ಕ ತಕ್ಕ ಧಿರಿಗಿಡ ತಕ್ಕ ಧಿರಿಗಿಡ ತಕ್ಕ ಧಿರಿಗಿಡ ತಕ್ಕ ತಕ್ಕ ಧಿರಿಗಿಡ ತಕ್ಕ ಧಿರಿಗಿಡ ತಕ್ಕ ಧಿರಿಗಿಡ ತಕ್ಕ ತಕ್ಕ ಧಿರಿಗಿಡ ತಕ್ಕ ಧಿರಿಗಿಡ ತಕ್ಕ ಧಳ್ಳಂಗು ತುಂ ತಕ್ಕ ತದ್ದಿಂಗಿಣ್ಣ ತುಂ ತಾರಿ ತರಿ ತಗ್ಗಿಣ್ಣ ತಕ್ಕಣ್ಣಕ್ಕ ಝಂದಿ ತಕ್ಕಣ್ಣಕ್ಕ ಝಂದ ಧೀ ತಕ್ಕಣ್ಣಕ್ಕ ಝಂ ತರಿ ತರಿ ತಗ್ಗಿಣ್ಣ ತಕ್ಕಣ್ಣಕ್ಕ ಝಂ ಧಿ ತಕ್ಕಣ್ಣಕ್ಕ ಝಂ ತದ್ಧಿ ತಕ್ಕಣ್ಣಕ್ಕ ಝಂ ತಾರಿ ತರಿ ತಗ್ಗಿಣ್ಣ ತಕ್ಕಣ್ಣಕ್ಕ ಝಂ ತರಿ ತರಿ ತಗ್ಗಿಣ್ಣ ತಕ್ಕಣ್ಣಕ್ಕ ಝಂ ತಾರಿ ತಗ್ಗಿಣ್ಣ ತಾರ ಧಿಂ ಗೀಣ ತುಂಗ ತಾರಿ ತಗಿಣ್ಣ ತಟಿ ತಗಿಣ್ಣ ತದ್ಧಿಂಗಿಣ್ಣ ತುಂ ತಕ ಧಿಂ ಗಿಣ್ಣ ತುಂ ತಾರಿ ತಗಿಣ್ಣ ತಟಿ ತಗಿಣ್ಣ ತರಿ ತಗಿಣ್ಣ ತದ್ಧಿಂ ತರಿಗಿಡ ತುಂ ತಕ ಧಿಂ ತರಿಗಿಡ ತುಂ ತಕ ಧಿಂ ತರಿಗಿಡ ತುಂ ಕೃಪೆ ದೋರಿ ಕಾವುದು ಎಮ್ಮನು ಹರಸಿ ಕೃಪೆ ದೋರಿ ಕಾವುದು ಎಮ್ಮನು ಹರಸಿ ವಿಠಲ ನರಸಿ ದೇವಿ ಅಂಬಾ ದೇವಿ ಅಂಬಾ ಅದ್ಭುತಂ ಅತ್ಯದ್ಭುತಂ ಶ್ರೀನಿಧಿ ಹಾಗೂ ಸನ್ನಿಧಿ ಇವರಿಗೆ ಪ್ರನ್ನಿಧಿ ಶ್ರೀನಿಧಿ ಹಾಗೂ ಪ್ರನ್ನಿಧಿ ಅವರಿಗೆ ದೇವರ ಒಂದು ಲಿಂಗವನ್ನ ಈ ಸಂದರ್ಭದಲ್ಲಿ ಬಹುಮಾನವಾಗಿ ಕೊಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ಈ ವೇದಿಕೆ ಮೇಲೆ ಒಂದು ಸುಂದರವಾದ ನೃತ್ಯವನ್ನು ಪ್ರದರ್ಶಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್.
ಥ್ಯಾಂಕ್ ಯು. ಈಗ ನಮ್ಮ ಕಾರ್ಯಕ್ರಮ ಮುಂದುವರಿಸುವ ಪೂರ್ವದಲ್ಲಿ ಸ್ಥಳೀಯ ವೈದ್ಯರಾಗಿರುವಂತಹ ಡಾಕ್ಟರ್ ಜಗದೀಶ್ ಶೆಟ್ರು ಜನವಾರಕಟ್ಟೆ ಇವರು ವೇದಿಕೆ ಮೇಲೆ ಬಂದು ಒಂದು ಕೊನೆಯ ಭಕ್ತಿಗೀತೆಯನ್ನು ಹಾಡಿ ಕಾರ್ಯಕ್ರಮದ ಮುಂದುವರಿಸ್ತಾರೆ. ಬಳಿಕ ನಿಮ್ಮೆಲ್ಲರ ಅಭಿಲಾಷೆಯ ಗೀತೆಗಳನ್ನು ಹಾಡುತ್ತಾ ನಿಮ್ಮೆಲ್ಲರನ್ನ ರಂಜಿಸುವಂತಹ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂತ ಹೇಳ್ತಾ ಈಗ ಡಾಕ್ಟರ್ ಜಗದೀಶ್ ಶೆಟ್ರು ಜನವಾರಕಟ್ಟೆ ಅವರಿಗೆ ವೇದಿಕೆ ಮೇಲೆ ಸ್ವಾಗತವನ್ನ ಸುಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇನೆ. ದೊಡ್ಡ ಚಪ್ಪಾಳೆಯೊಂದಿಗೆ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದ. ಹಲೋ ಮೂಷಿಕವಾಹನ ಮೋದಕ ಹಸ್ತ ಚಾಮರಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಸಿಗುದಯ್ಯ ಎಲ್ಲ ಸುಖ ಅಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಗರಿಗೆ ತಂದರೆ ನೀನು ಗರಿಗೆ ತಂದರೆ ನೀನು ಕೊಡುವೆ ವರವನ್ನೇ. ಗತಿ ನೀನೆ ಗಣಪನೆ ಕೈ ಹಿಡಿಯೋ ಮುನ್ನ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕ್ತಿ ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಸಿಗುದಯ್ಯ ಎಲ್ಲ ಸುಖ ಅಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿ ಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು.
ಥ್ಯಾಂಕ್ ಯು ಸರ್, ತುಂಬ ಸುಂದರವಾಗಿ ಹಾಡಿದ್ದೀರಾ, ಧನ್ಯವಾದಗಳು. ಕ್ಲಾಸಿಕ್ ಆದಂತಹ ಒಂದು ವಾಯ್ಸು ತಮಗೆ. ಈ ಒಂದು ದಯವಿಟ್ಟು ತಾವು ಬರಬೇಕು ಸರ್. ಶಿವನ ಕ್ಷೇತ್ರ, ಶ್ರೀ ಕ್ಷೇತ್ರ ಕದ್ರಂಜೆ, ಈ ಕ್ಷೇತ್ರದಲ್ಲಿ ತಾವು ಸುಂದರವಾದ ಭಕ್ತಿಗೀತೆಯನ್ನು ಹಾಡಿ ದೇವರ ಕೃಪೆಗೆ ಪ್ರೀತಿಗೆ ಪಾತ್ರರಾಗಿದ್ದೀರಿ. ಕದ್ರಂಜೆ ಮಹಾಲಿಂಗೇಶ್ವರನ ಕೃಪಾಶೀರ್ವಾದ ಯಾವತ್ತೂ ತಮ್ಮ ಮೇಲಿರಲಿ. ತಮ್ಮ ಗಾನಸುಧೆ ಮತ್ತಷ್ಟು ಎಲ್ಲೆಡೆ ಪಸರಿಸಲಿ. ಗಗನದಲ್ಲಿ ಮಿಂಚುತ್ತಿರುವ ಧ್ರುವ ನಕ್ಷತ್ರದಂತೆ ನಿಮ್ಮ ಕೀರ್ತಿ ಎಲ್ಲೆಡೆ ಪಸರಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನಿಮಗೆ ಶುಭವಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್. ಡಾಕ್ಟರ್ ಜಗದೀಶ್ ಶೆಟ್ಟರ್ಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದುವರಿಸ್ತಾ ಇದ್ದೇವೆ. ತಾವು ನೋಡ್ತಾ ಇರುವಂತಹ ಕಾರ್ಯಕ್ರಮ ಪ್ರತಿಭೆಗಳ ಕಣಜ, ಸರ್ವಶ್ರೇಷ್ಠ ಕಲಾವಿದರು ಜೇನುಗೂಡು, ದ ರಿಯಲ್ ಎಂಟರ್ಟೈನರ್ ಝೇಂಕಾರ್ ಮೆಲೋಡೀಸ್ ಭಟ್ಕಳ ಅಂತ ಹೇಳ್ತಾ ಈಗ ರಘುದೀಕ್ಷಿತ್ ಗೀತೆಯನ್ನು ಹಾಡಿ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇದ್ದಾರೆ ನಮ್ಮ ತಂಡದ ಕಲಾವಿದ ಪ್ರತಿಭಾನ್ವಿತ ಮಿಸ್ಟರ್ ಸಂದೇಶ್ ಬಾಬಣ್ಣ ಅವರು. ಸೊ ಅವರಿಗೂ ಕೂಡ ನಿಮ್ಮ ಚಪ್ಪಾಳೆ ಶಬ್ದ ಜೋರಾಗಿ ಬರಬೇಕು. ಯಾಕೋ ಗೊತ್ತಿಲ್ಲ, ಕದ್ರಂಜಿ ಜನರು ಚಪ್ಪೆ ಇದ್ದಾರೆ, ಸೈಲೆಂಟ್ ಆಗಿದ್ದಾರೆ. ನಾಳೆ ಕೂಡ 6 ಗಂಟೆಗೆ ವಿಶೇಷವಾದಂತಹ ಕಲಾವಿದರನ್ನೊಳಗೊಂಡ, ಆಯ್ದ ಕಲಾವಿದರನ್ನೊಳಗೊಂಡ ಯಕ್ಷಗಾನ ಈ ವೇದಿಕೆ ಮೇಲೆ ಬಿತ್ತರವಾಗ್ತಾ ಇದೆ. 6 ಗಂಟೆಗೆ ಸರಿಯಾಗಿ ತಾವು ನಾಳೆ ಇಲ್ಲಿ ಉಪಸ್ಥಿತರಿರಬೇಕು ಅಂತ ಸಮಿತಿಯ ಪರವಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಬಂಧುಗಳೇ, ಕಲಾವಿದರಿಗೆ ಏನಾದರೂ ನೀವು ಅವರ ಪ್ರತಿಭೆಯನ್ನು ಮೆಚ್ಚಿ ಬಹುಮಾನ ಕೊಡಬಹುದು ಹೇಳಾದ್ರೆ ಅದು ದೊಡ್ಡ ಬಹುಮಾನ, ಹೇಳಾದ್ರೆ ಅದು ಚಪ್ಪಾಳೆ ಮಾತ್ರ ಬಂಧುಗಳೇ. ಬೇರೆ ಯಾವುದು ನಮಗೆ ಬಹುಮಾನ ಬೇಡ. ನಿಮ್ಮ ಚಪ್ಪಾಳೆಗಿಂತ ದೊಡ್ಡ ಬಹುಮಾನ ಯಾವುದೂ ಇಲ್ಲ ಕಲಾವಿದರಿಗೆ. ಹಾಗಾಗಿ ಯಾವುದೇ ಟ್ಯಾಕ್ಸ್ ಇಲ್ಲದೆ, ಯಾವುದೇ ಖರ್ಚಿಲ್ಲದೆ ಉಚಿತವಾಗಿ ದೊಡ್ಡ ಮನಸ್ಸಿನಿಂದ ಕೊಡಬಹುದಾದಂತಹ ಉಡುಗೊರೆ ಅಂದ್ರೆ ಅದು ಚಪ್ಪಾಳೆ ಮಾತ್ರ ಬಂಧುಗಳೇ. ಹಾಗಾಗಿ ಶ್ರೋತೃ ಬಾಂಧವರಾದ ತಾವೆಲ್ಲರೂ ಕೂಡ ಮನದುಂಬಿದ ಪ್ರೀತಿಯಿಂದ ಗಟ್ಟಿ ಕೈ ಚಪ್ಪಾಳೆನ ಕಲಾವಿದರಿಗೆ ಆಶೀರ್ವಾದ ರೂಪದಲ್ಲಿ ಕೊಟ್ರಿ ಹೇಳಾದ್ರೆ ಅದರ ದ್ವಿಗುಣ ರೂಪದಲ್ಲಿ ಡಬಲ್ ಆಗಿ ನಮ್ಮ ಕಾರ್ಯಕ್ರಮ ಜೋರಾಗಿ ನಿಮ್ಮ ಎದೆಯನ್ನ ಬಂದು ಮುಟ್ಟತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ನಿಮ್ಮ ಎದೆಯ ಕದವನ್ನ ತಟ್ಟತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಇಲ್ಲಿಂದ ಸಂದೇಶ್ ಜಿ ಈ ಒಂದು ಗೀತೆಯ ಮೂಲಕ, ರಘು ದೀಕ್ಷಿತ್ ಅವರ ಗೀತೆಯ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸ್ತಾರೆ. ನಿಮ್ಮ ಬರಲಿ ನಿಮ್ಮ ಜಾಟಿ ಚಪ್ಪಾಳೆ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದ ಮಿಸ್ಟರ್ ಸಂದೇಶ್ ಬಾಬಣ್ಣ ಅವರಿಗಾಗಿ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ಸ್ ಅ ಲಾಟ್. Come on, ಬರ್ಲಿ ಚಪ್ಪಾಳೆ ಶಿಲೆ ಎಲ್ಲ. Come on everybody. ಸಾಕಲಿ ಈ ಕಡೆ ಅವರು. Come on. ಹಿಂದ್ಗಡೆ ಬನ್ನಿ, ನೋಡು. Come on. Put some energy. Make some noise. ಲೋಕದ ಕಾಳಜಿ ಮಾಡುತ್ತಿನಂದಿ ನಿಂಗೆ ಯಾರು ಯಾರಂತಾರೆ ಮಾಡಪ್ಪ ಚಿಂತೆ. ಲೋಕದ ಕಾಳಜಿ ಮಾಡುತ್ತಿನಂದಿ ನಿಂಗೆ ಯಾರು ಯಾರಂತಾರೆ ಮಾಡಪ್ಪ ಚಿಂತೆ. ದಿನಾಡೋದು ಗಳಿಕೆ ಸಂತಿ ಯಾಲೆ ಮಾಲಿಕೆ ಕಟ್ಟಬೇಕಂತಿ ಆರೆಯ ಬಾರಿ ಏಳಬೇಕಂತಿ ಮಣ್ಣಲ್ಲಿ ಇಳಿಯುವುದ ತನ್ನ ಗಮರತಿ. ಲೋಕದ ಕಾಳಜಿ ನಿಂಗೆ ಯಾರು ಬ್ಯಾಡಂತಾರೆ ಮಾಡಪ್ಪ ಚಿಂತೆ. ಲೋಕದ ಕಾಳಜಿ ಮಾಡುತ್ತೀನಂತಿ ನಿಂಗೆ ಯಾರು ಬ್ಯಾಡಂತಾರೆ ಮಾಡಪ್ಪ ಚಿಂತೆ. ಬದುಕು ಬಾಳೆದು ನಂದೆಯಂತೆ ಇತಿ ಸೇರಿದಷ್ಟು ಸಲದು ಅಂತಿ. ಹದ ಬದಲದು ಕಡೆಯಾತ ನಡೆವಾಗ ಒದಗದು ಯಾವುದ ಸುಮ್ಮನೆ ಎಳತಿ. ಹಾಡಬೇಕು ನೀವು ಕಾಲ್ ಸಿಂಪಲ್ ಇಷ್ಟೇ. ಲೋಕದ ಕಾಳಜಿ ನಾನು ಏನು ಹೇಳ್ತೀನಿ ನೋಡಿ ಅದನ್ನು ರಿಪೀಟ್ ಮಾಡಬೇಕು ಅಷ್ಟೇ. ಓಕೆನಾ? ರೆಡಿಯಾ? ಲೋಕದ ಕಾಳಜಿ ದೇವರೇ ಅಂತ ಅವಸ್ಥೆ ಮಾರೆ. ಲೋಕದ ಕಾಳಜಿ ಖಾಲಿ ಮಕ್ಳು ಇಲ್ಲಿ ನಾವು ಜನ ಮಾತಾಡ್ತಾರೆ. ಆವಾಗ ಯಾರು ಕಿರಿಸಿದ್ರು ನೋಡಿ ಅವರೆಲ್ಲರೂ ಕಮಾನ್. ಲೋಕದ ಕಾಳಜಿ ಯಾರಿಗೆ ಹಾಡ್ಬಾರ ನಾವು ಕಡೆ ಓ ಅಂತೇಳಿ ಅಷ್ಟೇ. ಕಮಾನ್ 1 2 3 4. ಲೋಕದ ಕಾಳಜಿ, ಲೋಕದ ಕಾಳಜಿ, ಲೋಕದ ಕಾಳಜಿ ಮಾಡುತ್ತೀನಂದಿ ನಿಂಗೆ ಯಾರು ಬ್ಯಾಡಂತಾರೆ ಮಾಡಪ್ಪ ಚಿಂತೆ.
ಗೋವಿಂದನ ಪಾದ ತುಳೈತಿ ಅಳ್ಕೊಂಡು ಹುಡುಕಿದರಿನ್ನಲ್ಲೈತಿ ಶಿಶುನಾಳ ಭೀಷಣ ಶಿಶುನಾಳ ಭೀಷಣ ದಯೆಯೊಳಗೈತಿ ಮುಸ್ಕನು ಹಾಡಿದ ಕವಿತೆಯೊಳೈತಿ. ಹಾಡಿ ನೀವು ಹೇಳ್ತೀರಾ? ಬರ್ಲಿ ಚಪ್ಪಲಿ ಹೇ ಲೋಕದ ಕಾಳಜಿ. ನೀವು ಸೂಪರ್ ಬಿಡಿ, ಎಲ್ಲರೂ ಕೈ ಮೇಲೆ ಚಪ್ಪಲಿ. ಓಕೆ, ಲೆಟ್ಸ್ ಚೇಂಜ್ ದ ಸಾಂಗ್. ರೆಡಿ? ಕೊಳಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಳಗನ ಕೋಳಿ ನುಂಗಿತ್ತ. ಎಲ್ರು ಮಾಡಿ ಏ ಕೊಳಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಳಗನ ಕೋಳಿ ನುಂಗಿತ್ತ. ಏ ಅಡು ಆನೆಯ ನುಂಗಿ ಗೋಡೆ ಸುಣ್ಣವಾನು, ಅಡು ಆನೆಯ ನುಂಗಿ ಗೋಡೆ ಸುಣ್ಣವಾನು, ಅಡುಂದ ಪಾತ್ರದಲ್ಲ ಮತ್ತೆ ನುಂಗಿತ್ತ ತಂಗಿ. ಇವಾಗ ನೋಡಿ ಸೌಂಡ್ ಎಷ್ಟು ಜೋರಾಗಿ ಬರ್ತಿದೆ. 1 2 3 4. ಕೊಳಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಳಗನ ಕೋಳಿ ನುಂಗಿತ್ತ. ಏ ಕೊಳಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಳಗನ ಕೋಳಿ ನುಂಗಿತ್ತ. ಕವಿಯನ್ನು ನುಂಗಿ ಕವಿಯು ಇರುವೆಯ ನುಂಗಿ, ಗುಡ್ಡ ಕವಿಯನ್ನು ನುಂಗಿ ಕವಿಯು ಇರುವೆಯ ನುಂಗಿ. ಗೋವಿಂದ ಗೋವಿಂದ ಗೋವಿಂದ. ಗುಡ್ಡ ಕವಿಯನ್ನು ನುಂಗಿ ಕವಿಯು ಇರುವೆಯ ನುಂಗಿ, ಗುಡ್ಡ ಕವಿಯನ್ನು ನುಂಗಿ ಕವಿಯು ಇರುವೆಯ ನುಂಗಿ. ಗೋವಿಂದ ಕೂಡ ಪಾದವನ್ನೇ ನುಂಗಿದ್ದ. ಗೋವಿಂದ ಗುರುನ ಪಾದವನ್ನೇ ನುಂಗಿದ್ದ ತಂಗಿ. ಜೋರಾಗಿ ಕೊಡಗನ ಕೋಳಿ ನುಂಗಿದ್ದ, ಕೊಡಗನ ಕೋಳಿ ನುಂಗಿದ್ದ, ಕೊಡಗನ ಕೋಳಿ ನುಂಗಿದ್ದ. ಕೊಡಗನ ಕೋಳಿ ನುಂಗಿದ್ದ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿದ್ದ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿದ್ದ. ಕೊಡಗನ ಕೋಳಿ ನುಂಗಿದ್ದ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿದ್ದ, ಕೊಡಗನ ಕೋಳಿ ನುಂಗಿದ್ದ, ಕೊಡಗನ ಕೋಳಿ ನುಂಗಿದ್ದ. ವಾಟ್ ಅ ಪರ್ಫಾರ್ಮೆನ್ಸ್, ವಾಟ್ ಅ ಪರ್ಫಾರ್ಮೆನ್ಸ್, ಸೂಪರ್ ಸೂಪರ್. ದೊಡ್ಡ ಚಪ್ಪಾಳೆ ಬರಲಿ ಸಂದೇಶ್ ಜಿ ಅವರಿಗೆ. ಬಹಳ ಅದ್ಭುತವಾದಂತಹ ಕಲಾವಿದರು, ಮತ್ತಷ್ಟು ರಾಕಿಂಗ್ ಗೀತೆಗಳ ಮೂಲಕ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾರೆ ಅಂತ ಹೇಳ್ತಾ, ಈಗ ಮತ್ತೊಂದು ಇತ್ತೀಚೆಗೆ ಬಿಡುಗಡೆಯಾದಂತಹ ಎಕ್ಕ ಚಿತ್ರದ ಗೀತೆ ಮೂಲಕ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಪ್ರೊಡಕ್ಷನ್ಸ್ ಅಲ್ಲಿ ಎಲ್ಲರ ಮನಸ್ಸನ್ನ ಗೆದ್ದಂತಹ ಲ್ಯಾಕ್ಸ್ ಆಫ್ ವ್ಯೂಸ್ ಅನ್ನ ಕಂಡಂತಹ ಒಂದು ಚಿತ್ರ ಎಕ್ಕ ಚಿತ್ರದ ಒಂದು ಗೀತೆ ಅಂತ ಹೇಳ್ಬೋದು. ಬಹಳಷ್ಟು ಬ್ಯಾಂಗಲ್ ಬಂಗಾರಿಯರು ಇಲ್ಲಿದ್ದಾರೆ. ಸೊ ಅವರೆಲ್ಲರಿಗೂ ಖುಷಿ ಪಡಿಸ್ತಾ ಬ್ಯಾಂಗಲ್ ಬಂಗಾರಿ ಗೀತೆಯೊಂದಿಗೆ ಹಾಡಿ ನಿಮ್ಮನ್ನ ಎಂಟರ್ಟೈನ್ ಮಾಡಲಿಕ್ಕೆ ನಮ್ಮ ಕಲಾವಿದರು ಬರ್ತಾ ಇದ್ದಾರೆ. ಸೊ ಬಂಧುಗಳೇ, ಹಗಲಿರಲಿ ಸೂರ್ಯನಿಗೆ ಈರುಳಿರಲಿ ಚಂದ್ರನಿಗೆ, ಹಗಲಿರಲಿ ಸೂರ್ಯನಿಗೆ ಈರುಳಿರಲಿ ಚಂದ್ರನಿಗೆ, ಬೆಳಕಿರಲಿ ಚುಕ್ಕಿಗೆ, ನೆರಳಿರಲಿ ಹಕ್ಕಿಗೆ, ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಗಟ್ಟಿ ಕೈ ಚಪ್ಪಾಳೆ ಇರಲಿ ಈ ನಮ್ಮ ಹಾಡಿಗೆ ಅಂತ ಹೇಳ್ತಾ ಗೀತೆಯನ್ನು ಹಾಡಿ ನಿಮ್ಮನ್ನ ಎಂಟರ್ಟೈನ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಕರಾವಳಿಯ ಖ್ಯಾತ ಗಾಯಕರಾಗಿರುವಂತಹ ಮಿಲನ್ ಈಗ ತಮ್ಮ ಮುಂದೆ. ಸೊ ಬರ್ಲಿ ಮಿಲನ್ಗೆ ನಿಮ್ಮ ಚಪ್ಪಾಳೆ. ಥ್ಯಾಂಕ್ ಯು. ರೆಡಿ ನಾವು ಬರ್ಲಿ ಸ್ವಲ್ಪ ನಾಯ್ಸ್, ಚಪ್ಪಾಳೆ ಚಪ್ಪಾಳೆ ಬರ್ಲಿ. ಕಮಾನ್ ಹಿಂದೆ. ಓಕೆ, ಹಾಡು ಯಾವ್ದಂತ ಗೊತ್ತಾಯ್ತಲ್ಲ?
2 ಲೈನ್ ಹೇಳ್ತೇನೆ, ರಿಪೀಟ್ ಮಾಡಬೇಕು. ಕಂಗ್ರಾಚುಲೇಷನ್ ಜಾನು. ಓಕೆ, ಇದು ಲೆಫ್ಟ್ ಸೈಡ್ ಅಲ್ಲಿ 4 ಜನ ಹೇಳಿದ್ರು ಈ ರಾಜಂಗ್ ನೀನು ಕ್ವೀನ್ ಅಂತ. ಎಲ್ಲರೂ ಒಟ್ಟಿಗೆ ಹೇಳ್ಬೇಕೀಗ, ಬ್ರಹ್ಮವರಕ್ಕೆ ಕೇಳ್ಬೇಕು. ಎಲ್ಲ ಹೇಳಿದ್ದು ಹೇಳ್ತೀರಲ್ಲ, ಎಲ್ಲ ಹೇಳ್ತೀರಾ? ಕಂಗ್ರಾಚುಲೇಷನ್ ಜಾನು. ಸೂಪರ್ ಮಾರ ನೀವು. ಇಡೀ ಇಷ್ಟು ಸಭ್ಯದ 2 ಜಿಲ್ಲೆ ಉಂಟಂತ ಅನಿಸ್ತು ನಂಗೆ. ಬೇರೆ ಎಲ್ಲರೂ ಕೂಡ ಒಟ್ಟಿಗೆ ಕಮಾನ್. ಕಂಗ್ರಾಚುಲೇಷನ್ ಜಾನು. ಮುದ್ದಾದ ಲೇಡಿ ಕೆದ್ರಂಜೆ ಶಾಲೆದ್ದ ಅಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಇನ್ನೊಂದ್ಸಲ ಜೋರಾದ ಕೈ ಚಪ್ಪಳಿ. ಎಲ್ಲರೂ ಕೂಡ 2 ಕೈಯಿಂದ ಮೇಲೆ ಕೆತ್ತಿ. ಕಮಾನ್. ಥ್ಯಾಂಕ್ ಯು. ಲೆಟ್ಸ್ ಗೋ. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜನ್ ನೀನೆ ಕ್ವೀನು. ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜನ್ ನೀನೆ ಕ್ವೀನು. ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ, ಇವಳು ಚಂದಿರನ ಕೊನೆ ಮಗಳೇ. ದೇವರೇ, ಇವಳು ಇಂದಿರನ ಊರಿನ ಬಳೆ. ಬಂಗಾರಿ 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 ಚಾಕ್ಲೇಟ್ ಕಣ್ಣಲ್ಲೇ ಹೊಡೆದು ಲಗೋರಿ. ಬಂಗಾರಿ ಬಂಗಾರಿ ಹೊಡೆದ್ರೆ ನಗಾರಿ. ಗೋಲ್ಡನ್ ಅಂಬಾರಿ ತರ್ತೀನಿ ಬಂಗಾರಿ. ಬಂಗಾರಿ ಹೋದೆನ ನೋಡಿ ನಿನ್ನ ಗಿಟ್ಲೆ ಸುಂದರಿ. ದಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲರು ಬಂತೂರಿ. ಚಿಂಗಾರಿ ಜೋಕರಿ ನೀನೆ ನನ್ನ ಬಂಪರು ಲಾಟರಿ. ಸೀಕ್ರೆಟ್ ಕೇಳಿರಿ, ಇವಳೆ ನನ್ನ ಫೇವ್ರೇಟ್ ಸೀನರಿ. ಒಮ್ಮೆ ಮನಸಾರೆ ಬೇಡಿದೆ, ಹೇಳು ಸಿಂಪಲ್ ಹುಡುಗಿ ಬೇಕು ಅಂತ ಹೇಳ್ದೆ ಬ್ರಹ್ಮನ್ನ. ಕೊಟ್ಬಿಟ್ಟ ಇವಳನ್ನ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲೇ ಹೊಡೆದು ಲಗೋರಿ. ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡೆದ್ರೆ ನಗಾರಿ. ಗೋಲ್ಡನ್ ಅಂಬಾರಿ ತರ್ತಿ ನಂಬಾರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಸೀರೆಲಿ ಲುಕ್ಕು ಮಸ್ತು ಮ್ಯಾಜಿಕ್ಕು, ಅನುಮಾನ ಇಲ್ಲ ಇವಳು ಸ್ವೀಟ್ ಆದ ಶಾಕು. ಫ್ಯೂಚರ್ ಜೋರು ನಾವಾದ ಬೇರು, ಎಲ್ಲೂ ನಡೀತಿಲ್ಲ ಇಂಥ ಆಫರ್ರು. ಮಾಡದೆ ಜೋಡಿ ಸೆಟ್ಟಾಗಿ ಹೋಗಿದೆ, ಗಾಡಿ ನಿಂತಿದೆ. ಬಲಗಾಲು ಇಟ್ಟು ಹತ್ತ ಬಾರದೆ ಮಾಡಿ. ಕಂಗ್ರಾಚುಲೇಷನ್ಸ್ ಜಾನು, ಮುದ್ದಾದ ಲೇಡಿ ಡಾನೋ. ದೇವರೇ, ಇವಳು ನಂಗೆ ಅಂತ ಮೆಚ್ಚುವಾಗಲೇ. ದೇವರೇ, ಇವಳು ದಾರಿ ತಪ್ಪಿ ಬಂದಿರುವಳೆ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲೇ ಹೊಡೆದು ಲಗೋರಿ.
ಥ್ಯಾಂಕ್ ಯು. ಓಕೆ, ಸೊ ಹೇಗಿತ್ತು ಹಾಡು? ಖುಷಿ ಆಯ್ತಾ? ಬ್ಯಾಂಗಲ್ ಬಂಗಾರಿಗಳಿಗೆ ಖುಷಿ ಆಯ್ತಾ? ಓಕೆ, ಆಕ್ಚುಲಿ ನಾವು ಕದರಂಜಿಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಇಲ್ಲಿ ಜನರ ಟೇಸ್ಟ್ ನಮಗೆ ಗೊತ್ತಿಲ್ಲ, ಬಟ್ ಮಂದರ್ತಿಯಲ್ಲೆಲ್ಲ ಕಾರ್ಯಕ್ರಮ ಕೊಟ್ಟಾಗ ಎಲ್ರಿಗೂ ಖುಷಿ ಆಗಿತ್ತು. ಆಕ್ಚುಲಿ ಇಲ್ಲಿ ಪ್ರಾರಂಭದಲ್ಲಿ ನಾವು ಸ್ವಲ್ಪ ಡಿವೋಷನಲ್ಲು ಫೋಕ್ ಆ ಥರ ತಗೊಂಡ್ವಿ. ಕಾರಣ ಅಂದ್ರೆ ಇದು ದೇವಸ್ಥಾನದ ಕಾರ್ಯಕ್ರಮ ಆಗಿತ್ತು. ಪ್ರಾರಂಭದಲ್ಲೇ ಫಿಲ್ಮಿ ಸಾಂಗ್ಸ್ಗಳ ಜೋಶಲ್ಲಿ ಹೋಗೋದು ಬೇಡ ಅಂತ ಒಂದು 4-5 ಹಾಡುಗಳನ್ನು ನಾವು ಡಿವೋಷನಲ್ಲು ಹಾಗೆ ಜಾನಪದ ಶೈಲಿಗೆ ಕೊಟ್ವಿ. ಸೊ ಈಗ ಫಿಲ್ಮಿಯಿಂದ ಹೋಗ್ತಾ ಇದ್ದೀವಿ ಮುಂದೆ. ಸೊ ನಮ್ಮ ಕದರಂಜಿ ಜನರಿಗೆ ಏನ್ ಬೇಕು ಅಂತ ತಿಳ್ಕೊಂಡು ಕೊಟ್ರೆ ಪ್ರಾಯಶಃ ಅದು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಒಂದೊಂದು ಊರಿನಲ್ಲಿ ಒಂದೊಂದು ಟೇಸ್ಟ್ ಇರುತ್ತೆ. ಕೆಲವೊಂದು ಊರಿಗೆ ಹೋದ್ರೆ ಎಲ್ಲ ಹಿಂದಿ ಕೇಳ್ತಾರೆ, ಕೆಲವೊಂದು ಪ್ಲೇಸ್ ಅಲ್ಲಿ ಹೋದ್ರೆ ಎಲ್ಲ ಕನ್ನಡದ ಕೇಳ್ತಾರೆ, ಕೆಲವೊಂದು ಪ್ಲೇಸ್ ಅಲ್ಲಿ ಕೇವಲ ಓಲ್ಡ್ ಸಾಂಗ್ಸ್ ಅಷ್ಟೇ ಹಾಡಿ ಅಂತ ಹೇಳ್ತಾರೆ, ಕೆಲವೊಬ್ರು ನ್ಯೂ ಹಾಡುಗಳು ಬೇಕು ಅಂತ ಹೇಳ್ತಾರೆ. ಸೊ ಕದರಂಜೆ ಹೇಗೆ ನಿಮ್ಮೂರು? ಯಾಕಂದ್ರೆ ನಾವು ಹೋಟೆಲಿಗೆ ಹೋದಾಗ ನಮಗೆ ಸಪ್ಲೈಯರ್ ಏನು ಫುಡ್ ತಂದು ಕೊಡ್ತಾರೋ ನಾವು ಅದನ್ನ ತಿನ್ನಲ್ಲ ಅಲ್ವಾ. ನಮಗೇನ್ ಬೇಕು ಅಂತ ಆರ್ಡರ್ ಮಾಡಿ ನಮ್ಗೇನ್ ಇಷ್ಟನೋ ಅದನ್ನ ತಂದ್ಕೊಂಡು ತಿಂತೀವಿ. ಅದೇ ರೀತಿ ಆರ್ಕೆಸ್ಟ್ರಾದಲ್ಲಿ ನಮಗೆ ಇಷ್ಟ ಬಂದ ಹಾಡನ್ನ ನಮ್ಮಷ್ಟಕ್ಕೆ ನಾವು ಹಾಡಿ ನಿಮಗೆ ಬೋರ್ ಹೊಡಿಸೋದಕ್ಕಿಂತ ನಮ್ಮ ಕದರಂಜೆ ಜನರಿಗೆ ಏನ್ ಬೇಕು, ಯಾವ ಹಾಡು ಇಷ್ಟ, ಹೇಗಿದ್ರೆ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡು ಹಾಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ ಅನ್ನೋದು ನಮ್ಮ ಆಸೆ, ಭಾವನೆ ಅಷ್ಟೇ. ಸೊ ಯಾವ್ದು ಬೇಕು? ಕನ್ನಡ ಬೇಕಾ, ಹಿಂದಿ ಬೇಕಾ, ತಮಿಳ್ ಬೇಕಾ, ಯಾವ ಹಾಡು ಬೇಕು? ಕನ್ನಡ ಬೇಕು, ಮಿಕ್ಸ್ ಬೇಕು. ಓಕೆ, ಕನ್ನಡ ಬೇಕು ಅನ್ನೋರಿದ್ರ ಜಾಸ್ತಿ. ಓಕೆ, ಹಿಂದಿ ಹಾಡು ಒಂದ್ 2 ಇರ್ಲಿ ಅನ್ನೋರಿದ್ರೆ ಕೈ ಎತ್ತಬಹುದಾ? ಹಿಂದಿ ಹಾಡುಗಳು ಬೇಕು ಅನ್ನೋರು. ವಾವ್, ತುಂಬಾ ಜನರಿಗೆ ಬೇಕಲ್ಲ. ಸರಿ, ಹಾಡೋಣ. ಕನ್ನಡ ಅಂದವರಿಗೆ ನನ್ನ ಪ್ರಶ್ನೆ, ಕನ್ನಡದ ಹಳೆ ಹಾಡುಗಳು ಬೇಕಾ, ಹೊಸದ್ ಬೇಕಾ? ಹೊಸ ಹಾಡು. ಹಳೆ ಹಾಡುಗಳು ಇದ್ರು ಕೂಡ ಸ್ವಲ್ಪ ಬೇಕು ಅನ್ನೋರು ಇದ್ರೆ ಕೈ ಎತ್ತಬಹುದಾ? ಓಲ್ಡ್ ಸಾಂಗ್ಸ್, ಕನ್ನಡದ ಹಳೆ ಹಾಡುಗಳು. ಸೂಪರ್ ರೀ, ಪರವಾಗಿಲ್ಲ, ಎಲ್ಲ ಮಿಕ್ಸ್ಡ್ ಆಡಿಯನ್ಸ್ ಇದ್ದಾರೆ, ಚೆನ್ನಾಗಿದೆ. ಓಕೆ, ಹೊಸದ ಹೇಳಿದ್ರಲ್ಲ, ಹೊಸ ಹಾಡು ಯಾವ್ದು ಬೇಕು? ನ್ಯೂ ಸಾಂಗ್ಸ್ ಯಾವ್ದು ಕೇಳಿದೀರಾ? ಇತ್ತೀಚೆಗೆ ಯಾವ ಫಿಲ್ಮ್ಸ್ ನೋಡಿದೀರಾ? ಯಾವ ಹಾಡುಗಳು ಇಷ್ಟ? ಯಾವ್ದು? ಮಾಕ್ ನೋಡಿದೀರಾ? ಓಕೆ, ಆಮೇಲೆ ಯಾವ ಹೊಸ ಫಿಲ್ಮ್ಸ್ ನೋಡಿದೀರಾ ಕನ್ನಡದ್ದು? ಯಾವ ಹಾಡುಗಳು ಬೇಕು? ಹಳೇದಾದ್ರೆ ಯಾವ್ದು ಬೇಕು ಹೇಳಿ, ನಿಮ್ಮ ಟೇಸ್ಟ್ ಬೇಗ 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 ಹೇಳಬೇಕು. ಹೇಳಿ ಸರ್, ಯಾವ್ದು ಬೇಕು? ಯಾವ್ದು? ಹಿಂದಿ ಸಾಂಗ್ಸ್ ಬೇಕು. ಓಕೆ, ಆಮೇಲೆ ಜೋರಾಗಿ ಹೇಳಿ. ರಾರಾ ರಕ್ಕಮ್ಮ. ಓಕೆ, ಆಮೇಲೆ ಡಿ ಬಾಸ್ ಅಭಿಮಾನಿಗಳು ಹಾಡೋಣ ಸರ್, ಡಿ ಬಾಸ್ ಹಾಡೋಣ. ಈ ಕಡೆ ಕನ್ನಡ ಓಲ್ಡ್ ಸಾಂಗ್ ಯಾವುದು? ರಾಜ್ಕುಮಾರ್. ಓಕೆ, ಹಾಡೋಣ. ಆಮೇಲೆ ಪುನೀತ್ ರಾಜ್ಕುಮಾರ್ ಬೇಕು. ಆಮೇಲೆ ವಿಷ್ಣುವರ್ಧನ್ ಹಾಡೋಣ. ಆಮೇಲೆ ಯಶ್ ಅಭಿಮಾನಿಗಳು ಹಾಡೋಣ. ಆಮೇಲೆ ಈ ಕಡೆ ಎನಿ ಪರ್ಟಿಕ್ಯುಲರ್ ಚಾಯ್ಸಸ್? ಒಳ್ಳೆ ಆಡಿಯನ್ಸ್ ನೋಡಿ ಕದರಂಜಲ್ಲಿ, ಯಾವ್ದು ಬೇಕಾದ್ರೆ ಹಾಡಿ ಸರ್, ನಾವು ಕೇಳ್ಕೊಂಡು ಎಂಜಾಯ್ ಮಾಡ್ತೀವಿ ಅಂತ. ಸೊ ಪರವಾಗಿಲ್ಲ, ನೀವು ಕೇಳಿದ ಎಲ್ಲ ಹಾಡುಗಳನ್ನು ನಿಮಗಾಗಿ ಹಾಡಿ ನಿಮ್ಮನ್ನು ರಂಜಿಸುವಂತಹ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ, ಈಗ ನೀವು ಬಯಸಿದಂತಹ ಗಾನಗಂಧರ್ವ, ಪದ್ಮಭೂಷಣ, ಮೇರುನಟ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗಾಗಿ ರಾಜ್ಕುಮಾರ್ ಅವರ ಗೀತೆ ಮೂಲಕ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇನೆ. ಚಿತ್ರ ನಾನಿನ್ನ ಮರೆಯಲಾರೆ, ಸಾಹಿತ್ಯ ಚಿ ಉದಯ್ ಶಂಕರ್, ಸಂಗೀತ ರಾಜನ್ ನಾಗೇಂದ್ರ ಅವರು ಹಾಡಿದಂತಹ ಹಾಡು. ಯಾಕಂದ್ರೆ ಬಂಧುಗಳೇ, ಎಲ್ಲಿ ಮನಸ್ಸಿರುತ್ತೋ ಅಲ್ಲಿ ಹೃದಯ ಇರುತ್ತೆ, ಎಲ್ಲಿ ಮನಸ್ಸಿರುತ್ತೋ ಅಲ್ಲಿ ಹೃದಯ ಇರುತ್ತೆ, ಎಲ್ಲಿ ಹೃದಯ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ. ಸೊ ಬಂಧುಗಳೇ, ಎಲ್ಲಿ ಮನಸ್ಸಿರುತ್ತೋ ಅಲ್ಲಿ ಹೃದಯ ಇರುತ್ತೆ, ಎಲ್ಲಿ ಹೃದಯ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಪ್ರೇಮ ಇರುತ್ತೆ, ಎಲ್ಲಿ ಪ್ರೇಮ ಇರುತ್ತೋ ಅಲ್ಲಿ ಪ್ರಣಯ ಇರುತ್ತೆ, ಎಲ್ಲಿ ಪ್ರಣಯ ಇರುತ್ತೋ ಅಲ್ಲಿ ವಿರಸ ಇರುತ್ತೆ, ಎಲ್ಲಿ ವಿರಸ ಇರುತ್ತೋ ಅಲ್ಲಿ ದುಃಖ ಇರುತ್ತೆ. ಆದ್ರೆ ಎಷ್ಟೇ ದುಃಖ, ನೋವು, ವಿರಸ ಕೂಡ ಅಲ್ಲಿ ಕನ್ನಡದ ಹಳೆಯ ಮಾಧುರ್ಯ ಭರಿತ ಇಂಪಾದ ತಂಪಾದ ಸವಿಸವಿ ಸಾಹಿತ್ಯದ ಹೆಚ್ಚೆನ್ನುಳ್ಳ ಗೀತೆಯನ್ನ ಕೇಳ್ತಾ ಇದ್ರೆ ಆ ದುಃಖವನ್ನ ಮರೆಯಬಹುದು, ಆ ನೋವನ್ನ ಮರೆಯಬಹುದು, ಆ ವಿರಸವನ್ನ ಮರೆಯಬಹುದು. ಅಂತಹ ಒಂದು ಶಕ್ತಿ ಹಳೆಯ ಸುಮಧುರವಾದಂತಹ ಗೀತೆಯಲ್ಲಿದೆ ಬಂಧುಗಳೇ. ಅಂತಹ ಒಂದು ಸುಂದರವಾದ ಗೀತೆ ಹಾಡಿ ನಿಮ್ಮನ್ನು ರಂಜಿಸ್ತಾ ಇದ್ದಾರೆ. ಈ ಟಿವಿ, ಜಿ ಟಿವಿ, ಸುವರ್ಣ, ಕಸ್ತೂರಿ, ದೂರದರ್ಶನ ಮುಂತಾದ ಹಲವಾರು ಟಿವಿ ವಾಹಿನಿಗಳಲ್ಲಿ ಹಾಡಿ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ಕಲಾವಿದ, ಕರ್ನಾಟಕ ಘನ ಸರ್ಕಾರದಿಂದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ಕಲಾವಿದ, ಹಾಗೆ ಕರ್ನಾಟಕ ಘನ ಸರ್ಕಾರದಿಂದ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರುವಂತಹ ಕಲಾವಿದ. ನಿಮ್ಮ ಚಪ್ಪಾಳೆ ಮೂಲಕ ವೇದಿಕೆಯಲ್ಲಿ ಸ್ವಾಗತಿಸಿಕೊಳ್ತಾ ಇದ್ದೇನೆ ಮಲ್ಟಿ ಟ್ಯಾಲೆಂಟೆಡ್ ಸಿಂಗರ್ಸ್ ರಾಜಾರಾಮ್ ಪ್ರಭು ಈಗ ಸ್ಟೇಜ್ ಅಲ್ಲಿ. ಥ್ಯಾಂಕ್ ಯು.
ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಆ ಕೆಂಪು ತಾವರೆ ಆ ನೀರಿಗಾದರೆ ಈ ಹೊನ್ನ ತಾವರೆ ನಿನ್ನಾಸೆಯ ಸರಿ ಯುಗಗಳು ಜಾರಿ ಉರುಳಿದರೇನು ಆದ ಮೇಲೆ ಬೇರೆ ಏನಿದೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ನಿಜವಾಗಿ ರವಿಯನ್ನು ಕಾಣದೆ ಹಗಲಿಂದು ಆಗದು ನಿನ್ನನ್ನು ನೋಡದೆ ಈ ಪ್ರಾಣ ನಿಲ್ಲದು ಕಡಲನ್ನು ಸೇರದ ನದಿಯಲ್ಲಿ ಕಾಣುವೆ ನಿನ್ನನ್ನು ನೋಡದೆ ನಾ ಹೇಗೆ ಬಾಳುವೆ ವಿರಹದ ನೋವ ಮರೆಯಲಿ ಜೀವ ಹೂವು ಗಂಧ ಸೇರಿದಂತೆ ಪ್ರೇಮದಿಂದ ನಿನ್ನ ಸೇರುವೆ ಎಲ್ಲೆಲ್ಲಿ ನೋಡಲಿ ನಿನ್ನಲ್ಲಿ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಇಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಇಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಇಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಧನ್ಯವಾದಗಳು ಥ್ಯಾಂಕ್ ಯು ಅದ್ಭುತವಾದಂತಹ ಒಂದು ಪ್ರತಿಭೆ, ಮಲ್ಟಿ ಟ್ಯಾಲೆಂಟೆಡ್, ಎರಡು ಧ್ವನಿಗಳಲ್ಲಿ ಹಾಡುವಂತಹ ಕಲಾವಿದರಿಗೆ ದೊಡ್ಡ ಚಪ್ಪಾಳೆ ಬರಲಿ. ರಾಜರಾಮ್ ಪ್ರಭು ಭಟ್ಗಳ ಅದ್ಭುತವಾದಂತಹ ಕಲಾವಿದರು ಸಾಕಷ್ಟು ಉತ್ತಮವಾದ ಗೀತೆಗಳನ್ನು ಇನ್ನೂ ಕೂಡ ಮುಂದಿನ ಭಾಗದಲ್ಲಿ ಹಾಡಿ ಮನರಂಜಿಸ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಭಟ್ಕಳದ ಝೇಂಕಾರ ನುಡಿಸಿದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಬಂದಂತಹ ತಮಗೆಲ್ಲರಿಗೂ ಕೂಡ ಕದ್ರಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ, ಸಮಿತಿಯ ಪರವಾಗಿ, ಬ್ರಹ್ಮ ಕಲಶೋತ್ಸವದ ಸಮಿತಿಯ ಪರವಾಗಿ ನಿಮಗೆ ಸ್ವಾಗತವನ್ನು ಸುಸ್ವಾಗತವನ್ನು ಬಯಸುತ್ತಾ ಬಂದಂತಹ ತಮಗೆಲ್ಲರಿಗೂ ಕೂಡ ಭಗವಂತನ ಕೃಪಾಶೀರ್ವಾದ ಲಭಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ
ಮುಂದಿನ ಒಂದು ಸುಂದರವಾದ ಗೀತೆ ಮೂಲಕ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀನಿ. सो आए हुए सभी मेहमानों को फिर एक बार स्वागत करते हुए इस सुंदर रंगमंच पर कुछ हिंदी गीतों के साथ भी अपना शो को आगे ले जा रहे हैं, क्योंकि दोस्तों हमें आपसे इतना मोहब्बत है, हमें आपसे इतना मोहब्बत है जिसका कोई अंदाजा नहीं, दिल खोल कर कैसे दिखाऊं, दिल का कोई दरवाजा नहीं. फिर भी आपके लिए कुछ अनमोल गीतों के साथ आज हम अपना शो को आगे ले जा रहे हैं, क्योंकि दोस्तों चांद सितारों के आने से आसमान चमकने लगता है, चांद सितारों के आने से आसमान चमकने लगता है, आप जैसे मेहमानों के आने से ये महफिल चमकने लगता है. चांद सितारों के आने से आसमान चमकने लगता है, आप जैसे मेहमानों के आने से ये महफिल चमकने लगता है. रियल म्यूजिक लवर्स के आने से ये कदरंजे टेम्पल की हॉल ही ग्राउंड ही चमकने लगता है. दोस्तों ऐसे चमकते हुए महफिल में कुछ अनमोल गीतों के साथ अगर अपना शो का आगे बढ़ाया जाए तो आज की दिन की शान को हम और भी रंगीन बना सकते हैं और इस मोड़ को नए दिशा की ओर ले जा सकते हैं. इसलिए एक हिंदी गीत है आपके सामने गाने के लिए आ रहे हैं हमारे टीम की मल्टी टैलेंटेड सिंगर एंड इंटरनेशनल फिगर, बहुत ही फॉरेन में भी जाके गा चुके हैं ऐसे गायिका आज हमारे साथ में यहाँ पे मौजूद हैं. आप सबके प्यार भरे दिल से निकले हुए जोरदार तालियों के साथ स्टेज पे स्वागत करता हूँ उस गॉर्जियस सिंगर मिस रश्मि नारावी ऑन स्टेज. थैंक यू. ಥ್ಯಾಂಕ್ ಯು. ಕದ್ರಂಜೆ ಕಾರ್ಯಕ್ರಮ ಎಂಜಾಯ್ ಮಾಡ್ತಾ ಇದ್ದೀರಾ? ತುಳು ಮಾತಾಡೋರಿದ್ದೀರಾ ಇಲ್ಲಿ? ಆಹಾ, ಲವ್ಲಿ. ಹಾಡುವ ಎಲ್ಲ ಹಾಡುವ ನಿಮಗೋಸ್ಕರ. ಸೊ ಇಷ್ಟರವರೆಗೆ ಒಂದಷ್ಟು ಮೆಲೋಡಿ ಹಾಡುಗಳನ್ನ ಹಾಡಿದ್ವಿ, ಡಾನ್ಸಿಂಗ್ ನಂಬರ್ ಕೂಡ ಹಾಡುವ ಅಲ್ವಾ? ಸಪೋರ್ಟ್ ಮಾಡ್ತೀರಾ ಮಕ್ಕಳು? ಆ್ಯಂಡ್ ಅಲ್ಲಿ ಗೈಸ್ ತುಂಬ ದೂರ ಹೋಗಿ ಕೂತಿದ್ದೀರಾ, ಸಪೋರ್ಟ್ ಮಾಡ್ತೀರಲ್ಲ? ರೆಡಿ, ನೈಸ್. ನಾನು ಹಾಡೋ ಮುಂಚೆ ನೀವು ನನ್ನ ಜೊತೆ ಹಾಡಬೇಕು, ಹಾಡ್ತೀರಾ? ನಿಮ್ಗೆ ಗೊತ್ತಿರುವಂಥ ಹಾಡುಗಳನ್ನೇ ಹಾಡೋಣ. ಇನ್ಸ್ಟಾಗ್ರಾಮ್ ಯೂಸರ್ಸ್ ಇದ್ದೀರಾ? ಮಾತಾಡಬೇಕು, ನನ್ನ ಕಿವಿ ತುಂಬ ದೂರ, ಮಾತಾಡಬೇಕು ನನ್ನ ಜೊತೆ ಇದ್ದೀರಾ? ಒಂದ್ಸಲ ಜೋರದ ಸಿಳ್ಳೆ ಚಪ್ಪಾಳೆ ಬೊಬ್ಬೆ ಬರ್ಬೋದಾ? ನಾನು ಶುರು ಮಾಡ್ತೀನಿ. ಲವ್ಲಿ. ಮನಸ್ಸಿನೊಳಗೆ ಖಾಲಿ ಖಾಲಿ, ನೀ ಮನದೊಳಗೆ ಇದ್ದರೂ ಮಲ್ಲಿಗೆ ಸಂಪಿಗೆ ತರದೆ ಹೋದರು ನೀ ನನಗೆ ಅವನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ಯಾರೋ? ಕರಿಮಣಿ ಮಾಲೀಕ ಯಾರೋ? ಕರಿಮಣಿ ಮಾಲೀಕ ಯಾರೋ? ಈಗ ಈ ಹಾಡು ಎಲ್ರಿಗೂ ಗೊತ್ತಿದೆ, ಇದು ಗರ್ಲ್ಸ್, ಎಸ್ಪೆಷಲಿ ಗರ್ಲ್ಸ್ ವಾಯ್ಸ್ ಬರಬೇಕು ನನಗೆ. ಕೇಳಿಸ್ತು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಶೀತಲವಾದ ನೀನು. ಲವ್ಲಿ ಕದ್ರಂಜೆ ವಿತ್ ರಿದಮ್ ಸ್ವಲ್ಪ ಹಾಡೋಣ ಹಾಗಿದ್ರೆ. 1 2 3. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಶೀತಲವಾದಂತೆ ನೀನು, ನೂತನಳಾದಂತೆ ನಾನು, ನೀ ಬಂದ ಮೇಲೆ ಬಾಕಿ ಮಾತೇನು. ಹಾಡ್ಬೇಕು. ಈಗ ಹಿಂದಿ ಹಾಡು ಬೇಕು ಅಂದವರಿಗೆ ಈ ಹಾಡು. ಲಾಲಾ ಬಲ್ಲೇ ऐसे हुए हर कोई चाहे मुझसे मिलना अकेला. Come on everyone. चप्पल बोलो everyone. La la la.
ಇದೀರಾ? Are with me? ಇದೆಲ್ಲ ಹಾಡು ನಿಮ್ಗೆ ಆಗಲ್ಲ. ನಿಮ್ಗೊಂದು ಸುಲಭದ ಹಾಡಿದೆ, ಹಾಡ್ಲಾ? ನೀವು ಹಾಡ್ತೀರಾ? ಅನ್ನನ್ನ ಪಾತೆಯ ಅಪ್ಪಾತಿ ಮಕ್ಕಳ ಎಲ್ಲಿದೆ ವಾಯ್ಸ್ ನಿಮ್ದು? ಓಕೆ, ವಾಯ್ಸ್ ಸರಿ ಮಾಡ್ಕೋತಾ ಇದೆಯಾ? ಆಗ್ಲಿ ರೆಡಿ. ಅನ್ನನ್ನ ಪಾತೆಯ ಅಪ್ಪಾತಿ ನ ಪಾತಿಯ ಅಪ್ಪಾತಿ ಕೂತ ಪಾತಿ ತೋ ಅಪ್ಪಾತಿ. ಓ ಹಾಡುವ ರೆಡಿ. ಅನ್ನನ್ನ ಪಾತಿಯ ಅಪಾತಿ ದೈ ನ ಪಾತಿಯ ಅಪಾತಿ ದೈ ನ ಪಾತಿ ತೋ ಅಪಾತಿ ಕೂತ್ ಅಪಾತಯೇ ವಾಲ್ಮಚ. ಅನ್ನನ್ನ ಪಾತಿಯ ಅಪಾತಿ ದೈ ನ ಪಾತಿಯ ಅಪಾತಿ ದೈ ಕೂತ್ ಪಾತಿ ತೋ ಅಪಾತಿ ಕೂತ್ ಅಪಾತಯೇ ಅಂಚ ಮಾವ గోకా కొడితే కొరకర వంటూ చూస్తారు. పొట్టి గౌను వేస్తే పట్టి చూస్తారు. గోకా కాదు గౌను కాదు, కట్టులోన ఏముంది మీ కళ్ళల్లోన అంతా ఉంది. మీ మగ బుద్ధి బొంకర అంట బావా అంట బావా. తెల్ల గుంటే ఒకడు తెల్ల తిండులవుతాడు. నల్ల గుంటే ఒకడు వల్లారందరి చేస్తాడు. నలుపు కాదు మీకు రంగుతో పని ఏముంది. సందు దొరికిందంటే చాలు నీ మగ బుద్ధి బొంకర అంట బావా అంట బావా అంట బావా అంట బావా అంట బావా అంట బావా అంటవే బాబా అంట బావా అంట బావా అంట బావా అంట బావా అంట బావా అంట బావా అంట బావా. ಖುಷಿ ಆಯ್ತಾ? ಇಷ್ಟಪಟ್ರಾ? ಚೆನ್ನಾಗಿತ್ತ ಹಾಡು? ಸೊ ಸ್ವಲ್ಪ ಜೋಶಲ್ಲಿ ಚಪ್ಪಾಳೆ ಕೊಡಿ ನಮ್ಮ ರಶ್ಮಿ ನಾರಾವಿ ಅವರಿಗೆ. ಕಮ್ ಆನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ರಶ್ಮಿ ನಾರಾವಿ. ಯಾ, ಥ್ಯಾಂಕ್ ಯು. That's the spirit, that's the support. Thank you very much for that. And ಈಗ ಮತ್ತೊಂದು ಸುಂದರವಾದಂತಹ ಕನ್ನಡದ ಒಂದು ಗೀತೆ ರಾಜ್ ಬಿ ಶೆಟ್ಟಿ ಅಭಿಮಾನಿಗಳಿಗಾಗಿ, ಹಾಗೆ ನಮ್ಮ ನಿರ್ದೇಶಕರಂತಹ JP ತುಮಿನಾಡ್ ಅವರ ನಿರ್ದೇಶನದಲ್ಲಿ ಜನಮನ ಗೆದ್ದಂತಹ ಒಂದು ಚಿತ್ತಾರ, ಜನಭರಿತ ಜನದಟ್ಟಣೆಯ ಪ್ರದರ್ಶನವನ್ನು ಕಂಡಂತಹ ಒಂದು ಚಿತ್ತಾರ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಕನ್ನಡದಲ್ಲಿ ಬಂದು ಹಲವು ಭಾಷೆಗೆ ಭಾಷಾಂತರವನ್ನಗೊಂಡಂತಹ ಒಂದು ಚಿತ್ರ ಸೂ ಫ್ರಾಮ್ ಸೋ ಚಿತ್ರದ ಗೀತೆ ಮೂಲಕ ಕಾರ್ಯಕ್ರಮ ಮುಂದುವರಿತಾ ಇದೆ. ಸೊ ಇತ್ತೀಚೆಗೆ ಬಂದ ಕೆಲವು ಚಿತ್ರಗಳ ಹಾಡುಗಳು ಮಾತ್ರ ಸೂಪರ್ ಹಿಟ್ ಆಗಿದೆ. ಅಂತದ್ರಲ್ಲಿ ಆಯ್ದಂತಹ ಸೂ ಫ್ರಾಮ್ ಸೋ ಚಿತ್ರದ ಡಾನ್ಸ್ ಆಂಥಮ್ ಗೀತೆಯ ಮೂಲಕ ಕಾರ್ಯಕ್ರಮ ಮುಂದುವರಿತಾ ಇದೆ. ಯಾಕಂತ ಹೇಳಿದ್ರೆ ಬಂಧುಗಳೇ, ಕನ್ನಡದಲ್ಲಿ ಅಂತಹ ಹೇಳಿಕೊಳ್ಳುವಂತಹ ಬಹಳಷ್ಟು ಹಾಡುಗಳು ಇತ್ತೀಚೆಗೆ ಬರೆದಿದ್ರು ಕೂಡ ನಮ್ಮ ಸೂ ಫ್ರಾಮ್ ಸೋ ಚಿತ್ರದ ಒಂದು ಗೀತೆ ಎಲ್ಲರ ಮನಸ್ಸಿನಲ್ಲಿ ಜಾಗವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬಹುದು. ಅಂತಹ ಚಿತ್ರದ ಒಂದು ಸುಂದರವಾದ ಗೀತೆ ಹಾಡಿ ನಿಮ್ಮನ್ನು ರಂಜಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಬಂಧುಗಳೇ, ಗಿಡಕ್ಕೆ ಹೂ ಚಂದ, ಹೂವಲ್ಲಿ ಗುಲಾಬಿ ಚಂದ, ಗಿಡಕ್ಕೆ ಹೂ ಚಂದ, ಹೂವಲ್ಲಿ ಗುಲಾಬಿ ಚಂದ, ಆಕಾಶದಲ್ಲಿ ನಕ್ಷತ್ರ ಚಂದ, ಸಮುದ್ರದಲ್ಲಿ ಮೀನು ಚಂದ, ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನಗುಮುಖದ ಚಪ್ಪಾಳೆಯೇ ಚಂದ, ಅದು ಜೋರಾಗಿ ಬರಲಿ ಅಂತ ಹೇಳ್ತಾ, ಎಷ್ಟು ಜೋರಾಗಿ ನಿಮ್ಮ ಚಪ್ಪಾಳೆಯ ಶಬ್ದ ಬಂದು ನಮ್ಮ ಎದೆಗೆ ಬಡಿಯತ್ತೋ ಅಷ್ಟೇ ಜೋರಾಗಿ ನಮ್ಮ ಕಾರ್ಯಕ್ರಮ ಬಂದು ನಿಮ್ಮೆದೆಯ ಕದವನ್ನ ತಟ್ಟತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ಈ ಸುಂದರವಾದ ಡಾನ್ಸ್ ಆಂಥಮ್ ಹಾಗೂ ಸುಂದರವಾದ ಕನ್ನಡದ ಅದ್ಧೂರಿಯಾದಂತಹ ಸೂ ಫ್ರಾಮ್ ಸೋ ಚಿತ್ರದ ಗೀತೆಯನ್ನು ಹಾಡಿ ನಿಮ್ಮನ್ನು ರಂಜಿಸಲಿಕ್ಕೆ ಸಂದೇಶ್ ಜಿ ಹಾಗೂ ಮಿಲನ್ ಜಿ ಜೊತೆಯಾಗಿ ಬಂದು ಹಾಡಿ ನಿಮ್ಮನ್ನು ರಂಜಿಸ್ತಾರೆ. ಇವರಿಗೆ ವಿಶೇಷವಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹವನ್ನು ಕೊಡಿ ಅಂತ ಹೇಳ್ತಾ, ಶ್ರೀ ಕ್ಷೇತ್ರ ಕದ್ರಂಚೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ, ನಿಮ್ಮನ್ನು ರಂಜಿಸ್ತಾ ಇದೆ ಝೇಂಕಾರ್ ಮೆಲೋಡೀಸ್ ಭಟ್ಕಳ. ಥ್ಯಾಂಕ್ ಯು. ಚಪ್ಪಾಳೆ ರೆಡಿಯಾ? ಬಂಧುಗಳೇ, ಇಂದು ರಾತ್ರಿ ನಿಮ್ಮ ಮುಂದೆ ನಿಮ್ಮನ್ನು ಮನರಂಜಿಸಲಿಕ್ಕಿರುವಂತಹ ತಂಡ ಝೇಂಕಾರ್ ಮೆಲೋಡೀಸ್ ಅಂಡ್ ಹಾಡುವಂತಹ ಹಾಡು ಡ್ಯಾನ್ಸ್ ಅಂತ. ಓದಿಯಿಂದ ಬಂದರು ಮನುಜರು,
ಬಟ್ ರಿವರ್ಸು ಹೊರಟರು ಕುಡುಕರು ನೋಡೋರು ಏನನ್ಕೊಂಡ್ರು ನಾಗೇಂದ್ರ ಕುಡ್ದೋಡು ಸ್ವರ್ಗಕ್ಕೆ ಹಾಕ್ತೀನಿ ಇಂದ್ರ ಪಡಿಬೇಕು ಲೇಡೀಸ್ ಮೆಚ್ಗೆ ಪ್ರಭುದೇವ ಜಾಕ್ಸನ್ಗೂ ಹೆಚ್ಚಿಗೆ ಕುಣಿಯೋಕೆ ನಾವ್ ತಯಾರು ನಮ್ದೇ ಡ್ಯಾನ್ಸ್ ಫ್ಲೋರು ಚಪ್ಪಾಳೆ 1 2 3 ಕುಡಿಯೋರು ಜಾಸ್ತಿ ಟೈಮು ಬದುಕಲ್ಲ ಇರ್ಲಿ ಬಿಡು ಯಮನಿಗೂ ಫ್ರೆಂಡ್ಸ್ ಎಲ್ಲ ಬೇಕಲ್ಲ ಪಾರ್ಸಲ್ ಮಾಡುವ ಡ್ರಿಂಕ್ಸು ನರಕದಲ್ಲೂ ಹಾಕುವ ಸ್ಟೆಪ್ಸು ಕುಡಿಯೋಕೆ ಅಲ್ಲೂ ತಯಾರು ನಮ್ದೇ ಡ್ಯಾನ್ಸ್ ಫ್ಲೋರು ಅದಲ್ಲ ಇದು 1 2 3 everybody ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ ಅಂದಾನೋ ಅದೃಷ್ಟಾನೋ ಮುಂದೆ ಕುಂತಿದೆ ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ ನಿನ್ನ ಮೇಲೆ ಕವನ ಬರೆಯೋ ಕವನ ಈಗ ತಾನೇ ಮೂಡಿದೆ ಕನಸಲ್ಲಿ ಬಳಿ ಬಂದು ಮುದ್ದಾಡಿ ಕಚ್ಚಿ ಕುಳಿತಲಾರೆ ಕನಸಲ್ಲಿ ಬಳಿ ಬಂದು ಮುದ್ದಾಡಿ ಕಚ್ಚಿ ಕುಳಿತಲಾರೆ ಬೆಳಗತ್ತು ಯಾರ ಮುಖವ ನಾನು ನೋಡಿದೆ ಅಂದಾನೋ ಅದೃಷ್ಟಾನೋ ಇಲ್ಲೇ ಕುಂತಿದೆ ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ ನಿನ್ನ ಮೇಲೆ ಗಮನ ಬರೆಯೋ ಗಮನ ಈಗ 1 2 3 ಕನಸಲ್ಲಿ ಕನಸಲ್ಲಿ ಬಳಿ ಬಂದು ಮುದ್ದಾಡಿ ಕಚ್ಚಿ ಕುಳಿತಳಲ್ಲ ಬಳಿ ಬಂದು ಮುದ್ದಾಡಿ ಕಚ್ಚಿ ಕುಳಿತಳಲ್ಲಾರೆ ಪಡಿಬೇಕು ಲೇಡೀಸ್ ಮೆಚ್ಚಿಗೆ ಪ್ರಭುದೇವ ಜಾಕ್ಸನ್ಗೂ ಹೆಚ್ಚಿಗೆ ಕುಣಿಯೋಕೆ ನಾವು ತಯಾರು ನಮ್ದೇ ಡ್ಯಾನ್ಸ್ ಫ್ಲೋರು ಬರ್ಲಿ ಮೇಕ್ ಸಮ್ ನಾಯ್ಸ್ ವಾವ್ ಸೂಪರ್ Thank you. ಓಕೆ, ಸೊ ಈಗ ಮತ್ತೊಂದು ಸುಂದರವಾದಂತಹ ಒಂದು ಗೀತೆ, ಹಳೆಯ ಗೀತೆಗಳನ್ನು ಇಷ್ಟಪಟ್ಟಂತಹ ಅಭಿಮಾನಿಗಳಿಗಾಗಿ, ರಿಯಲ್ ಸ್ಟಾರ್ ಉಪೇಂದ್ರ ಅಭಿಮಾನಿಗಳಿಗೆ ಒಂದು ಸುಂದರವಾದ ಗೀತೆ ಬರ್ತಾ ಇದೆ. ಇದರಲ್ಲೂ ಕೂಡ ಒಂದು ವಿಶೇಷತೆ ಇದೆ. ಆ ಗೀತೆಯಲ್ಲಿ ಏನು ವಿಶೇಷತೆ ಅನ್ನೋದನ್ನ ನೀವು ನೋಡಿ, ಮಿಸ್ ಮಾಡದೆ ನೋಡಿ. ಇವತ್ತು ನಾವು ನಿಮ್ಮ ಜೊತೆ ಇದ್ದೇವೆ, ನಾಳೆ ಇಷ್ಟೊತ್ತಿಗೆ ನಾವು ನಿಮ್ಮ ಜೊತೆ ಇರೋದಿಲ್ಲ. 6 ಗಂಟೆಗೆ ಯಕ್ಷಗಾನ ಕಲಾವಿದರು ನಿಮ್ಮ ಜೊತೆಗೆ ಇರ್ತಾರೆ. ಸೊ ಸಿಕ್ಕಿರುವ ಈ ದಿನವನ್ನು ನಾವು ಎಂಜಾಯ್ ಮಾಡೋಣ. ಒಂದಲ್ಲ ಒಂದು ಸ್ಪೆಷಲ್ ಆದಂತಹ ಟ್ಯಾಲೆಂಟ್ಗಳು ಇನ್ನು ಬರ್ತಾ ಇರುತ್ತೆ, ವಿಶೇಷವಾದಂತಹ ಗೀತೆಗಳು ನಿಮ್ಮನ್ನು ರಂಜಿಸುತ್ತೆ. ಅವೆಲ್ಲವನ್ನ ಕೇಳಿ ಅಂತ ಹೇಳ್ತಾ ರಕ್ತ ಕಣ್ಣೀರು ಚಿತ್ರದ ಗೀತೆ ಮೂಲಕ
ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಸೊ ಬಂಧುಗಳೇ, ಪ್ರೀತಿಯಲ್ಲಿ ಸ್ನೇಹ ಇರಲಿ, ಸ್ನೇಹದಲ್ಲಿ ಸಹನೆ ಇರಲಿ, ಸಹನೆಯಲ್ಲಿ ಕರುಣೆ ಇರಲಿ, ಕರುಣೆಯಲ್ಲಿ ಮನಸ್ಸಿರಲಿ, ಆ ನಿಮ್ಮ ಮನಸ್ಸಿನಲ್ಲಿ ಕಲಾವಿದರಿಗೆ ಚಪ್ಪಾಳೆ ತಟ್ಟು ನೆನಪಿರಲಿ ಅಂತ ಹೇಳ್ತಾ ಕದ್ರಂಜೆ ಇಲ್ಲ ಬಂದಿರುವಂತಹ ಎಲ್ಲ ಭಕ್ತರಿಗೂ ಕೂಡ ಅನಂತ ಅನಂತ ಧನ್ಯವಾದವನ್ನು ಸಲ್ಲಿಸ್ತಾ ಭಗವಂತನ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ, ಬ್ರಹ್ಮಲಿಂಗೇಶ್ವರನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶಿಸುತ್ತಾ ಈಗ ಮತ್ತೊಂದು ಸುಂದರವಾದ ಗೀತೆಯನ್ನು ಹಾಡಲಿಕ್ಕೆ ರಾಜಾರಾಮ್ ಪ್ರಭು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಈ ಒಂದು ಗೀತೆಯ ಮೂಲಕ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಝೇಂಕಾರ್ ಮೆಲೋಡೀಸ್ ಭಟ್ಕಳ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹಲ್ 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 ನಾನಾಗಿ ಮದವೇರಿ ಬಂದೆ, ಮದನಾರಿ ನಿನ್ನಲ್ಲಿ ಮದವನ್ನು ಕಂಡೆ, ಹುಚ್ಚೆದ್ದು ಹಿಳಿಟ್ಟು ಹೊತ್ತಾರೆ ತನಕ, ಜಲಜಲ್ಲಿ ಜಗ್ಗಾಡಿ ಮಾಡೋಣ ಜಳಕ. ಸುಂದರಿ ರತ್ನ ಮಂಜರಿ ಕೂಡಿ ಹಾಡೋಣ ಹೀಗೆ, ಚಂದ್ರ ಚಂದನ ಬಾಹು ಬಂಧನ ನೀಡು ಜೊಮ್ಮನು ಮಂಜನೋಗೆ ಕಾಂತ. ರಾತ್ರಿಯ ಪ್ರಥಮ ಮೈತ್ರಿಗೆ ಕಿಚ್ಚು ಹೊತ್ತಿಸೆ ನೀನು, ವಜ್ರಧಾರೆಯ ಮುತ್ತು ಮಳೆಯನು ಎರಗ ಹೊಯ್ಯು ಬಾಬಾರೆ ಬಾಬಾರೆ ಬಾ ಕಾಂತ. ನಾನಾಗಿ ಮದವೇರಿ ಬಂದೆ, ಮದನಾರಿ ನಿನ್ನಲ್ಲಿ ಮದವನ್ನು ಕಂಡೆ, ಹುಚ್ಚೆದ್ದು ಹೇಳಿಟ್ಟು ಹೊತ್ತಾರೆ ತನಕ, ಜಲದಲ್ಲಿ ಜಗಾಡಿ ಮಾಡೋಣ ಜಳಕ. ಥ್ಯಾಂಕ್ ಯು. ಥ್ಯಾಂಕ್ ಯು ಧನ್ಯವಾದಗಳು. ಈ ಒಂದು ವಿಶೇಷ ಪ್ರತಿಭೆಗೆ ನೀವು ಚಪ್ಪಾಳೆಯನ್ನು ಕೊಟ್ಟು ಆಶೀರ್ವದಿಸಿರೋ ಧನ್ಯವಾದಗಳು ಅಂತ ಹೇಳ್ತಾ ಈಗ ಮತ್ತೊಂದು ಸುಂದರವಾದಂತಹ ಡಿಬಾಸ್ ಅಭಿಮಾನಿಗಳಿಗಾಗಿ ಒಂದು ಗೀತೆಯ ಮೂಲಕ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಇದ್ದೀರಾ ಡಿಬಾಸ್?
ಫ್ಯಾನ್ಸ್. ಎಸ್, ಥ್ಯಾಂಕ್ ಯು. ಗೊತ್ತು ನಮಗೆ, ಎಲ್ಲೇ ಹೋದ್ರು ಯಾವುದೇ ಊರಲ್ಲಿ ಹೋದ್ರು ಡಿಬಾಸ್ ಅಭಿಮಾನಿಗಳು ಇದ್ದೇ ಇರ್ತಾರೆ. ಸೊ ಅವರಿಗೋಸ್ಕರ ನಾವು ಕೆಲವು ಹಾಡುಗಳನ್ನ ಹಾಡೇ ಹಾಡ್ತೇವೆ. ಈಗ ಸುಂಟ್ರ ಗಾಳಿನ ಬೀಸಲಿಕ್ಕೆ ಸುಂಟ್ರ ಗಾಳಿ ಗೀತೆ ಮೂಲಕ ತಮ್ಮನ್ನ ಎಂಟರ್ಟೈನ್ ಮಾಡ್ತಾರೆ. ಕಲಾಸಿ ಪಾಳ್ಯ ಈ ಚಿತ್ರದ ಗೀತೆ ಹಾಡಿ ನಿಮ್ಮನ್ನ ಎಂಟರ್ಟೈನ್ ಮಾಡಲಿಕ್ಕೆ ರಶ್ಮಿ ನಾರಾವಿ ಹಾಗೂ ಸಂದೇಶ್ ಜಿ ಒಂದು ಗೀತೆ ಮೂಲಕ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾರೆ ಅಂತ ಹೇಳ್ತಾ, ತಾಯಿ ಬಯಸುವುದು ಮಗುವನ್ನ, ನವಿಲು ಬಯಸುವುದು ನಾಟ್ಯವನ್ನ. ತಾಯಿ ಬಯಸುವುದು ಮಗುವನ್ನ, ನವಿಲು ಬಯಸುವುದು ನಾಟ್ಯವನ್ನ, ಕಲೆಗಾರ ಬಯಸುವುದು ಕಲೆಯನ್ನ. ಆದ್ರೆ ಒಬ್ಬ ಕಲಾವಿದ ಬಯಸುವುದು ಮಾತ್ರ ನಿಮ್ಮ ಪುಕ್ಸಟ್ಟೆ ಚಪ್ಪಾಳೆಯನ್ನ. ಫ್ರೀ ಆಗಿ ಕೊಡೋ ಚಪ್ಪಾಳೆಯಲ್ಲಿ ಕಂಜೂಸಿ ಬುದ್ಧಿ ತೋರಿಸಬೇಡಿ ಅಂತ ಹೇಳ್ತಾ, ಎಷ್ಟು ಜೋರಾಗಿ ನಿಮ್ಮ ಚಪ್ಪಾಳೆ ಬರುತ್ತೋ ಅಷ್ಟೇ ಜೋರಾಗಿ ನಮ್ಮ ಕಾರ್ಯಕ್ರಮ ಕಲಾವಿದರು ನಿಮಗಾಗಿ ನೀಡ್ತಾರೆ ಅನ್ನೋ ಮಾತಿನೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಯಾಕಂತ ಹೇಳಿದ್ರೆ, ಕೆಲವು ದಿನಗಳ ಹಿಂದೆ ನಾವು ವಿಶೇಷವಾಗಿ ಕಾರ್ಯಕ್ರಮವನ್ನು ನೀಡಲಿಕ್ಕೆ ನಮ್ಮ ಮಂದರ್ತಿಗೆ ಬಂದಿದ್ವಿ. ಆಗ ಬಹಳಷ್ಟು ಗೀತೆಗಳನ್ನ ಹಾಡಿ ನಿಮ್ಮೆಲ್ಲರನ್ನ ನಾವು ಎಂಟರ್ಟೈನ್ ಮಾಡಿದ್ವಿ. ನಮ್ಮ ರಾಘವ ಮಂಡನ್ ಅವರು, ನಮ್ಮ ಶ್ರೀನಿವಾಸ್ ಶೆಟ್ರು ನಮಗೆ ಪ್ರೀತಿಯಿಂದ ಅಲ್ಲಿ ಕರೆದು ವೇದಿಕೆಯನ್ನು ಕೊಟ್ಟಿದ್ರು. ಇವತ್ತು ನಮ್ಮ ಕದ್ರಂಜಯ ಬ್ರಹ್ಮಕಲಶೋತ್ಸವ ಸಮಿತಿಯವರು ವೇದಿಕೆಯನ್ನು ಕೊಟ್ಟಿದ್ದಾರೆ. ಪ್ರಾಮಾಣಿಕವಾದ ಪ್ರಯತ್ನವನ್ನ ಕಲಾವಿದರಿಗೆ ಅತ್ಯುತ್ತಮವಾದಂತಹ ಗೀತೆಗಳ ಮೂಲಕ ನಿಮ್ಮನ್ನು ರಂಜಿಸುವಂತಹ ಒಂದು ಪ್ರಯತ್ನ ಕಲಾವಿದರು ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ, ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಸಹಕಾರ, ಆಶೀರ್ವಾದ ಕಲಾವಿದರ ಮೇಲೆಗೆ ಶಾಶ್ವತವಾಗಿ ಇರಲಿ, ಅದು ನಮ್ಮೊಂದಿಗೆ ಬೇಕು ಅಂತ ಹೇಳ್ತಾ, ಈಗ ಗೀತೆಯೊಂದಿಗೆ ಸಂದೇಶ್ ಜಿ ಹಾಗೆ ಹಾಡಿ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಮಿಲನ್ ಹಾಗೂ ರಶ್ಮಿ ನಾರಾವಿ ಅವರಿಗೆ ವೇದಿಕೆಯನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಸುಂಟರಗಾಳಿ ಡೋಲು ಹೊಡೆಸಿದ್ದು ಹುಡುಗನ್ನ, ಚೆಂಗು ಚೆಂಗಾಲಿ ಸೀಳು ಹೊಡೆಸಿದ್ದು ಹುಡುಗಿನ, ಕಾಚಿಂಡು ಕೇಳದೆ ಕಲ್ಪನ್ನು ಮಾಡದೆ ಕಚ್ಚಿಕೊಂಡು ಬಿಡ್ತು ಪ್ರೀತಿನ, ಕಣ್ಮುಚ್ಚಿ ಕುತ್ತರು ಕನ್ಫ್ಯೂಸ್ ಆಗಿದ್ದರು ಕಳಚಿಕೊಟ್ಟು ಬಿಡ್ತು ಹೃದಯನ. ಸುಂಟರಗಾಳಿ ಸುಂಟರಗಾಳಿ ಕಣ್ಣು ಚುರುಕುವಂತು ಕೆನ್ನೆ ಸರಕ್ಕುವಂತು ಯಾಕೆ ಗಿರ್ರಿಕು ಮಾಡ್ತೀಯೇ ಕಣ್ಣು ಕೊಳುಕುವಂತು ತಪ್ಪಿ ಕಳುಕುವಂತಿಯೇ ಅಂತಿಯೇ ನಿನ್ನ ಲಾವಣಿ ಲಂಗದ ಪರ್ಸೆ ಕಣ್ಣು ಒಂದೊಂದು ಅಂಗವು ಕಡ್ಲೆ ಪರ್ಸೆ ನರದ ತಂತಿಯ SMS ಓದುತ್ತ ಕೂತಿಯ ಚಿಗರಿ ಮಿಸೆ ಗುಂಡಿಗೆ ಬಳದೊಂದು ವಸ್ತು ಕಣೆ, ಗುಂಡಿಗೆ ಬಳದೊಂದು ವಸ್ತು ಕಣೆ, ಅದು ಚಂದ ಕೂಡಲೇ ನಾ ಸುಸ್ತು ಕಣೆ. ಗಾಳಿ 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 ಸುಂಟರ ಗಾಳಿ, ರಂಗು 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 ರಂಗೋಲಿ, ಗಾಳಿ 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 ಸುಂಟರ ಗಾಳಿ, ರಂಗು 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 ರಂಗೋಲಿ. ನಮ್ಮ ವಂಡರ್ಫುಲ್ ಮ್ಯೂಸಿಷಿಯನ್ಸ್ ಜೋರಾದ ಚಪ್ಪಾಳೆ ಬರ್ಬೋದು. ಕಮ್ ಆನ್ ಎವ್ರಿವನ್, ಲವ್ಲಿ ಕರ್ನಾಟಕ. ಪ್ರಾಯ ನನ್ನ ಸಿರಿಯ ಹಗ್ಗ ನ ಸಿರಿಯ ತಂದು ನಿನ್ನ ಸಿರಿಯಲ್ಲೇ
ದಿಯಲೆ ದಿಯಲೆ ಬೈಕಿನ ಮಸೀದಿಯ ತಿಂದಿದ್ದು ಮಸೀದಿಯ ಜೀವನ ಮಸೀದಿಯಲ್ಲೋ ಈಯಲ್ಲೋ ಈಯಲ್ಲೋ ನನಗೆ ಸೂತ್ರ ನೀನಾದರೆ ಗಾಳಿ ಪಟ ನಿಗೆ ಮಾತ್ರ ನಾನಾದರೆ ಧೂಳಿ ಪಟ ಪ್ರೀತಿನೇ ಹಿಂಗೇನೆ ಉಲ್ಟಾ ಪಲ್ಟಾ ಅನುಭವಿಸಿ ಬಿಟ್ರೇನೆ ಬಿರ್ಲಾಟ ರಾತ್ರಿಯೆಲ್ಲ ಸ್ವರ್ಗದಲ್ಲಿ ತಿನ್ನಿಸಿದ ಬೀಳ್ಯ ಇಡೀ ರಾತ್ರಿ ಸ್ವರ್ಗದಲ್ಲಿ ತಿನ್ನಿಸಿದ ಬೀಳ್ಯ ಬೆಳಗದ್ರು ಕಣ್ಬಿಟ್ರೆ ಕಲಾಸಿ ಬಾಳ್ಯ ಗಾಳಿ 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 ಸುಂದರ ಗಾಳಿ ರಂಗು 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 ಗಾಳಿ ಗಾಳಿ ಸುಂದರ ಗಾಳಿ ರಂಗು 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 ರಂಗೋಲೆ ಅಪ್ಪಡಿ ಪಾಟ 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 ಅಸತಿ ಪಾಟ ಕಂಡಾಲೆ ಇಪ್ಪಡಿ ಪಾಟ 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 ಇದು ಪಾಟ ಕೈಯಾಲೆ ನೋಡ ಕಲಂಗಲೆ ಕಾಗ ಕಡೆ ನಾ ಕಡಿಕೈ ನೋಡ ಕಾದು ಪಗಂ ಚಲ್ಲ ಕಡಿ ನೀ ಕಡಿಕೈ ಇಂದ ನಡೆ போதுமா இன்னும் கொஞ்சம் வேணுமா இந்த நಡೆ போதுமா இன்னும் கொஞ்சம் வேணுமா இந்த நಡೆ போதுமா இன்னும் கொஞ்சம் வேணுமா ಸುಂದರ ಗಾಳಿ ಹಚ್ಚುತ್ತೈತೆ ಅಂದಾನ ರಂಗು ರಂಗೋಲಿ ರಂಗು ರಂಗೋಲಿ ಹೆಚ್ಚುತ್ತೈತೆ ಅಂದಾನ ಬಿಚ್ಚಿಟ್ಟುಕೊಳ್ಳದೆ ಬಿಚ್ಚಿ ಬಿಚ್ಚಿಟ್ಟ ಸಾಸಿನ ಬಿಚ್ಚಿಟ್ಟುಕೊಳ್ಳದೆ ಚಿಕ್ಕ ತಪ್ಪಿನ ಚುಚ್ಚಿ ಚುಚ್ಚಿಕೊಳ್ಳುವ ಸುಂದರ ಗಾಳಿ ಸುಂದರ ಗಾಳಿ ಸುಂದರ ಗಾಳಿ ಡೊಂದು ಹೊಡೆಸಿತು ಹುಡುಗನ್ನ ಚೆಂಚಗಾಲಿ ಚೆಂಗು ಚೆಗಾಲೆ ಗಾಳಿ ಬಂದ್ ಕಡೆ ತೂರ್ಕೊಳ್ಳಲ್ಲೋ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ನೈಲಾಡಿ ಬಿಲ್ಲಾಡಿ ಗ್ರಾಮ. ಸೊ ಈ ಒಂದು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಬಹಳ ಬಹಳ ಯಶಸ್ವಿಯಾಗಿ ಸುಸಂಪನ್ನವಾಗಿ ನಡೀತಾ ಇದೆ. ಇವತ್ತು ಕೂಡ ಹಲವಾರು ಧಾರ್ಮಿಕ ವಿಧಿವಿಧಾನಗಳು ಪುರೋಹಿತರ ಮಾರ್ಗದರ್ಶನದಲ್ಲಿ ಬಹಳ ಸಂಪನ್ನವಾಗಿದೆ ಅಂತ ಹೇಳ್ಬೋದು. ನಾಳೆ ದಿನ ಕೂಡ 6 ಗಂಟೆಗೆ ವಿಶೇಷವಾದಂತಹ ಯಕ್ಷಗಾನ ಈ ಒಂದು ವೇದಿಕೆ ಮೇಲೆ ನಡೀಲಿಕ್ಕಿದೆ. ಇವತ್ತು ತಾವಿಷ್ಟೊತ್ತು ನಮ್ಮ ಜೊತೆಗೆ ಸಹಕಾರವನ್ನು ನೀಡ್ತಾ ಇದ್ದೀರಾ. ಇನ್ನೂ ಕೆಲವು ಗಂಟೆಗಳ ಕಾಲ ನಾವು ನಿಮ್ಮ ಜೊತೆ ಇರ್ತೀವಿ. ಕಾರ್ಯಕ್ರಮದ ವಿಶೇಷವಾದಂತಹ ಗೀತೆಗಳನ್ನು ನಿಮಗಾಗಿ ಹಾಡಲಿಕ್ಕಿದ್ದೇವೆ. ಸೊ ಎಲ್ಲ ಗೀತೆಗಳನ್ನು ಎಂಜಾಯ್ ಮಾಡಿ ಹಾಗೆ ಆ ಕಾರ್ಯಕ್ರಮವನ್ನು ಆಸ್ವಾದಿಸುತ್ತಾ ಕಲಾವಿದರಿಗೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹವನ್ನು ನೀಡಿ ಅಂತ ವಿನಂತಿಸುತ್ತಾ, ತನುಮನ ಧನದ ಮೂಲಕ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಂತಹ ಎಲ್ಲ ದಾನಿಗಳಿಗೂ ಕೂಡ ಸಮಿತಿಯ ಪರವಾಗಿ ಅಭಿವಂದಿಸುತ್ತಾ, ಇಷ್ಟೊಂದು ಭವ್ಯ ವೇದಿಕೆಯನ್ನು ನಿರ್ಮಿಸಿಕೊಟ್ಟು ಇಷ್ಟೊಂದು ವಿಶೇಷವಾದಂತಹ ಅಲಂಕಾರವನ್ನು ಮಾಡಿದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ನಿಮ್ಮೆಲ್ಲರಿಗೂ ಕೂಡ ಆ ಮಹಾಲಿಂಗೇಶ್ವರನ ಕೃಪೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ, ನಿಮ್ಮೆಲ್ಲರಿಗೂ ಒಳಿತಾಗಲಿ, ಭಗವಂತನ ಅನುಗ್ರಹವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಗ ಒಂದು ಮೋನಿಕಾ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಕಾಲಿವುಡ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಅಭಿಮಾನಿಗಳಿಗಾಗಿ ಚಿತ್ರ ಬಿಡುಗಡೆಯಾಗುತ್ತಲೇ 350 ಕೋಟಿ ವೆಚ್ಚದಲ್ಲಿ ಬಿಡುಗಡೆಯಾಗಿ ಜನಮನವನ್ನ ಗೆದ್ದಿರುವಂತಹ ಜನಭರಿತ ಜನದಟ್ಟಣೆಯ ಪ್ರದರ್ಶನ ಕಂಡಂತಹ ಒಂದು ಚಿತ್ತಾರ ಅಂತ ಹೇಳಬಹುದು. ಕೂಲಿ ಚಿತ್ರದ ಗೀತೆ ಮೂಲಕ ಕಾರ್ಯಕ್ರಮ ಮುಂದುವರಿತಾ ಇದೆ. ಮೋನಿಕಾ ಕೇಳಿದಿರಲ್ವಾ? ಮೋನಿಕಾ ಬೇಕಾ? ಎಸ್, ಈ ಒಂದು ಗೀತೆ ಮೂಲಕ ನಿಮ್ಮನ್ನು ಎಂಟರ್ಟೈನ್ ಮಾಡಲಿಕ್ಕೆ ಸಂದೇಶ್ ಜಿ ಬರ್ತಾ ಇದ್ದಾರೆ. ಸೊ ಎಂಜಾಯ್ ಮಾಡಿ, ಅವರು ಸಖತ್ತಾಗಿ ನಿಮಗೆ ಪರ್ಫಾರ್ಮ್ ಮಾಡಿ ಹಾಡ್ತಾರೆ. ಸೊ ನೀವೆಲ್ಲರೂ ಕೂಡ ಅವರಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಇಷ್ಟು ಚೆನ್ನಾಗಿ ಹಾಡುವ ಕಲಾವಿದರಿಗೆ ಚಪ್ಪಾಳೆ ಸದ್ದು ಯಾಕಿಲ್ಲ ಕದ್ರಂಜೆ ಅಂತ ಹೇಳ್ತಾ, ನಿಮ್ಮ ಚಪ್ಪಾಳೆ ಜೋರಾಗಿ ಬರಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿತಾ ಇದೆ ನಿಮಗೋಸ್ಕರ. ಮಿಸ್ ಸಂದೇಶ್ ಜಿ ಹಾಗೂ ಜೊತೆಯಾಗಿ ಹಾಡಿ ನಿಮ್ಮನ್ನು ರಂಜಿಸ್ತಾ ಇದ್ದಾರೆ ವಾಶ್ಮಿ ಹಾವಿ. ಥ್ಯಾಂಕ್ ಯು. ಯಾರು ಬರಬೇಕು? ರಶ್ಮಿ ಇವರಲ್ಲ? முனிக்கா பெல்லுச்சி இறங்கி வந்தாச்சு, கடலை கொந்தாலுக்கும் சுனாமியே உண்டாச்சு. மோனிகா பெல்லுச்சி எத்திட்டா இனச்சு, தலையை தூட்டா வைக்கும் சூறாவளி பொன்னாச்சு. பட்டுன்னு பார்த்தாலே போய் சேதும் போடி, கொடுவ மீனெல்லாம் கூத்தாடுமே. இருவ கலராக்கும் ஜிலேபி லேடி, சால்ட்டும் நான் தொட்ட ஸ்வீட்டாகுமே. மோனிகா Monica,
Monica, my dear Monica, baby my Monica, kiss my, jum 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 jum, jum 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 jum, jum 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 jum, jum jum laka 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 laka, jum 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 jum, jum jum jum. சின்ன தொல்லைய வைக்கிறியே கொஞ்சம் கொள்ளைய வைக்கிறியே என் அரிய வைக்கிறியே என் பகல் கண்ணுக்குள்ளையே சின்ன தொல்லைய வைக்கிறியே கொஞ்சம் கொள்ளைய வைக்கிறியே என் அரிய வைக்கிறியே என் பகல் கண்ணுக்குள்ளையே ஒரு சம்மா பத்திக்கவா தோரம் தித்திக்கவா இருக்காதே ஒத்தையிலே ஒத்தையிலே ஒரு பாட்டு சந்திக்கவா மயங்காட்டி சுட்டிக்கவா தயங்காதே மெத்தையிலே மெத்தையிலே சாவும் நேரத்தில் குழம்பி அழுகாதே பூஜா ஆட்டத்தில் இன்னொரு செம்டான சொல்லே பழமை குழத்தில் நேமை பார்க்காதே இளமை காலத்தில் டீசென்சி நல்லா இல்லை நிலவா செவ பாக்கும் தஞ்சாவூர் காரி மனசா ரெண்டாக்கி வருவாயில்லே இரும்ப கரம்பாக்கும் பப்பாரி லோரி பாஷா கைப்பெற்று Everybody come on! Monica, my dear Monica, love you Monica, baby my Monica, kiss my, Monica, my dear Monica, baby my Monica, kiss my, jum 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 jum, jum 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 jum, jum 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 jum, jum jum jum, jum jum jum, jum udra. MTV ಸುಬ್ಬಲಕ್ಷ್ಮಿಗೆ ಪರಿಯೋಳು ಪರಿಯೋಳು CTV ಮಾದಗೌಡ್ರಿಗೆ ಪರಿಯೋಳು ಪರಿಯೋಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಚಾನಲ್ ತರ ಕೆಲಸ ಮಾಡು ಆಳು ನಾ ಆಳು MTV ಪರಿಯೋಳು ಎಲ್ಲ ಓಳು Come on, everyone, chapale. Sun TV unga choice aap kya khandala kandge mare bachu kandige be bachu Suti channel priya ragalu prisa udaya TV nanine pariyolu pariyolu ಕೆಂಚಾಲೋ ಮಚ್ಚಾಲೋ ಎಂಗೌಳ ನಿಂಟವುಗಳು ಆಶಿ ಆಶಿ ಗೋವಿಂದ ಜಡ್ರಲ್ಲಿ ಎಂಗೌಳ ನಿಂಟಗಳು ಆಶಿ ಆಶಿ ಬಾರಿ ಹೇ ಕೆಂಚಾಲೋ ಮಚ್ಚಾಲೋ ಎಂಗೌಳ ನಿಂಟವುಗಳು ಗೋವಿಂದ ಜಡ್ರಲ್ಲಿ ಎಂಗೌಳ ನಿಂಟಗಳು ಅಂತ ಹೇಳಿ ಶಿವ ಸುತ್ತ ಬಚ್ಚು ಆದ್ರೂ ಬೀಳುತ್ತಿಲ್ಲ ಸುತ್ತ ಬಚ್ಚು ಹೇ ಕೆಂಚಾಲೋ ಮಚ್ಚಾಲೋ ಎಂಗೌಳ ನಿಂಟವುಗಳು ಆಶಿ ಗೋವಿಂದ ಜನರಲ್ಲಿ ಆಶಿ ಜಲ 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 ಜಾಕ್ಷಿ ಮಿದ 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 ಮೀನಾಕ್ಷಿ ಪಟ 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 ಪಂಚರಂಗಿ ಬಡ 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 ಪಂಚರಂಗಿ ಬಾರೆ ಐತಲ ಗಡಿ ಬಾರೆ 1 2 3 ಗೋ ಜಲ 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 ಜಾಕ್ಷಿ ಮಿದ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಬಡ 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 ಪಂಚರಂಗಿ ಬಾರೆ ಐತಲ ಗಡಿ ಬಾರೆ ಲಗ್ನ ಆಗುಮ ವಾಗಾವುತ್ತುಮ ಹಚ್ಚಿಕೋ ಹಚ್ಚಿಕೋ ಹರುಣ ಸುಮ್ಮ ಅಣ್ಣ ಹಾಸುಮ್ಮ ಕೌಲು ತೋರ್ಸುಮ್ಮ ಯಮ ಯಮ ಮಲ್ಲಾಡುಮ ಮಲ್ಲಾಡುಮ ಬುದ್ದಾಡುಮ ಐತಲಗಡೆ ಏ ಐತಲಗಡೆ ಮೀಸೆ ಮೀಸೆ ಮಲ್ಲಯ್ಯ ಮಲ್ಲಯ್ಯ Everybody.
ಬಾರೆ ಐತಲ ಕಡೆ ಬಾರೆ 1 2 3 4 ಚಲ 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 ಸಾಕ್ಷಿ ಮೀನಾಕ್ಷಿ ಕಮಾಕ್ಷಿ ಬಡ 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 ಪಂಚರಗಿ ಬಾರೆ ಐತಲ ಕಡೆ ಬಾರೆ ಗುರಿದಿನ ಸೊಂಟ ಗಿಡಗಿಡ ತಿರುಗುತ್ತೈತೆ ಯಾರಿಗೂ ಕಮ್ಮಿ ಇಲ್ಲ ವಯ್ಯಾರ ಬೈದಾಗೈತೆ ಯಾಕೆ ಯಾಕೆ ಹೊಗಳ್ತೀಯ ಹೈಟು ಜಾಸ್ತಿ ಮಾಡ್ತೀಯ ಮೀನಾಕ್ಷಿ ಕಮಲಾಕ್ಷಿ ಬಡ 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 ಪಂಚರಗಿ ಬಾರೆ ಐತಲ ಕಡಿ ಬಾರೆ ಹೊರಕ ಸುಮ್ಮ ಹಣ ಸುಮ್ಮ ನೌಲು ತೋರ್ ಸುಮ್ಮ ಯಮ ಯಮ ನಾಡುಮ ಬುನಾಡುಮ ಐತಲ ಕಡೆ ರಶ್ಮಿ ಐತಲ ಕಡೆ ಐತಲ ಕಡೆ ಐತಲ ಕಡೆ ರಶ್ಮಿ ಐತಲ ಕಡೆ ನೈಲಾಡಿ ಬಿಲ್ಲಾಡಿಗೆ ಈಗ ಜೋಶ್ ಕಾಣ್ತಾ ಇದೆ. ನೈಲಾಡಿ ಬಿಲ್ಲಾಡಿಲಿ ಅಲ್ವಾ? ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಸಖತ್ತಾಗಿ ಎಲ್ಲರೂ ಕೂಡ ಹಾಡಿದ್ದಾರೆ, ಒಳ್ಳೆ ಜೋಶ್ ಬಂತು, ಎಲ್ಲರೂ ಕೂಡ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ನೋಡಿ ಸಖತ್ತಾಗಿ ಶಿಳ್ಳೆ ಹಾಕಿ ನಮಗೆ ಬೊಬ್ಬೆ ಹಾಕಿ ನಾಯ್ಸ್ ಮಾಡ್ತಾ ಇದ್ದೀರಾ. ಇದೇ ರೀತಿ ನಾಯ್ಸ್, ಇದೇ ರೀತಿ ಸಪೋರ್ಟ್, ಇದೇ ರೀತಿ ಪ್ರೋತ್ಸಾಹ ಕಾರ್ಯಕ್ರಮದ ಕೊನೆಯ ಹಾಡಿನ ಕೊನೆಯ ಲೈನಿನ ಕೊನೆಯ ಶಬ್ದದವರೆಗೂ ನಮ್ಮ ಜೊತೆಗಿರಲಿ ಅಂತ ಆಶಿಸ್ತಾ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ವಿ. ಸೊ ಈಗ ನಿಮ್ಮ ಅಭಿಲಾಷೆ ಬಂದಿದೆ, ಒಂದು ರಿಕ್ವೆಸ್ಟ್ ಬಂದಿದೆ, ಇಲ್ಲುಮಿನಾಟಿ ಗೀತೆಯನ್ನು ಹಾಡಿ ಅಂತ. ಸೊ ಖಂಡಿತವಾಗಿ ನಾವು ಬಂದಿರೋದು ನಿಮಗೋಸ್ಕರ, ನಿಮಗಾಗಿ ನೀವು ಕೇಳಿದಂಥ ಹಾಡುಗಳನ್ನ ಹಾಡಿ ನಿಮ್ಮನ್ನು ರಂಜಿಸುವ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ರಾಘವ್ ಮೆಂಡನ್ ಅವರು ಅವಾಗ ಫೋನ್ ಮಾಡೋರು, ಸರ್ ನಮ್ಮೂರಿಗೆ ಬರುವಾಗ ಒಳ್ಳೊಳ್ಳೆ ಹಾಡುಗಳನ್ನು ತಗೊಂಡು ಬನ್ನಿ, ಒಳ್ಳೊಳ್ಳೆ ಗಾಯಕರಿಗೆ ಕರ್ಕೊಂಡು ಬನ್ನಿ, ಹಾಡು ಕಾರ್ಯಕ್ರಮ ಚೆನ್ನಾಗಿ ಮಾಡಿ ಅಂತ. ಸೊ ಅವ್ರಿಗೆ ಗೊತ್ತಿದೆ, ನಮ್ಮ ಶ್ರೀನಿವಾಸ್ ಶೆಟ್ಟಿ ಇರ್ಬೋದು, ರಾಘವೇಂದ್ರ ಮೆಂಡನ್ ಇರ್ಬೋದು, ಮಂದರ್ತಿಯಲ್ಲಿ ಕರೆದಾಗ ಅಲ್ಲಿ ಸಖತ್ತಾದಂಥ ಆಡಿಯನ್ಸ್ ಇತ್ತು. ಬಹುಶಃ 3.5 ಗಂಟೆ ಮಾಡೋ ಕಾರ್ಯಕ್ರಮ 4 ಗಂಟೆ ಮಾಡಿದ್ವಿ. ಕಾರಣ ಇಷ್ಟೇ, ಆಡಿಯನ್ಸ್ ಸಪೋರ್ಟ್ ಇರ್ಬೋದು, ಜನರ ಪ್ರೋತ್ಸಾಹ ಅಷ್ಟೇ ಚೆನ್ನಾಗಿತ್ತು. ಇವತ್ತು ಅದೇ ರೀತಿಯ ಸ್ಪಂದನೆ ನಿಮ್ಮ ಆಡಿಯನ್ಸ್ ಇಂದ ಸಿಕ್ಕಿದೆ. ಸಖತ್ತಾಗಿ ವಿಸಿಲ್ ಹಾಕಿ ಬೊಬ್ಬೆ ಹಾಕಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ನಮಗೂ ಕೂಡ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಇಲ್ಲಿ ಕಾರ್ಯಕ್ರಮ ಮಾಡುವಾಗ. ನಿಮ್ಮ ಸಪೋರ್ಟ್ ಜೋರಾಗಿ ನಮ್ಮ ಜೊತೆಗಿರಲಿ. ಯಾಕಂದ್ರೆ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಮಿತಿಯ ಪದಾಧಿಕಾರಿಗಳು, ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಸೇರಿ ಒಗ್ಗೂಡಿ ಏಕಮನಸ್ಸಿನಿಂದ ಸಂಘಟಿಸಿದಂತಹ ಕಾರ್ಯಕ್ರಮ ಇದು. ಬಹಳ ಶಿಸ್ತುಬದ್ಧವಾದಂತಹ ಕಾರ್ಯಕ್ರಮ. ಈ ವೇದಿಕೆ ನಮಗೆ ಸಿಕ್ಕಿದೆ, ಅದು ನಮ್ಮ ಸೌಭಾಗ್ಯ ಅಂತ ಹೇಳ್ತಾ ಬಂದಿರುವ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ, ನಿಮ್ಮ ಅಭಿಲಾಷೆಯ ಗೀತೆಯನ್ನು ಹಾಡಿ ನಿಮ್ಮನ್ನ ಮಿಲನ್ ಅವರು ರಂಜಿಸ್ತಾ ಇದ್ದಾರೆ. ಅವರಿಗೂ ಕೂಡ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ. ಯಾಕಂದ್ರೆ ಬಂಧುಗಳೇ, ತಾಯಿ ಬಯಸುವುದು ಮಗುವನ್ನ, ನವಿಲು ಬಯಸುವುದು ನಾಟ್ಯವನ್ನ ಅಂತ. ಅದೇ ರೀತಿ ಪ್ರೇಕ್ಷಕರು ಕೈ ಚಪ್ಪಾಳೆಯನ್ನು ಜೋರಾಗಿ ಕೊಟ್ಟರೆ ಕಲಾವಿದರಿಗೆ ಬಹಳ ಬಹಳ ಖುಷಿ ಆಗುತ್ತೆ ಅಂತ ಹೇಳ್ತಾ, ಶ್ರೀ ಕ್ಷೇತ್ರ ಕದ್ರಂಜೆಯ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದ ಶುಭಾಶಯನ ಸಲ್ಲಿಸ್ತಾ ಮಿಲನ್ ಈಗ ತಮ್ಮ ಮುಂದೆ. ಥ್ಯಾಂಕ್ ಯು. ಡ್ಯಾನ್ಸ್ ಮಾಡ್ಲಿಕ್ಕೆ ಡ್ಯಾನ್ಸ್ ಮಾಡ್ತೀರಲ್ಲ? ಎಸ್, ಕಮ್ ಆನ್, ಲೆಟ್ಸ್ ಗೋ. நாட்டின் நன்மகனே பொன்மகனே முத்தாயவானே மின்னும் சூரியனும் சந்திரனும் பொன்னாயவானே காலம் கத்து வச்ச ரட்சகனே சமாரகனே நங்கள் கண்ணனாய் வந்தவனே பயமே மாறி போனி அண்ணன் வந்தால் கும்பிட்டு இருட்டில் சிட்டி வாழும் ராஜாவுக்கும் எல்லாரும் இவனை தொழுவானே இன்னும் ஜன்னத்திற்கு காலம் நடத்து வச்சா ஸ்வர்கம் போலும் அண்டர் வேர்ல்ட் இல்லுமினாட்டி இல்லுமினாட்டி அண்ணன் தனி நாடல் கொலம் அல்லுமினாட்டி இல்லுமினாட்டி இல்லுமினாட்டி அண்ணன் தனி நாடல் கொலம் அல்லுமினாட்டி. ಕೈ ಚಪ್ಪಾಳೆ ಚಪ್ಪಾಳೆ ಬರ್ಬೇಕು. come on everybody, come on Dilly. பேனா கத்தி கொண்டு வித்யாரம்பம் குத்து ஹரிஷ் கோகி காஞ்சி வலி சீலம் பண்டு மராட்டா வியாஜ் நெஞ்சில் புட்டி வெச்ச ரங்க கலி தீராத வாஜ் அண்ணன் மீசே வெச்சோ ராட்டா புலி இதே
എന്നോർക്കും നിന്നോർക്കും പണ്ടേ യാവത് കട്ട ചോര കൊണ്ട് ജ്യൂസ് അടിച്ച് സോഡ സർബത്ത് നുടിയിൽ മതയാനും മെരുകിടും കറുത്ത് ബോംബെ നഗരം ഇവൻ വരുവതിനം സ്വപ്നം കാണും ഇല്ലുമിനാട്ടി ഇല്ലുമിനാട്ടി അണ്ണ തമിഴ്നാട കൊലമല്ലുമിനാട്ടി ഇല്ലുമിനാട്ടി ഇല്ലുമിനാട്ടി ಅಣ್ಣ ತಮಿಳ್ನಾಡ ಕೊಲಮಲ್ಲುಮಿನಾಟಿ ಇದೆಲ್ಲ ಹೇಳ್ಬೇಕು ಯಾರೇ ಇಷ್ಟ ಸ್ವಲ್ಪ ಸ್ವಲ್ಪ ಡ್ಯಾನ್ಸ್ ಮಾಡಿದಿಲ್ವಾ ಓಕೆ ಕೈ ಚಪ್ಪಾಳೆ ಕ್ಲಾಪ್ಸ್ ಒನ್ ಮಿನಿಟ್ ಓಕೆ ಎಲ್ಲರೂ ಎರಡು ಕೈನ ಮೇಲೆ ಕಟ್ಟಬೇಕು ಯಾರ್ದವರೆಲ್ಲ ಕಮ್ ಆನ್ ಎರಡು ಕೈನ ಮೇಲೆ ಕಟ್ಟಬೇಕು ಓಕೆ ನನ್ನ ಜೊತೆ ಅಲ್ಲಿ ಹಾಗೆ ವೇವ್ ಮಾಡಬೇಕು ಎಲ್ಲರೂ ಕೂಡ ಈ ಸೈಡ್ ಎರಡು ಕೈ ಮೇಲೆ ಓಕೆ ನಾನು ಹಾಡು ಹಾಡ್ತೇನೆ ಎಲ್ರು ಇದೇ ರೀತಿ ವೇವ್ ಮಾಡ್ಬೇಕು ಮಾಡ್ತೀರಾ ಓಕೆ 3 2 3 2 1 ഉലകിതലാരോടും തോൾക്കാവേറി കലലിതിലമ്മ കായ്തെങ്കും പൈതൽ മടിയിൽ പാലൂട്ടും സ്നേഹം നീയേ മറഞ്ഞോ താരാട്ടാതെന്നെ കരയാൻ കണ്ടീരില്ല കണ്ണീരൊപ്പം ആരും പോരണ്ട് ഇനിയും മൂന്നും കണ്ണിൽ കോപം കൊന്നും സംഹാരമൂർത്തി മരണം പടിവാറ്റിൽ കടന്നിടൻ മടിക്കും ബോംബെ നഗരം ഇവൻ വരുവതിനം സ്വപ്നം കാണും ಹಾಡ್ಬೇಕು ಕಮ್ ಆನ್ 3 2 1 ಗೋ ಎಂತ ಬಾರಿ ಇವ್ರು ಯಾರು ಹಾಡದೆ ಎಸ್ ನಮ್ಮ ಬಾಯ್ಸ್ ಹಾಡ್ತಾರ ನೋಡುವ ಬಾಂಬೆ ನಗರಂ ಇವನ್ ಬರುವ ದಿನ ಎಸ್ ಬಾಂಬೆ ನಗರಂ ಇವನ್ ಬರುವ ದಿನ ಸ್ವಪ್ನಂ ಕಾಣು ಇಲ್ಲುಮಿನಾಟಿ ಇಲ್ಲುಮಿನಾಟಿ ಅಣ್ಣ ತಮಿಳ್ನಾಡ ಕೊಲಮಲ್ಲುಮಿನಾಟಿ ಇಲ್ಲುಮಿನಾಟಿ ಇಲ್ಲುಮಿನಾಟಿ ಅಣ್ಣ ತಮಿಳ್ನಾಡ ಕೊಲಮಲ್ಲುಮಿನಾಟಿ ಇಲ್ಲುಮಿನಾಟಿ ಅಣ್ಣ ತಮಿಳ್ನಾಡ ಕೊಲಮಲ್ಲುಮಿನಾಟಿ ಇಲ್ಲುಮಿನಾಟಿ ಇಲ್ಲುಮಿನಾಟಿ ಅಣ್ಣ ತಮಿಳ್ನಾಡ ಕೊಲಮಲ್ಲುಮಿನಾಟಿ ಓಕೆ ಸಾಂಗ್ ಚೇಂಜ್ ಮಾಡುವ ರೆಡಿ ಸುಗಮ ಸುಗಮ ಚಾಲಿ ರೋಜ್ ಮಾಮಾ ಹೇ ಮಾಮಾ ಕೋಯಿ ಪಾಟಿ ಪನ್ನಲಾಮ ಸುಗಮ ಸೀನಾ ವರ್ ಕಾನಾ ಪಡಲಾಮ ನೀವಾಮ ಹರ ಹಾಲ್ ನೈಟ್ ರೋಜ್ ದಮ ತಗಲ 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 ಹೇ ತಗಲ 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 ಬಿರುಪು ಕೋಟಿ ಬಾಂಕ್ ಹೇ ತಗಲ 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 ಏರಿ ಅಂದ ತಾಂಗ್ ಚಾಲಿ ರೋಜ್ ಕಾನಾ ದಮ ಗುಲಬಾ ವಾ Gulaba Mamacita Malaika Gulaba Hey Vikal bata taniya ko chikama Sikal naka warama batikama Hey Vikal bata taniya ko chikama Sikal naka warama batikama Mamacita Mamacita Lolita Sina Vargana Padalama Mismita Alipe Medicate Padalama Dogama Sina Vargana Padalama Ivama Are all night rose Dama Dagal 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 Lock Muslim song Rikal Nikal Chikal Chikal Bilpu Ponti Bagma Dagal 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 Charlie Lo Chipkana Dama Leva Malaika sexy singari like a malaika like a malaika making bayari like a malaika nikanninda bittare bana gurre dhuli patana kaigu sikkade haro golden 1 2 3 mast malaika mast malaika ninna nodi everybody sust malaika mast malaika zabardast malaika ninna nodi everybody sust malaika come 1 2 3 go ಅಲ್ಲಿ
अलमा डोलमा ऐसा लकड़ी मालूमा दर्जी गली जन गाली बटा सालमा अरिकल गरी कल को तू वटा कल कल पलचन पल पलक मिटा मेला लोकल डमकना डमकना डोला करता डमकना डमकना डुमा बोली अपनी बना करकना करकना सरकना तौड़ा या तर करकना करकना सरकना वले अंदा मुड़कना अलमा डोलमा अलमा डोलमा ऐसा लकड़ी मालमा देखी गली जने ग्राकी वटा सालमा अड़ी गली 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 को तू वटा कल कल पलचन पल पल कद मेरा मेला लोकल Everybody get Illuminati, Illuminati, annantadi naadan kolam Illuminati, 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 annantadi naadan kolam Illuminati, 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 annantadi naadan kolam Illuminati, 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 annantadi naadan kolam Illuminati. ಧನ್ಯವಾದಗಳು. Thank you. Thank you. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳ ಗಮನಕ್ಕೆ ನಾಳೆ ಸಂಜೆ 4:30ರಿಂದ 5 ಗಂಟೆ ತನಕ ಶ್ರೀ ಕದ್ರಂಜೆ ಮಹಾಲಿಂಗೇಶ್ವರನ ಬ್ರಹ್ಮಕಲಶ ಸ್ಥಾಪನೆಯ ವಿಶೇಷ ಪೂಜೆ ಇದೆ. ಎಲ್ಲ ಇಡೀ ಪ್ರತಿ ಗ್ರಾಮದ ಪ್ರತಿ ಮನೆಯಿಂದಲೂ ಕೂಡ ಭಕ್ತಾಭಿಮಾನಿಗಳು ಆಗಮಿಸಬೇಕು. ಹಾಗೆ ಕಲಶಾಭಿಷೇಕವನ್ನು ಕೊಟ್ಟಂಥ ಮನೆಯವರು ಅವರಿಗೆಲ್ಲ ಸಾಮೂಹಿಕ ಸಂಕಲ್ಪ ಕೂಡ ತಂತ್ರಿಗಳು ಮಾಡಲಿಕ್ಕಿದ್ದಾರೆ. ಈಗ ತಾನೇ ತಂತ್ರಿಗಳು ಹೇಳಿದರು. ಆದ್ದರಿಂದ ಕಲಶಾಭಿಷೇಕ ಕೊಟ್ಟಂಥವರು ಹಾಗೂ ಪ್ರತಿ ಮನೆಯಿಂದಲೂ ಕೂಡ ಈ ಒಂದು ಶಿವನ ಬ್ರಹ್ಮಕಲಶಾಭಿಷೇಕದ ಏನು ಪ್ರತಿಷ್ಠಾ ವಿಧಿವಿಧಾನ ಕಾರ್ಯಕ್ರಮ 4:15ರಿಂದ ಆರಂಭವಾಗ್ತದೆ. ಎಲ್ಲ ಮನೆಯವರು ಕೂಡ ಆ ಹೊತ್ತಿಗೆ ಆಗಮಿಸಬೇಕಾಗಿ ತಂತ್ರಿಗಳು ಕೋರಿಕೊಂಡಿದ್ದಾರೆ. ಧನ್ಯವಾದ. ಓಕೆ, ಸೊ ನಾಳೆ ನಾನು ಹೇಳಿದಾಗೆ 6 ಗಂಟೆಗೆ ವಿಶೇಷ ಕಲಾವಿದರನ್ನೊಳಗೊಂಡ ಅದ್ಧೂರಿಯಾದಂಥ ಯಕ್ಷಗಾನ ಈ ಒಂದು ವೇದಿಕೆ ಮೇಲೆ ಜರುಗಲಿಕ್ಕಿದೆ. ಆ ಕಾರ್ಯಕ್ರಮಕ್ಕೆ ಕೂಡ ತಾವೆಲ್ಲರೂ ಕೂಡ ಬಂದು ಯಕ್ಷಗಾನದ ಅಭಿಮಾನಿಗಳು ಯಕ್ಷ ಪ್ರೇಮಿಗಳೆಲ್ಲ ಕೂಡ ಬಂದು ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಕವಿರತ್ನ ಕಾಳಿದಾಸ ಚಿತ್ರದ ಒಂದು ಸುಂದರವಾದ ಗೀತೆ ಮೂಲಕ ಕಾರ್ಯಕ್ರಮ ಮುಂದುವರಿತಾ ಇದೆ. ಗೀತೆಯನ್ನು ಹಾಡಿದ ರಂಜಿಸ್ತಾ ಇದ್ದಾರೆ ಮಿಸ್ಟರ್ ರಾಜರಾಮ್ ಪ್ರಭು ಹಾಗೂ ಜೊತೆಯಲ್ಲಿ ಕಲಾವಿದರು ಕೋರಸ್ನೊಂದಿಗೆ ಸಹಕರಿಸ್ತಾರೆ. ಸೊ ಬಹಳ ಸುಂದರವಾದಂಥ ಒಂದು ಕಾರ್ಯಕ್ರಮ. ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ, ನೈಲಾಡಿ ಬಿಲ್ಲಾಡಿ, ಬಹಳ ಇತಿಹಾಸವನ್ನು ನೋಡಿದಾಗ ಮೈಯೆಲ್ಲ ರೋಮಾಂಚನವಾಗುತ್ತೆ. 60 ವರ್ಷಗಳ ಹಿಂದೆ ನೆಲಸಮವಾದಂತಹ ಒಂದು ದೇವಸ್ಥಾನ ಇದು. ಅದನ್ನು ಹುಡುಕಿ ನೋಡಿ ಅದನ್ನು ಈಗ ಇಷ್ಟೊಂದು ವೈಭವೋಪೇತವಾಗಿ ಜೀರ್ಣೋದ್ಧಾರವನ್ನು ಮಾಡಿ ಆ ಮಹಾಲಿಂಗೇಶ್ವರನ ಆಶೀರ್ವಾದವನ್ನ ಕೃಪೆಯನ್ನ ಬೀಡುವಂತಹ ಒಂದು ಅವಕಾಶ ಇವತ್ತು ನಮ್ಮೆಲ್ಲರಿಗೂ ಸಿಕ್ಕಿದೆ. ಆ ವಿಶೇಷವಾದ ದರ್ಶನವನ್ನು ತೆಗೆದು ಕೃತಾರ್ಥರಾಗುವಂತಹ ಒಂದು ಅವಕಾಶ ನಿಮ್ಮೆಲ್ಲರದಾಗಿದೆ. ಇದು ಭಾಗ್ಯವಯ್ಯ ಅಂತ ಹೇಳ್ತಾ ಆ ಮಹಾಲಿಂಗೇಶ್ವರ ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಬಾಳಿನಲ್ಲಿ ಅತ್ಯುತ್ತಮವಾದಂತಹ ನಿಮ್ಮ ಮನದ ಅಭಿಷ್ಟವನ್ನು ಪೂರೈಸುವಂತಹ ಒಂದು ಅನುಗ್ರಹವನ್ನ ಆತ ಮಾಡಲಿ. ತಮಗೆಲ್ಲರಿಗೂ ಕೂಡ ಭಗವಂತ ತೇಜ ಓಜ ತುಷ್ಟಿ ಪುಷ್ಟಿ ಶಾಂತಿ ಕಾಂತಿ ಆಯುರ ಆರೋಗ್ಯ ಸಕಲಷ್ಟೈಶ್ವರ್ಯವನ್ನು ದಯಪಾಲಿಸಿ ಸಕಲಿಷ್ಟಾರ್ಥವನ್ನು ಸಿದ್ಧಿಸಿ ಸನ್ಮಂಗಲವನ್ನುಂಟು ಮಾಡಲಿ ಎಂಬ 100 ಪ್ರಾರ್ಥನೆಯನ್ನ ಮಹಾಲಿಂಗೇಶ್ವರನ ಚರಣ ಸನ್ನಿಧಾನದಲ್ಲಿ ನಮಸ್ತಕನಾಗಿ ನಮಸ್ಕರಿಸಿ ಸಮರ್ಪಿಸುತ್ತಾ ಬಂದಂತಹ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಈಗ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಸುಂದರವಾದ ಗೀತೆ ಹಾಡಿದ ರಂಜಿಸ್ತಾ ಇದ್ದಾರೆ ಮಿಸ್ಟರ್ ರಾಜರಾಮ್ ಪ್ರಭು ಭಟ್ಕಳ. ಥ್ಯಾಂಕ್ ಯು. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ತಾನಾಗೆ ರಂಗು ಚೆಲ್ಲಿದೆ ಸೂರ್ಯ ಬಂದ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ,
ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಲಮ್ಯಾಗಿನ ಮಂಜು ಹನಿ ಬಳ್ಗುಂಡೈತೆ ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಲಮ್ಯಾಗಿನ ಮಂಜು ಹನಿ ಬಳ್ಗುಂಡೈತೆ ಹಕ್ಕಿ ಆರುತ್ತಿದೆ ಪಿಜಿ ಪಿಜಿ ಎನ್ನುತ್ತಿದೆ ಹಕ್ಕಿ ಆರುತ್ತಿದೆ ಪಿಜಿ ಪಿಜಿ ಎನ್ನುತ್ತಿದೆ ಮಂಗ ಮರ ಏರುತ್ತಿದೆ ಅಗಮಯಗರುತ್ತಿದೆ ಯಾಕ್ಲೆ ಹನುಮಂತಣ್ಣ ಗುರುಗುಡ್ತೀಯ ಮಂಗ ಮರವೇರುತ್ತಿದೆ ಅಗಮಯಗರುತ್ತಿದೆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ತಾನಾಗೆ ರಂಗು ಚೆಲ್ಲಿದೆ ರಾಧೇರಿ ಸೂರ್ಯಮನ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬರಲೇ ಆಕಾಶದಾಗೆ ಬಣ್ಣ ಬೆಳೆದೋನ್ ಯಾರು ಈ ಬೆಟ್ಟ ಗುಡ್ಡಗಳ ಬಡದೋನ್ ಯಾರು ಮರದ ಮ್ಯಾಗೆ ಅಣ್ಣ ಇಟ್ಟೋನ್ ಯಾರು ಅಣ್ಣ ಒಳಗೆ ರುಚಿಯ ತುಂಬೋನ್ ಯಾರು ಒಕಳ ಒಕರಿಯ ಒಮುನಿಯ ಒಮರ ಒಕೆಂಚ ಒಜೌರ ಇಂದು ಈ ಭೂಮಿ ಮ್ಯಾಗೆ ನನ್ನ ತಂದೋರ್ಯರು ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಪಾನಾಗೆ ರಂಗು ಚೆಲ್ಲಿದೆ ರಾಜೇರಿ ಸೂರ್ಯಮನ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬರಲೇ ಬೀರಪ್ಪ ಕುಂತಾನೆ ಗುಡಿಯ ಒಳಗೆ ಬೇಡಿದ ವರದಾನ ಕೊಡುವ ನಮಗೆ ಭಕ್ತರ ಕಂಡಾರೆ ಆಸೆ ಅವಗೆ ಕೆಟ್ಟೋರ ಕಂಡಾರೆ ರೋಸ ಅವಗೆ ಒಬಿರ ಒಮರ ಒನಂಜ ಒಕೆಂಬ ಬರಲ್ಲ ಹೊತ್ತೈತೋ ಹೊಟ್ಟೆ ಚುರುಗುಡ್ತೈತೆ ರಾಗಿ ಮುದ್ದೆ ಉಣ್ಣೋ ಹೊತ್ತು ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಆನಾಗೆ ರಂಗು ಚೆಲ್ಲಿದೆ ರಾಜೇರಿ ಸೂರ್ಯಮನ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬರಲ್ಲೇ ಸುದ್ದಿ ಬುದ್ಧಿ ಎಲ್ಲ ಹೋಗ್ಬಿಡ್ಬೋಲಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು. ಮತ್ತೊಂದು ಸುಂದರವಾದಂತಹ ಒಂದು ಗೀತೆಯನ್ನು ಹಾಡಿ ನಿಮ್ಮನ್ನು ರಂಜಿಸುವಂತಹ ಒಂದು ಪ್ರಯತ್ನ. ನಾನಾಗಲೇ ಕೆಳಗಡೆ ಬಂದಾಗ ನಿಮ್ಗೆ ಯಾವ ಹಾಡು ಬೇಕು ಅಂದಾಗ ನೀವು ಅಪೇಕ್ಷೆ ಕೊಟ್ಟಿದ್ರಿ ರಾರ ರಕ್ಕಮ್ಮ ಗೀತೆಯನ್ನು ಹಾಡಿ ಅಂತ. ಸೊ ನಿಮ್ಮ ಅಭಿಲಾಷೆಯನ್ನು ಸ್ವೀಕರಿಸುತ್ತಾ ನಿಮ್ಮ ರಾರ ರಕ್ಕಮ್ಮ ಗೀತೆಯ ಮೂಲಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ವಿ. ಗೀತೆಯನ್ನು ಹಾಡಿ ನಿಮ್ಮನ್ನು ರಂಜಿಸಲಿಕ್ಕೆ ಮಿಲಂಜಿ ಸಂದೇಶ್ ಹಾಗೂ ಸಂಗಡಿಗರು ಒಂದು ಗೀತೆಯ ಮೂಲಕ ನಿಮ್ಮನ್ನು ಆಚರಣೆ ಮಾಡ್ತಾರೆ. ಕದ್ರಂಜೆಯ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಇವತ್ತಿನ ಕಾರ್ಯಕ್ರಮ ಬಹಳ ಸುಂದರವಾದಂತಹ ಧ್ವನಿಯನ್ನ ಮತ್ತು ಬೆಳಕಿನ ವ್ಯವಸ್ಥೆನ ಸುಜಯ್ ಸೌಂಡ್ಸ್ ಅಂಡ್ ಲೈಟ್ಸ್ ಇವರು ಒದಗಿಸಿಕೊಟ್ಟಿದ್ದಾರೆ. ಸೊ ಸಮಸ್ತ ತಂಡಕ್ಕೆ ಹಾಗೂ ಮಿಕ್ಸರ್ ನಲ್ಲಿ ನಮಗೆ ಸಹಕರಿಸಿದಂತಹ ಮಿಸ್ಟರ್ ಬಾಬಣ್ಣ ಅವರಿಗೂ ಕೂಡ ಧನ್ಯವಾದವನ್ನ, ಲೈಟ್ಸ್ ನಲ್ಲಿ ಎಲ್ಲರಿಗೂ ಕೂಡ ತಂಡಕ್ಕೆ ಧನ್ಯವಾದವನ್ನು ಸಲ್ಲಿಸ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಗೀತೆಯ ಮೂಲಕ ಮಿಸ್ಟರ್ ಮಿಲಂಜಿ ಅಂಡ್ ಸಂದೇಶ್ ನಿಮ್ಮ ಜೋಶ್ಫುಲ್ ಚಪ್ಪಾಳೆ ಜೋರಾಗಿ ಬೇಕೀಗ. ಆರ್ ಯು ದೇರ್? ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಿಂದ್ಗಡೆಯಿಂದ ಒಳ್ಳೆ ಸೌಂಡ್ ಬರ್ತಾ ಇದೆ, ಮುಂದ್ಗಡೆಯಲ್ಲಿ ಖಾಲಿ ಕುರ್ಚಿ ಇದೆ, ಸ್ವಲ್ಪ ಬರ್ಬಹುದಾ ಮುಂದ್ಗಡೆ? ಬನ್ನಿ ಬನ್ನಿ, ಎಲ್ಲ ಎದುರುಗಡೆ ಬನ್ನಿ ಬಾಯ್ಸ್. ಖುಷಿ ಆಗತ್ತೆ ನಮ್ಗೆ ನೀವು ಎದುರುಗಡೆ ಬಂದ್ರೆ. ಸಖತ್ ಜೋಶು, ಸಖತ್ ಸಪೋರ್ಟ್ ಮಾಡ್ತಾ ಇದ್ದೀರಾ, ವಿಸಿಲ್ ಹೊಡಿತಾ ಇದ್ದೀರಾ, ಬೊಬ್ಬೆ ಹೊಡಿತಾ ಇದ್ದೀರಾ, ಚಪ್ಪಾಳೆ ಕೊಡ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ. ನಿಮ್ಮಂತ ಆಡಿಯನ್ಸ್ ನಮ್ಗೆ ಎದುರುಗಡೆ ಬೇಕು. ಬನ್ನಿ 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 ಬನ್ನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ನಾವು ನಿಮ್ಮೂರಿಗೆ ಬಂದಿದ್ದೀವಿ, ನೀವು ನಮ್ಮ ಕಡೆ ಬರಬಾರ್ದಾ? ಬನ್ನಿ ಬನ್ನಿ ಎದುರು ಬನ್ನಿ.
ರಕ್ಕಮ್ಮ ಏ ರಕ್ಕಮ್ಮ ಚಪ್ಪಳೆ ಬರಗ ಅವ್ರಿಗೆ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಹಿನ್ನಾಳಿ ಬೆಳಿಗ್ಗೆ ಗಂಡ ನಾನು ನಿನ್ನ ನೆಂಡ ನೀ ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ ಅತ್ತಾಗಿದ್ದ ಹೊಂಡ ಈ ಐನಾತಿ ಸೊಂಡ ನೋಡು ಮಂದಿಗೆಲ್ಲ 100 ಬಾಟ್ಲಿ ಕಿಕ್ಕಮ್ಮ ಸೊಡಲಿ ಬೇಟ ಪಸುಕ್ಕ ರಕ್ಕಮ್ಮ ರಾರಾ ರಕ್ಕಮ್ಮ ರಾರೋ ರಕ್ಕಮ್ಮ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ Everybody, let's go. ಹರಾಡಿ ತುರಾಡಿ ತಲಾಡಿ ಬರ್ತಾರೆ ಹಿಂದೆ ಹೆಪ್ಪೇಟೆ ಸಾಹೇಬಾನಿ ಬಂದು ನನ್ನ ಕೈಗೆ ಇಟ್ಟಂತೆ ಅಯ್ಯ ಕಣ್ಣ ಬೆಕ್ಕು ಕಣ್ಣ ಮುಚ್ಚಿ ಹಾಲು ಕುಡಿಬೇಡ ಊರಿಗೆಲ್ಲ ಕಾಡುವಂತೆ ಕೈ ಎಳಿಬೇಡ ಬಾರೆ ನಾಟಿ ಕೋಳಿ ನಾನು ಕುಮ್ಮೋ ಗೋಳಿ ಬಿಟ್ರೆ ತೋರಿಸ್ತೀನಿ ನಿಂಗೆ ಎಂದು ದಿಕ್ಕಮ್ಮ ನಾನು ಹೇಳಿ ಕೇಳಿ ಹೊಡೆದಾಗಿದ್ದ ಪೋಲಿ ಹೋದ್ರೆ ಹೊತ್ತಾಗುತ್ತೆ ನಾ ಬಪ್ಪಾಸ್ ಬರಕ್ಕಮ್ಮ ಹೊಟ್ಟೋದೆ ಬಡ್ದೀಯ ದುಃಖ ರಕ್ಕಮ್ಮ ರಾರ ರಕ್ಕಮ್ಮ ರಾರ ಏ ರಕ್ಕಮ್ಮ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಬಂಗಾರಿ ಯಾರೇ ನೀ ಬುಲ್ಬುಲ್ ಸಿಂಗಾರಿ ಯಾರೇ ನೀ ಬುಲ್ಬುಲ್ ಬೆಂಗಾಲಿ ಹುಡುಗಿನ ಚಿಂಗಾರಿ ಬಡಗಿನ ಜಮಾಯಿಸೋದು ಯಾರಲ್ಲೋ ಗಜ ರಾಕ್ 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 ಗಜ ಗಜ ರಾಕ್ 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 ಗಜ ಬಂಗಾರಿ ಬಂಗಾರಿ ಬಂಗ್ 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 ಬಂಗಾರಿ ಯಾರೇ ನೀ ಬುಲ್ಬುಲ್ ಸಿಂಗಾರಿ ಯಾರೇ ನೀ ಬುಲ್ಬುಲ್ ಬೆಂಗಾಲಿ ಹುಡುಗಿನ ಚಿಂಗಾರಿ ಬೆಡಗಿನ ಉಚ್ಚಾರಿಸೋರು ಯಾರು ನೀ ಮೂರು ಬೆಂಕಿಗೆ ತಲೆಗಿರ ಗಿರ 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 ಅಂದಿದೆ ನನ್ನ ಕಣ್ಣುಗಳು ಫ್ಲೈಟ್ ಆಗಿದೆ ಬಾಡಿ ಬ್ಯಾಲೆನ್ಸ್ ತಪ್ಪಿದೆ ಯಾರೋ ಈ ಹುಡುಗಿ ಫೋಟೋ ಸ್ನಾಲಿ ಮಾಡಿದೆ ಅಯ್ಯೋ ಡ್ಯಾನ್ಸ್ ಮಾಡ್ತಾಳೆ ಕಣ್ಣು ಸ್ಮೈಲ್ ಜಗಲಿ ಮಾಡಿಗೆ ಸೂಪರ್ ಹಿರಿಯ ಹುಡುಗಿ ಪಾಸ್ಟರ್ Disco lights and laser, and I'm a man in the blazer. So DJ raise some bass, cause we gonna put ya everybody jump, 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 jump. Super. Hey, hey, jump, 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 jump. Ready? Aha. Bigger. Come on. One.
ನಶೆ ಏರಿದೆ ಮಿತಿ ಮೀರಿದೆ ಜೋಪಾನ ಏರಿದೆ ನಶೆ ಏರಿದೆ ಮಿತಿ ಮೀರಿದೆ ಜೋಪಾನ. ಬಂದರೋ ಬಂದರೋ ಬಾಬಾ ಬಂದರೋ 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 ತಂದರೋ 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 ರಾನೋ 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 ಬೊಂಬೈ ಕಿ ರಾನೋ ರಾನೋ ಬೊಂಬೈ ಕಿ ರಾನೋ ರಾನೋ ಬೊಂಬೈ ಕಿ ರಾನೋ ರಾನೋ ಬೊಂಬೈ ಕಿ ರಾನೋ ವೋ ಪಿಲಗ ಎಂಕಟೇಶು ಸೂಡಗಮೋ ದೂರಮೋ ಮಾನಗಮೋ ದೂರಮೋ ವೋ ಪಿಲಗ ಎಂಕಟೇಶು ಸೂಡಗಮೋ ದೂರಮೋ ವೋ ಪಿಲಗ ఎంకటేశు చూడగమో దూరమో నా పిలగ ఎంకటేశు చూడగమో దూరమో తమవ సాయిలా ఉషిర సాయిలా తమవ సాయిలా ఉషిర సాయిలా ಹೋಗದೆ ರಿಕ್ಷಾ ವಾಲಾ ಪಟ್ಟು ಮಚಿ ಹೋಗದೆ ರಿಕ್ಷಾ ವಾಲಾ ಹೋಗದೆ ರಿಕ್ಷಾ ವಾಲಾ ಪಟ್ಟು ಮಚಿ ಹೋಗದೆ ರಿಕ್ಷಾ ವಾಲಾ चूना बुट्टा का होती जमैना चूना बुट्टा का होती जमैना साहेब माझा बनतल मना संग कुणाला फूल कुणाला संग कुणाला फूल कुणाला भोगदा रिक्षा वाला कपट मची भोगदा रिक्षा वाला 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 ಧನ್ಯವಾದಗಳು ಥ್ಯಾಂಕ್ ಯು ಇವತ್ತಿನ ಈ ಒಂದು ಸುಂದರವಾದ ಕಾರಣ ಇಷ್ಟೊಂದು ಅದ್ಧೂರಿಯಾದಂತಹ ಕಾರ್ಯಕ್ರಮ ಅಧ್ಯಕ್ಷರಾದಂತಹ ಪೃಥ್ವಿರಾಜ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಮೂಡಿ ಬರ್ತಾ ಇದೆ. ಅವರ ಒಂದು ವಿಶೇಷವಾದಂತಹ ಸಾರಥ್ಯ ಈ ಕಾರ್ಯಕ್ರಮ ಇಷ್ಟೊಂದು ಸುಂದರವಾಗಿ ರೂಪಿತಗೊಳ್ಳಲು ಕಾರಣವಾಯಿತು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಹಾಗೂ ಹೆಮ್ಮೆ ಆಗ್ತಾ ಇದೆ. ಹಾಗಾಗಿ ಪೃಥ್ವಿರಾಜ್ ಶೆಟ್ಟಿ ಹಾಗೂ ಅವರ ಎಲ್ಲ ಸಮ್ಮಿತ್ರರು ಸೇರಿ ಒಗ್ಗೂಡಿ ಏಕಮನಸ್ಸಿನಿಂದ ಸಂಘಟಿಸಿದಂತಹ ಕಾರ್ಯಕ್ರಮ ಅವರಿಗೆ ಹಾಗೂ ಅವರ ಕುಟುಂಬಕ್ಕೆ, ಈ ಕಾರ್ಯಕ್ರಮದ ಯಾರ್ಯಾರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಭಗವಂತ ತನು ಮನ ಧನದ ಹಾಗೆ ವಿಶೇಷವಾಗಿ ತೇಜ ಓಜ ತುಷ್ಟಿ ಪುಷ್ಟಿ ಶಾಂತಿ ಕಾಂತಿ ಆಯುರ ಆರೋಗ್ಯ ಸಕಲ ಅಷ್ಟೈಶ್ವರ್ಯವನ್ನು ದಯಪಾಲಿಸಿ ಸಕಲ ಸಾರ್ಥವನ್ನು ಸಿದ್ಧಿಸಿ ಸನ್ಮಂಗಲವನ್ನುಂಟು ಮಾಡಲಿ ಎಂಬ ಪ್ರಾರ್ಥನೆಯನ್ನ ಶ್ರೀ ಮಹಾಲಿಂಗೇಶ್ವರನ ಚರಣಕ್ಕೆ ಸಮರ್ಪಿಸುತ್ತಾ ಈಗ ಮತ್ತೊಂದು ಸುಂದರವಾದ ಮುಂದಿನ ಗೀತೆ ಮೂಲಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಅದರ ನಂತರ ಸಮಿತಿಯ ಪದಾಧಿಕಾರಿಗಳು ಸ್ಮರಣಿಕೆಯನ್ನು ನೀಡಲಿಕ್ಕೆ ವೇದಿಕೆ ಮೇಲೆ ಆಗಮಿಸ್ತಾರೆ. ಬಳಿಕ ಬಯಲಾದ ಮೂಲಕ ಕಾರ್ಯಕ್ರಮವನ್ನು ಕೊನೆಯ ಹಂತಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳ್ತಾ, ಬಿಫೋರ್ ದಟ್ ಈಗ ಒಂದು ಸುಂದರವಾದ ಗೀತೆಯ ಮೂಲಕ ಕಾರ್ಯಕ್ರಮ ಮುಂದುವರಿತಾ ಇದೆ.
ಸೊ ಡಿವಾಸ್ ಅಭಿಮಾನಿಗಳ ಅಪೇಕ್ಷೆಯ ಮೇರೆಗೆ ಈಗ ಪುಷ್ಪವತಿ ಗೀತೆ ಮೂಲಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಬಳಿಕ ಸಮಿತಿಯ ಪದಾಧಿಕಾರಿಗಳು ಸ್ಮರಣಿಕೆ ನೀಡಲಿಕ್ಕೆ ವೇದಿಕೆಗೆ ಆಗಮಿಸ್ತಾರೆ. ಪೃಥ್ವಿರಾಜ್ ಶೆಟ್ಟಿ ಹಾಗೂ ಅವರ ಒಂದು ಟೀಮ್ ಬಹಳ ಸುಂದರವಾದಂತಹ ಕೆಲಸವನ್ನು ಮಾಡಿದೆ. ಯಾಕಂದ್ರೆ ಇಷ್ಟು ಸುಂದರವಾದಂತಹ ಕಾರ್ಯಕ್ರಮ, ಭವ್ಯವಾದ ವೇದಿಕೆ, ಶಿಸ್ತುಬದ್ಧವಾದಂತಹ ಕಾರ್ಯಕ್ರಮ ಇವತ್ತು ನಾವು ನೋಡ್ತಾ ಇದ್ದೀವಿ. ಎಲ್ಲೂ ಕೂಡ ಯಾವುದರಲ್ಲೂ ಕಡಿಮೆ ಇಲ್ಲದ ಹಾಗೆ ಭೋಜನದ ವ್ಯವಸ್ಥೆಯಲ್ಲೂ ಕೂಡ ತುಂಬಾ ಶಿಸ್ತು ಹಾಗೂ ಡಿಸಿಪ್ಲಿನ್ ಆಗಿ ಅವರು ಅದನ್ನ ಪ್ರಸಾದ ವಿತರಣೆ ಕಾರ್ಯಕ್ರಮ ಮಾಡಿದ್ದಾರೆ. ಅದು ಅವರ ಒಂದು ಎಷ್ಟೊಂದು ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಅಂತ ಎದ್ದು ಕಾಣ್ತಾ ಇದೆ. ಅವರನ್ನ ಆ ಒಂದು ಶಿಸ್ತನ್ನ ಕಾಣಬಹುದು ಅನ್ನುವಂಥ ಮಾತನ್ನ ಹೇಳ್ತಾ ಶ್ರೀ ಕ್ಷೇತ್ರ ಕದ್ರಂಜೆ ಈ ಒಂದು ಕಾರ್ಯಕ್ರಮದ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಯಾರ್ಯಾರು ಈ ಒಂದು ವಿಶೇಷವಾದಂತಹ ಶ್ರೇಷ್ಠ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಮುಂದಿನ ಒಂದು ಗೀತೆಯ ಮೂಲಕ ಕಾರ್ಯಕ್ರಮ ರಾಜರಾಮ್ ಪ್ರಭು ಅವರು ಪುಷ್ಪವತಿ ಗೀತೆಯ ಮೂಲಕ ಕಾರ್ಯಕ್ರಮ ಮುಂದುವರಿತಾ ಇದೆ. ಮಿಲನ್ ಹಾಗೂ ಸಂಗಡಿಗರಿಂದ ಥ್ಯಾಂಕ್ ಯು. ರಶ್ಮಿ ನಾರಾವಿ ಅವರು ಜೊತೆಯಾಗಿ ಹಾಡ್ತಾರೆ. ಸೊ ಎಂಜಾಯ್ ಮಾಡಿ. ಹೇವೆ ಹಾವ್ ಪ್ರತಿಭೆಗಳ ಕಣಜ, ಸರ್ವಶ್ರೇಷ್ಠ ಕಲಾವಿದರು ಜೇನುಗೂಡು, ರಿಯಲ್ ಎಂಟರ್ಟೈನರ್, ದಟ್ಸ್ ಝೇಂಕಾರ್ ಮೆಲೋಡೀಸ್ ಭಟ್ಕಳ. ಥ್ಯಾಂಕ್ ಯು. ಸರ್ವಾಂಗ ನರಮೈತೆ, ಸೌಂದರ್ಯ ಕರಮೈತೆ, ಹೈ ಕ್ಲಾಸು ಹಂಸ ನಡಿಗೆ ಹಲ್ಲಂಡೆ ವಂಶ ಬಡಿಗೆ ಸುತ್ತಳದಿ ಮಸರ ಕಡಿಗೆ ಸಾವಿನಂತಿ ಕೇಳ ಹುಡುಗಿ ಸೊಂಟ ಸಮಕ ಯಾಕ ಬೆಡದಿ ಶೇಟಿ ಪುಷ್ಪವತಿ, ಶೇಟಿ ಪುಷ್ಪವತಿ. ನಿಮ್ಮ ನೋಟಕ್ಕೆ ಬರ್ತೀನಿ ಭಾವ, ನನ್ನ ಶಿಷ್ಟರ ಮಾತನ್ನೀವ ಯಾಕೆ ಇಟ್ಕೊತೀರಿ, ಯಾಕೆ ಇಟ್ಕೊಳ್ರಿ, ಗಿಫ್ಟ್ ಕೊಟ್ರಿ ಒಂದು ಸರದಿ ಶೇಟಿ ಪುಷ್ಪವತಿ, ಶೇಟಿ ಪುಷ್ಪವತಿ, ಶೇಟಿ ಪುಷ್ಪವತಿ. ಆಹ್ವಾನ ಕೊಡ್ಬ್ಯಾಡ್ರಿ, ನಮಗೆ ತಪ್ಪು ಹೇಳ್ತೈತಿ ಧಡ್ಕನ್ನು. ನಮ್ದ ಏನ ಇದ್ರು ಮನಿಯೂಟ ತಿನ್ನಂಗಿಲ್ಲ ಹೊರಗ ಗುಲ್ಕನ್ನು. ಹೌದಾ? ಎಸ್ ಅಂದ್ರು ತ್ರಾಸಕತಿ, ನೋ ಅಂದ್ರು ತ್ರಾಸಕತಿ, ಯಾಕೆ ಬಳಕು ಯಾಕ ಬೆಡತಿ ಶೇಟಿ ಪುಷ್ಪ, ಶೇಟಿ ಪುಷ್ಪವತಿ, ಶೇಟಿ ಪುಷ್ಪವತಿ. ಬುಲ್ಲು ಬರ್ತಾಳ, ಬಾಯ್ ತುಂಬ ಬೈತಾಳ, ನಿಂಗೆರಡು ಬಿಡ್ತಾಳ, ನನ್ನ ಹೇಳ್ಕೊಂಡು ಹೋಗ್ತಾಳ. ಎದಿ ಹತ್ರ ಯಾಕ ಮರದಿ, ಎದು ಸಿರ ಯಾಕ ಬಿಡ್ತಿ, ತಲಿ ಹತ್ರ ಯಾಕ ಜಗಿತಿ, ಕಿವಿ ಹತ್ರ ಯಾಕ ಶೇಟಿ ಪುಷ್ಪವತಿ, ಶೇಟಿ ಪುಷ್ಪವತಿ, ಶೇಟಿ ಪುಷ್ಪವತಿ.
ಲೇಲಾಂಡು ಗಾಡಿ ಹತ್ತಿ ಮತ್ತೊಂದು ಕಲಾಕೃತಿ ಸರ್ವಾಂಗ ನರಮೈತಿ ಸೌಂದರ್ಯ ಕರಮೈತಿ ಹೈ ಕ್ಲಾಸು ಹಂಸ ನಡೆಗೆ ಹಲ್ಲಂಡೆ ವಂಶ ಬೆಳೆಗೆ ಸುತ್ತಳದಿ ಮಸುರುಗಳಿಗೆ ಸವಿದಂತಿ ಕೇಳಬುಡು ಸೊಟ್ಟ ಸೊಬಕ ಯಾಕ ಬೆಳೆದಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ. ಥ್ಯಾಂಕ್ ಯು ಇವತ್ತಿನ ಈ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಲಿಕ್ಕೆ ಕಾರಣ ನಮ್ಮ ಹಿನ್ನೆಲೆ ವಾದ್ಯಗೋಷ್ಠಿ ಕಲಾವಿದರು ಅಂತ ಹೇಳ್ಬೋದು. ಗಾಯಕರು ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೋ ಅಷ್ಟೇ ಚೆನ್ನಾಗಿ ನಮ್ಮ ಹಿನ್ನೆಲೆ ವಾದ್ಯಗೋಷ್ಠಿ ಕಲಾವಿದರು ನುಡಿಸ್ತಾ ಇದ್ದಾರೆ. ಝೇಂಕಾರ ಮೆಲೋಡೀಸ್ ಭಟ್ಕಳ ಇದು 25 ವರ್ಷಗಳನ್ನು ಪೂರೈಸಿ 26ನೇ ವರ್ಷಕ್ಕೆ ಕಾಲಿಟ್ಟಿದೆ. ಮೊನ್ನೆ ಅಷ್ಟೇ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಂಡಿದ್ದೇವೆ. ಸೊ ಇದು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ, ಗೋವಾ, ಆಂಧ್ರ, ಕೇರಳ ರಾಜ್ಯದಲ್ಲೂ ಕೂಡ ಕಾರ್ಯಕ್ರಮವನ್ನು ನೀಡಿದೆ. ವಿದೇಶಕ್ಕೆ ಕೂಡ ತೆರಳಿ ಬ್ಯಾಂಕಾಕ್, ಥೈಲ್ಯಾಂಡ್ ಮುಂತಾದ ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ನಾವು ಕಾರ್ಯಕ್ರಮವನ್ನು ನೀಡಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇಷ್ಟರವರೆಗೂ ನಮಗೆ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಸಹಕರಿಸಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ನಮ್ಮ ಹಿನ್ನೆಲೆ ವಾದ್ಯಗೋಷ್ಠಿ ಕಲಾವಿದರಿಗೂ ಕೂಡ ಸ್ವಲ್ಪ ಚಪ್ಪಾಳೆ ಮೂಲಕ ಆಶೀರ್ವಾದವನ್ನು ನೀಡಿ ಪ್ರೋತ್ಸಾಹಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಬೇಸ್ ಗಿಟಾರಲ್ಲಿ ರೋಷನ್ ಮಲ್ಪೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಅನುಭವಿ ಬೇಸ್ ಗಿಟಾರ್ ವಾದಕರು ಹಾಗೂ ಪಿಯಾನಿಸ್ಟ್ ಕೂಡ ಹೌದು. ಹಾಗೆ ಲೀಡ್ ಗಿಟಾರಲ್ಲಿ ಸಂತೋಷ್ ಹಾಸ್ಯಗಾರ, ಅವರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮಿಸ್ಟರ್ ಚಂದ್ರಶೇಖರ್ ಭಂಡಾರಿ ಕೀಬೋರ್ಡ್ ಅಲ್ಲಿ ಸಹಕರಿಸಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಡ್ರಮ್ ನಲ್ಲಿ ಪ್ಯಾಡ್ ಮೂಲಕ ನಮಗೆ ಸಹಕರಿಸಿದ್ದಾರೆ ಮಿಸ್ಟರ್ ವಾಮನ್, ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ತಬಲಾ ಮಾಂತ್ರಿಕರು ನಮ್ಮ ವೀಕ್ಷಿತ್ ಕೊಡಂಚ, ಅವರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಸುಜಯ್ ಸೌಂಡ್ಸ್ ಅಂಡ್ ಲೈಟ್ಸ್, ಇವರು ವಿಶೇಷವಾದಂತಹ ಧ್ವನಿ ಮತ್ತು ಬೆಳಕಿನಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಮಿಸ್ಟರ್ ಬಾಬಣ್ಣ, ಇವರೆಲ್ಲ ಸಮಿತಿ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ವಿ. ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ಶ್ರೀ ಶ್ರೀ ಪೇಜಾವರ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಗೌರವಾಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಬಹಳ ಸುಸಂಪನ್ನವಾಗಿ ಧಾರ್ಮಿಕ ವಿಧಿವಿಧಾನಗಳು ಜರುಗುತ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಪ್ರತಿಭಾರಾಜ್ ಶೆಟ್ಟಿ ಬಿಲ್ಲಾಡಿ ಅಧ್ಯಕ್ಷರಾಗಿ, ಅವರ ದಕ್ಷ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಬಹಳ ಸುಸಂಪನ್ನವಾಗಿ ಮೂಡಿ ಬರ್ತಾ ಇದೆ. ಉಮೇಶ್ ಹೆಗಡೆ ಸಂಚಾಲಕರು, ಜೊತೆಯಾಗಿ ನಮ್ಮ ಸಜಿತ್ ಹೆಗಡೆ ಪ್ರಧಾನ ಕಾರ್ಯದರ್ಶಿಯಾಗಿ, ಕರುಣಾಕರ್ ಶೆಟ್ಟಿ ನೈಲಾಡಿ ಉಪಾಧ್ಯಕ್ಷರಾಗಿ, ಭರತ್ ಕುಮಾರ್ ಶೆಟ್ಟಿ ಬಿಲ್ಲಾಡಿ, ಭುಜಂಗ ಶೆಟ್ಟಿ ನೈಲಾಡಿ, ಪ್ರಿಯದರ್ಶಿನಿ ಶೆಟ್ಟಿ ಬಿಲ್ಲಾಡಿ, ಚಂದ್ರಶೇಖರ್ ಶೆಟ್ರು, ಹಾಗೆ ಪ್ರಭಾಕರ್ ಚಡುಗುರು, ಶ್ರೀಮತಿ ಗುಲಾಬಿ, ಇವರೆಲ್ಲರ ಒಂದು ಕೂಡುವಿಕೆಯಲ್ಲಿ ಎಲ್ಲ ಗ್ರಾಮದ ಪ್ರತಿಯೊಬ್ಬ ಸದಸ್ಯರು, ಪ್ರತಿಯೊಂದು ಮನೆಯ ಸದಸ್ಯರು ಕೂಡ ಇದರಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿಸಿ ಯಶಸ್ವಿ ಆಗಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ಇವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಲಿ. ಮುಂದಿನ ದಿನಗಳಲ್ಲಿ ಇದಕ್ಕೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಈ ಒಂದು ಶ್ರೀ ಕ್ಷೇತ್ರದಲ್ಲಿ ಆಗುವಂತಾಗಲಿ. ಪ್ರತಿ ಶಿವರಾತ್ರಿಯಲ್ಲಿ ಅದ್ಧೂರಿಯಾದಂತಹ ಶಿವರಾತ್ರಿ ನಮಗೆಲ್ಲರಿಗೂ ಕೂಡ ಮಹೋತ್ಸವ ರೀತಿಯಲ್ಲಿ ಕಾಣುವಂತಾಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ಸಮಿತಿಯ ಪದಾಧಿಕಾರಿಗಳಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು. ಬಹಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಝೇಂಕಾರ ಮೆಲೋಡೀಸ್ ಭಟ್ಕಳ, ಇವರಿಗೊಂದು ದೊಡ್ಡ ಚಪ್ಪಾಳೆಯನ್ನು ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ವತಿಯಿಂದ, ನೈಲಾಡಿಯ ಸಮಸ್ತ ಗ್ರಾಮಸ್ಥರ ವತಿಯಿಂದ ನಾವು ಹಾಕಲೇಬೇಕು. ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಬಹಳ ಅದ್ಭುತವಾದ ತಂಡವನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಬಹಳ ಅದ್ಭುತ ರಾಜ್ಯ ಮಟ್ಟದ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದಂಥ, ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಇವರ ಒಂದು ಕಾರ್ಯಕ್ರಮಗಳು, ನಾನು ಕೂಡ ಒಂದೆರಡು ಕಾರ್ಯಕ್ರಮಗಳನ್ನು ನೋಡಿದ್ದೆ. ಹಾಗೆ ಇವರಲ್ಲಿರ್ತಕ್ಕಂಥ ಎಲ್ಲ ತಂಡದ ಎಲ್ಲ ಹಾಡುಗಾರರಿಗೂ ಒಂದು ದೊಡ್ಡ ಚಪ್ಪಾಳೆ ಆಗಬೇಕು. ಯಾಕಂದರೆ ಇಷ್ಟು ಜನ ಪ್ರೇಕ್ಷಕರನ್ನು ರಾತ್ರಿ 12 ಗಂಟೆ ಆದರೂ ಕೂಡ ಅದನ್ನು ಸೆಳೆದುಕೊಳ್ಳುವಂಥ ಶಕ್ತಿ ಅವರ ತಂಡಕ್ಕಿದೆ. ನಾನು ಕೂಡ ಮೊನ್ನೆ ಮಂದರ್ತಿಯಲ್ಲಿ ಅವರ ಕಾರ್ಯಕ್ರಮವನ್ನು ನೋಡಿತ್ತು. ನಮ್ಮ ಪ್ರಿಯದರ್ಶನ್ ಶೆಟ್ಟರ ಸಾರಥ್ಯದಲ್ಲಿ ಕಾರ್ಯಕ್ರಮ ನಡೆದಿತ್ತು. ಮತ್ತೊಮ್ಮೆ ಅವರಿಗೆ ನಮ್ಮ ದೇವಸ್ಥಾನದ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೋರ್ತಾ, ಅವರಿಗೆ ಪ್ರಿಯದರ್ಶನ್ ಶೆಟ್ಟರು, ರವಿ ಆಚಾರ್ಯರು, ಪ್ರಶಾಂತ್ ಗಾಣಿಗರು ಒಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು. ಮತ್ತೊಮ್ಮೆ ಭಕ್ತಾಭಿಮಾನಿಗಳ ಗಮನಕ್ಕೆ, ನಾಳೆ ನಮ್ಮೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು 4:15 ಆರಂಭವಾಗ್ತದೆ. ಬೆಳಿಗ್ಗೆ 7 ಗಂಟೆಯಿಂದ ಆರಂಭವಾಗ್ತದೆ. 7 ಗಂಟೆಯಿಂದ ಮಧ್ಯಾಹ್ನದ ತನಕ ಇದೆ. ಮಧ್ಯಾಹ್ನ ಅನ್ನ ಸಂತರ್ಪಣೆ ವ್ಯವಸ್ಥೆ ಇದೆ. ಅದೇ ರೀತಿಯಲ್ಲಿ ಸಂಜೆ 4:30ರಿಂದ ಲಿಂಗ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮಕಲಶ ಸ್ಥಾಪನೆ ಇದೆ. ಕಳಶ ಕೊಟ್ಟಂಥವರು ಪ್ರತಿ ಮನೆಯಿಂದ ಎಲ್ಲರೂ ಕೂಡ ಕಡ್ಡಾಯವಾಗಿ 4:15ರಿಂದ ಇಲ್ಲಿ ಆಗಮಿಸಿ. ನಾಳೆ ಮತ್ತು ನಾಡಿದ್ದು ಎರಡು ನಮ್ಮ ಬಿಲ್ಲಾಡಿ ಹಾಗೂ ನೈಲಾಡಿಯ ಗ್ರಾಮಸ್ಥರಿಗೆ ಐತಿಹಾಸಿಕ ಕ್ಷಣ. ನಮ್ಮೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಮಹಿಳೆಯರು ಮನೆಯಲ್ಲಿ ಅಡುಗೆ ಮಾಡೋದು ಬೇಡ, ಬೆಳಿಗ್ಗೆಯಿಂದ
ಇಲ್ಲಿ ಅಡುಗೆ ಊಟ ತಿಂಡಿ ನಾಡಿದ ತನಕ ದೀಪೋತ್ಸವ ಮುಗಿಯೋ ತನಕ ಎಲ್ಲ ವ್ಯವಸ್ಥೆ ಇದೆ. ನೀವು ನಮ್ಮ ಜೊತೆಗಿದ್ದರೆ ಅದೇ ನಮಗೆ ದೊಡ್ಡ ಶಕ್ತಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾಳೆ ಇಡೀ ದಿನ ಇಲ್ಲೆಲ್ಲರೂ ಇಡುವಂಥ ಕಾರ್ಯಕ್ರಮ ಮಾಡಿ, ಮತ್ತು 4:15 ಒಂದು ಏನು ಬ್ರಹ್ಮಕಲಶಾಭಿಷೇಕದ ಪ್ರತಿಷ್ಠಾಪನೆ ಇದೆ. ಅದಕ್ಕೆ ಎಲ್ಲರೂ ಕೂಡ ಕಡ್ಡಾಯವಾಗಿ 4:15ಗೆ ಬಂದು ಆಗಮಿಸಿ. ಯಾಕಂದರೆ ನಾಳೆ ಸಂಜೆ ಯಕ್ಷಗಾನಕ್ಕೆ ಅವರಿಗೆ ಪೆರಡೂರು ಮೇಳದ ಯಕ್ಷಗಾನ ಬೇರೆ ಇರುವುದರಿಂದ ಅವರಿಗೆ ನಾವು 7 ಗಂಟೆ ಒಳಗೆ ನಾವು ಸ್ಟೇಜನ್ನು ಬಿಟ್ಕೊಡ್ಬೇಕಾಗ್ತದೆ. ಸಭಾ ಕಾರ್ಯಕ್ರಮ 5:30, 6 ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ತೇವೆ. ಕೇವಲ ಚುಟುಕಾದ ಸಭಾ ಕಾರ್ಯಕ್ರಮ ಇರ್ತದೆ. ಆದ್ದರಿಂದ ಈ ಭಾಗಕ್ಕೆ ನಮ್ಮ ಜನಸಾಲೆ ರಾಘವೇಂದ್ರಾಚಾರ್ಯರು ಬರೋದು ಇದೇ ಪ್ರಥಮ ಬಾರಿಗೆ ನೈಲಾಡಿಗೆ ಬರ್ತಾ ಇದ್ದಾರೆ. ಆದ್ದರಿಂದ ಅವರೆಲ್ಲ ಅಭಿಮಾನಿಗಳು ಹಾಗೆ ನಮ್ಮೂರ ಎಲ್ಲರೂ ಕೂಡ 4:15ರಿಂದ ನಾವು ಇಡೀ ಗ್ರಾಮಸ್ಥರು ಸಂಪೂರ್ಣವಾಗಿ ಇಲ್ಲಿ ಹಾಜರಿರುವಂಥ ವ್ಯವಸ್ಥೆಯನ್ನು ಮಾಡೋಣ. ಜೈ ಶ್ರೀರಾಮ್. ಥ್ಯಾಂಕ್ ಯು, ಧನ್ಯವಾದಗಳು. ನಾಳೆ ದಿನ ಕೂಡ ಇವತ್ತು ನಮಗೆ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಅದೇ ರೀತಿ ಕಲಾವಿದರಿಗೆ ಹೆಚ್ಚಿನದಾಗಿ ಸಪೋರ್ಟ್ ಮಾಡಿ ಅಂತ ವಿನಂತಿಸ್ತಾ, ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕಲಾವಿದರು ಬರಬೇಕು, ಬೇರೆ ಬೇರೆ ತಂಡಗಳು ಬರಬೇಕು ಅಂದರೆ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಬೇಕು, ಪೋಷಕರು ಬೇಕು. ಆ ಕೆಲಸ ಇವತ್ತು ನಮ್ಮ ಪ್ರಿಯದರ್ಶನ್ ಶೆಟ್ಟರು ಹಾಗೂ ಪೃಥ್ವಿರಾಜ್ ಶೆಟ್ಟರು ಮಾಡ್ತಾ ಇದ್ದಾರೆ. ಸೊ ಉತ್ತರ ಕನ್ನಡ ಜಿಲ್ಲೆಯ ಮೂಲೆಯಲ್ಲಿ ಇರುವಂಥ ತಂಡವನ್ನು ಗುರುತಿಸಿಕೊಂಡು ನಮ್ಮ ಇಲ್ಲಿ ಕದ್ರಂಜೆಗೆ ನಮಗೆ ಆಹ್ವಾನವನ್ನು ಕೊಟ್ಟು ನಮ್ಮಲ್ಲಿರುವ ಸುಪ್ತ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ತಂಡದ ಪರವಾಗಿ ವಿಶೇಷವಾಗಿ ಪ್ರಿಯದರ್ಶನ್ ಶೆಟ್ಟಿ, ಪೃಥ್ವಿರಾಜ್ ಶೆಟ್ಟಿ ಅವರಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಯಾರ್ಯಾರು ತನು ಮನ ಧನದ ಸಹಕಾರವನ್ನು ಕೊಟ್ಟಿದ್ದೀರೋ ಅವರಿಗೆಲ್ಲರಿಗೂ ಕೂಡ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ಸತತವಾಗಿ ನಮ್ಮ ಸಂಪರ್ಕದಲ್ಲಿರುವಂಥ ಎಲ್ಲ ಸಮಿತಿಯ ಪದಾಧಿಕಾರಿಗಳಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದವನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಸೊ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈಗ ಮೆಡ್ಲಿ ಮೂಲಕ ಕಾರ್ಯಕ್ರಮ ಮುಂದುವರಿಯುತ್ತೆ, ಕೊನೆಯ ಭಾಗಕ್ಕೆ ಬರ್ತಾ ಇದೆ. ಸೊ ಡಾನ್ಸ್ ಮಾಡೋರಿದ್ರೆ ಎದುರುಗಡೆ ಬನ್ನಿ, ಯಾಕಂದ್ರೆ ಇನ್ನು ನಾವು ನಿಮ್ಮ ಜೊತೆ ಇರೋದು ಕೆಲವೇ ನಿಮಿಷಗಳಷ್ಟೇ. ಸೊ ಹಾಗಾಗಿ ಡಾನ್ಸ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಿಮಗೋಸ್ಕರ ಡಾನ್ಸಿಂಗ್ ಸ್ಟೆಪ್ಸ್ ಅನ್ನ, ಡಾನ್ಸಿಂಗ್ ಸಾಂಗ್ಸ್ ಗಳನ್ನ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ಸಂದೇಶ್ ಬಾಬಣ್ಣ, ಮಿಲನ್ಜಿ, ರಶ್ಮಿ ನಾರಾವಿ ಹಾಗೂ ಸಂಗಡಿಗರು. ನೀವು ನೋಡಿದಂತಹ ಕಾರ್ಯಕ್ರಮ, ಇಷ್ಟೊತ್ತು ಕೇಳಿದಂತಹ ಕಾರ್ಯಕ್ರಮ ಭಟ್ಕಳದ ಝೇಂಕಾರ ಮೆಲೋಡೀಸ್ ಅಂತ ಹೇಳ್ತಾ ನಮ್ಮ ರಾಘು ಮೆಂಡನ್ ಅವರಿಗೆ ವಿಶೇಷವಾಗಿ ಈ ವೇದಿಕೆ ಮೂಲಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಸತತವಾಗಿ ಬಹಳಷ್ಟು ದಿನಗಳಿಂದ ನಮ್ಮ ಸಂಪರ್ಕದಲ್ಲಿದ್ದು ಕಾರ್ಯಕ್ರಮದ ರೂಪರೇಷೆಯನ್ನು ಸಿದ್ಧಪಡಿಸಿ ಇದೇ ಕಲಾವಿದರನ್ನು ತರಿಸಿ ಇದೇ ರೀತಿಯ ಕಾರ್ಯಕ್ರಮವನ್ನು ಮಾಡಿ ಅಂತ ಸತತ ನಮ್ಮ ಸಂಪರ್ಕದಲ್ಲಿದ್ದವರು ರಾಘವ್ ಮೆಂಡನ್ ಅವರು, ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ಈಗ ಡಾನ್ಸ್ ಮಾಡುವವರಿಗಾಗಿ ಸ್ಪೆಷಲ್ ಆದಂತಹ ಸಾಂಗ್ಸ್ಗಳು ಎಂಜಾಯ್ ಮಾಡಿ. ನೀವು ನೋಡ್ತಾ ಇರುವಂತಹ ಕಾರ್ಯಕ್ರಮ ಝೇಂಕಾರ ಮೆಲೋಡೀಸ್ ಭಟ್ಕಳ. ಥ್ಯಾಂಕ್ ಯು. Ready? Cheers. Cheers. Hey, hey. Check. ಮಸ್ತ್ ಮಸ್ತ್ ಹುಡುಗಿ ಬಲ್ಲು ನನ್ನ ದೋಸ್ತು ಮಲ್ಲು ವಸ್ತು ಮಲ್ಲು ಸುತ್ತುವಾಗ ಸುತ್ತು ಬೆಲ್ಲು ಅಂಕುಡೊಂಕು ಮೈಯ ನೋಡು ಲಕ್ಕದೆ ಲಕ್ಕದೆ ತೆಂಗುಡಂಕು ಸ್ಟೈಲ್ ನೋಡು ಲಕ್ಕದೆ ಲಕ್ಕದೆ ಅಂಕು ಮೈಯ ನೋಡು ಲಕ್ಕದೆ ಲಕ್ಕದೆ ತೆಂಗುಡಂಕು ಸ್ಟೈಲ್ ನೋಡು ಲಕ್ಕದೆ ಲಕ್ಕದೆ ಕಲ್ ಕುಡಿಯುವ ಜಲಕ 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 ಚಲ್ ಚಲ್ ಕುಡಿಯುವ ಜಲಕ ಜಲಕ ಲಕ್ಕಿಲ್ಲದೆ ಲಗಾವಿಲ್ಲದೆ ಎಲ್ಲೆಲ್ಲೂ ಓಡೋ ಕುದುರೆಗೆ ಜಾಗಿದಾರೆ ಮಸ್ತ್ ಮಸ್ತ್ ಹುಡುಗಿ ಬಂದ ಹಾರಿರಾರಿರು ಅದಾದ ನಿನ್ನ ದೋಸ್ತುವನ್ನು ಹಾರಿರಾರಿರು ಎಲ್ಲದಕ್ಕೂ ಹಸುವನ್ನು ಹಾರಿರಾರಿರು ಸುಸ್ತುವಾಗಿ ಸುಸ್ತು ಬಿದ್ದ ಸೂಪರ್ ಟಿನ್ನಿಂಗ್ ಗೊತ್ತ ರಾವಣ ಹೆಂಗ್ ಸತ್ತ ಹೆಂಗಿದ್ದವ್ರು ಎಂತೆಂತವ್ರು ಏನೇನಾದ್ರು ಅದೆಲ್ಲಿ ನಾಗೆ ಮೆರೆದವರೆಲ್ಲ ಜೈಲು ಸೇರಿದ್ರು ಓ ಅತ್ತೆಗೊಂದು ಕಾಲನೋ ಸೊಸೆಗೊಂದು ಕಾಲನೋ ರಶ್ಮಿಗೊಂದು ಕಾಲ ಬರ್ತದೆ ಮಾರಿ ಕಣ್ಣು ಕೂರಿ ಮ್ಯಾಗೆ ಚಕ್ 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 ರಶ್ಮಿ ಕಣ್ಣು ಕೂರಿ ಮ್ಯಾಗೆ ಮಾರಿ
ಕಣ್ಣು ಬೋರಿ ಮ್ಯಾಗೆ ರಶ್ಮಿ ಕಣ್ಣು ಬೋರಿ ಮ್ಯಾಗೆ ಅವಳ ಕಣ್ಣು ಆಕಾಶಾಗೆ ಇವಳ ಕಣ್ಣು ಅವಳ ಊರ ಕಣ್ಣು ಇವಳ ಮ್ಯಾಗೆ ನೀನು ಗರ್ದಿ ಹೆಂಗೆ ಸರ್ಗಾಕೊಂಡು ಲಾರಿಯೊಳಗೆ ಕುಂತ್ಕೊಂಡಿದ್ರೆ ನೀನು ಗರ್ದಿ ಹೆಂಗೆ ಸರ್ಗಾಕೊಂಡು ಲಾರಿಯೊಳಗೆ ಕುಂತ್ಕೊಂಡಿದ್ರೆ ಯಾರು ನಿನ್ನ ಮುಗಿಸುತ್ತಾರೆ ಲಿಂಗವೋ ಪಲಾಲು ಮುಟ್ಟಿದ್ರೆ ಡೀಲು ಕೈಗಳ ಗಟ್ಟಿ ಅವಳು ಬಾರಿ ನೀ ನಿಂಗಿ ನಿಂಗಿ ನಿಂಗವೋ ಇದವು ಬೇಡ ನಿಂಗವೋ ನಿಂಗಿ ನಿಂಗಿ ನಿಂಗವೋ ಇದವು ಬೇಡವೋ ಕಾಡಿನಲ್ಲಿ ಮೀಸೆ ಇಟ್ಟೆ ಮೀಸೆಯಲ್ಲಿ ದ್ವೇಷ ಇಟ್ಟೆ ನಾಡಿನಲ್ಲಿ ರೋಷ ಇಟ್ಟೆ ಕಿಲಾಡಿ ಜೈ ಗಣೇಶ ಚಕ್ ಚಕ್ ನಕ್ ಜೈ ಗಣೇಶ ಕಾಡಿನಲ್ಲಿ ಮೀಸೆ ಇಟ್ಟೆ ಮೀಸೆಯಲ್ಲಿ ದ್ವೇಷ ಇಟ್ಟೆ ನಾಡಿನಲ್ಲಿ ರೋಷ ಇಟ್ಟೆ ಕಿಲಾಡಿ ಜೈ ಗಣೇಶ ಚಕ್ ಚಕ್ ನಕ್ ಜೈ ಗಣೇಶ ओ गट्टू दाना छोड़ दी गट्टी रे देना छोड़ दी गट्टू दाना छोड़ दी गट्टी रे देना छोड़ दी छोड़े आंदे कट्टू मुत्त टप छोड़ दी बोल तारा है कंजरी का लाल कर दी बोल तारा है कंजरी का लाल कर दी बोल तारा आयो रप्पा 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 Ayorappa, ayorappa, ayorappa. मिट्टे मिट्टे बोला नाल खाली ಏನು ಕಿಚ್ಚಿದಿ मिट्टे मिट्टे बोला नाल खाली ಏನು ಕಿಚ್ಚಿದಿ ಆಶಿಕತೆ ದಿಲ್ಲ ਵਿੱਚ ಜಾವೆ ರಬ್ಬದಿ बोल तारारा मेहंदी बिछे फिरे नचदी बोल तारारा बोल तारारा मेहंदी बिछे फिरे नचदी बोल तारारा हायो रब्बा 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 ए ओ हो इश्क तेरा तड़पावे ओ इश्क तेरा तड़पावे तारे की दुनिया तेरी मैं ता जागा रहता हूँ रोक दो बाबा आगे बिचो कम दिया बरसाता हूँ तारे की दुनिया तेरी मैं ता जागा रहता हूँ रोक दो बाबा आगे बिचो कम दिया बरसाता हूँ ओ हो इश्क तेरा तड़पावे ಶುಭವಾಗುವುದಮ್ಮೋ ಶುಭವಾಗುವುದಮ್ಮೋ ಹೆತ್ತವರ ಪುಣ್ಯವು ಉತ್ತಾಗಿ ಬಂತಮ್ಮೋ ಮುತ್ತಂತ ಬಾಯಾವ ಬಾಗಿಗೆ ಬಂತಮ್ಮೋ ದೇವರ ದುಃಖವನ್ನು ಭಕ್ತಿಯಿಂದ ಎಲ್ಲರೂ ನಿಂದಿ ಹಾಡಿ ಎಲ್ರಿಗೂ ನೋಡಿ ಮಾತಾಡಬೋ ಲಿಂಗ ಮಾತಾಡಬೋ ಶರಣವೋ ಮನವು ಶರಣವೋ ಮಾತಾಡಬೋ ಲಿಂಗ ಮಾತಾಡಬೋ ಶರಣವೋ ಮನವು ಶರಣವೋ ಕೋಲು ಮಂಡ್ಯ ಜಂಗಮದ ಅವರು ಗುರುವೇ ಕೊಡ್ಲಿಕ್ಕೆ ದಯ ಮಾಡವರೇ ಕ್ವಾರಣ್ಯ ನಿಡವ್ವ ಕೊಡುಗಲ್ಲಮ್ಮ ದೇವನಿಗೆ ಕೊಡುವಾಗ್ಲೆಲ್ಲ ಕೊಡ್ತಾನಮ್ಮಪ್ಪ ಶಿವ ಅವನು ಒಳಗೆ ಕೊಡ್ಕೊಂಡು ಬಂಗಾರ ಬಾಳವ ಹೌದಪ್ಪ ಅಕ್ಕರೆ ಮಾತಾಡಿ ಭಿಕ್ಷಾ ಕಂದನೆ ಮಾದೇವ ಕಾರುಣ್ಯ ನಿಡವ್ವ ಕೊಡುಗಲ್ಲಮ್ಮ ದೇವನಿಗೆ ಕಾರುಣ್ಯ ನಿಡವ್ವ ಕೊಡುಗಲ್ಲಮ್ಮ ದೇವನಿಗೆ ಬಾರೆ 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 ಬಂದಿಗೆಯ ಮೋರೆ ಬಾರೆ ನನ್ನ ಕುರುಬನ ರಾಣಿ ಕೋಟಿ 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 ಎಲ್ಲ ಸೇರಿ ಅಳಿವಾಡಿ ನನ್ನ ಒಂದು ಕಿಲ್ಲ ಕಿಲ್ಲ ಬಾಣಿ ಯಪ್ಪೋ 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 ರೂಪ ಇವಳು ಈ ಭೂಮಿಯಾಗೆ ಇವಳು ನನ್ನ
ಕೂರಕ್ಕು ಕಳ್ಳಿಕೆರೆ ತೇಲಕ್ಕ ರಂಜಿಕೆರೆ ಕೂರಕ್ಕು ಕಳ್ಳಿಕೆರೆ ತೇಲಕ್ಕ ರಂಜಿಕೆರೆ ಲವ್ವಿಗೆ ಚಾಮುಂಡಿ ಬೆಟ್ಟ ಇದೆ ಕಿರುಮಾಡಿ ಕಟ್ಟೆ ಇದೆ ಲವ್ವಿಗೆ ಈ ಭಯ ಬಿಸಾಕಿ ಲವ್ ಮಾಡಿ ಇದಕ್ಕಿಂತ ಬಾಕಿ ಲವ್ ಮಾಡಿ ರಾಮನಾಮ ಹಾಡಿರೋ ರಾಮ ಪರ್ವನು ಅವನ ಹಿಂದೆ ಹನುಮನು ಇದ್ದೇ ಇರುವನು ಜೈ ಶ್ರೀರಾಮ್ ಓ ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು ಜೈ ಶ್ರೀರಾಮ್ ಓ ವೇದಾಂತ ಓಂಕಾರ ರಾಮನಾಮ ಎಲ್ಲೆಲ್ಲೂ ಸಂಚಾರ ಹಾಡೋ ಜೈಕಾರ ಜೈ ಶ್ರೀರಾಮ ರಾಮ 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 बोलो सियावर रामचंद्र जी की ಪ್ರೀತಿಯಿಂದ ನಮಗೆ ಆಹ್ವಾನವನ್ನು ನೀಡಿದ್ರಿ. ನಾವು ಹಾಡಿದ ಹಾಡುಗಳನ್ನ ಕೇಳಿ ಚಪ್ಪಾಳೆಯನ್ನ ಕೊಟ್ಟು ಶಿಳ್ಳೆಯನ್ನ ಹಾಕಿ ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡಿದಿರಿ. ನೀವು ಕೊಟ್ಟಂತಹ ಈ ಪ್ರೀತಿಗೆ, ನೀವು ಕೊಟ್ಟಂತಹ ಈ ಸಹಕಾರಕ್ಕೆ ಅಭಿವಂದನೆಗಳು ಅಂತ ಹೇಳ್ತಾ ಇಂದಿನ ಇಲ್ಲಿಯ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸರ್ವೇ ಜನಾಃ ಸುಖಿನೋ ಭವಂತು. ಸರ್ವರಿಗೂ ಶುಭರಾತ್ರಿ. ಮತ್ತೆ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ. ಗುಡ್ ನೈಟ್. ಥ್ಯಾಂಕ್ ಯು.